Hello Makla, hello, namaskara eldrigu. Good morning my dear students. Good morning all, good morning my dear students. Namaskara eldrigu, good morning all. ಹೇಗಿದ್ದೀರಾ ಎಲ್ರು? How are you all my dear students? How are you all? ಹೇಗಿದ್ದೀರಾ ಎಲ್ರು? Yes, ಎಲ್ರಿಗೂ ಕೂಡ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಹೇಗಿದೆ ಮಕ್ಕಳ ಪ್ರಿಪರೇಷನ್ಸ್? ಯಾವ ಲೆವೆಲ್ಗಿದೆ ಮಕ್ಕಳ ಪ್ರಿಪರೇಷನ್ಸ್? ಟಾಪ್ ನಾಚಾ ಅಥವಾ ಓಕೆನಾ? ಯಾವ ರೀತಿ ಇದೆ ಪ್ರಿಪರೇಷನ್ಸ್ ಮಕ್ಕಳ? ಇವತ್ತೇನು ಕ್ಲಾಸ್ ಇದೆ? ಈ ಕ್ಲಾಸ್ನ ಮಕ್ಕಳ ರಿವಿಷನ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಡೌಟ್ ಇದೆ ಅದೆಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಂಬಿಡಿ ಮಕ್ಕಳ. ಓಕೆ, ಯೂಸ್ ದಿಸ್ ಫಾರ್ ರಿವಿಷನ್. ಓದಿದ್ರೆ ಎಷ್ಟು ಜನ ಓದಿದ್ದೀರಾ ನೀಟಾಗಿ ಮಕ್ಕಳ? MCQs ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ನೋಡಿದ್ರಾ? ಒಂದು MCQs ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಒಂದು ಫೈಲ್ ಹೇಳಿದ್ದೀನಿ. ಆ ಫೈಲ್ನ ರೆಫರ್ ಮಾಡಿ, ಮಿಸ್ ಮಾಡಬೇಡಿ ಮಕ್ಕಳ. ಆ ಫೈಲ್ ನೋಡಿದ್ರಾ ಎಲ್ಲರೂ ಕೂಡ? ಜಸ್ಟ್ ಅ ಮೂಮೆಂಟ್ ಮಕ್ಕಳ, ಹೇಳಿ, ಫೈಲ್ ನೋಡಿದ್ರಾ ನೀವೆಲ್ಲ? ಒಂದು ನಿಮಿಷ ಮಕ್ಕಳ. ಡಿಟರ್ಮಿನೆಂಟ್ ಚಾಪ್ಟರ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಓಕೆ, ವೆರಿ ಗುಡ್. ಸೊ ಹೇಳಿ ಮಕ್ಕಳ, ಹೇಳಿ. ಎಲ್ಲ MCQ ಸೆಷನ್ಸ್ ನೋಡಿದ್ರಾ? ಡಿಟರ್ಮಿನೆಂಟ್ ಹೇಳ್ಕೊಡ್ತೀನಿ ಮಕ್ಕಳ, ನೋ ಸರ್ ರೀಸೆಂಡಾ? ವಾಟ್ಸಪ್ ಚಾನಲ್ ಇದೆ ಕಂದ, ಹೋಗಿ ನೋಡು ಮಕ್ಕಳ. ನೆನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ನಿಮಗೆ. ಓಕೆ, ಸೊ ಐ ಹ್ಯಾವ್ ಡನ್ ಅ ವಿಡಿಯೋ ಸ್ಟೂಡೆಂಟ್ಸ್ ಎಸ್ಟರ್ಡೇ. ನಿಮ್ಗೆ ಅದನ್ನು ಓಕೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸೆಕ್ಷನಲ್ಲಿ ಹೋಗಿ ತೋರಿಸಿದ್ದೀನಿ ಮಕ್ಕಳ. ಸೊ ಹೋಗ್ತಾ ಇದ್ದೀನಿ ನೋಡಿ, ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಓಕೆ ನೋಡಿ ಮಕ್ಕಳ, ಇಲ್ಲಿ ವಿಡಿಯೋ ಸೆಕ್ಷನಲ್ಲಿ, ಕಮಿಂಗ್ ಟು ದಿಸ್ ವಿಡಿಯೋ ಸೆಕ್ಷನ್, ಎಸ್ಟರ್ಡೇ ಐ ಹ್ಯಾವ್ ಡನ್ ಅ ಲೈವ್ ಸೆಷನ್ ಮಕ್ಕಳ. ಸಾರಿ, ಒಂದು ರೆಕಾರ್ಡೆಡ್ ವಿಡಿಯೋ ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಗಿವನ್ ಅ ರೆಕಾರ್ಡೆಡ್ ಸೆಷನ್ ಮಕ್ಕಳ. ಇದರಲ್ಲಿ ಇಂಟಿಗ್ರೇಷನ್ ಕೂಡ ಇದೆ. ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಹೋದರೆ, ಇಫ್ ಯು ಮೂವ್ ಟು ಅವರ್ ವಾಟ್ಸಪ್ ಚಾನಲ್, ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಮಕ್ಕಳ ನಿಮಗೆ ನಾನು ಕೊಟ್ಟಿರೋ ನೋಟ್ಸ್ ಸಿಗುತ್ತೆ. ಆ ನೋಟ್ಸಲ್ಲಿ ನಿಮಗೆ ಇಂಟಿಗ್ರೇಷನ್, ನಾನೇನಿಲ್ಲಿ ಇಂಟಿಗ್ರೇಷನ್ ಪಾಠ ಮಾಡಿದ್ದೀನಿ, ಅದ್ರ ಜೊತೆಗೆ ಬೇರೆ ಎಲ್ಲ MCQs ಕೂಡ ಕೊಟ್ಟಿದ್ದೀನಿ. ಅರೌಂಡ್ ಮಕ್ಕಳ 250 ನೋಡಿ ಓದಿ. ಇದರಲ್ಲಿ ಏನಿಂತಿದೆ, 250 MCQs ಇನ್ ಒನ್ ಶಾಟ್ ಅಂತ ಕೊಟ್ಟಿದ್ದೀನಿ. ಅಂದರೆ ನಿಮಗೆ ಅಷ್ಟು 250ರಿಂದ 260 ಆ್ಯಂಡ್ ಪಿಕ್ಡ್ MCQs ಆರ್ ಗಿವನ್ ಸ್ಟೂಡೆಂಟ್ಸ್. ಸೊ ಆ MCQsಗಳನ್ನ ಯೂಸ್ ಮಾಡ್ಕೊಳ್ಳಿ ಮಕ್ಕಳ. ಅದೇ MCQs ಎಕ್ಸಾಮಿಗೆ ಬರುತ್ತೆ, ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ 3 marks ಫಿಕ್ಸ್ಡ್ ಕ್ವಶನ್ಸ್ ಅದೆಲ್ಲ ಮಾಡಿಸಿದ್ದೀನಿ ಮಕ್ಕಳ. ಇಲ್ಲೆಲ್ಲ ಮಾಡಿದ್ದೀನಿ ನೋಡಿ. 2 and 3 marks ಫಿಕ್ಸ್ಡ್ ಕ್ವಶನ್ಸ್ ಇಲ್ಲಿ ಓದಬೇಕಂತ ಹೇಳಿದ್ದೀನಿ. 2 marks 3 marks ಫಿಕ್ಸ್ಡ್ ಕ್ವಶನ್ಸ್. ಆ್ಯಂಡ್ ಇಲ್ಲಿ ಮಕ್ಕಳ 4, 5 and 6 marks ಫಿಕ್ಸ್ಡ್ ಕ್ವಶನ್ಸ್ ಯಾವ್ದು ಓದಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಓದ್ಕೊಳ್ಳಿ ಮಕ್ಕಳ ಅದನ್ನೆಲ್ಲ. ಎಸ್, ಮಣಿಕಂದನ್ ಅದರಲ್ಲಿ ನಿನಗೆ ಒಂದು ಲೆವೆಲ್ ಮಾಡಿಸಿದ್ದೀನಿ ಕಣೋ. ನಿನ್ಗೆ ಇನ್ನೂ ತುಂಬ ಬೇಕು ಅಂತಂದರೆ ನಾನು, ಓಂಕಾರ್ ಸರ್ ಮತ್ತು ಇವರು ಸಂತೋಷ್ ಸರ್ 3 ಜನ ಸೇರಿಸಿ ಒಂದು ಸೆಷನ್ ಮಾಡಿದ್ದೀವಿ. ಒಂದು 12 hour ಸೆಷನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡೋಕಂದ. ನಾನು ಅದರಲ್ಲಿ 3 marks ಕ್ವಶನ್ಸ್ ಮಾಡಿದ್ದೀನಿ. ಓಂಕಾರ್ ಸರ್ 2 marks ಕ್ವಶನ್ಸ್ ಮಾಡಿದ್ದಾರೆ. ಅದನ್ನ ಓದ್ಕೋಕಂದ ಸಾಕು. ಸೊ 4 hours 8 hour ಸೆಷನ್ ಇದೆ, ಅದನ್ನ ಹೋಗಿ ಓದ್ಕೊಳ್ಳಿ. ಸೊ ಯಾರು ಮಕ್ಕಳ 2 ಮತ್ತು 3 marks ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಈ ಸೆಷನ್ನ ಹೋಗಿ ನೋಡಿ ಅಂತ ಹೇಳ್ತೀನಿ ಮಕ್ಕಳ. ಯಾರು 2 ಮತ್ತು 3 marks ಸೆಷನ್ಸ್ನ ಓದಬೇಕು, 2 marks ಮತ್ತು 3 marks ಕ್ವಶನ್ಸ್ಗಳನ್ನ ಬೇಕು ಅಂತ ಹೇಳ್ತೀರಿ, ಸೊ ಅವರಿಗೆ ಇಲ್ಲೊಂದು ಸೆಷನ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಸ್ಟೂಡೆಂಟ್ಸ್. ಒಂದು ನಿಮಿಷ ಮಕ್ಕಳ. ಸೊ ಬಿಫೋರ್ ಸಮ್ ಡೇಸ್ ವಿ ಹ್ಯಾವ್ ಡನ್ ಇಟ್. ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಐ ಆಮ್ ಜಸ್ಟ್ ಸರ್ಚಿಂಗ್ ಇಟ್. ಇಲ್ಲಿ ನೋಡಿ ಮಕ್ಕಳ, ಮ್ಯಾಥ್ಸ್ ಬ್ಯಾಟಲ್ ಅಂತ ಒಂದು ಸೆಷನ್ ಮಾಡಿದ್ದೀವಿ. ಸೊ ಮ್ಯಾಥ್ಸ್ ಬ್ಯಾಟಲ್ ಅಂತ ಏನು ಸೆಷನ್ ಮಾಡಿದ್ದೀವಿ ಮಕ್ಕಳ? ಇದರಲ್ಲಿ 2, 3 marks ಎಲ್ಲನೂ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮಕ್ಕಳ. 2, 3 and 4, 5, 6 marks ಆಲ್ಸೋ ಇಸ್ ಬೀನ್ ಡಿಸ್ಕಸ್ಡ್ ಹಿಯರ್. ಇದರಲ್ಲಿ ಗೋ ಆ್ಯಂಡ್ ಚೆಕ್ ದಿ ಸ್ಟೂಡೆಂಟ್ಸ್. ಸಿಕ್ಕಾಬಡೆ ಹೆಲ್ಪ್ ಆಗುತ್ತೆ ಮಕ್ಕಳ ಇದು. ಓಕೆ, ಆ್ಯಂಡ್ MCQs ನಾಳೆ ಇರುತ್ತೆ ಮಾರ್ನಿಂಗ್ 4 o'clock ಕ್ಲಾಸಸ್ ಇರುತ್ತೆ ಖಂಡಿತ. ಸೊ ಯು ಪ್ರೊವೈಡ್ NCERT ಕ್ವಶನ್ಸ್ ನಂಬರ್ಸ್ ಆರ್ ಇನಫ್. ಎಸ್, ಅದೇ ಸಾಕಂದ ಸಂಸ್ಕಾರ, ಅದೇ ಸಾಕೋಣ. ಆ್ಯಂಡ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಚೆಕ್ ಮಾಡ್ಕೊಂಡ್ರೆ ಅದೇ ಕ್ವಶನ್ಸ್ಗಳು ಬಂದಿದೆ. ಪ್ರಿಪರೇಟರಿ ಎಕ್ಸಾಮ್ಸ್ ಚೆಕ್ ಮಾಡಿ. ನಿಮ್ಗೆ ಅಷ್ಟೊಂದು ಅನುಮಾನ ಆಯ್ತು ಅಂದರೆ ನಾನು ಹೇಳೋದೇನಂತಂದರೆ, ನಾನು ಕ್ವಶನ್ ನಂಬರ್ಸ್ ಕೊಟ್ಟಿದ್ದೀನಲ್ಲ ಕಂದ, ಆ ಕ್ವಶನ್ ನಂಬರ್ಸ್ಗಳನ್ನ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳ ಚೆಕ್ ಮಾಡಿ, ಮಾಡಲ್ ಕ್ವಶನ್ ಪೇಪರಲ್ಲಿ ಚೆಕ್ ಮಾಡಿ. ನಾನು ಮೆನ್ಷನ್ ಮಾಡಿರೋ ಕ್ವಶನ್ಸ್ಗಳೇ ಬಂದಿರುತ್ತೆ. ಓಕೆ, ಸೊ ದಿಸ್ ಸೆಷನ್ ವಿಲ್ ಹೆಲ್ಪ್ ಯು ಟು ಗೆಟ್ 30 marks. ಈ ಸೆಷನ್ ನಿಮಗೆ 30 marksನ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ 4, 5, 6 marks ಕೂಡ ಆಗುತ್ತೆ. ಬಟ್ ಮೇಜರ್ಲಿ ಐಲ್ ಬಿ ಫೋಕಸಿಂಗ್ ಆನ್ 4 and 6 marks. ಸೊ ಟಾರ್ಗೆಟ್ 50 ಮೊನ್ನೆ ತಾನೇ ಮಾಡಿದಾರಲ್ಲ ಕಂದ, 50 marks 50 ಕ್ವಶನ್ಸ್.
ಸಾರಿ 55 hours 50 ಮಾರ್ಕ್ಸ್ ಅಂತೇಳಿ ಓಂಕಾರ್ ಸರ್ ಒಂದು ಸೆಷನ್ ಮಾಡಿದಾರಲ್ಲ. ಸೊ ಮಾಡಲ್ ಕ್ವಶನ್ ಪೇಪರ್ ಓದಿ, ಪ್ರಾಕ್ಟೀಸ್ ಪೇಪರ್ಸ್ಗಳನ್ನ ಓದಿ ಮಕ್ಕಳ. ಓಕೆ, ಸೊ MCQ ಸೆಷನ್ಸ್ ಹೋಗಿ ನೋಡಿ, ಮಿಸ್ ಮಾಡಬೇಡಿ. ಎಸ್, ಓನ್ಲಿ 30 ಆಬ್ವಿಯಸ್ಲಿ, ಯಾಕಂದರೆ 4, 5, 6 ಇನ್ನೆಷ್ಟು ಬರುತ್ತೆ ಕಂದ ನಿನಗೆ? 4, 5, 6 ಮಾರ್ಕ್ಸಿಂದ ಇನ್ನೆಷ್ಟು ಬರುತ್ತೆ ನಿನಗೆ? 4, 5, 6 ಮಾರ್ಕ್ಸಲ್ಲಿ ಬರೋದೇ ನಿನಗಿದು ಮಕ್ಕಳ. ಇದನ್ನ ಹೋಗಿ ನೋಡಿ, ಮಿಸ್ ಮಾಡಬೇಡಿ. ಇದನ್ನು ಬಿಗಿನಿಂಗಿಂದ ನೋಡಿ ಮಕ್ಕಳ, ಇದನ್ನು ಬಿಗಿನಿಂಗಿಂದ ನೋಡಿ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ ಮಕ್ಕಳ. ಆ್ಯಂಡ್ ಹೇಳ್ತಾ ಇದ್ದೀನಿ, ಪಕ್ಕಾ ಹೇಳ್ತಾ ಇದ್ದೀನಿ, MCQ ಸೆಷನ್ಸ್ ಪಕ್ಕಾ ಹೊಡಿತೀರಿ, ನೋ ಡೌಟ್ ಇಟ್. ಓಕೆ, ಫೈನ್. ಓಕೆ ಮಕ್ಕಳ, ಸೊ ಈಗ ನೋಡಿ ಇದರಲ್ಲಿ ಮಕ್ಕಳ ನಿಮಗೆ ಓಕೆ 4, 5 ಮಾರ್ಕ್ಸ್ 4, 5 ಆ್ಯಂಡ್ 6 ಮಾರ್ಕ್ಸಲ್ಲಿ ಎಕ್ಸ್ಪೆಷಲಿ ಮಕ್ಕಳ 4 ಮಾರ್ಕ್ಸ್ ಮತ್ತೆ ಓಕೆ. ಸೊ 4 ಮಾರ್ಕ್ಸ್ ಫಸ್ಟ್ ಬರೋದೇ ನಾನು 4 ಮಾರ್ಕ್ಸ್ ಮಕ್ಕಳ. ಸೊ 4 ಮಾರ್ಕ್ಸಲ್ಲಿ ನಿಮಗೆ ಆ್ಯಕ್ಚುಲಿ ಬಂದಿರೋದು ಕಂಟಿನ್ಯೂಟಿ ಒಂದು. ಸೊ ಕಂಟಿನ್ಯೂಟಿ ಒಂದಿದೆ ಮಕ್ಕಳ, ಕಂಟಿನ್ಯೂಟಿಯಲ್ಲಿದೆ ಒಂದು. ಓಕೆ, ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ಮಕ್ಕಳ ಅಂತಂದರೆ ಡಿಟರ್ಮಿನೆಂಟ್ಸಿಂದ ಒಂದು ಕ್ವಶನ್ ಬರುತ್ತೆ. ಸೊ ಇದರಲ್ಲಿ ಯಾವುದನ್ನು ಓದಿದ್ರು ಫೈನ್ ಕೊಡ್ರು. ಸೊ ಯಾವುದನ್ನು ಜಾಸ್ತಿ ಪ್ರಿಫರೆನ್ಸ್ ಮಾಡ್ತೀರಿ ನೀವು? ಸೊ ಯಾವುದನ್ನು ಪ್ರಿಫರೆನ್ಸ್ ಮಾಡ್ತೀರಿ ಮಕ್ಕಳ? ಎಸ್, ಯಾವುದನ್ನು ಪ್ರಿಫರೆನ್ಸ್ ಮಾಡ್ತೀರಿ ಇದರಲ್ಲಿ? ಹೇಳಿ ಮಕ್ಕಳ, ಯಾವುದನ್ನ ಪ್ರಿಫರೆನ್ಸ್ ಮಾಡ್ತೀರಿ? ಸರ್ ಡಿಟರ್ಮಿನೆಂಟ್ಸಲ್ಲಿ 4 ಕ್ವಶನ್ ನನಗೆ ಸಿಗ್ತಿಲ್ಲ ಪ್ಲೀಸ್. ಓಕೆ ಓಕೆ ಫೈನ್. ಸೊ ಡಿಟರ್ಮಿನೆಂಟ್ಸ್ ಫಸ್ಟ್ ಬೇಕಾದ್ರೆ ಮಾಡೋಣ ಮಕ್ಕಳ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಡಿಟರ್ಮಿನೆಂಟ್ ಫಸ್ಟ್. ಓಕೆ, ಡಿಟರ್ಮಿನೆಂಟೇ ಫಸ್ಟ್ ಮಾಡೋಣ ಮಕ್ಕಳ. ಅದಾದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನಾನು. ಎಸ್, ಲೆಟ್ ಮೀ ಸ್ಟಾರ್ಟ್ ವಿತ್ ಡಿಟರ್ಮಿನೆಂಟ್ ಫಸ್ಟ್. ಓಕೆ, ಸೊ ಡಿಟರ್ಮಿನೆಂಟ್ ಕ್ವಶನ್ಸಿಂದ ಬರೋಣ ಮಕ್ಕಳ. ಸೊ ಡಿಟರ್ಮಿನೆಂಟ್ಸಲ್ಲಿ ನೋಡಿ, ಈ ಕ್ವಶನ್ ಜಾಸ್ತಿ ಪ್ರಯಾರಿಟಿ ಕೊಡ್ತಾರ್ಕೊಂಡ್ರು. ಓಕೆ, ಸೊ ದಿಸ್ ಕ್ವಶನ್ ಇಸ್ ಗಿವನ್ ಮೋರ್ ಪ್ರಯಾರಿಟಿ. ಓಕೆ, ಸೊ ಈ ರೀತಿ ಕ್ವಶನ್ ಏನಿದೆ, ಈ ರೀತಿ ಈ ಕ್ವಶನ್ ಏನಿದೆ ಮಕ್ಕಳ, ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಿಮಿಲರ್ ಆಗಿ ಇನ್ನೊಂದು ಕ್ವಶನ್ ಇದೆ ಮಕ್ಕಳ. ಐ ಆಮ್ ಜಸ್ಟ್ ಸರ್ಚಿಂಗ್ ಇಟ್. ಇಲ್ಲ ಅಂತಂದರೆ ಬರೋದು ತೋರಿಸ್ತೀನಿ ನಾನು. ಈ ಕ್ವಶನ್ ಸಿಕ್ಕಾಬಡೆ ಇಂಪಾರ್ಟೆಂಟ್. ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಇನ್ನೊಂದು ಕ್ವಶನ್ ಬರುತ್ತೆ, ಅದನ್ನು ಕೂಡ ನಾನು ಬರೆದು ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಕಂಟಿನ್ಯೂಟಿ ಕೂಡ ಮಾಡೋರಂತೆ. ಎಸ್ ಸಹನಾ, ಈಗ ತಾನೇ ಬಿಗಿನಿಂಗಲ್ಲಿ ಹೇಳಿದ್ದೀನಿ ಕಂದ, ನಾನೊಂದು ಜುಗಲ್ಬಂದಿ ಸೆಷನ್ ಮಾಡಿದ್ದೀವಿ. ನಾನು ಓಂಕಾರ್ ಸರ್ ಮತ್ತು ಸಂತೋಷ್ ಸರ್ ಒಂದು ಸೆಷನ್ ಮಾಡಿದ್ದೀವಿ. ಅದನ್ನು ಹೋಗಿ ಓದ್ಕೊಳ್ಳಿ. ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ನಾನು ಮಾಡಿದ್ದೀನಿ. ಓಂಕಾರ್ ಸರ್ 2 ಮಾರ್ಕ್ಸ್ ಸೆಷನ್ಸ್ ಮಾಡಿದ್ದಾರೆ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಸ್ಟೂಡೆಂಟ್ಸ್? ನಾನು ಏನು ಹೇಳ್ತಾ ಇದ್ದೀನಿ ಕ್ಲಾರಿಟಿ ಸಿಗ್ತಾ ಇದೆಯಾ? ಓಕೆ, ಪ್ಲೀಸ್ ಹೋಗಿ ನೋಡಿ. ಓಕೆ, ಸೊ ಫೈನ್. ಮಾಡಲ್ ಕ್ವಶನ್ ಪೇಪರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬರ್ಬೋದು ಕಂದ, ಬರ್ಬೋದು, ಬರ್ದೇನೂ ಇರ್ಬೋದು, ಬಟ್ ಇದನ್ನು ಓದ್ಕೋಕಂದ ಚೆನ್ನಾಗಿ. ಓಕೆ ಫೈನ್. ಇಲ್ಲಿಗೆ ಬರೋಣ ಮಕ್ಕಳ. ಈ ರೀತಿ ಕ್ವಶನ್ಸ್ಗಳನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ 4 ಮಾರ್ಕ್ಸ್ ಸ್ಟೂಡೆಂಟ್ಸ್. ಈ ರೀತಿ ಕ್ವಶನ್ಸ್ಗಳನ್ನ ಮಕ್ಕಳ 4 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಏನು ಮಾಡಬೇಕಂದ್ರೆ ಮಕ್ಕಳ ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಮಕ್ಕಳ ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಎ ಸ್ಕ್ವೇರ್ ಏನು ಬರುತ್ತೆ ಮಕ್ಕಳ? ಎ ಸ್ಕ್ವೇರ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ಇಂಟು ಎ. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 3, 1, -1, 2 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಯರ್ ವಿ ಗೆಟ್ 3, 1, -1, 2. ಓಕೆ, ಸೊ ವಾಟ್ ವಿ ಗೆಟ್? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಐ ಹೋಪ್ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೇಳಿದ್ರೆ ಆಗೋದಿಲ್ಲ. 3 - 1 ಇಸ್ ನಥಿಂಗ್ ಬಟ್ 8. ಓಕೆ, ಸೊ 3 + 2 ಇಸ್ ನಥಿಂಗ್ ಬಟ್ 5 ಆ್ಯಂಡ್ ದೆನ್ -3 -2 is nothing but -5 and then students it is -1 + 4 is nothing but 3. Okay, so this is your a square. ಹೌದಲ್ಲ ಮಕ್ಕಳ? ಸೊ consider students LHS. ಸೊ consider LHS. ಸೊ LHS ಏನು ಬರುತ್ತೆ ಮಕ್ಕಳ ಇದರಲ್ಲಿ? ದಟ್ ಈಸ್ a square. ಸೊ a square -5 into a, ಓಕೆ, ಪ್ಲಸ್ 7i. ಮಕ್ಕಳ ಬರೀ LHS ಮಾತ್ರ ಕನ್ಸಿಡರೇಷನ್ ತೊಗೋಬೇಕು. ಸೊ ಯು ನೀಡ್ ಟು ಜಸ್ಟ್ ಕನ್ಸಿಡರ್ LHS ಹಿಯರ್. ಅರ್ಥ ಆಗ್ತಿದೆಯಾ? ಸೊ LHS = RHS ನಾನು ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಮಕ್ಕಳ? LHS = RHSನ ನಾನು ಪ್ರೂವ್ ಮಾಡಬೇಕು. ಓಕೆ, ಸೊ a square -5a + 7i. ಸೊ ಏನಾಗುತ್ತೆ ಇದು? ಓಕೆ, ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಸೊ ವಿ ಗೆಟ್ ಹಿಯರ್ ಇಟ್ ಇಸ್ 8, 5. ಓಕೆ, 8, 5. ಸೊ ದಿಸ್ ಇಸ್ 8, 5 -5, 3 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ -5 into a. ಸೊ 5 into a. ವಾಟ್ ಇಸ್ 5 into a ಸ್ಟೂಡೆಂಟ್ಸ್? ಇಟ್ ಇಸ್ 3, 1, -1, 2. ಓಕೆ, 3, 1, -1, 2 + 7 into i. ಸೊ ಇಟ್ ಇಸ್ ನಥಿಂಗ್ ಬಟ್ 1, 0, 0, 1. ಓಕೆ, 0, 1. ಸೊ ವಾಟ್ ಇಸ್ ದಿಸ್? ಇದೇನು ಬರುತ್ತೆ ಮಕ್ಕಳ? ಸೊ ವಿ ಗಾಟ್ ಹಿಯರ್ ಸ್ಟೂಡೆಂಟ್ಸ್ 8. ಓಕೆ, -15 + 7. ಓಕೆ, ಸೊ 5 -5 + 0. ಓಕೆ, ಸೊ -5 + 5. ಓಕೆ, ಸೊ +0. ಸೊ ನೆಕ್ಸ್ಟ್ ಏನು ಬರುತ್ತೆ? 3 -10. ಓಕೆ, +7. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ 3 -10
ಪ್ಲಸ್ 7. ಓಕೆ, ಸೊ ಏನು ಬರುತ್ತೆ ಮಕ್ಕಳ ಟೋಟಲ್ ಆಗಿ? ವಾಟ್ ಡು ವಿ ಗೆಟ್ ಹಿಯರ್? ಸೊ ವಿ ಗೆಟ್ ಹಿಯರ್ ಇಲ್ಲೇನು ಬರುತ್ತೆ? ಸೊ 8 + 7 15. ಸೊ 0 ಬರುತ್ತೆ ಇದು. ಸೊ ದಿಸ್ ಈಸ್ ಆಲ್ಸೋ 0 ಆ್ಯಂಡ್ ಇಯರ್ ಇಟ್ ಈಸ್ 0 ಆ್ಯಂಡ್ ಇಯರ್ ಆಲ್ಸೋ ಇಟ್ ಈಸ್ 0. ಸೊ ಫೈನಲಿ ಮಕ್ಕಳ ಮತ್ತೆ ಏನು ಬರೀತೀರಾ ಇದರಲ್ಲಿ? 0 ಅಂತ ಬರೀತೀರಾ. ಫೈನಲಿ 0 ಅಂತ ಬರೆದು ಕಡೆಯಲ್ಲಿ ಏನಂತ ಬರೀತೀರಿ ಮಕ್ಕಳ? ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. which is equal to RHS. ಈ ರೀತಿನೇ ಬರಿಬೇಕು. This is how you need to write. Therefore LHS equal to RHS. Therefore students LHS equal to RHS. Next page ಅಲ್ಲಿ ಬರೆಯೋಣ. Therefore students, therefore LHS equal to RHS. This implies a square. Okay, this implies a square minus 5a plus 7i equals to 0. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? a square minus 5a plus 7i equals to 0. ಸೊ ಈಗ ಏನು ಮಾಡಬೇಕು ಮಕ್ಕಳ ಇದರಲ್ಲಿ? ಕನ್ಸಿಡರ್. ಸೊ ಕನ್ಸಿಡರ್ ವಾಟ್? ಸೊ ಯಾಕಂದರೆ ಫಸ್ಟ್ ಈ ಕೆಲಸ ಮಾಡಾಯ್ತಲ್ಲ, ಈ ಕೆಲಸ ಮಾಡಿದ್ಮೇಲೆ ಮಕ್ಕಳ ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು ನಾನು. ಈ ಕೆಲಸ ಮಾಡಿದ್ಮೇಲೆ ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಕನ್ಸಿಡರ್ ಸ್ಟೂಡೆಂಟ್ಸ್ ಇಯರ್ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i. ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ಸ್ ಟು 0. ಅರ್ಥ ಆಗಿದೆ ಎಲ್ಲರಿಗೂ? ಎಸ್ ಹೇಳ್ಕೊಡ್ತೀನಿ ಕಂದ. ಅನೂಪ್ ಐ ವಿಲ್ ಟೀಚ್ ಇಟ್ ಕಣೋ. ಐ ವಿಲ್ ಟೀಚ್ ಇಟ್, ಡೋಂಟ್ ವರಿ, ಎಲ್ಲನೂ ಹೇಳ್ಕೊಡ್ತೀನಿ. ಒಂದು ನಿಮಿಷ ತಾಳ್ಮೆಯಿಂದ ಇರ್ಕಂದ. ಓಕೆ, ಸೊ ಪೇಪರ್ ಪ್ರೆಸೆಂಟೇಷನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕಂದ, ಹೋಗಿ ಚೆಕ್ ಮಾಡಿ. ನೀವು ಕೇಳ್ತಿರೋದೆಲ್ಲನೂ ಮಾಡಾಗಿದೆ ಮಕ್ಕಳ, ಹೋಗಿ ಚೆಕ್ ಮಾಡಿ. ಓಕೆ, ಸೊ ಇಲ್ಲೇನಾಗುತ್ತೆ? ಸೊ ಇಲ್ಲಿ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರ್ಬೇಕು ಕಣ್ರೋ. ಸೊ ಪ್ರೀ ಮಲ್ಟಿಪ್ಲೈ, ಸೊ ಇದು ಬರಿಬೇಕು. ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ವಿ ಗೆಟ್ ಇಯರ್ ಎ ಇನ್ವರ್ಸ್ ಇಂಟು ಎ. ಓಕೆ, ಎ ಇನ್ವರ್ಸ್ ಇಂಟು ಎ ಆ್ಯಂಡ್ ದೆನ್ ಎ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? I hope this is clear. A inverse into A into I. Okay, so or I can write like this. A inverse into A, okay, into A. So minus 5 into A inverse into A. Okay, so plus then barutte makla 7 into A inverse into I. I hope this is clear. Equals to what? 0. So therefore we get here students I, okay, into A. So minus 5 into I, okay, plus 7 into A inverse equals to 0. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಬಟ್ ನನಗೇನು ಬೇಕಾಗಿರೋದು ಮಕ್ಕಳ? ನನಗೆ ಬೇಕಾಗಿರೋದು ಎ ಇನ್ವರ್ಸ್ ಬೇಕಾಗಿರೋದು, ಹೌದಲ್ಲ? ಸೊ ನನಗೇನು ಬೇಕಾಗಿರೋದು? ಎ ಇನ್ವರ್ಸ್. ದೇರ್ಫೋರ್ 7 into A inverse equals to, it is 5i. Okay, so minus A. Okay, minus A, because I into A is nothing but, because students we know that I into A. Okay, ಬೇಕಾದ್ರೆ ಒಂದು ಸ್ಟೆಪ್ ಜಾಸ್ತಿನೇ ಬರೆಯೋಣ. ಓಕೆ, ಸೊ ಒಂದು ಸ್ಟೆಪ್ ಜಾಸ್ತಿನೇ ಬರೆಯೋಣ ಮಕ್ಕಳ. ಇಟ್ ಇಸ್ ನಥಿಂಗ್ ಬಟ್, ಸೊ ದಿಸ್ ಈಸ್ ನಥಿಂಗ್ ಬಟ್, ಒಂದು ನಿಮಿಷ, ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಸ್ಟೂಡೆಂಟ್ಸ್ I into A. So therefore A inverse equals to students 1/7 into 5i minus A. ಅರ್ಥ ಆಗಿದೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಇಷ್ಟು ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಓಕೆ, ಸೊ ಈಗ ನೋಡಿ ಏನು ಮಾಡಬೇಕು? ದೇರ್ಫೋರ್ ಸ್ಟೂಡೆಂಟ್ಸ್ ಇಷ್ಟಕ್ಕೆ ಮುಗ್ದಿಲ್ಲ ಮಕ್ಕಳ, ಇಷ್ಟಕ್ಕೆ ಮುಗ್ದಿಲ್ಲ. ದೇರ್ಫೋರ್ A inverse equals to it is 1/7. Okay, so 1/7 into 5 into 1 0 0 1. Okay, minus students A. Okay, 1/7 minus A. So what is A students? A ಏನಿದೆ ಮಕ್ಕಳ? What is A here? A is nothing but 3 1 minus 1 2. So it is 3 1 minus 1 and 2. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದಕ್ಕೇನು ಬರುತ್ತೆ ಮಕ್ಕಳ? ವಾಟ್ ವಿ ಗೆಟ್? ಸೊ ವಿ ಗೆಟ್ ಹಿಯರ್ A inverse equals to 1/7 into students it is 5. Okay, so 5 minus 3. Okay, so 0 minus 1 and then students 0 minus of minus 1, that is 0 plus 1, that is 5 minus 2 here. Okay, so A inverse equals to 1/7 into, it is 2 minus 1 1 and then 3. I hope this is clear. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಅರ್ಥ ಆಗಿದೆ ಎಲ್ಲರಿಗೂ? ಸೊ ಈ ರೀತಿ ಕ್ವಶನ್ ಮಕ್ಕಳ ಪಕ್ಕಾ ಬರುತ್ತೆ. ಎಸ್, ಎಸ್ ಡ್ರೀಮಿ ಬಾಯ್, ಓದ್ಕೋಕಂದ ಅಷ್ಟು ಓದ್ಕೋ ಸಾಕು. ಸೊ ನೀನು ಬಿಗಿನಿಂಗಿಂದ ನೋಡಿಲ್ಲ ಅನ್ಸುತ್ತೆ, ನಾನು ಏನು ಮಾಡಿದ್ದೀನಿ ಅದನ್ನು ಹೇಳಿಲ್ಲ ಅಂತ ಅನ್ಸುತ್ತೆ. ಆಲ್ರೆಡಿ MCQs ಎಲ್ಲ ಮಾಡಿಸಿದ್ದೀನಿ ಕಂಡ ಶಾಲಿನಿ, ಆಲ್ರೆಡಿ MCQs ಎಲ್ಲ ಮಾಡಿಸಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಸೊ ಇನ್ವರ್ಸ್ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ಇಲ್ಲಿ ನೋಡಿ, ನಮಗೆ ಒಂದು ಕೆಲವು ರೂಲ್ಸ್ ಗೊತ್ತಿರಬೇಕು, ಕೆಲವು ವಿಷಯಗಳು ಗೊತ್ತಿರಬೇಕು ಮಕ್ಕಳ. ಇದನ್ನು ತಿಳ್ಕೊಳ್ಳಿ. A inverse A into A is nothing but I ಸ್ಟೂಡೆಂಟ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ಸೊ ರಿಮೆಂಬರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. A inverse into A is nothing but I. ಓಕೆ, ಅಷ್ಟೇ ಅಲ್ಲ ಮಕ್ಕಳ. ಸೊ ಅಷ್ಟೇ ಅಲ್ಲ, A into I ಈಕ್ವಲ್ಸ್ ಟು A ಆರ್ I into A is also equal to A. ಇದೆಲ್ಲ ಬೇಸಿಕ್ಸ್ಗಳು ತಿಳ್ಕೊಂಡಿರ್ಬೇಕು. ದೀಸ್ ಬೇಸಿಕ್ಸ್ ಶುಡ್ ಬಿ ನೋನ್. ಓಕೆ, ಸೊ ಅದಕ್ಕೆ ಏನಾಗಿದೆ ಇದರಲ್ಲಿ ನೋಡಿ A ಸ್ಕ್ವೇರ್.
ಸೊ ಇಲ್ಲೇನಾಗಿದೆ, ಏನು ಕೊಟ್ಟಿದ್ದಾರೆ, ಎ ಸ್ಕ್ವೇರ್ ಮೈನಸ್ 5a ಓಕೆ ಪ್ಲಸ್ 7i ಈಕ್ವಲ್ಸ್ ಟು 0 ಏನಿದೆ ಇದರಲ್ಲಿ ನೋಡಿ ಎ ಸ್ಕ್ವೇರ್ ಏನಂತ ಬರೀತೀನಿ, ಎ ಇಂಟು ಎ ಮೈನಸ್ 5a ಪ್ಲಸ್ 7i ಈಕ್ವಲ್ಸ್ ಟು 0 ಹೌದಲ್ಲ. ಸೊ ಇಲ್ಲೇನು ಮಾಡ್ತೀನಿ ನಾನು, ಪ್ರೀ ಮಲ್ಟಿಪ್ಲೈ ಅಂದರೆ ಮುಂಚೆ, ಸೊ ಪ್ರೀ ಮಲ್ಟಿಪ್ಲೈ. ಸೊ ನಾನೇನು ಮಾಡ್ತಾ ಇದ್ದೀನಿ, ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಏನು ಮಾಡಬೇಕು ನಾನು, ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಪ್ರೀ ಮಲ್ಟಿಪ್ಲೈ. ಸೊ ಪ್ರೀ ಮಲ್ಟಿಪ್ಲೈ ಅಂದರೆ ಏನಾಗುತ್ತೆ, ಇದ್ರ ಜೊತೆಗೆ ಸೊ ಎ ಇನ್ವರ್ಸ್ ಇಂಟು ಎ, ಅರ್ಥ ಆಗ್ತಿದೆಯಾ, ಪ್ರೀ ಮಲ್ಟಿಪ್ಲೈ, ಪ್ರೀ ಅಂದ್ರೇನು ಮುಂಚೆ ಅಂತ, ಹೌದಲ್ಲ. ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ಎ ಹಂಗೆ ಉಳ್ಕೊಳ್ತು, ಇಲ್ಲಿ ಇಲ್ಲಿ ಎ ಏನಿತ್ತು ಅದನ್ನು ಹಂಗೆ ಬರ್ಕೊಂಡೆ, ಅರ್ಥ ಆಗ್ತಿದೆಯಾ. ಸೊ ಇಲ್ಲಿರೋ ಎ ಜೊತೆಗೆ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡ್ಕೊಂಡೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಇದರಲ್ಲಿ 5, ಸೊ ಓಕೆ ಮೈನಸ್ 5 ಓಕೆ ಮೈನಸ್ 5 ಇಂಟು ಎ ಇನ್ವರ್ಸ್ ಇಂಟು ಎ, ಅರ್ಥ ಆಗ್ತಿದೆಯಾ ಮತ್ತೆ. ಓಕೆ ಮೈನಸ್ 5 ಈ ಎ ಜೊತೆಗೆ ಏನು ಮಾಡ್ಕೊಂಡೆ, ಎ ಇನ್ವರ್ಸ್ ಇಂಟು ಎ ಪ್ಲಸ್ ಇದೇ ರೀತಿ ಏನು ಮಾಡ್ಕೊಂಡೆ 7 ಇಂಟು ಎ ಇನ್ವರ್ಸ್ ಇಂಟು ಐ. ಓಕೆ 7 ಇಂಟು ಎ ಇನ್ವರ್ಸ್ ಇಂಟು ಐ, ಅದೆಲ್ಲ ಕಂದ ಮಾಡಿರೋದು ನೀನು ಇದರಲ್ಲಿ, ಅರ್ಥ ಆಗ್ತಿದೆಯಾ ಎಲ್ಲರಿಗೂ. ಓಕೆ ಸೊ ಈಗ ಏನು ಬಂತು ನನಗೆ ಇದರಲ್ಲಿ, ವಾಟ್ ಡು ಐ ಗೆಟ್, ಸೊ ಈಕ್ವಲ್ಸ್ ಟು 0. ಸೊ ಇಲ್ಲಿ ನೋಡಿ ಎ ಇನ್ವರ್ಸ್ ಇಂಟು ಎ ಅಂದ್ರೇನು, ಐ ಇಂಟು ಎ ಮೈನಸ್ 5, ವಾಟ್ ಈಸ್ ದಿಸ್, ಎ ಇನ್ವರ್ಸ್ ಇಂಟು, ಒಂದು ನಿಮಿಷ ಮಕ್ಕಳ, ಓಕೆ ಸೊ ವಾಟ್ ಈಸ್ ದಿಸ್ ಈಸ್ ನಥಿಂಗ್ ಬಟ್ ಐ, ಹೌದಲ್ಲ ರೈಟ್, ಪ್ಲಸ್ ಇದೇನು ಬರುತ್ತೆ 7 ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು 0. ಬಟ್ ನನಗೆ ಬೇಕಾಗಿರೋದೇನು ಎ ಇನ್ವರ್ಸ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ 7 ಇಂಟು ಎ ಇನ್ವರ್ಸ್ ಹಂಗೆ ಇಟ್ಕೊಳ್ತೀನಿ. ಸೊ ಮೈನಸ್ 5 ಈ ಕಡೆ ಕಳಿಸಿದ್ರೆ ಏನು ಬರುತ್ತೆ, ಪ್ಲಸ್ 5i ಮೈನಸ್ ಏನು ಬರುತ್ತೆ ಕಂದ, ಮೈನಸ್ ಎ ಇಂಟು ಐ ಬರುತ್ತೆ, ಆರ್ ಐ ಇಂಟು ಎ, ಅರ್ಥ ಆಗ್ತಿದೆಯಾ. ಸೊ ದೇ ಫೋರ್ ಎ ಇನ್ವರ್ಸ್ ಈಕ್ವಲ್ಸ್ ಟು 1/7 ಇಂಟು 5i ಮೈನಸ್ ಎ. I hope this is clear. So this is the right answer. I hope this is clear. ಅರ್ಥ ಆಗ್ತಿದೆಯಾ ಮಕ್ಕಳ, ನೆನ್ನೆ ಕೊಟ್ಟಿದ್ದೀನಿ ಅದನ್ನ ನೋಡ್ಕಂದ ಶ್ರೈ ಅದನ್ನ ನೆನ್ನೆ ಕೊಟ್ಟಿದ್ದೀನಿ ನೋಡು, ಅದೊಂದು ಸೆಷನ್ ನೋಡ್ಕಂದ, ಅದ್ರಲ್ಲಿ ಕ್ಲಾರಿಟಿ ಸಿಗುತ್ತೆ ನಿನಗೆ. ಎಸ್ ಅನೂಪ್ ಕುಮಾರ್ ಹೇಳ್ಕೊಟ್ಟೆ ಕಂದ, ಒಂದು ನಿಮಿಷ ಕಂದ ಹೇಳ್ಕೊಟ್ಟೆ, ನಾ ಕ್ವಶನ್ ಮಾಡ್ಕೊಡ್ತೀನಿ ತಾಡೋ ಒಂದು ನಿಮಿಷ. ಅನೂಪ್ ಕುಮಾರ್ ಒಂದು ನಿಮಿಷ ಕಂದ ಮಾಡ್ಕೊಡ್ತೀನಿ, ಆ ಥರ ಮಾಡಬೇಡ, ಒಂದು ನಿಮಿಷ ತಾಡು. ಸೊ ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಲ್ಲ, ಇಷ್ಟು ಮಾಡಿದ್ರಲ್ಲ, ಇಷ್ಟೆಲ್ಲ ಮಾಡ್ಬೇಕು, ಇಲ್ಲೆಲ್ಲ ಇದೆ ನೋಡು, ಇದೆಲ್ಲನೂ ಮಾಡ್ಬೇಕು, ಇದನ್ನು ಮಾಡಿ ಕಡೆಯಲ್ಲಿ ಇದನ್ನು ಕೂಡ ಮಾಡ್ಬೇಕು ನೀನು, ಅರ್ಥ ಆಗ್ತಿದ್ಯಾ, ಆರ್ ಯು ಗೆಟಿಂಗ್ ಇಟ್. ಸೊ 2 3 minus 1 1, yes, and it is 6 plus 1 it is 7, yes, perfect. ಅರ್ಥ ಆಗಿದೆ ಮಕ್ಕಳ, ಇಷ್ಟನ್ನು ಕೂಡ ಮಾಡಬೇಕು. ಸೊ only then you will be getting complete 4 marks students, only then you will be getting complete 4 marks. ಸೊ ಎಷ್ಟು ಜನಕ್ಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಮಕ್ಕಳ ಕಷ್ಟ ಇದೆ ಇದರಲ್ಲಿ, ಎಷ್ಟು ಜನಕ್ಕೆ ಇಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಇದೆ, ಸೊ ಹೇಳಿ ಮಕ್ಕಳ, ಸೊ ಹೇಳಿ ಎಷ್ಟು ಜನಕ್ಕೆ ಇದರಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಇದೆ ಮಕ್ಕಳ, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಐ ವಿಲ್ ಟೀಚ್ ಯು ಅ ಈಸಿ ಮೆಥಡ್ ಟು ಫೈಂಡ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಕಷ್ಟ ಇದೆ ಮಕ್ಕಳ, ಐ ವಿಲ್ ಶೋ ಯು ಅ ಈಸಿ ಮೆಥಡ್ ಟು ಫೈಂಡ್ ಇಟ್. ಸೊ ನೀವೆಲ್ಲ ಈಸಿ ಟ್ರಿಕ್ ಗೊತ್ತಲ್ಲ ನಿಮ್ಗದು. ಸೊ ಈಸಿ ಟ್ರಿಕ್ ಇದೆ, ಅದು ಗೊತ್ತಲ್ಲ ನಿಮಗೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅದು. ನಾನೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಲ್ಲ ಅರ್ಲಿಯರ್ ಕ್ಲಾಸಸ್ಗಳಲ್ಲಿ, ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಅದು ಎಷ್ಟು ಜನಕ್ಕೆ ಗೊತ್ತಿದೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಮಕ್ಕಳ ಅದು. ಸೊ ಎಷ್ಟು ಜನಕ್ಕೆ ಗೊತ್ತಿದೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಆ ಟ್ರಿಕ್ ಅದು. ಅಡ್ಜಾಯಿಂಟ್ ಇಸ್ ನಾಟ್ ಟಫ್, ಅಡ್ಜಾಯಿಂಟ್ ಇಸ್ ಆ್ಯಕ್ಚುಲಿ ಈಸಿ. ಅದಕ್ಕೆ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ರೀತಿ ಇದೆ, ಹೇಳ್ತೀನಿ ಕೇಳಿ. ಸೊ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಕೊಟ್ಟರೆ ಮಕ್ಕಳ ಕೇಳಿಸ್ಕೊಳ್ಳಿ, ಇದರಲ್ಲಿ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಕೊಟ್ಟರು ಅಂತ ಅನ್ಕೊಳ್ಳಿ, ಇದಕ್ಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಈಗ ನೋಡಿ 2 3 1 ಓಕೆ 4 5 6 ಓಕೆ 0 0 -1 ಆ್ಯಂಡ್ ದೆನ್ -3 ಅಂತ ಅನ್ಕೊಳ್ಳಿ. ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಸೊ ಇದಕ್ಕೆ ನಾನು ಏನು ಮಾಡಬೇಕು, ಐ ನೀಡ್ ಟು ಫೈಂಡ್ ದ ಅಡ್ಜಾಯಿಂಟ್ ಫಾರ್ ದಿಸ್. ನೀವೇನು ಮಾಡ್ತೀರಿ ಮಕ್ಕಳ, ನೀವೆಲ್ಲ ಕೋಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಿ, ಮೈನರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತೀರಿ, ಮೈನರ್ಸ್ನ ಫೈಂಡ್ ಔಟ್ ಮಾಡಿ ಅದಾದಮೇಲೆ ಅದು ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀರಿ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಿ, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತೀರಿ, ಇದೆಲ್ಲ ಮಾಡಬೇಕು. ಅದೆಲ್ಲ ಮಾಡೋಕ್ಕೆ ಅವಶ್ಯಕತೆ ಖಂಡಿತ ಇಲ್ಲ ಮಕ್ಕಳ. ಸೊ ಏನು ಮಾಡ್ಬೋದು, ಐ ವಿಲ್ ಶೋ ಯು ಅ ಈಸಿ ಮೆಥಡ್. ನೋಡಿ ಮಕ್ಕಳ, ಎಕ್ಸಾಮಲ್ಲಿ ನಿಮಗೆ ಏನು ಸೊಲ್ಯೂಷನ್ ಫಾರ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಏನಿದೆ, ಇದಕ್ಕೆ ಮಕ್ಕಳ ನಿಮಗೆ ಏನು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ತೀರಾ, ಆ ಅಡ್ಜಾಯಿಂಟ್ಗೆ ನಿಮಗೆ ಯಾವ ಮೆಥಡ್ ಅಂತ ಕೇಳೋದಿಲ್ಲ, ಆ ಮ್ಯಾಟ್ರಿಕ್ಸ್ ಏನು ಬರೀತೀರಾ ಮಕ್ಕಳ ಅಷ್ಟಕ್ಕೆ 2 ಮಾರ್ಕ್ಸ್ ಇರೋದು. ಐ ರಿಪೀಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ಯಾವ ಮೆಥಡ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಯಾರೂ ಕೇಳೋದಿಲ್ಲ, ಕೇಳೋಂಗೂ ಇಲ್ಲ. ಅವ್ರು ಕೇಳಬೇಕಾಗಿರೋದೇನು, ನಿನ್ನ ಮ್ಯಾಟ್ರಿಕ್ಸಲ್ಲಿ 9 ಎಲಿಮೆಂಟ್ಸ್ ಕರೆಕ್ಟಾಗಿ ಬರೀತಿದ್ಯಾ, ಎಸ್ 9 ಎಲಿಮೆಂಟ್ಸ್ನ ಕರೆಕ್ಟಾಗಿ ಬರೀತಿದ್ರೆ ನೀನು ಖಂಡಿತ 2 ಮಾರ್ಕ್ಸ್ ಕೊಡಲೇಬೇಕು ಅವರು. ನಾನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೀತೀನಪ್ಪ, ನಾನು ಯಾಕೆ ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ ತೋರಿಸ್ಬೇಕಲ್ಲಿ, ತೋರಿಸೋ ಅವಶ್ಯಕತೆ ಖಂಡಿತ ಇಲ್ಲ. ನಿಮ್ಗೆ ಯಾರು ಆ ಥರ ಹೇಳಿದರೆ ಅವ್ರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಐ ಗ್ಯಾರಂಟಿ ಯು ಸ್ಟೂಡೆಂಟ್ಸ್,
ಎಲ್ಲೂ ಕೂಡ ಮೈನಸ್ ಮತ್ತು ಕೋಫ್ಯಾಕ್ಟರ್ಸ್ನ ಸಪ್ರೇಟಾಗಿ ಬರೋದು ತೋರಿಸ್ಬೇಕಂತ ರೂಲ್ಸ್ ಇಲ್ಲವೇ ಇಲ್ಲ. ಡೈರೆಕ್ಟಾಗಿ 9 ಎಲಿಮೆಂಟ್ಸ್ನ ಬರೆದು ನಾನು ಅಡ್ಜಾಯಿಂಟಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನು ಮಕ್ಕಳ? ನಾನು ಹೇಳೋದೇನಂತಂದರೆ ಒಂದು ಸಪ್ರೇಟ್ ಶೀಟ್ ಯೂಸ್ ಮಾಡ್ಕೊಳ್ಳಿ. ಒಂದು ಸಪ್ರೇಟ್ ಶೀಟ್ ಯೂಸ್ ಮಾಡಿಕೊಂಡು ಈ 9 ಎಲಿಮೆಂಟ್ಸ್ನ ಫಸ್ಟ್ ಬರ್ಕೊಳ್ಳಿ ಮಕ್ಕಳ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ಲಿಸನ್ ಟು ಮೀ. ಸೊ ಫಸ್ಟ್ ಏನು ಮಾಡ್ತೀರಿ ಮಕ್ಕಳ? ಈ 9 ಎಲಿಮೆಂಟ್ಸ್ನ ಫಸ್ಟ್ ಬರೀಬೇಕು. 2 3 1. ಓಕೆ, ಸೊ 4 5 6 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ 0 -1 -3. ಓಕೆ, ಸೊ ಇದಾದಮೇಲೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲಿಸನ್ ಟು ಮೀ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಕೇಳಿದ್ರೆ ನಾನು ನಿಜ ಹೇಳ್ಕೊಡಲ್ಲ ಸರ್. ಮತ್ತೆ ರಿಪೀಟ್ ಮಾಡಿ ಸರ್, ನೋ ವೇ, ಚಾನ್ಸೇ ಇಲ್ಲ. ಬೇರೆ ಪ್ರಾಬ್ಲಮ್ ಬೇಕಾದ್ರೆ ಮಾಡ್ತೀನಿ, ಇದನ್ನೇ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಸೊ ಇಲ್ಲೇನಿದೆ? ಸೊ ಈ ಎಲಿಮೆಂಟ್ಸ್ಗಳನ್ನ ಓಕೆ 2 3 1 4 5 6 0 -1 3 ಏನಿದೆ ಅದರಲ್ಲಿ ಎರಡೂ ರೋ ಅಲ್ಲಿ ಏನು ಎಲಿಮೆಂಟ್ಸ್ ಇದೆ ಮಕ್ಕಳ, ಅದನ್ನು ಫಸ್ಟ್ ಇಲ್ಲಿ ಬರ್ಕೊಳ್ತೀನಿ ನಾನು. 2 3 1 4 5 6. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನು ಎಲಿಮೆಂಟ್ಸ್ ಇದೆ ಮಕ್ಕಳ, ಈ ಎರಡು ರೋನ ಮತ್ತೆ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು? ಈ ಎರಡು ಕಾಲಮ್ ಏನಿದೆ ಮಕ್ಕಳ, ಈ ಎರಡು ಕಾಲಮ್ ಎಲಿಮೆಂಟ್ಸ್ಗಳನ್ನ ಮತ್ತೆ ಬರ್ಕೊಳ್ತಾ ಇದ್ದೀನಿ. 2 4 0 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ 2 4 ಆ್ಯಂಡ್ ದೆನ್ 3 5. ಓಕೆ, 3 5 -1 3 5. ಅರ್ಥ ಆಗ್ತಿದೆ ಎಲ್ಲರಿಗೂ? ಆರ್ ಯು ಗೆಟಿಂಗ್ ಇಟ್? ಫಸ್ಟ್ ಮಕ್ಕಳ 9 ಎಲಿಮೆಂಟ್ಸ್, ಇಲ್ಲಿ ಏನು 9 ಎಲಿಮೆಂಟ್ಸ್ ಇದೆ, 9 ಎಲಿಮೆಂಟ್ಸ್ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡಿದೆ? ಇಷ್ಟನ್ನು ಮಾತ್ರ ಏನು ಮಾಡಿದೆ ಮಕ್ಕಳ? ಈ 6 ಎಲಿಮೆಂಟ್ಸ್ನ ಮತ್ತೆ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡಿದೆ? ಈ 10 ಎಲಿಮೆಂಟ್ಸ್ನ ಇಲ್ಲಿ ಮತ್ತೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಇದರಲ್ಲಿ ನೋಡಿ, ನೆಕ್ಸ್ಟ್ ಏನು ಮಾಡ್ತೀನಿ ಮಕ್ಕಳ? ಇದರಲ್ಲಿ ಇದನ್ನು ಈ ಫಸ್ಟು ಕಾಲಮ್ ಮತ್ತು ಈ ಫಸ್ಟ್ ರೋ ಏನಿದೆ, ಈ ಫಸ್ಟ್ ಕಾಲಮ್ ಮತ್ತು ಫಸ್ಟ್ ರೋ ಏನಿದೆ ಮಕ್ಕಳ, ಇದನ್ನು ಜಸ್ಟ್ ಡಿಲೀಟ್ ಮಾಡಿಬಿಡಿ. ಓಕೆ, ಈ ಫಸ್ಟ್ ಕಾಲಮ್ ಮತ್ತು ಫಸ್ಟ್ ರೋ ಏನಿದೆ ಮಕ್ಕಳ, ಇದನ್ನು ಜಸ್ಟ್ ಡಿಲೀಟ್ ಮಾಡಿ. ಅಂದರೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯು ಡೋಂಟ್ ಯೂಸ್ ಇಟ್. ಇದನ್ನು ಯೂಸ್ ಮಾಡೋಕೆ ಹೋಗ್ಬೇಡಿ. ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳ್ತಿರೋದನ್ನ ಲಿಸನ್ ಟು ಮೀ ಕೇರ್ಫುಲಿ. ಸೊ ಅಡ್ಜಾಯಿಂಟ್ ಎ ಅಂತ ಬರ್ಕೊಂಡು, ಸೊ ಇಲ್ಲಿ ನೋಡಿ ಮಕ್ಕಳ, ಅಡ್ಜಾಯಿಂಟ್ ಆಫ್ ಎ ಅಂತ ಬರ್ಕೊಂಡು ಏನು ಮಾಡಬೇಕು ಗೊತ್ತಾ ಇದರಲ್ಲಿ? ವಾಟ್ ಯು ನೀಡ್ ಟು ಡೂ ನೋ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಫಸ್ಟ್ ಇಲ್ಲಿರೋ ಮತ್ತು ಇಲ್ಲಿರೋದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ ಡಿಟರ್ಮಿನೆಂಟ್ ಮಕ್ಕಳ? ಸೊ -15 + 6. -15 + 6 ಇಸ್ ನಥಿಂಗ್ ಬಟ್ ವಾಟ್? -15 + 6 ಇಸ್ ನಥಿಂಗ್ ಬಟ್ -9. ಹೌದಲ್ಲ? -15 + 6 ಇಸ್ ನಥಿಂಗ್ ಬಟ್ +9. -9 ಅಲ್ಲ? ಹಾಂ, -9. ಫೈನ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಮಕ್ಕಳ? ಇಲ್ಲಿ 0 + 12. 0 + 12 is 12. ಬಟ್ ನಾನು ನೋಡಿ ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ. ಕರೆಕ್ಟಾಗಿ ಕೇಳಿಸ್ಕೋಬೇಕು. ಲಿಸನ್ ಟು ಮೀ. ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ. ಬಟ್ ಬರ್ಕೊಳ್ತಿರೋದು ಹಿಂಗೆ ಮಕ್ಕಳ. ನಾನು ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಬಟ್ ಬರ್ಕೊಳ್ತಿರೋದು ಹಿಂಗೆ. ಸೊ ಏನು ಬರುತ್ತೆ ಅದರಲ್ಲಿ? ವಿ ವಿಲ್ ಗೆಟ್ ಇಯರ್ 12. ಓಕೆ, ವಿ ವಿಲ್ ಗೆಟ್ ಇಯರ್ 12. ನೆಕ್ಸ್ಟ್ ನೋಡಿ ಮಕ್ಕಳ, ಇದರಲ್ಲಿ -4. ಇಲ್ಲಿ ನೋಡಿ -4 -0. ಸೊ ಏನು ಬರುತ್ತೆ ಮಕ್ಕಳ? ವಿ ಗೆಟ್ ಇಯರ್ -4. ಅರ್ಥ ಆಗ್ತಿದ್ಯಾ? ಸೊ ಫೈಂಡ್ ಔಟ್ ಮಾಡ್ತಿರೋದು ಹಿಂಗೆ, ಬರ್ಕೊಳ್ತಿರೋದು ಮಾತ್ರ ಹಿಂಗೆ. ಸೊ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಓಕೆ, ಸೊ ಕಮಿಂಗ್ ಟು ದಿಸ್ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ. -1 + 9. ವಾಟ್ ಈಸ್ -1 + 9? ಇಟ್ ಈಸ್ 8. ಹೌದಲ್ಲ? ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? -6 -0. -6 -0 ಇಸ್ ನಥಿಂಗ್ ಬಟ್ -6. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? 0 + 2 ಇಸ್ ನಥಿಂಗ್ ಬಟ್ ಇಟ್ ಈಸ್ 2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ಲಾಸ್ಟ್ಲಿ ಮಕ್ಕಳ, ಲಾಸ್ಟಲ್ಲಿ ಬಂದರೆ ಓಕೆ, ಸೊ ರೆಡ್ ಕಲರ್ ತೊಗೊಳ್ಳ. ಯಾವ್ದು ತೊಗೊಳ್ಳಿ? ಇಂಕ್ ಇದರಲ್ಲಿ. ಓಕೆ, ಸೊ ನೋಡಿ ಇದರಲ್ಲಿ, ಸೊ ದಿಸ್ ಆ್ಯಂಡ್ ದಿಸ್. ಸೊ ರೆಡ್ ಕಲರ್ ತೊಗೊಂಬಿಡ್ಲಾ? ಎಸ್, ಬ್ಲೂ ಕಲರ್. ಓಕೆ, ಸೊ ಕಲರ್ ವಿಚ್ ಕಲರ್? ಓಕೆ, ರೆಡ್ ಕಲರ್. ಫೈನ್. ಸೊ 18 - 5. 18 - 5 ಇಸ್ ವಾಟ್ ಸ್ಟೂಡೆಂಟ್ಸ್? 13. ಹೌದಲ್ಲ ಮಕ್ಕಳ? ನೆಕ್ಸ್ಟ್ ನೋಡಿ ಇದರಲ್ಲಿ 4 - 12. 4 - 12 ಇಸ್ ವಾಟ್? ಇಟ್ ಇಸ್ -8. ಹೌದಲ್ಲ ಮಕ್ಕಳ? 4 - 12 it's nothing but -8. And then students 10 - 12 it's nothing but -2. I hope this is clear. This is the adjoint. ಅರ್ಥ ಆಗ್ತಿದೆಯಾ ಮಕ್ಕಳ? ಇದು ಕಷ್ಟ ಇದೆಯೇನ್ರೋ? Is this difficult students? ಇದು ಕಷ್ಟ ಇದೆಯಾ? ಇದನ್ನು ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಮುಗ್ದೋಯ್ತು. ಆರಾಮ್ಸೆ ಮಾಡ್ಬೋದು. ಯಾವ ಮೆಥಡ್ ಅಂತ ಯಾರೂ ಕೇಳೋಂಗಿಲ್ಲ. Nobody should ask you what method it is. Any question you want, students, you can do this. Okay, just do this method, students. It is very easy method. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಬೇಕಾದ್ರೆ ಅದನ್ನೊಂದು ಪ್ರಾಬ್ಲಮ್ ಕೊಡಿ ಮಕ್ಕಳ. ನಿಮಗೆ ನೋಡಿ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ ಒಂದು ಹೋಗ್ತೀನಿ ನೋಡಿ. 5 ಮಾರ್ಕ್ಸ್ ಕ್ವಶನ್ ಒಂದು ಹೋಗ್ತೀನಿ ನೋಡಿ ಮಕ್ಕಳ ಇದರಲ್ಲಿ. ಸೊ ಲೆಟ್ ಮಿ ಗೋ ಟು ಅ 5 ಮಾರ್ಕ್ಸ್ ಕ್ವಶನ್ ಹಿಯರ್. ಪ್ಲೀಸ್ ವಾಚ್ ಸ್ಟೂಡೆಂಟ್ಸ್. ನೋಡಿ ಮಕ್ಕಳ ಇದರಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಸೊ ಯಾವ ಕ್ವಶನ್ ತಗೊಳ್ಳಿ ಮಕ್ಕಳ ಇದರಲ್ಲಿ? ಯಾವ ಕ್ವಶನ್ ತಗೊಳ್ಳಿ ಹೇಳಿ? ಎನಿ ಕ್ವಶನ್ ಯು ವಾಂಟ್ ಐ ವಿಲ್ ಟೇಕ್ and I will find the adjoint of it or I will show the method, students. ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ ಮಕ್ಕಳ. ಹೇಳಿ ಮಕ್ಕಳ ಇದರಲ್ಲಿ. ಎಸ್, ಫೈನ್ ಕಂದ, ಫೈನ್ ಸೆನೋರಿಟಾ, ಫೈನ್. ಹೇಳಿ ಮಕ್ಕಳ, ಯಾವ ಪ್ರಾಬ್ಲಮ್ ಬೇಕು ಹೇಳಿ? ಎನಿ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ ಕೂಡ ಸಿಮಿಲರ್ ಆಗಿದೆ. ಎನಿ ಪ್ರಾಬ್ಲಮ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಮೂರನೇದಾ? ಓಕೆ, ಮೂರನೇದು ಬೇಕಾ? ಎರಡನೇದು ಬೇಕಾ? ಯಾವ್ದು ಬೇಕು? ವಿಚ್ ಒನ್ ಯು ವಾಂಟ್?
ಮೊದಲನೇದು ಬೇಕಾ? ವಿಚ್ ಒನ್ ಯು ವಾಂಟ್ ಸ್ಟೂಡೆಂಟ್ಸ್? ವಿಚ್ ಎವರ್ ಯು ವಾಂಟ್. ಸೊ ಫೋರ್ತ್ ಒನ್, ಥರ್ಡ್ ಒನ್ ಜಾಸ್ತಿ ಕೇಳ್ತಾ ಇದ್ದಾರೆ, ಮೂರನೇದೇ ಮಾಡೋಣ. ಸೊ ಥರ್ಡ್ ಒನ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಥರ್ಡ್ ಒನ್. ಐ ವಿಲ್ ಬಿ ಡೂಯಿಂಗ್ ದ ಥರ್ಡ್ ಒನ್ ಸ್ಟೂಡೆಂಟ್ಸ್. 2x + 3y + 3z. ಓಕೆ, ಸೊ ಏನು ಕ್ವಶನ್ ಇದೆ ಮಕ್ಕಳ? ಥರ್ಡ್ ಒನ್ ಇದರಲ್ಲಿ 2x + 3y. ಸೊ 2x + 3y, 2x + 3y + 3z + 3z = 5. ಓಕೆ, ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲಿ x - 2y + z, x - 2y + z = 4. x - 2y + z = -4. Equals to, it is -4. Equals to -4. Next ಏನಿದೆ ಮಕ್ಕಳ? 3x - y - 2z. 3x - 2y, 3x - y - 2z, 3x - y. Okay, so -2z equals to it is 3, equals to it is 3. ಸರಿ ಇದೆಲ್ಲ ಮಕ್ಕಳ? 2x 2 3 2 3 3 5 2 3 3 5 2 2 3 3 5. So 1 - 2 1 -4, 1 - 2 1 -4. Yes, 3 - 1 - 2 3, 3 - 1 - 2 3. Perfect. ಓಕೆ, ಸೊ ನೋಡಿ ಏನೇನು ಬರಿಬೇಕು ಇದರಲ್ಲಿ. ಈ ಪ್ರಾಬ್ಲಮ್ಸ್ಗೆ ಮಕ್ಕಳ ಮಾರ್ಕ್ಸ್ ಬರಬೇಕಂದ್ರೆ ಏನು ಮಾಡಬೇಕು? ಸೊ ಪ್ಲೀಸ್ ವಾಚ್ ಇಯರ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಇದೇ ಪ್ರಾಬ್ಲಮ್ಗೆ ಮಾರ್ಕ್ಸ್ ಬರಬೇಕಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಯು ನೀಡ್ ಟು ರೈಟ್ ದಟ್ ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್. ಸೊ ಇದನ್ನೆಲ್ಲ ಬರೀಲೇಬೇಕು ಮಕ್ಕಳ. ದ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್, okay, can be written in the form of, okay, can be written in the form of, what is that form students? Ax is equal to b. What is that form? Ax is equal to b. So first a ಏನು, x ಏನು ಮತ್ತೆ b ಏನು ಅಂತ ಹೇಳ್ಬೇಕು. where students, what is a here? A is nothing but the elements. So ಏನು ಎಲಿಮೆಂಟ್ಸ್ ಬರುತ್ತೆ ಮಕ್ಕಳ ಇದರಲ್ಲಿ? 2 3 3. Okay, so 2 3 3, then 1 - 2 1, 1 - 2 1, and then students 3 - 1 - 2. Okay, so and then x is nothing but xyz, and students coming to b. So b is what? B is nothing but 5 - 4 and then 3, 5 - 4 and then 3. I hope this is clear. 5 - 4 and then 3, 2 3 3, 1 - 2 1, 3 - 1 and then -2. So this is what we get. So ಇದಾದ್ಮೇಲೆ ಏನು ಬರುತ್ತೆ? ಓಕೆ, ಇದಾದ್ಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಮಕ್ಕಳ? ಡಿಟರ್ಮಿನೆಂಟ್ ಆಫ್ ಎ. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಸ್ಟೂಡೆಂಟ್ಸ್? ಡಿಟರ್ಮಿನೆಂಟ್ ಆಫ್ ಎ ಇಸ್ ನಥಿಂಗ್ ಬಟ್ 2 3 3. ಓಕೆ, ಸೊ ಇಟ್ ಇಸ್ 2 3 3, and then students it is 1 - 2 1. So it is 1 - 2 1, and then students we want here 3 - 1 - 2, 3 - 1 - 2. So what we get? Here we get 2 into, it is 4 + 1. So -3 into, it is -2 - 3. So +3 into, it is -1 + 6. Okay, so we got here it is 10. Okay, so -3 into -5, -3 into -5, it is nothing but 15. And then students here it is 5 into 3, it is 15. So what we get here? 40 not equal to 0. So ಇಲ್ಲೇನು ಬರುತ್ತೆ ಮಕ್ಕಳ? Therefore determinant of a is not equal to 0. This implies students a is non-singular. ಹೌದಲ್ಲ? a is non-singular. This implies students, ಏನಾಗುತ್ತೆ ಮಕ್ಕಳ? a inverse exist. ಏನಾಗುತ್ತೆ ಇದರಿಂದ? a inverse exist ಆಗುತ್ತೆ. Okay, so it is non-singular, therefore students a inverse exist. So a inverse exist ಆಗುತ್ತೆ. Okay, so ಇಷ್ಟು ಆದಮೇಲೆ ಈಗ ಏನು ಫೈಂಡ್ ಔಟ್ ಮಾಡಬೇಕು? ಸೊ ನಾವು ವಿ ನೀಡ್ ಟು ಫೈಂಡ್ ಸ್ಟೂಡೆಂಟ್ಸ್. ಇಷ್ಟು ಬರೆದ್ರೆ ಮಕ್ಕಳ, ಇಷ್ಟು ಬರೆದ್ರೆ ನಿಮಗೆ, ಓಕೆ, 1 + 2. ಓಕೆ, ಸೊ ಇಲ್ಲಿ ಎಷ್ಟು ಬರುತ್ತೆ ಮಕ್ಕಳ? ಸೊ 1, ಸೊ ಇಷ್ಟು 1 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಬರೆದ್ರೆ ಮಕ್ಕಳ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 1 ಮಾರ್ಕ್ಸ್. ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮಕ್ಕಳ? 1 ಮಾರ್ಕ್ಸ್ ಸಿಗುತ್ತೆ. ಸೊ ಬರೀಲೇಬೇಕು, ಇಷ್ಟನ್ನು ಬರೀಲೇಬೇಕು. ಈಗ ಏನು ಮಾಡ್ತೀರಿ? ಈಗ ಎರಡನೇದು ಮಕ್ಕಳ ಏನು? ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಸೊ ನೆಕ್ಸ್ಟ್ ಏನು ಮಕ್ಕಳ ಇದರಲ್ಲಿ? ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಏನಿದೆ ಮಕ್ಕಳ? ಸೊ ವಾಟ್ ಈಸ್ ಎ ಇಯರ್? ಎ ಈಸ್ ನಥಿಂಗ್ ಬಟ್, ಸೊ ಎ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಟ್ ಈಸ್ 2 3 3. ಓಕೆ, ಸೊ ಇಟ್ ಈಸ್ 2 3 3. ಹೌದಲ್ಲ? ನೆಕ್ಸ್ಟ್ ಏನಿದೆ? 1 - 2 1. ಸೊ 1 - 2 1, and then students it is 3 - 1 - 2, 3 - 1 - 2. ಸೊ ನಾನು ಆಗಲೇ ಹೇಳ್ದಂಗೆ ಮಕ್ಕಳು, ಏನು ಮಾಡ್ತೀರಿ? ಫಸ್ಟ್ ಈ 9 ಎಲಿಮೆಂಟ್ಸ್ಗಳನ್ನ ಬರ್ಕೋಬೇಕು. ಈ 9 ಎಲಿಮೆಂಟ್ಸ್ಗಳನ್ನ ಬರ್ಕೊಂಡ್ರೆ ಏನು ಸಿಗುತ್ತೆ ಮಕ್ಕಳ? 2 3 3. ಓಕೆ, 2 3 3, 1 - 2 1, 1 - 2 1, 3 - 1 - 2. ಓಕೆ, ಸೊ 2 3 3, 1 - 2 1 and 3 - 1 - 2. ಸೊ ಇದಾದ್ಮೇಲೆ ಮಕ್ಕಳ ಇಲ್ಲಿರೋ 2 ಎಲಿಮೆಂಟ್ಸ್ನ ಮತ್ತೆ ಬರ್ಕೊಳ್ತೀರಿ, 2 ರೋನ. 2 3 3. ಓಕೆ, ಸೊ 1 - 2 1. ಓಕೆ, and then students coming to this, ಇಲ್ಲಿ ಈ 2 ಕಾಲಮ್ನ ಬರ್ಕೋಬೇಕು. ಈ 2 ಕಾಲಮ್ನ ಬರ್ಕೊಂಡಾಗ ಏನು ಬರುತ್ತೆ? ವಿ ಗೆಟ್ ಹಿಯರ್ 2 1 3 2 1, and then students 3 - 2.
ಸೊ 3 minus 2 minus 1, 3 minus 2 minus 1, 3 2, 3 minus 2. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ 2 1 3 2 1. ಸೊ 2 3 3 1 minus 2 1, 3 minus 1 minus 2. ಸೊ 2 3 3 1 minus 2 1 and 2 1 3 2 1, 3 minus 2 minus 1, 3 minus 2. ಓಕೆ, ಸೊ ಆಗಲೇ ಹೇಳ್ದಂಗೆ ಮಕ್ಕಳ ಏನು ಮಾಡ್ತೀರಿ? ಯು ಜಸ್ಟ್ ನೆಗ್ಲೆಕ್ಟ್ ದಿಸ್. ಸೊ ಫಸ್ಟ್ ನೆಗ್ಲೆಕ್ಟ್ ಮಾಡೋಕೆ ಮಕ್ಕಳ ಇದನ್ನೆಲ್ಲಾನು ನೆಗ್ಲೆಕ್ಟ್ ಮಾಡಿ. ಯಾವುದು? ಈ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ನ ನೆಗ್ಲೆಕ್ಟ್ ಮಾಡಿ. ನಾವು ಯು ಸ್ಟಾರ್ಟ್ ರೈಟಿಂಗ್ ಅಡ್ಜಾಯಿಂಟ್ ಆಫ್ ಎ ಸ್ಟೂಡೆಂಟ್ಸ್. ಈಗ ಏನು ಮಾಡ್ತೀರಾ ಮಕ್ಕಳ? ಅಡ್ಜಾಯಿಂಟ್ ಆಫ್ ಎನ ಬರ್ಕೊಳಕ್ಕೆ ಶುರು ಮಾಡಿ. ಸೊ ಏನು ಬರುತ್ತೆ ಇದರಲ್ಲಿ? ಫಸ್ಟ್ ಇಲ್ಲಿಗೆ ಬರೋಣ. ಸೊ 4 plus 1, ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್? 5. ಸೊ ಆಗಲೇ ಹೇಳಿದ್ದೀನಿ ಮಕ್ಕಳ, ಫೈಂಡ್ ಔಟ್ ಮಾಡೋದು ಹಿಂಗೆ ಬರ್ಕೊಳ್ಳೋದು ಹಿಂಗೆ. ಓಕೆ, ಸೊ ಇಲ್ಲೇನು ಬರುತ್ತೆ? 3 plus 2 is nothing but again 5. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? -1. ಸೊ -1 plus 6, ಹೌದಲ್ಲ? -1 plus 6 is again it is 5. ಮುಗೀತಲ್ಲ ಫಸ್ಟ್ ರೋ? ಓಕೆ, ಸೊ ನೆಕ್ಸ್ಟ್ ಬರೋಣ ಇದರಲ್ಲಿ, ಇಲ್ಲಿಗೆ ಬರೋಣ. ಸೊ ಏನಿದೆ? -3. ಸೊ -3 plus 6, ಹೌದಲ್ಲ ಮಕ್ಕಳ? -3 plus 6, ವಾಟ್ ಈಸ್ -3 plus 6 ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ 3. ಓಕೆ, ಸೊ ಇಲ್ಲೇನು ಬರುತ್ತೆ ಮಕ್ಕಳ? -4 -9, ಹೌದಲ್ಲ? ಸೊ -4 -9 is nothing but -4 -9 is nothing but ಸ್ಟೂಡೆಂಟ್ಸ್ -13, and then ಸ್ಟೂಡೆಂಟ್ಸ್ 9 plus 2. ಸೊ 9 plus 2 is nothing but 11, ಹೌದಲ್ಲ? ರೈಟ್. ಆ್ಯಂಡ್ ಲಾಸ್ಟ್ಲಿ ಮಕ್ಕಳ, ಆ್ಯಂಡ್ ಲಾಸ್ಟಲ್ಲಿ ಬರೋಣ ಇದರಲ್ಲಿ. ಸೊ 3. ಓಕೆ, ಸೊ 3 plus 6, ಸೊ 3 plus 6 is 9, ಹೌದಲ್ಲ ಮಕ್ಕಳ? 3 plus 6 is 9. ದೆನ್ ಸ್ಟೂಡೆಂಟ್ಸ್ 3 minus 2, 3 minus 2 is nothing but 1, and here ಸ್ಟೂಡೆಂಟ್ಸ್ -4. ಓಕೆ, ಸೊ ಇಲ್ಲೇನು ಬರುತ್ತೆ ಮಕ್ಕಳ? -4 -3 is nothing but -7. ಕರೆಕ್ಟ್ ಆಗಿದೆಯನ್ರೋ? ಇದು ಕರೆಕ್ಟ್ ಆಗಿದೆಯಾ ಮಕ್ಕಳ? ಇದೆಲ್ಲರೂ ಕೂಡ ಅರ್ಥ ಆಗಿದೆಯಾ? Did everyone understood this? I hope this is clear ಸ್ಟೂಡೆಂಟ್ಸ್. ಎಲ್ರಿಗೂ ಕೂಡ ಅರ್ಥ ಆಗಿದೆಯಾ ಮಕ್ಕಳ? ಇದೆಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಇದೇ ತಾನೇ ನಿಮಗೂ ಕೂಡ ಇರೋದು. ಕ್ರಾಸ್ ಚೆಕ್ ಮಾಡ್ಕೊಂಡ್ರಾ? ಯಾವ್ದು ಕಂದ? ಅಪೇಕ್ಷಾ ಫಸ್ಟ್ ಸ್ಟೆಪ್ ರಾಂಗ್. ಏನು ರಾಂಗ್ ಆಗಿದೆ? ಕ್ರಾಸ್ ಚೆಕ್ ಮಾಡ್ಕೊಂಡ್ರಾ ಮಕ್ಕಳ? ನಿಮ್ಗೇನು ಅಡ್ಜಾಯಿಂಟ್ ಆಫ್ ಎ ಬಂದಿದೆ, ಅದೇ ಅಡ್ಜಾಯಿಂಟ್ ಆಫ್ ಎ ಇಲ್ಲಿದೆಯಾ? ಹೇಳಿ ಮಕ್ಕಳ, ಏನು ಅಡ್ಜಾಯಿಂಟ್ ಆಫ್ ಎ ಇದೆ ಅದೇ ಅಡ್ಜಾಯಿಂಟ್ ಆಫ್ ಎ ನಿಮಗೆ ಬಂದಿದೆಯಾ? ಕ್ರಾಸ್ ಚೆಕ್ ಮಾಡ್ಕೊಂಡ್ರಾ? ಡಿಡ್ ಯು ಆಲ್ ಕ್ರಾಸ್ ಚೆಕ್ ಫ್ರಮ್ ಯೋರ್ ನೋಟ್ಸ್ ಆ್ಯಂಡ್ ಇಯರ್? ಕೊಹ್ಲಿ ಸ್ವಲ್ಪ ತಾಡ್ಕಂದ, ನಾನು ಇನ್ನೂ ಫುಲ್ ಕಂಪ್ಲೀಟೇ ಮಾಡಿಲ್ಲ, ಯಾಕಷ್ಟು ಆ ಥರ ಮಾಡ್ತೀಯಾ? ಓಕೆ, ಇಷ್ಟು ಬರೆದ್ರೆ ಮಕ್ಕಳ 2 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಮಕ್ಕಳ? 2 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ 9 ಎಲಿಮೆಂಟ್ಸ್ ಪೂರ್ತಿ ಕರೆಕ್ಟ್ ಆಗಿರ್ಬೇಕು. -13 ಮತ್ತು -7 ಹೆಂಗೇನಾ? ಇಲ್ಲಿ ಬಂತಲ್ಲೋ. ಸೊ -13 ಅಂದರೆ ಇದು -4 -9. ವಾಟ್ ಈಸ್ -4 -9? -13. ಇದು -4 -3 is -7. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಓಕೆ, ಸೊ ಫೈನ್. ಓಕೆ, ಸೊ ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಮಕ್ಕಳ? ಎನಿ ಡೌಟ್ ಇಯರ್? ಯಾವುದಾದ್ರೂ ಎಲಿಮೆಂಟ್ಸ್ ತಪ್ಪಿದೆಯಾ ಇದರಲ್ಲಿ? ಕೊಹ್ಲಿ ಒಂದು ನಿಮಿಷ ತಡ್ಕೋಕಂದ, ಒಂದು ನಿಮಿಷ ವೆಯ್ಟ್ ಮಾಡ್ಕಂದ. ಮಕ್ಕಳ ಕ್ರಾಸ್ ಚೆಕ್ ಮಾಡಿದ್ದೀರಲ್ಲ? ಕ್ರಾಸ್ ಚೆಕ್ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ಎ ನಿಮ್ಮಲ್ಲಿ ಏನಿದೆ ಮತ್ತು ಇಲ್ಲಿ ಏನಿದೆ ಅಡ್ಜಾಯಿಂಟ್ ಆಫ್ ಎ ಪರ್ಫೆಕ್ಟ್ ಆಗಿದೆಯಾ? ಇಷ್ಟು ಹೇಳಿ ಮಕ್ಕಳ. ನೀರಜ್ ಎಲ್ಲಿ ಕಂದ 6 ಬರೋದು? ಎಲ್ಲಿ 6 ಬರುತ್ತೋ? ವೇರ್ ಯು ವಿಲ್ ಗೆಟ್ 6? ಎಲ್ಲಿ 6 ಬರುತ್ತೆ? ಓಕೆ, ಪರ್ಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲಿ ನೋಡಿ, ಟು ಫೈಂಡ್ ಸ್ಟೂಡೆಂಟ್ಸ್ ಎ ಇನ್ವರ್ಸ್. ಓಕೆ, ಸೊ ಟು ಫೈಂಡ್ ನೆಕ್ಸ್ಟ್ ಏನು ಮಕ್ಕಳ? ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಅಂದ್ರೆ ಏನು ಮಕ್ಕಳ? ವಾಟ್ ಈಸ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಓಕೆ, 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್? ದಿಸ್ ಈಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/40. Determinant of A ಅಂದ್ರೆ ಮಕ್ಕಳ 1/40, and then adjoint of A is what? It is 5 3 9. Okay, so 5 minus 13 1, and then students 5 11 minus 7. ಅರ್ಥ ಆಗಿದೆ ಎಲ್ಲರಿಗೂ? ಇದನ್ನು ಬರೆದ್ರೆ ಮಕ್ಕಳ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟನ್ನು ಬರೆದ್ರೆ ಎಷ್ಟು ಬರುತ್ತೆ? 1 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಇಷ್ಟು ಎಲ್ಲರಿಗೂ ಅರ್ಥ ಆಯ್ತಾ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ? ಓಕೆ, ಸೊ ಈಗ ಬರೋಣ ಲಾಸ್ಟಲ್ಲಿ ಟು ಫೈಂಡ್ ಸ್ಟೂಡೆಂಟ್ಸ್ XYZ. ಲಾಸ್ಟಲ್ಲಿ ಏನು ಬರೀಬೇಕು ಮಕ್ಕಳ? ಟು ಫೈಂಡ್ XYZ.
to find x comma y comma z. So ಹೇಗೆ find out ಮಾಡೋದು? So we know that students, we know that x is equal to a inverse into b. So x is equal to a inverse into b. What is x students? X ಅಂದ್ರೆ ಏನು ಮಕ್ಕಳ ಇದರಲ್ಲಿ x y z. Okay, so what is a inverse? A inverse ಅಂದ್ರೆ ಏನಿದೆ ಮಕ್ಕಳ 1/40 into, so what is a inverse students? 1/40 into, so what are the elements here? 539. So it is 539. Okay, so next ಏನು ಬರುತ್ತೆ ಮಕ್ಕಳ? 5 minus 13 1. So 5 minus 13 1, and then students what do I get? 511 minus 7. 511 minus 7, and then students coming to this, what is b students? B andre en makla? B andre 5 minus 4 and 3. It is 5 minus 4 and 3. So what do we get here? Here we get 5 minus 4 and then 3. So what do we get? ಈಗ ಏನು ಬರುತ್ತೆ ಮಕ್ಕಳ? So we get here 1/40 into, so ಇಲ್ಲಿಗೆ ಬನ್ನಿ, so this into this, so 25. Okay, so minus 25 minus 12 plus 27. ಹೌದಲ್ಲ? ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? 25 ಪ್ಲಸ್ 52 ಪ್ಲಸ್ 3. ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 25. ಓಕೆ, ಸೊ ಪ್ಲಸ್ minus 44 minus 44 minus 21. I hope this is clear. So what do I get? I get here students 1/40 into 1/40 into, it is 25 plus 27. What is 25 plus 27 students? It is nothing but 40, 52 and then 40. Okay, so ಇಲ್ಲಿ 25 plus 3 28, 30, 60, 80. Sorry, this is 80. ಹೌದಲ್ಲ? ಸೊ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? 25 and then it is minus, okay, ಇಲ್ಲಿ minus 65, it is nothing but minus 40, right? So what do I get here? So I get here students, here it is 1, 2 and then minus 1. ಹೌದಲ್ಲ ಮಕ್ಕಳ? And this is your xyz. This is your xyz. Therefore students, conclusion. So conclusion ಬರೆಯೋ ತುಂಬ ಮುಖ್ಯ ಮಕ್ಕಳ ಇದರಲ್ಲಿ. Conclusion is very very important. So what is the conclusion students here? Therefore x is equal to, so therefore x is equal to 1, y is equal to 2 and z is equal to -1. ಇಷ್ಟು ಬರೆದ್ರೆ ಮಕ್ಕಳ ನಿಮಗೆ ಸಿಗುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಟೋಟಲಿ ಎಷ್ಟು ಮಾರ್ಕ್ಸ್ ಆಯ್ತು ಮಕ್ಕಳ? ಟೋಟಲಿ 5 ಮಾರ್ಕ್ಸ್ ಆಯಿತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ನೀರಜ್, ಆನ್ಸರ್ ಕರೆಕ್ಟ್ ಆಗಿದೆ ನೋಡ್ಕಂದ? ಆನ್ಸರ್ ಪರ್ಫೆಕ್ಟ್ ಆಗಿದೆ ನೋಡ್ಕಂದ ನೀನು? ಆನ್ಸರ್ ಪರ್ಫೆಕ್ಟ್ ಆಗಿದೆ ನೀರಜ್, ಪ್ಲೀಸ್ ಚೆಕ್. ನೀನು ತಪ್ಪು ಬರ್ಕೊಂಡಿದ್ದೆ ಅನ್ಸುತ್ತೆ, ಆನ್ಸರ್ ಪರ್ಫೆಕ್ಟ್ ಆಗಿದೆ, ಚೆಕ್ ಮಾಡ್ಕೋಕಂದ ನೀರಜ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಎಸ್ ಲಿಖಿತ್, ಇಟ್ಸ್ ಇನಫ್, ಓದ್ಕೋಕಂದ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆಯಾ? ಇಸ್ ದಿಸ್ ಮೆಥಡ್ ನಾಟ್ ಈಸಿ ಮಕ್ಕಳ? ಇಸ್ ದಿಸ್ ಮೆಥಡ್ ನಾಟ್ ಈಸಿ? ಎಸ್ಪೆಷಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ನೋಡಿ, ಇಸ್ ಇಟ್ ನಾಟ್ ಲೈಫ್ ಸೇವಿಂಗ್ ಸ್ಟೂಡೆಂಟ್ಸ್? ಓಕೆ ಫೈನ್. ಸೊ ಪಕ್ಕಾ ಮಕ್ಕಳ, ಪಕ್ಕಾ ನಿಮಗೆ 5 ಮಾರ್ಕ್ಸ್ ಬರಲೇಬೇಕಿದ್ರಲ್ಲಿ. ಸೊ ರಾಮಕೃಷ್ಣ ಒಂದ್ಸಲ ನೋಡ್ಕೋಕಂದ, ಬಿಗಿನಿಂಗಿಂದ ನೋಡ್ಕೋ. ಸೊ ಖಂಡಿತ ನಿನಗೆ ಈಸಿ ಆಗುತ್ತೆ. ಓಕೆ, ಸೊ ಇದೇ ನಿನ್ಗೆ ಈಸಿ ಇಲ್ಲ ಅಂತಂದರೆ ಯಾರದು ಬಿರಾದರ್, ಇನ್ನು ಯಾವುದು ನಿಂಗೆ ಈಸಿ ಆಗೋದಿಲ್ಲ ಕಂದ. ಓಕೆ ಫೈನ್. ಸೊ 4 ಮಾರ್ಕ್ಸ್ಗಾ? ಇಲ್ಲ ಕಣೋ, ಇದು 5 ಮಾರ್ಕ್ಸ್ಗೆ. ಏನೋ ಓದ್ಕೊಂಡಿದ್ಯಲ್ಲ, ನಾಳಿದ್ದು ಎಕ್ಸಾಮ್ ಇದೆ ಕಣೋ. ಈಗ 4 ಮಾರ್ಕ್ಸ್ಗಾ 5 ಮಾರ್ಕ್ಸ್ಗ ಅಂತ ಕೇಳ್ತಿದ್ಯಾ? ನೋಡೋ ಇಲ್ಲಿ 1 ಮಾರ್ಕ್ಸ್ ಬಂತು ಕಣೋ. 1 + 2 + 1 ಎಷ್ಟಾಯಿತು? 4 + 1 ಎಷ್ಟಾಯಿತು? 5. ಓಕೆ ಓಕೆ ಮಕ್ಕಳ, ಫೈನ್. ಸೊ ಈಗ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಅದು ಕೂಡ ಯೂಶಲಿ ಕೇಳ್ತಿರ್ತಾರೆ ಮಕ್ಕಳ ಈ ಪ್ರಾಬ್ಲಮ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆ್ಯಕ್ಚುಲಿ. ಇದನ್ನು ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳ. ಈವನ್ ದಿಸ್ ಮೈಟ್ ಬಿ ಆಸ್ಡ್. ಸೊ 1 - 1 2 ಆ್ಯಂಡ್ ದೆನ್ ಇಟ್ ಈಸ್ 2 - 0. ಓಕೆ, ಸೊ -3. ಓಕೆ, ಸೊ 0 - 3 ಆ್ಯಂಡ್ ದೆನ್ 1. ಫೈನ್, ಪರ್ಫೆಕ್ಟ್. 3 - 2 ಆ್ಯಂಡ್ ದೆನ್ 4. ಓಕೆ ಫೈನ್. ಸೊ ದಿಸ್ ಪ್ರಾಬ್ಲಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಈ ಪ್ರಾಬ್ಲಮ್ನ ಕೂಡ ಕೆಲವು ಟೈಮಲ್ಲಿ ಕೇಳಿದ್ದಾರೆ. ಸೊ ಸಮಟೈಮ್ಸ್ ಸ್ಟೂಡೆಂಟ್ಸ್ ದಿಸ್ ಪ್ರಾಬ್ಲಮ್ ವಿಲ್ ಆಲ್ಸೋ ಬಿ ಆಸ್ಡ್ ಇನ್ ಎಕ್ಸಾಮ್ಸ್. ಸೊ ಇದನ್ನು ಕೂಡ ಓದ್ಕೋಬೇಕು. ಖಂಡಿತ ಪುನೀತ್, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ಅರ್ಲಿಯರ್ ನನ್ನ ಸ್ಟೂಡೆಂಟ್ಸ್ಗಳು ತುಂಬ ಜನ ಈ ಥರ ಮಾಡಿ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ. ಸೊ ಇಫ್ ಯು ವಿಶ್ ಟು ರೈಟ್ ಇಟ್ ಯು ಕ್ಯಾನ್ ರೈಟ್. ನಾನು ಹೇಳ್ತಾ ಇದ್ದೀನಿ ಮಕ್ಕಳ. ಸೊ ಇಲ್ಲಿ ನೋಡಿ, ವಿ ಹ್ಯಾವ್ ಗಾಟ್ ಕ್ರೆಡಿಬಿಲಿಟಿ ಇಯರ್. ಇಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀವಿ ಅಂದರೆ ವಿ ಹ್ಯಾವ್ ಗಾಟ್ ಕ್ರೆಡಿಬಿಲಿಟಿ. ಸೊ ನಾಳೆ ನಾನು ಮಾಡಿಸಿದ್ದೇನಾದ್ರು ನೀವು ಬರೆದು ಮಾರ್ಕ್ಸ್ ಸಿಕ್ಕಿಲ್ಲ ಅಂತಂದರೆ ಯು ಕ್ಯಾನ್ ಕಮೆಂಟ್ ಕ್ವಶನ್ ಮಿ, ಬಿಕಾಸ್ ದೇರ್ ಇಸ್ ಅ ಪ್ರೂಫ್ ಇಯರ್. ಅರ್ಥ ಆಗ್ತಿದ್ಯಾ? ಓಕೆ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ನನ್ನ ಬಾಯಿಗೆ ಬಂದಂಗೆ ನಾನು ಹೇಳೋದಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಸ್ಟ್ಯಾಂಡ್ ಇಯರ್ ಆ್ಯಂಡ್ ಟೆಲ್ ವಾಟ್ ಎವರ್ ದೇ ವಿಶ್ ಟು. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ವಿ ಹ್ಯಾವ್ ಗಾಟ್ ಕ್ರೆಡಿಬಿಲಿಟಿ, ರಿಮೆಂಬರ್ ಇಟ್. ಓಕೆ ಫೈನ್ ಮಕ್ಕಳ, ಫೈನ್. ಸೊ ಇಲ್ಲಿಗೆ ಬರೋಣ. ಈ ಪ್ರಾಬ್ಲಮ್ ಎಲ್ಲರೂ ಸಾಲ್ವ್ ಮಾಡಿದ್ದೀರಾ? ಹ್ಯಾವ್ ಯು ಆಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್? ಈ ಪ್ರಾಬ್ಲಮ್ ಎಷ್ಟು ಜನ ಸಾಲ್ವ್ ಮಾಡಿದ್ದೀರಾ ಮಕ್ಕಳ? ಯಾಕಂದರೆ ಈ ಪ್ರಾಬ್ಲಮ್ನ ಕೂಡ ತುಂಬ ಸಲ ಕೇಳಿದ್ದಾರೆ.
ಈ ಪ್ರಾಬ್ಲಮ್ನ ಎಷ್ಟು ಜನ ಸಾಲ್ವ್ ಮಾಡಿ? ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ದಿಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಆಲ್ ಇದು ನೋಡಿ ಮಕ್ಕಳ. ಸೊ ಯೂಸ್ ದ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಆನ್ಸರ್ನ ಫೈಂಡ್ ಔಟ್ ಮಾಡೋಕೆ. ಇಲ್ಲಿ ಮೇಜರ್ ಕಾನ್ಸೆಪ್ಟ್ ಮಕ್ಕಳ ಇಲ್ಲಿ ಬೇಕಾಗಿರೋದು. ಸೊ ಮೇಜರ್ ಕಾನ್ಸೆಪ್ಟ್ ಬೇಕಾಗಿರೋದು ಏನಂತ ಅಂದರೆ ಇದರಲ್ಲಿ. ಸೊ ಮೇಜರ್ ಕಾನ್ಸೆಪ್ಟ್ ಮಕ್ಕಳ ಬೇಕಾಗಿರೋದು ಯಾವುದು ಅಂತಂದರೆ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ. ಎ ಇಂಟು ಬಿ ಈಕ್ವಲ್ಸ್ ಟು ಐ ಆದರೆ, ಇಫ್ ಎ ಇಂಟು ಬಿ ಈಕ್ವಲ್ಸ್ ಟು ಐ ಆದರೆ ಮಕ್ಕಳ ಏನಾಗುತ್ತೆ? ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್ ಬಿ ಈಕ್ವಲ್ಸ್ ಟು ಎ ಇನ್ವರ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ನೀಡ್ ಟು ಫಾಲೋ ಮಕ್ಕಳ. ಈ ಕಾನ್ಸೆಪ್ಟ್ನ ನಾನು ಫಾಲೋ ಮಾಡಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನಾನೇನು ಮಾಡ್ತೀನಿ ಮಕ್ಕಳ ಇದರಲ್ಲಿ? ಸೊ ನೋಡಿ ಕನ್ಸಿಡರ್. ಸೊ ಸೊಲ್ಯೂಷನ್ ಮಕ್ಕಳ ಕನ್ಸಿಡರ್. ಸೊ ವಾಚ್ ಯುವರ್ ಸ್ಟೂಡೆಂಟ್ಸ್, ಕನ್ಸಿಡರ್ ದ ಪ್ರಾಡಕ್ಟ್. ಸೊ ಕನ್ಸಿಡರ್ ದ ಪ್ರಾಡಕ್ಟ್ ಮಕ್ಕಳ, ಕನ್ಸಿಡರ್ ದ ಪ್ರಾಡಕ್ಟ್. ಸೊ ಒಂದು ನಿಮಿಷ, ಇದರಲ್ಲಿ ಆ್ಯಕ್ಚುಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕ್ವಶನ್ ತಪ್ಪಿದೆ ಮಕ್ಕಳ. ಸೊ ಒಂದು ನಿಮಿಷ ಕ್ರಾಸ್ ವೆರಿಫೈ ಮಾಡ್ಕೊಂಡ್ಬಿಡ್ತೀನಿ ಇದು ಕರೆಕ್ಟಾಗಿದೆಯಾ ಕ್ವಶನ್ ಅಂತ. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಮಕ್ಕಳ ಈ ಕ್ವಶನ್ನ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲೂ ಮಕ್ಕಳ ಈ ಕ್ವಶನ್ನ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಸೊ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಮತ್ತೆ ತಪ್ಪಾಗುತ್ತೆ. ಸೊ 0 1 1 -1 2 0 2 -3. ಓಕೆ, ಪರ್ಫೆಕ್ಟ್ 2 0 1 9 2 3. ಪರ್ಫೆಕ್ಟ್ 1 -2. ಓಕೆ, ಸೊ 3 -2 4 2 0 1. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ನಲ್ಲ. ಇಲ್ಲಿ ತಪ್ಪಾಗಿದೆ ಅಂತ ಹೇಳಿದೆ ಅಲ್ಲ. ಇಲ್ಲಿ ನೋಡಿ ಇದು -2. ಇಲ್ಲಿ ನೋಡಿ ಮಕ್ಕಳ ಇದು -2. ಓಕೆ, 0 1 9 2 -3. ಓಕೆ, 6 1 -2. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ತಪ್ಪಿದೆ ಮಕ್ಕಳ, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಕ್ವಶನಲ್ಲಿ ತಪ್ಪಿದೆ. ಪೇಜ್ ನಂಬರ್ ಈ ಕ್ವಶನ್ ಮಕ್ಕಳ ನಿಮಗೆ ಮಿಸಲೇನಿಯಸಲ್ಲಿ ಪೇಜ್ ನಂಬರ್ 98 ಬರುತ್ತೆ. ಪೇಜ್ ನಂಬರ್ 98 ಮಕ್ಕಳ ಮಿಸಲೇನಿಯಸಲ್ಲಿ ಕ್ವಶನ್ ಬರುತ್ತೆ. ಈವನ್ ಇನ್ ದ ಟೆಕ್ಸ್ಟ್ ಬುಕ್ ದ ಕ್ವಶನ್ ಇಸ್ ಗಿವನ್ ರಾಂಗ್. ಸೊಲ್ಯೂಷನಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಮಕ್ಕಳ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ತಪ್ಪಿದೆ, ಕ್ವಶನ್ ತಪ್ಪಿದೆ. ಸೊಲ್ಯೂಷನಲ್ಲಿ ಕರೆಕ್ಟ್ ಆಗಿದೆ, ಚೆಕ್ ಮಾಡ್ಕೊಂಬಿಡಿ. ಓಕೆ, ಸೊ ಇದರಲ್ಲಿ ಹೇಗೆ ಸಾಲ್ವ್ ಮಾಡೋದು? ಔಟ್ ಟು ಸಾಲ್ವ್ ದಿಸ್? ಸೊ ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್ ಇಯರ್ 0 -1 2. ಸೊ 0 2 -3, and then students here 3 -2 and then 4. So multiplied with students -2 0 1. Okay, so 9 2 -3, and then students 6 1 -2. So what do we get here? Ilen barat makla. So il nodi idrali it is nothing but so il nodi makla ilen baratta. So we get here 0 -9. Okay, -9 plus 12 is nothing but 3. Okay, so 0 -1 2. So one ನಿಮಿಷ ಮಕ್ಕಳ, -1 -9 plus 12. ಓಕೆ, ಐ ಬರಬೇಕಲ್ಲ, 1 ಬರಬೇಕಲ್ಲ. ಸೊ ಒಂದು ನಿಮಿಷ. ಸೊ 9 - 12. ಒಂದು ನಿಮಿಷ ಮಕ್ಕಳ. ಓಕೆ, 1 ಅಲ್ವಾ ಇದು? ಸಾರಿ. ಸೊ ಇಲ್ಲಿ 1 ಬರುತ್ತೆ, ತಪ್ಪು ಬರ್ಕೊಂಡಿದ್ದೆ. ಸೊ 1. ಓಕೆ, ಫೈನ್ ಸ್ಟೂಡೆಂಟ್ಸ್. ಈಗ ನೋಡಿ ಮಕ್ಕಳ ಇದರಲ್ಲಿ ಸೊ -2 -9 plus 12 is nothing but students 1. ಸೊ 0 0 0 1 0 ಬರುತ್ತೆ ಮಕ್ಕಳ, ಆ್ಯಂಡ್ ದೆನ್ 0 0 1 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಪಕ್ಕಾ ಮಕ್ಕಳ ಇದೇ ಬರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದೇರ್ ಫೋರ್ ಇದರಿಂದ ಮಕ್ಕಳ ಏನು ಗೊತ್ತಾಗುತ್ತೆ? ದೇರ್ ಫೋರ್ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದೇರ್ ಫೋರ್ ಸ್ಟೂಡೆಂಟ್ಸ್ ಇಫ್ ಎ ಈಸ್ ಈಕ್ವಲ್ ಟು ಇಟ್ ಈಸ್ 1 -1 2. ಓಕೆ, ಸೊ 0 2 -3, and then students 3 -2 4. Then students A inverse will be equal to, then A inverse is nothing but students it is -2 0 1. So 9 2 -3. Okay, so 6 1 -2. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಷ್ಟು ಬರೀಬೇಕು ಮಕ್ಕಳ, ಯಾಕಂದ್ರೆ ನೋಡಿ ಇಲ್ಲಿ ಏನಾಯಿತು, ಇಟ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದೇನಾಯ್ತು ಮಕ್ಕಳ, ಇದು ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಹೌದಲ್ಲ? ಇವೆರಡೂ ಮಲ್ಟಿಪ್ಲೈ ಮಾಡಿರೋದ್ರಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಸೊ ಇವೆರಡೂ ಮಲ್ಟಿಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದರೆ ಏನರ್ಥ? ಅದು ದ ಸೆಕೆಂಡ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ಇನ್ವರ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಈ ಥರ ಮಕ್ಕಳ ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂತಂದರೆ ಇಟ್ ಮೀನ್ಸ್ ವಾಟ್? ದ ಸೆಕೆಂಡ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ಇನ್ವರ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್. ಐ ರಿಪೀಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು ಅಂತಂದರೆ ಏನಾಗುತ್ತೆ? ದ ಸೆಕೆಂಡ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ಇನ್ವರ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್. ಅದೇ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಮಕ್ಕಳ. ನೀವು ಮುಂಚೆ ಎ ಇನ್ವರ್ಸ್ನ ಹಿಂಗೆಲ್ಲ ಫೈಂಡ್ ಔಟ್ ಮಾಡ್ತೀರಲ್ಲ, 1/determinant of A into adjoint of A. ಇಲ್ಲಿ ಆ ರೀತಿ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ನಾವು ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಗಿವನ್ ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ? ಗಿವನ್. ಸೊ ಗಿವನ್ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಗಿವನ್ ಏನು ಕೊಟ್ಟಿದ್ದಾರೆ ಇದರಲ್ಲಿ? x - y + 2z. ಓಕೆ, x - y + 2z ಈಕ್ವಲ್ಸ್ ಟು 1. And then students 0 2 -3. Okay, so 0x plus 2y minus 3z equals to, okay, so equals to ಏನಿದೆ ಮಕ್ಕಳ? again 1 here. Okay, so plus 2y minus 3z, 3x minus 2y. Okay, so 3x minus 2y plus
4z equals to plus 4z equals to it is 2. It is 2. So illéನಾಗುತ್ತೆ therefore students here a is equal to already ಗೊತ್ತಿದೆ ಮಕ್ಕಳ b. Therefore here b is equal to what? b is equal to students 1 1 2. ಅರ್ಥ ಆಗ್ತಿದೆ ಮಕ್ಕಳ? ಸೊ ಈಗ ನಾನು ಏನು ಫೈಂಡ್ ಔಟ್ ಮಾಡಕ್ಕೆ ಅಲ್ಟಿಮೇಟ್ಲಿ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಸಾಲ್ವ್. ಸೊ ಏನು ಹೇಳ್ತಿದ್ದಾರೆ? ಸಾಲ್ವ್ ಅಂತ ಹೇಳಿದೆ ಅಂದರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಸೊ therefore students we know that x is equal to what students? X is equal to it is a inverse into b. ಹೌದಲ್ಲ? ಸೊ ಇದರಲ್ಲಿ x is equal to what? It is nothing but x y z. ಓಕೆ, ಸೊ ವಾಟ್ ಇಸ್ a inverse students? a inverse ಅಂದರೆ ಏನು ಮಕ್ಕಳ? a inverse ಅಂದರೆ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ ಇದರಲ್ಲಿ. ಸೊ ವಾಟ್ ಇಸ್ ದ್ಯಾಟ್? -2 0 1. So it is nothing but students, it is -2 0 1, and then students it is 9 2 minus 3. Yes, 9 2 minus 3, and then students it is 6 1 minus 2. It is 6 1 minus 2. And what is b students? b andre ಏನು ಬರುತ್ತೆ ಮಕ್ಕಳ ಇದರಲ್ಲಿ? b is nothing but it is b ಇಲ್ಲೇ ಬರ್ದಿದ್ದೀನಲ್ಲ. What is that? 1 1 2. It is 1 1 2. Okay, so therefore students, we get here xyz. Therefore students, we get here xyz. Okay, and then students equals to what? ಇಲ್ಲೇನು ಬರುತ್ತೆ ಮಕ್ಕಳ? It is -2. Okay, so -2 plus 0 plus 2. Okay, so -2 plus 0 plus 2, 9 plus 2. So it is 9 plus 2 minus 6, and then students 6 plus 1 minus 4. Okay, so we got here it is 0. So 0 11 11 5, and then students it is 5 minus 4 is nothing but 7 minus 4 is nothing but 3. So here we got xyz equals to. So xyz equals to this. Therefore this implies students x is equal to 0, y is equal to 5, and z is equal to 3. So this is the right answer. ಅರ್ಥ ಆಗಿದೆಯೇನ್ರೋ ಎಲ್ಲರಿಗೂ? Did everyone understood this? Reply me fast. ಇಲ್ಲ ಮಾಡೋಂಗಿಲ್ಲ. ಡಿಫ್ರೆನ್ಸಿಯೇಷನ್ ಅಲ್ಲಿ ಲಪಿಟಲ್ಸ್ ರೂಲ್ ಮಾಡೋಂಗಿಲ್ಲ. ಎಲ್ ಹಾಸ್ಪಿಟಲ್ಸ್ ರೂಲ್ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅದು ನಿನ್ನ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಕಂದ, ಅದನ್ನು ಯೂಸ್ ಮಾಡೋಂಗಿಲ್ಲ ನೀನು. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? I hope this is clear students. ನಸ್ರೀನ್ ಇದನ್ನು ಮಲ್ಟಿಪ್ಲೈ ಮಾಡ್ಕಂದ. ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಕಣೋ. ಇವೆರಡೂ ಮಲ್ಟಿಪ್ಲಿಕೇಶನ್ ಮಾಡು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡು, ನಿನ್ಗೆ ಆಟೋಮೆಟಿಕಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅರ್ಥ ಆಗ್ತಿದೆ ನಸ್ರೀನ್? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ಲ ಕಂದ? ಇದನ್ನ ಮತ್ತೆ ಇದನ್ನ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಕಂದ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ? ಫೈನ್. ಸೊ ಈಗ ಮಕ್ಕಳ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಬೇಕು ಮಕ್ಕಳ ಇದರಲ್ಲಿ? ಸೊ ಈಗ ನಿಮಗೆ ಮ್ಯಾಟ್ರಿಕ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಓದಬೇಕು ಅಂತ ಗೊತ್ತಾಯ್ತಲ್ಲ, ಯಾವ ಟಾಪಿಕ್ ಬೇಕು ನೆಕ್ಸ್ಟ್? ಸೊ ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಮಕ್ಕಳ ಹೇಳ್ತೀರಾ? ಮ್ಯಾಟ್ರಿಕ್ಸಲ್ಲಿ ಈಗ ಡಿಟರ್ಮಿನೆಂಟ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಗೊತ್ತಾಯ್ತು. ಹೌದಲ್ಲ? ಪಕ್ಕ 5 ಮಾರ್ಕ್ಸ್ ಬರುತ್ತೆ ಮಕ್ಕಳ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು? ಸೊ ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಹೇಳಿ ಮಕ್ಕಳ? ಅದಕ್ಕೆ ಹೋಗೋಣ. ಇಷ್ಟು ಓದಿದ್ರೆ ಸಾಕಾ? ಇಷ್ಟು ಓದಕ್ಕಂದ, ಇಷ್ಟು ಓದಿ ಸಿಮಿಲರ್ ಆಗಿರೋ ಕ್ವಶನ್ಸ್ಗಳೊಂದು ವೀಡಿಯೋ ಮಾಡಿದ್ದೀನಿ. ಸೊ ಗೋ ಆ್ಯಂಡ್ ಚೆಕ್ ಇಟ್. ಸೊ ಕ್ವಶನ್ ಹೇಗೆ ಕೊಡ್ತಾರೆ ಅಂದರೆ ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೊಡ್ತಾರೆ. ನಾನು ಅಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ಕೊಡ್ತಾರೆ ನೋಡು. ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್, ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಓಕೆ, ಅದು ಪ್ರೀವಿಯಸ್ ಪ್ರಾಬ್ಲಮ್ಗೆ ಒಂದು ನಿಮಿಷ ಕಂದ, ಒಂದು ನಿಮಿಷ. ಓಕೆ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಇದು ಓಕೆ, ಸೊ ಇದಕ್ಕೆ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇರೋದಿಲ್ಲ. ಸೊ ಈ ರೀತಿ ಇರುತ್ತೆ. ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಯೂಸ್ ದ ಪ್ರಾಡಕ್ಟ್ ಟು ಸಾಲ್ವ್ ಅಂತ ಇರುತ್ತೆ. ಏನಂತ ಇರುತ್ತೆ ಇದರಲ್ಲಿ? ಯೂಸ್ ದ ಪ್ರಾಡಕ್ಟ್ ಟು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಅಂತ ಇರುತ್ತೆ. ಅರ್ಲಿಯರ್ ಪ್ರಾಬ್ಲಮ್ ನೋಡು, ಅರ್ಲಿಯರ್ ಪ್ರಾಬ್ಲಮಲ್ಲಿ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇರುತ್ತೆ. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇಂಟಿಗ್ರೇಷನ್ಸ್ ನಿಜ ನೀವು ಓದ್ತೀರಾ? ಸುಮ್ಮನೆ ನೀವು ಎಕ್ಸ್ಟ್ರಾ ಒಂದು ಕ್ವಶನ್ ತಿಳ್ಕೊಳ್ಳೋಣ ಅಂತ ಕೇಳ್ತಿದ್ದೀರಾ ಮಕ್ಕಳ? ರಿವಿಷನ್ ನೀವೇನು ಓದಿದ್ದೀರಾ ಅದನ್ನು ರಿವಿಷನ್ ಮಾಡಿಸ್ತೀನಿ. ಸೊ ಸುಮ್ಮನೆ ಇಂಟಿಗ್ರೇಷನ್ ಮಾಡಿ ಮಕ್ಕಳ ವೇಸ್ಟ್ ಮಾಡ್ಕೊಬೇಡಿ ಟೈಮ್. ನಿಮಗೆ ಏನು ಓದಿದ್ರೆ ಅದನ್ನು ರಿವಿಷನ್ ಮಾಡಿಸೋಣ ಬೇಕಾದರೆ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬೆಟರ್ ಅಲ್ಲ ಮಕ್ಕಳ? ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ಸ್ ನಾನು ಸಜೆಸ್ಟ್ ಮಾಡೋದೇನೆ ನೋಡಿ ಮಕ್ಕಳ. 5 ಮಾರ್ಕ್ಸ್ ಕ್ವಶನ್ಸ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಈ 4 ಟಾಪಿಕಿಂದ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಸ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಮಕ್ಕಳ ಈ 4 ಟಾಪಿಕಿಂದ. ಯಾವುದು? ಸೊ 5 ಮಾರ್ಕ್ಸ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ಸ್ ನನ್ನ ಪ್ರಕಾರ ಮಕ್ಕಳ ಫಸ್ಟ್ ಪ್ರಿಫರೆನ್ಸ್. ಸೊ ನನ್ನ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಬಂದು 5 ಮಾರ್ಕ್ಸ್ಗೆ. ಸೊ ಯಾವುದ್ಯಾವ್ದು ಮಕ್ಕಳ? ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ನಾನು ಫಸ್ಟ್ ಹೇಳೋದೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಓದಿ ಅಂತ. ಇದೆಲ್ಲ ಓದಿದ್ದೀರಾ? ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಎಲ್ಲ ಓದಿದ್ದೀರಾ ಮಕ್ಕಳ? ಹ್ಯಾವ್ ಯು ಆಲ್ ಸ್ಟಡಿಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್? ಹೇಳಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಓದಿದ್ದೀರಾ? ಹ್ಯಾವ್ ಯು ಆಲ್ ಸ್ಟಡಿಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್? ವೆಕ್ಟರ್ ಆಲ್ಜಿಬ್ರಾ ಅಲ್ಲ ಕಂದ, 5 ಮಾರ್ಕ್ಸ್ಗೆ ವೆಕ್ಟರ್ ಆಲ್ಜಿಬ್ರಾ ಇಲ್ಲ ಕಣೋ. ವೆಕ್ಟರ್ ಆಲ್ಜಿಬ್ರಾ ಬರೋದು 3 ಮಾರ್ಕ್ಸೇ ಮ್ಯಾಕ್ಸಿಮಮ್. ಓಕೆ, ಸೊ ನೆಕ್ಸ್ಟ್ ಮಕ್ಕಳ
ನೆಕ್ಸ್ಟ್ ಬಂದು ಸೆಕೆಂಡ್ ಒನ್ ಬಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತೊಗೋಬೇಕು. ಸೊ ದಿಸ್ ಇಸ್ ವಾಟ್ ಐ ಸಜೆಸ್ಟ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಸೆಕೆಂಡ್ ಕ್ವಶನ್. ಓಕೆ, ಸೊ ಮೂರನೇದು ಮಕ್ಕಳ ಮ್ಯಾಟ್ರಿಕ್ಸ್ ತೊಗೊಳ್ಳಿ, ಮೂರನೇದು ಮ್ಯಾಟ್ರಿಸಸ್ ತೊಗೊಳ್ಳಿ, ಮ್ಯಾಟ್ರಿಸಸ್. ಓಕೆ, ಸೊ ನಾಲ್ಕನೇದು ಬಂದು ಯಾವುದು ಡಿಟರ್ಮಿನೆಂಟ್ಸ್. ಓಕೆ, ಆ್ಯಂಡ್ ಐದನೇದು ಮಕ್ಕಳ ಬಂದು ಡಿಫ್ರೆನ್ಸಿಯೇಷನ್. ಓಕೆ, ಸೊ ಡಿಫ್ರೆನ್ಸಿಯೇಷನಲ್ಲಿ 5.7. ಸೊ 5.7. ಓಕೆ, ಈ 5 ಪ್ರಾಬ್ಲಮ್ನ ಓದ್ಕೋಬೇಕು ಮಕ್ಕಳ. 6 ಮತ್ತು 7ನೇದು ಯಾವುದು? 6ನೇದು ಇಂಟಿಗ್ರೇಷನ್, 7ನೇದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಅವೆರಡೂ ಬಿಟ್ಟರೂ ಕೂಡ ಈ 5 ಟಾಪಿಕ್ಸ್ಗಳನ್ನ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ 20 ಮಾರ್ಕ್ಸ್ ಪಕ್ಕ, ನೋ ಡೌಟ್ ಇನ್ ಇಟ್. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ ನೀನು ನೋಡ್ಕಂದ, ಇದನ್ನು ಫಸ್ಟ್ ಮುಗಿಸ್ಕೊ ನೀನು. ಸೊ ಸುಮ್ಮನೆ ನನಗೆ ಡಿ.ಟೆಕ್ ನಿನಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೇಕು, ಪರ್ಟಿಕ್ಯುಲರಾಗಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಯಾವ ಪ್ರಾಬ್ಲಮ್ಸ್ ಓದಬೇಕು ಅಂದರೆ ಗೋ ಟು ಮೈ ಕಾವೇರಿ ಬ್ಯಾಚ್. ನೋಡಿ, ಇಲ್ಲಿ ಬಂದಿರೋದು ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಎಲ್ಲನೂ ಕೂಡ ನಿಮಗೆ ಮಾಡಿಸೋದಕ್ಕೆ ಬಂದಿಲ್ಲ. ಇಲ್ಲಿ ನಾನು ಬಂದಿರೋದು ರಿವಿಷನ್ಗೋಸ್ಕರ, ಪರ್ಫೆಕ್ಟ್ ರಿವಿಷನ್ ಬೇಕು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಷನ್ ಸ್ಟೂಡೆಂಟ್ಸ್. ಓಕೆ, ಸೊ ಅಷ್ಟೇ ಸಾಕು ಕಣೋ. ನೀನೇನಾದರೂ ಕಾವೇರಿ ಬ್ಯಾಚಲ್ಲಿ ಓದಿದ್ರೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅದು ಸಾಕು. ಸೊ ಮತ್ತೆ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇದನ್ನು ಪರ್ಫೆಕ್ಟ್ ಆಗು, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬೇಕಾದರೆ ಮಕ್ಕಳ ನಿಮಗೆ ಇಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ಮಾಡಿಸೋಣ. ಸೊ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಂತ ಹೇಳ್ಕೊಡ್ತೀನಿ ಮಕ್ಕಳ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಕಣೋ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ನ ಜಾಸ್ತಿ ಕೇಳ್ತಿರ್ತಾರೆ. ಇದನ್ನು ಮಾಡಿದ್ದೀರಾ ಮಕ್ಕಳ? ಇದನ್ನೆಲ್ಲ ಎಲ್ಲರಿಗೂ ಸೊಲ್ಯೂಷನ್ಸ್ ಹೇಗೆ ಬರ್ಕೋಬೇಕು ಅಂತ ಗೊತ್ತಿದೆಯಾ? ಡು ಯು ಆಲ್ ನೋ ಹೌ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್? ಎಸ್, ಹೌದು ಕಂದ, ಪ್ರಾಕ್ಟೀಸ್ ಮಾಡಬೇಕು ಮುತ್ತಣ್ಣ. ದೋಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಖಂಡಿತ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇ ಪವರ್ tan ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರುತ್ತೆ ನೋಡು, ಆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಬೇಕು. ಓಕೆ, ಇದೆಲ್ಲರಿಗೂ ಗೊತ್ತಿದೆಯಾ ಮಕ್ಕಳ? ಶುಡ್ ಐ ಸಾಲ್ವ್ ದಿಸ್? ಈ ಪ್ರಾಬ್ಲಮ್ ಎಲ್ಲರೂ ಸಾಲ್ವ್ ಮಾಡಿದ್ದೀರಾ? ಶುಡ್ ಐ ಸಾಲ್ವ್ ದಿಸ್ ಆರ್ ನಾಟ್? ಎಸ್ ಆರ್ ನೋ? ಒಂದ್ಸಲ ಸಾಲ್ವ್ ಮಾಡಿ ಸರ್ ಅಂತಂದ್ರು ಬೇಕಾದರೆ ಮಾಡೋಣ ಮಕ್ಕಳ. ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಬಟ್ ನಿಮ್ಮ ಕಾಲೇಜಲ್ಲಿ ಹೇಳ್ಕೊಡೋ ಮೆಥಡ್ ಜೊತೆ ಕಂಪೇರ್ ಮಾಡಬೇಡಿ ಅಷ್ಟೇ. ನೋಡಿ ಮಕ್ಕಳ, ಸೊ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ, ಬಟ್ ಡು ನಾಟ್ ಕಂಪೇರ್ ವಿತ್ ಯುವರ್ ಕಾಲೇಜ್ ಮೆಥಡ್. ನಾನು ಮಾಡಿಸೋ ಮೆಥಡ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಅದಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಖಂಡಿತ ಕೊಡ್ತಾರೆ, ಡೋಂಟ್ ವರಿ. ಓಕೆ ಫೈನ್. ಸೊ ನೋಡಿ ಮಕ್ಕಳ, ಇದರಲ್ಲಿ ಕಮಿಂಗ್ ಟು ದಿಸ್, ಸೊ ಇದರಲ್ಲಿ ಸೊಲ್ಯೂಷನಲ್ಲಿ ಮಕ್ಕಳ 1 ಫಸ್ಟ್ 1 ಬರೋಣ. ಓಕೆ, ಸೊ ಫಸ್ಟ್ 1 ಬರೋಣ ಮಕ್ಕಳ. ಗಿವನ್ ಏನು ಕೊಟ್ಟಿದ್ದಾರೆ? ಓಕೆ, ಸೊ ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ? ಫಸ್ಟ್ ಗಿವನ್. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ಗಿವನ್ ಇಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಈಸ್ 3 - 4x. ಹೌದಲ್ಲ? ಓಕೆ, ಸೊ ಆ್ಯಂಡ್ ಆಲ್ಸೋ ಮಕ್ಕಳ ಇದರಲ್ಲಿ ಡೊಮೈನ್ ಮತ್ತು ಕೋಡೊಮೈನ್. ಸೊ ವಾಟ್ ಈಸ್ ದ ಡೊಮೈನ್ ಸ್ಟೂಡೆಂಟ್ಸ್? ಡೊಮೈನ್ ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ? ರಿಯಲ್ ನಂಬರ್ ಆರ್. ಆ್ಯಂಡ್ ಆಲ್ಸೋ ಕೋಡೊಮೈನ್ ಇಸ್ ವಾಟ್? ಕೋಡೊಮೈನ್ ಇಸ್ ಆಲ್ಸೋ ರಿಯಲ್ ನಂಬರ್ ಆರ್. ಹೌದಲ್ಲ ಮಕ್ಕಳ? ದಿಸ್ ಈಸ್ ಡೊಮೈನ್ ಆ್ಯಂಡ್ ದಿಸ್ ಈಸ್ ಕೋಡೊಮೈನ್. ಸೊ ಮೊದಲನೇದಾಗಿ ಮಕ್ಕಳ 1 ಫಂಕ್ಷನ್ ಬರೋಣ. ಸೊ ಲೆಟ್ ಮಿ ಕಮ್ ಟು 1. ಸೊ 1 ಹೇಗೆ ಪ್ರೂವ್ ಮಾಡೋದು? ಹೌ ಟು ಪ್ರೂವ್ ದ್ಯಾಟ್ ಇಟ್ ಈಸ್ 1 ಫಂಕ್ಷನ್? ನೋಡಿ ಮಕ್ಕಳ, ಪ್ರೂವ್ ಮಾಡಬೇಕಾದ್ರೆ ಜನರಲ್ ಆಗೇ ಪ್ರೂವ್ ಮಾಡಬೇಕು, ಕೌಂಟರ್ ಎಕ್ಸಾಂಪಲ್ ತೊಗೋಬಾರ್ದು, ಅಥವಾ ಎಕ್ಸಾಂಪಲ್ಸ್ ತೊಗೊಂಡು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ಬೋದು. ಯು ನೀಡ್ ಟು ಪ್ರೂವ್ ದ್ಯಾಟ್ ಬೈ ಕನ್ಸಿಡರಿಂಗ್ ದ ಜನರಲ್ ಥಿಂಗ್ಸ್. ಅಂದರೆ ಹೇಗೆ ಏನು ಮಾಡಬೇಕು? ಜನರಲ್ ಡೆಫಿನೇಷನ್ ಅಂದರೆ ಏನು ಮಕ್ಕಳ? ಇದಕ್ಕೆ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕನ್ಸಿಡರ್. ಸೊ ನೋಡಿ ಮಕ್ಕಳ, ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ವಾಟ್? ರಿಯಲ್ ನಂಬರ್ ಆರ್. ಓಕೆ, ಸೊ ಈ ಥರ ಕನ್ಸಿಡರೇಷನ್ ತೊಗೋಬೇಕು. ಏನಿದೆ ಎಫ್ ಆಫ್ x1 ಅಂದರೆ? ಇಲ್ಲಿ ನೋಡಿ ಮಕ್ಕಳ, ದಿಸ್ ಈಸ್ ನಥಿಂಗ್ ಬಟ್ 3 - 4x1 ಈಕ್ವಲ್ಸ್ ಟು ಇಟ್ ಇಸ್ 3 - 4x2. ಮಕ್ಕಳ, ಇದನ್ನು ಬರಿದೇ ಮಿಸ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಮಕ್ಕಳ. ಇದನ್ನು ಬರಿದೇನೆ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನು ಬರ್ಕೊಳ್ಳಿ. ಇದನ್ನು ಬರೀಲೇಬೇಕು ಎಕ್ಸಾಮಲ್ಲಿ. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಆರ್ ಅಂದರೆ ಡೊಮೈನಲ್ಲಿ ಇದೆ ಅಂತ ಇದನ್ನು ಕನ್ಸಿಡರೇಷನ್ ತೊಗೊಳ್ಳೇಬೇಕು ಮಕ್ಕಳ. ಮಸ್ಟ್ ಆ್ಯಂಡ್ ಶುಡ್ ಯು ನೀಡ್ ಟು ರೈಟ್ ಇಟ್. ಸೊ ಇಲ್ಲೇನು ಬರುತ್ತೆ? ಸೊ 3 ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ. ಸೊ ವಿ ಗೆಟ್ ಇಯರ್ -4x1 ಈಕ್ವಲ್ಸ್ ಟು -4x2. ಸೊ ದೇ ಫೋರ್ ವಿ ಗೆಟ್ ಇಯರ್ ಸ್ಟೂಡೆಂಟ್ಸ್ x1 ಈಕ್ವಲ್ಸ್ ಟು x2. ಇಷ್ಟು ಬರೆದ್ರೆ ಸಾಕೊಂಡ್ರು, ಇಷ್ಟು ಬರೆದ್ರೆ ಸಾಕು, ಎಫ್ ಇಸ್ 1 ಅಂತ ಹೇಳ್ಬೋದು. ದೇರ್ ಫೋರ್ ಸ್ಟೂಡೆಂಟ್ಸ್ ಎಫ್ ಇಸ್ 1 ಇಷ್ಟೇ ಕಂಡ್ರು. ದೇರ್ ಫೋರ್ ಎಫ್ ಇಸ್ 1. ಅರ್ಥ ಆಗಿದೆ ಎಲ್ಲರಿಗೂ? ಆನ್ ಟು ಫೈಂಡ್ ಔಟ್ ಮಾಡೋದೇನು ಕಷ್ಟನಾ? ಆನ್ ಟು ಏನು ಮಾಡ್ಬೇಕು ಮಕ್ಕಳ? ಆನ್ ಟು ಅಲ್ಲಿ ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಶೋ ದ್ಯಾಟ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಆನ್ ಟು ಅಲ್ಲಿ ಏನು ಮಾಡ್ತೀರಿ ಮಕ್ಕಳ? ವಿ ನೀಡ್ ಟು ಶೋ ದ್ಯಾಟ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಮಕ್ಕಳ ಅದು ಕೂಡ. ಸೊ ಆನ್ ಟು ಬರೋಣ. ಸೊ ಕಮಿಂಗ್ ಟು ಆನ್ ಟು ಸ್ಟೂಡೆಂಟ್ಸ್, ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಓಕೆ, ಸೊ ಟು ಫೈಂಡ್ ರೇಂಜ್ ಇಯರ್. ನೋಡಿ, ಟು ಫೈಂಡ್ ರೇಂಜ್. ಸೊ ಏನು ಮಾಡ್ತಾ ಇದ್ದೀವಿ ಮಕ್ಕಳ? ಟು ಫೈಂಡ್ ರೇಂಜ್ ಇಯರ್. ಸೊ ಹೌ ಟು ಫೈಂಡ್ ರೇಂಜ್ ಸ್ಟೂಡೆಂಟ್ಸ್? ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ನೋಡಿ ಮಕ್ಕಳ, ಇದರಲ್ಲಿ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ನಾನೇನು ಮಾಡ್ತಾ ಇದ್ದೀನಿ ಮಕ್ಕಳ? ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಓಕೆ, ಸೊ ಏನಿದೆ ಎಫ್ ಆಫ್ ಎಕ್ಸ್ ಅಂದರೆ? ಇಟ್ ಇಸ್ ನಥಿಂಗ್ ಬಟ್ 3 - 4x. 3 - 4x ಇಸ್ ಈಕ್ವಲ್ ಟು ವೈ. ಸೊ 4x ಇಸ್ ಈಕ್ವಲ್ ಟು, ಓಕೆ, ಸೊ ಇಲ್ಲೇನಿದೆ ಮಕ್ಕಳ? ಸೊ -4x ಇಸ್ ಈಕ್ವಲ್ ಟು ಇಟ್ ಇಸ್ y - 3 ಆರ್ x ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ಇಟ್ ಇಸ್ y - 3 ಡಿವೈಡೆಡ್ ಬೈ -4. ಅರ್ಥ ಆಗ್ತಿದೆಯಾ ಮಕ್ಕಳ? ಡಿನಾಮಿನೇಟರ್ಲಿ ಯಾವ್ದಾದ್ರು y ವೇರಿಯೇಬಲ್ ಇದೆಯಾ ಇದರಲ್ಲಿ?
ಡಿನಾಮಿನೇಟರಲ್ಲಿ ಯಾವುದಾದ್ರೂ y ವೇರಿಯೇಬಲ್ ಇದೆಯಾ? ಯಾವುದೇ ಡಿನಾಮಿನೇಟರ್ ಮಕ್ಕಳ ಯಾವುದೇ y ವೇರಿಯೇಬಲ್ ಇಲ್ಲ. ಈ ಡಿನಾಮಿನೇಟರಲ್ಲಿ ಯಾವುದೇ y ವೇರಿಯೇಬಲ್ ಇಲ್ಲ ಮಕ್ಕಳ. ರೇಂಜ್ ಅಂತಂದರೆ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ y. ರೇಂಜ್ ಅಂದ್ರೆ ಏನು ಮಕ್ಕಳ? ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ y. ಅರ್ಥ ಆಗ್ತಿದೆಯಾ? ಸೊ ನಾನೇನು ಮಾಡ್ತೀನಿ ಇದಕ್ಕೆ, ಸೊ ಇಲ್ಲಿ ಫಾರ್ ಈಚ್ y ವ್ಯಾಲ್ಯೂ, ಫಾರ್ ಈಚ್ y there exists some x students. For each y there exists some x. ಅರ್ಥ ಆಗ್ತಿದೆಯಾ? ಸೊ here students, here, okay, so here for each y in R for each y in R there exists some x. There exists some x. There exists some x in R. Therefore students, range ಏನಂತ ಬರೀಬಹುದು ಮಕ್ಕಳ? Therefore range is equal to what? It is real number R which is equal to codomain, ಅರ್ಥ ಆಗ್ತಿದೆ ಎಲ್ಲರಿಗೂ? ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? Did everyone understood this? ಇದೆಲ್ಲರಿಗೂ ಕೂಡ ಅರ್ಥ ಆಗ್ತಿದ್ಯಾ? Did everyone understood this? ಡಿವೈಡೆಡ್ ಬೈ -4 ಇದೆ ನೋಡ್ಕಂದ. ಕುಲಕರ್ಣಿ ಡಿವೈಡೆಡ್ ಬೈ -4 ಹಾಕಿದ್ದೀನಿ ನೋಡು. ಬೇಕಾದ್ರೆ ಇದನ್ನ ನೀನು ಇನ್ನೂ ಕನ್ವರ್ಷನ್ ಮಾಡ್ಕೊಳ್ತೀಯ ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 3 - 5 ಡಿವೈಡೆಡ್ ಬೈ 4 ಅಂತ ಬರಿ. ಓಕೆ, ಕೆಳಗಡೆ -4 ಹಾಕಿದ್ದೀನಲ್ಲ ಕಂದ, ಅದಕ್ಕೆ ಇದು y - 3 ಅಂತ ಇದೆ, ಅದಕ್ಕೆ ಇದು y - 3 ಅಂತ ಇದೆ. ಸೊ ಇದು ಮೈನಸ್ ತೆಗೆದ್ಬೇಡ, 3 - y ಬೈ 4 ಆಗುತ್ತೆ. ಅರ್ಥ ಆಗ್ತಿದೆ ಅಂದ್ರೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಸ್, ಮಾಡ್ತೀನಿ ಕಂದ, ಅದನ್ನು ಮಾಡ್ತೀನಿ. ಸೊ 1 + x² ಕೂಡ ಮಾಡ್ತೀನಿ ಕಣೋ, ಡೋಂಟ್ ವರಿ. ಓಕೆ, ಸೊ 3 - y ಬೈ 4 ಅಂತಾದರೂ ಬರ್ಕೊಳ್ಳಿ, y - 3 ಬೈ -4 ಅಂತಾದರೂ ಬರ್ಕೊಳ್ಳಿ ಮಕ್ಕಳ, ಏನೂ ತೊಂದರೆ ಇಲ್ಲ. ಓಕೆ, ಸೊ ಅದರಿಂದ ಏನಂತ ಗೊತ್ತಾಗುತ್ತೆ? ದೇರ್ಫೋರ್ f is on 2. ದೇರ್ಫೋರ್ ಸ್ಟೂಡೆಂಟ್ಸ್, ದೇರ್ಫೋರ್ f is on 2. ಓಕೆ, ದೇರ್ಫೋರ್ f is on 2. ಸೊ ಈಗ f is on 2 ಆಯಿತು, ಬಟ್ ಇಷ್ಟಕ್ಕೆ ಮಾಡಿಬಿಟ್ರೆ ಆಗೋದಿಲ್ಲ. ಏನಂತ ಹೇಳ್ತೀರಾ? ಸೊ ಇಲ್ಲಿ ಬೈಜೆಕ್ಟಿವ್ ಕೂಡ ಹೇಳಿದ್ದಾರೆ ಮಕ್ಕಳ. ಇಲ್ಲಿ ಏನು ಕೇಳಿದ್ದಾರೆ? ಬೈಜೆಕ್ಟಿವ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಕನ್ಕ್ಲೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Therefore students, conclusion is very very important. Conclusion ಬರಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಿ, ಕನ್ಕ್ಲೂಷನ್ ಬರಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಿ ಮಕ್ಕಳ. ಸೊ therefore students, f is 1 1. Therefore f is 1 1. Therefore f is 1 1 and f is on 2. Therefore f is 1 1 and f is on 2. So this implies students, f is a bijective function. F is a bijective function. ಅರ್ಥ ಆಗಿದೆ ಎಲ್ಲರಿಗೂ? I hope this is clear for everyone. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಮಕ್ಕಳ ಇದು? Did everyone understood this? ಓಕೆ, ಫೈನ್. ಸೊ ಈಗ ನೋಡಿ, ಸೊ ಸಮ್ ಸ್ಟೂಡೆಂಟ್ಸ್ ವರ್ ಆಸ್ಕಿಂಗ್ ಅಬೌಟ್ 1 + x². ಸೊ ಇದನ್ನ ಕೇಳ್ತಾ ಇದ್ರು ಮಕ್ಕಳ. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ಏನಿದೆ? ಸೊ ಫಸ್ಟ್ ಫಂಕ್ಷನ್ ಬರ್ಕೋಣ ಮಕ್ಕಳ. ಏನಿದೆ ಮಕ್ಕಳ ಇದರಲ್ಲಿ? f of x is equal to 1 + x². ಹೌದಲ್ಲ? ಸೊ ಡೊಮೇನ್ ಏನಿದೆ ಇದರಲ್ಲಿ? ವಾಟ್ ಈಸ್ ಡೊಮೇನ್? ಸೊ ಡೊಮೇನ್ ಏನು ಕೊಟ್ಟಿದ್ದಾರೆ ಮಕ್ಕಳ? ಡೊಮೇನ್ ಇಸ್ ರಿಯಲ್ ನಂಬರ್ R. ಓಕೆ, ಡೊಮೇನ್ ಇಸ್ ರಿಯಲ್ ನಂಬರ್ R. ಓಕೆ, ಆ್ಯಂಡ್ ಕೋಡೊಮೇನ್ ಇಸ್ ಆಲ್ಸೋ ರಿಯಲ್ ನಂಬರ್ R. ಓಕೆ, ಸೊ ಇಲ್ಲಿ ನೋಡಿ, ಕಮಿಂಗ್ ಟು 1 1 ಫಂಕ್ಷನ್ ಸ್ಟೂಡೆಂಟ್ಸ್, ಕಮಿಂಗ್ ಟು 1 1 ಫಂಕ್ಷನ್ ಮಕ್ಕಳ. ಇದು ನನಗೆ ಪಕ್ಕಾ ಗೊತ್ತಿದೆ ಇದು 1 1 ಫಂಕ್ಷನ್ ಅಲ್ಲ ಅಂತ. ನನಗೆ ಪಕ್ಕಾ ಗೊತ್ತಿದೆ ಮಕ್ಕಳ, ಇದು 1 1 ಫಂಕ್ಷನ್ ಅಲ್ಲ. ಇದು 1 1 ಫಂಕ್ಷನ್ ಆಗೋದು ನ್ಯಾಚುರಲ್ ನಂಬರ್ಸ್ ಇದ್ದಾಗ ಮಾತ್ರ. ಓಕೆ, ಸೊ ಆಗ ಕೂಡ ಅಷ್ಟೇ. ಸೊ ನ್ಯಾಚುರಲ್ ನಂಬರ್ಸ್ ಇದ್ದಾಗ ಮಕ್ಕಳ 1 1 ಫಂಕ್ಷನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಫಂಕ್ಷನ್ ಆಗುತ್ತೆ, ಆ ಟೈಮಲ್ಲಿ ಆಗುತ್ತೆ. ಓಕೆ, ಸೊ ನನಗೇನು ಮಾಡಬೇಕು? ಇದನ್ನ 1 1 ಅಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ 1 1 ಅಲ್ಲ ಅಂತ ಪ್ರೂವ್ ಮಾಡೋಕ್ಕಾರೆ ಮಕ್ಕಳ ಕೌಂಟರ್ ಎಕ್ಸಾಂಪಲ್ ತಗೋಬೇಕು. ಸೊ ಕೌಂಟರ್ ಎಕ್ಸಾಂಪಲ್ ತಗೊಳ್ಳೋದು ಹೇಗೆ? f of -1. ಸೊ ನೋಡಿ ಮಕ್ಕಳ, ಇಯರ್ f of -1 ಈಕ್ವಲ್ಸ್ ಟು, it is 1 + -1 whole square, which is nothing but students 2, and f of 1 equals to, it is 1 + 1 square equals to 2. So therefore students, therefore ಇಲ್ಲಿ ನೋಡಿ, -1 ಹಾಕ್ದಾಗ್ಲೂ ಕೂಡ 2 ಬಂದಿದೆ, 1 ಹಾಕ್ದಾಗ್ಲೂ ಕೂಡ ಏನು ಬಂದಿದೆ ಮಕ್ಕಳ? 2 ಬಂದಿದೆ. ಸೊ ಇಲ್ಲೇನು ಹೇಳ್ತೀವಿ? therefore here students, here. Okay, therefore here f of -1 equals to f of 1, but students, but 1 is not equal to but students, but 1 is not equal to -1. ಅರ್ಥ ಆಗ್ತಿದೆಯಾ? but 1 is not equal to -1, or -1 is not equal to 1. -1 is not equal to 1. Therefore students, f is not on 2. Therefore f is not on 2. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಫೈನ್. ಸೊ ಸಾರಿ, f is not 1 1. Therefore f is not 1 1. f 1 1 ಅಲ್ಲ. ಸೊ ಕಮಿಂಗ್ ಟು ಆನ್ ಟು ಸ್ಟೂಡೆಂಟ್ಸ್, ಕಮಿಂಗ್ ಟು ಆನ್ ಟು ಇಯರ್. ಸೊ ಆನ್ ಟು ಆಗುತ್ತಾ? ಸೊ ನೋಡೋಣ ಮಕ್ಕಳ, ಆನ್ ಟು ಆಗುತ್ತಾ ಚೆಕ್ ಮಾಡೋಣ. ಸೊ ಕಮಿಂಗ್ ಟು ಆನ್ ಟು ಇಯರ್. ಸೊ ಟು ಫೈಂಡ್ ರೇಂಜ್, ಫಸ್ಟ್ ಏನು ಮಾಡ್ಬೇಕು ಮಕ್ಕಳ? ಐ ನೀಡ್ ಟು ಫೈಂಡ್ ಇಯರ್ ರೇಂಜ್. ಸೊ ವಾಟ್ ಐ ನೀಡ್ ಟು ಡೂ? ಐ ನೀಡ್ ಟು ಫೈಂಡ್ ಸ್ಟೂಡೆಂಟ್ಸ್ ರೇಂಜ್. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ನೋಡಿ ಮಕ್ಕಳ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇಯರ್ ಗಿವನ್ ಸ್ಟೂಡೆಂಟ್ಸ್, ಗಿವನ್ f of x is equal to 1 + x². ಹೌದಲ್ಲ? ಸೊ ನನಗೆ ಮಕ್ಕಳ x² ಬಗ್ಗೆ ಗೊತ್ತಿದೆ. ವಿ ನೋ ಅಬೌಟ್ x² ಸ್ಟೂಡೆಂಟ್ಸ್. x² ಬಗ್ಗೆ ನಮಗೆ ಗೊತ್ತಿದೆ ಮಕ್ಕಳ. ಏನಂತ? ವಿ ನೋ ದಟ್ x² is greater than or equal to 0. ವಿ ನೋ ದಟ್ x² is greater than or equal to 0.
ಯಾಕೆ ಈ ಥರ ಬರ್ಕೊಳ್ತೀನಿ ಮಕ್ಕಳ? ವೈ ಡು ವಿ ರೈಟ್ ಲೈಕ್ ದಿಸ್? ಯಾಕೆ ಈ ಥರ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀವಿ? ಯಾಕಂದ್ರೆ ನಮಗೆ ಗೊತ್ತಿದೆ, ಸೊ ಫಸ್ಟ್ ಪಿ ಯು ಕಲ್ತಿದ್ದೀರಿ ಮಕ್ಕಳ, ಫಸ್ಟ್ ಪಿ ಯು ಕಲ್ತಿರ್ತೀರಿ ಇದನ್ನ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇದಕ್ಕೆ ರೇಂಜ್ ಬಂದು ಮಕ್ಕಳ, ಇದಕ್ಕೆ ರೇಂಜ್ ಬಂದು ಇಟ್ ಈಸ್ 0, ಇನ್ಫಿನಿಟಿ. Okay, so what is the meaning of this? Either the meaning in makla, the meaning of this is nothing but f of x belongs to 0, infinity, or we can also write it as, okay, so x square belongs to 0, infinity. Okay, so this is nothing but students, this is nothing but x square is greater than or equal to 0. So ee ರೀತಿ ಬರಿತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so this is the reason student, this is the reason. ಇದನ್ನ ಕ್ಲಾಸ್ 11th ಅಲ್ಲಿ ಕಲ್ತಿರ್ತೀರಿ, ಅಲ್ಲೇ ಮರ್ತ್ಬಿಟ್ಟಿರ್ತೀರಿ ಮಕ್ಕಳ. ಕ್ಲಾಸ್ 11th ಅಲ್ಲಿ ಕಲ್ತು ಅಲ್ಲೇನೇ ಮರ್ತಿರ್ತೀರಿ, but this is how you need to write. ಓಕೆ, ಸೊ ಈಗ ಏನು ಮಾಡ್ತೀರಿ ಇದರಲ್ಲಿ, ವಾಟ್ ಯು ರೈಟ್? ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳ. ಬಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮಾತ್ರ ಇಲ್ಲ, ಮಕ್ಕಳ. ಅದ್ರ ಜೊತೆಗೆ ಏನಿದೆ, ಅದ್ರ ಜೊತೆಗೆ 1 ಕೂಡ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಆ್ಯಡ್ 1 ಇಯರ್. ಸೊ ಏನು ಮಾಡ್ತಾ ಇದ್ದೀನಿ ಮಕ್ಕಳ, ಆ್ಯಡ್ 1 ಆನ್ ಬೋತ್ ಸೈಡ್ಸ್. ಸೊ ಏನು ಮಾಡ್ತಾ ಇದ್ದೀನಿ ಈಗ, therefore we get here 1 plus x square is greater than or equal to 1. ಸೊ ವಾಟ್ ಈಸ್ 1 plus x square? ಏನು 1 plus x square ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ ಮಕ್ಕಳ? therefore range ಏನಾಗುತ್ತೆ, therefore range is nothing but students, it is 1, so it is 1, infinity. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? range is nothing but 1, infinity, which is not equal to codomain, which is not equal to codomain. Because what is the codomain students? Codomain ಏನು? codomain is nothing but real number r. ಹೌದಲ್ಲ? codomain is what? real number r. ಸೊ ಏನಾಯಿತು, ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡಮೈನ್, ದೇರ್ಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡಮೈನ್. ಇಲ್ಲೇ ಬರೆಯೋಣ, ದೇರ್ಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡಮೈನ್. ದಿಸ್ ಇಂಪ್ಲೈಸ್ ಸ್ಟೂಡೆಂಟ್, ದಿಸ್ ಇಂಪ್ಲೈಸ್ ಎಫ್ ಇಸ್ ನಾಟ್ ಆನ್ ಟು, ದೇರ್ಫೋರ್ ಎಫ್ ಇಸ್ ನಾಟ್ ಆನ್ ಟು. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಅರ್ಥ ಆಗ್ತಿದೆಯಾ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್ ಶ್ರೀಕರ್, ನೋಡೋಣ ಕಂದ, ನೋಡೋಣ. ಮುಂಚೆ ಅಲ್ಲೇ ಇದ್ದೆ ಕಣೋ ನಾನು, ಮುಂಚೆ ಎಲೆಕ್ಟ್ರಾನಿಸಿಟಿಲೇ ಇದ್ದೆ. ಫೇಸ್ ಟು ಅಲ್ಲ ಅದು, ಫೇಸ್ 2. ಎಸ್, ನಿಯರ್ ಫ್ರೂಟ್ ಮಾರ್ಕೆಟ್ ಅಲ್ವೇನೋ? ಮುಂಚೆ ಅಲ್ಲೇ ಇದ್ದೆ, ಇದ್ದಿದ್ರೆ ಖಂಡಿತ ಬರ್ತಾ ಇದ್ದೆ. ಶ್ರೀಕರ್, ಐ ಥಿಂಕ್ ಇಟ್ ಇಸ್ ನಿಯರ್ ಫ್ರೂಟ್ ಮಾರ್ಕೆಟ್, ರೈಟ್? ಓಕೆ, ಫೈನ್ ಮಕ್ಕಳ. ಸೊ ಈಗ ನೋಡಿ ಮಕ್ಕಳ ಇದರಲ್ಲಿ, ಸೊ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. So once again students, conclusion is very important. What is the conclusion students? Conclusion is nothing but, yes, conclusion is nothing but students, here f is not 1, 1, here f is not 1, 1, therefore here f is not 1, 1, f is not on 2, f is not on 2, therefore f is not bijective, therefore f is not bijective, therefore f is not bijective. I hope this is clear for everyone. ಅರ್ಥ ಆಗಿದೆ ಎಲ್ಲರಿಗೂ? Fine. I hope this is clear. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? ಇನ್ಯಾವ ಕ್ವಶನ್ ಬೇಕು ಮಕ್ಕಳ? ವಿಚ್ ಕ್ವಶನ್ ಯು ವಾಂಟ್ ಹೇಳ್ತೀರಾ? ಇನ್ಯಾವ ಕ್ವಶನ್ ಬೇಕು ಅಂತ ಕೇಳ್ತೀರಾ ಮಕ್ಕಳ? ಐ ವಿಲ್ ಟೀಚ್ ದ್ಯಾಟ್. ಇನ್ಯಾವ ಕ್ವಶನ್ ಬೇಕು? ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದರಲ್ಲಿ ಸಿಕ್ಕಾಬಡೆ ಇಂಪಾರ್ಟೆಂಟ್ ಅಂದರೆ ಈ ಕ್ವಶನ್. ಓಕೆ, ಸೊ ಒಂದು ನಿಮಿಷ. ವೇರ್ ಇಸ್ ದ್ಯಾಟ್? ಓಕೆ, x - 2 / x - 3 ಎಲ್ಲೋ ಇತ್ತದು? ಕ್ವಶನೇ ಬರ್ಕೊಂಡಿಲ್ವಾ ಅದು? x - 2 / x - 3 ಸಿಕ್ಕಾಬಡೆ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಅದು. ಸೊ ದ್ಯಾಟ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ನಿಮಿಷ ಮಕ್ಕಳ, ಆ ಕ್ವಶನೇ ಬರ್ಕೊಂಡಿಲ್ಲ ನಾನಿಲ್ಲಿ. ಸೊ ಒಂದು ಕ್ವಶನ್ ಇದೆ ನೋಡಿ ಇದರಲ್ಲಿ. ಯಾ, ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್, ಆ ಕ್ವಶನ್ ಬರ್ಕೊಳ್ತೀನಿ. ಸೊ x - 2 / x - 3 ಇದೆಯಲ್ಲ ಮಕ್ಕಳ, ಆ ಕ್ವಶನ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ x - 2 / x - 3 ಏನು ಕ್ವಶನ್ ಇದೆ ಮಕ್ಕಳ? ದ್ಯಾಟ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಯರ್. ಫೈನ್. ಸೊ ನೋಡಿ ಮಕ್ಕಳ, ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ ಮಕ್ಕಳ ಸಿಕ್ಕಾಬಡೆ ಇಂಪಾರ್ಟೆಂಟ್ ಇದೆ. ಏನಂತ ಅಂದರೆ, ಸೊ ದಿಸ್ ಇಸ್ ಲೆಟ್ a is equal to students, let a is equal to r minus 3, let a equals to r minus 3 and b equals to r minus 1 and b equals to r minus 1. Okay, and b equals to r minus 1. Consider the function from, yeah, consider the function
f from a to b. Consider the function f from a to b. F from a to b. Okay, from f from a to b defined by. Okay, so defined by f of x is equal to, it is x minus 2 by x minus 3. X minus 2 by x minus 3. Okay, so is f11, is f11, is f11 and onto. If is f11 and onto, is f11 and onto. Okay, justify your answer. Justify your answer. Justify your answer. Okay, this question is very, very important, students. Okay, so ಈ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳ. ಎಸ್, ಇಟ್ಸ್ ಗುಡ್ ರಿವಿಷನ್ ಅಷ್ಟೇ ಮಕ್ಕಳ. ದಿಸ್ ಇಸ್ ಪ್ಯೂರ್ಲಿ ರಿವಿಷನ್ ಕೊಂಡ್ರು. ದಿಸ್ ಇಸ್ ಪ್ಯೂರ್ಲಿ ರಿವಿಷನ್ ಅಂತ ಕನ್ಸಿಡರೇಷನ್ ಇಟ್ಕೊಳ್ಳಿ ಮಕ್ಕಳ ಅಷ್ಟೇ. ಸೊ ನೋಡಿ ಇದರಲ್ಲಿ ಏನು ಬರುತ್ತೆ ಮಕ್ಕಳ, ಫಸ್ಟು ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಹೌದಲ್ಲ. ಸೊ ವಾಟ್ ಇಸ್ ದ ಡೊಮೈನ್ ಸ್ಟೂಡೆಂಟ್ಸ್? ಡೊಮೈನ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಡೊಮೈನ್ ಇಸ್ ನಥಿಂಗ್ ಬಟ್, ಸೊ ಡೊಮೈನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇಟ್ ಇಸ್ ಆರ್ ಮೈನಸ್ 3 ಆ್ಯಂಡ್ which is nothing but a, and codomain is nothing but students, it is r minus 1 which is nothing but b. Okay, I hope this is clear. So ಈಗ ನೋಡಿ ಮಕ್ಕಳ, I need to find for m1, sorry I need to show that it is 1 1. So 1 1 ಅಂತ ಬರೋಣ ಮಕ್ಕಳ. So 1 1, so ಏನು ಬರ್ತೀವಿ ಮಕ್ಕಳ ಇದರಲ್ಲಿ? ಕನ್ಸಿಡರ್ f of x is equal to, ಕನ್ಸಿಡರ್ f of x1 equals to f of x2. ಕನ್ಸಿಡರ್ f of x1 equals to f of x2. Okay, for all students, for all x1 comma x2 belongs to R, sorry belongs to A. Okay, because A is the domain students. ಇದರಲ್ಲಿ ಏನು ಮಕ್ಕಳ ಡೊಮೇನ್? What is the domain here? A is the domain. ಅರ್ಥ ಆಗ್ತಿದೆಯಾ? Okay, for all x1 comma x2 belongs to A. Okay, so what is f of x1 students? What is f of x1? It is nothing but x1 minus 2 divided by x1 minus 3 equals to students x2 minus 2 divided by, it is x2 minus 3. Okay, so therefore we get here students, it is x1 minus 2 into x2 minus 3. Okay, so equals to, it is x2 minus 2, okay, into, it is x1 minus 3. Okay, so therefore we get here, it is x1 x2 minus 3x1, okay, minus 2x2 plus 6. Okay, and here students, and here we get, it is x1 x2, okay, so minus 3x1 minus 2x1 plus 6. I hope this is clear. x1 x2 minus 3x1, sorry minus 3x2, it is minus 3x2. Okay, so minus 2x1 plus 6. I hope this is clear. Okay, so ಇಲ್ಲಿ ನೋಡಿ ಮಕ್ಕಳ ಏನೇನು ಕ್ಯಾನ್ಸಲ್ ಆಗುತ್ತೆ ಇದರಲ್ಲಿ? x1 x2 get cancel. Okay, so plus 6 and plus 6 get cancelled. So ಇಲ್ಲೇನು ಬರುತ್ತೆ? We are left out with, so minus 3x1, okay, minus 2x2 equals to, it is minus 3x2 minus 2x1. Okay, so now students here we get, I'll repeat this students, minus 3x1 minus 2x2 equals to, minus 3x1 minus 2x2 equals to minus 3x2, so minus 3x2 minus 2x1. So what do we get here? Hilen barate makla. So we get here minus 3x1 plus 2x2, okay, plus 2x1 equals to, it is minus 3x2 plus 2x2. Okay, so here we get minus x1 equals to minus x2. This implies students x1 equals to x2. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಇಷ್ಟೆಲ್ಲ ಬರೀಲೇಬೇಕು ಮಕ್ಕಳ. ದೇರ್ಫೋರ್ ಸ್ಟೂಡೆಂಟ್ಸ್ ಎಫ್ ಇಸ್ 1 1. ದೇರ್ಫೋರ್ ಎಫ್ ಇಸ್ 1 1. ಅರ್ಥ ಆಗಿದೆಯೇನ್ರಿ ಎಲ್ಲರಿಗೂ? ತನ್ಮಯ್, ಅಲ್ಲಿ ಸೆಷನ್ ನೋಡ್ತಾ ಇರ್ಬೇಕಾದ್ರೆ ನಾವು ತುಂಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು, ಅದ್ರ ಜೊತೆಗೆ ಇನ್ನೂ ಏನು ಓದಬೇಕಂತ ಹೇಳಿದ್ದೀನಿ, ನೋಡುಕಂದ ಗೊತ್ತಾಗತ್ತೆ. ಓಕೆ ಫೈನ್. ಎಸ್ ಮಕ್ಕಳ, ಯಾರಿಗೆ ಈ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗೊತ್ತಿದೆ ಅವ್ರು ದಯವಿಟ್ಟು ಹೋಗಿ MCQs ಓದ್ಕೊಳ್ಳಿ. ಐ ರಿಕ್ವೆಸ್ಟ್ ಯು ಸ್ಟೂಡೆಂಟ್ಸ್, ಯಾರಿಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗೊತ್ತಿದೆ ದಯವಿಟ್ಟು ಹೋಗ್ಬಿಟ್ಟು, ಓಕೆ, ಸೊ ದಯವಿಟ್ಟು ಹೋಗಿ ಮಕ್ಕಳ ಏನು ಮಾಡಬೇಕು, ಗೋ ಆ್ಯಂಡ್ ವಾಚ್ ದ MCQ ಸೆಷನ್. ಸೊ ಗೌತಮ್, ಐ ಹ್ಯಾವ್ ಡನ್ ಇಟ್, ಮಾಡಿದ್ದೀನಿ ಕಂದ, ಹೋಗಿ ಚೆಕ್ ಮಾಡು. ಜಸ್ಟ್ 15-20 ಮಿನಿಟ್ಸ್ ಬ್ಯಾಕ್ ಆ ಕ್ವಶನ್ನ ಮಾಡಿಸಿದ್ದೀನಿ, ಹೋಗಿ ಚೆಕ್ ಮಾಡ್ಕಂದ. ಎ ಇನ್ವರ್ಸ್ನ ಈಗ ತಾನೇ ಮಾಡಿದ್ದೀನಿ, ಗೋ ಆ್ಯಂಡ್ ಚೆಕ್ ಇಟ್. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಯಾರ್ಯಾರು ಮಕ್ಕಳ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ನ ಓದಿದ್ದೀರಾ, ಪ್ಲೀಸ್ ಗೋ ಆ್ಯಂಡ್ ಡೂ MCQ ಸೆಷನ್ಸ್. ಸೊ ಸಾನ್ವಿ, ಆಲ್ರೆಡಿ ಅದನ್ನು ಕೊಟ್ಟಿದ್ದೀನಿ, ವಾಟ್ಸಪ್ ಚಾನಲಲ್ಲಿ ಹಾಕಿದ್ದಾರೆ, ಹೋಗಿ ಚೆಕ್ ಮಾಡ್ಕಂದ. ಸೊ ಗೌತಮ್, ಹೇಳಿದ್ನಲ್ಲ
47 ಎಕ್ಸ್ಪ್ಲೈನ್ ಸರ್ ಅಂತ ಹೇಳಿದ್ರಿ. ಸೊ ಆಲ್ರೆಡಿ ಅದನ್ನೇ ಹೇಳ್ತಾ ಇರೋದು ಮಗ, ಅದನ್ನೇ ಹೇಳ್ತಾ ಇರೋದು. ನೋಡಿ ಇಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಇಲ್ಲಿ ನೋಡಿ, ಇಲ್ಲಿ 2 ಕ್ವಶನ್ ಮಾಡಿಸಿದ್ದೀನಿ ನಾನು ನಿಮಗೆ. ಇಲ್ಲಿ ನೋಡು ಮಾಡಿಸಿದ್ದೀನಿ. ಐ ಹ್ಯಾವ್ ಡನ್ ದಿಸ್ ಟೈಪ್ ಆಫ್ ಕ್ವಶನ್ಸ್, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಸೊ ಹೇಳೋದನ್ನ ಕೇಳಿಸ್ಕೋಬೇಕಂದ. ಇಲ್ಲಿ ನೋಡು ಮಾಡಿಸಿದ್ದೀನಿ ನಾನು. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಹೇಗೆ, ಐ ಹ್ಯಾವ್ ಥಾಟ್ ದಿಸ್, ಪ್ಲೀಸ್ ಗೋ ಆ್ಯಂಡ್ ಲರ್ನ್. ಸೊ ಅದ್ರ ಬಿಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಕೂಡ ಮಾಡಿಸಿದ್ದೀನಿ, ಇದನ್ನು ಕೂಡ ಓದ್ಕೊ. ಓಕೆ, ಪ್ಲೀಸ್ ಗೋ ಆ್ಯಂಡ್ ಲರ್ನ್ ದಿಸ್ ಆಲ್ಸೋ. ಅರ್ಥ ಆಗ್ತಿದೆಯಾ? ಓಕೆ ಫೈನ್. ಸೊ ಈಗ ಬರೋಣ. ಓಕೆ, ಸೊ ಎಫ್ ಇಸ್ 1 1 ಫೈನ್. ಸೊ ಈಗ ಮಕ್ಕಳ ಕಮಿಂಗ್ ಟು ಆನ್ ಟು. ಓಕೆ, ಸೊ ಕಮಿಂಗ್ ಟು ಆನ್ ಟು ಸ್ಟೂಡೆಂಟ್ಸ್, ಎಫ್ ಇಸ್ ಆನ್ ಟು. ಸೊ ಕಮಿಂಗ್ ಟು ಆನ್ ಟು ಫಂಕ್ಷನ್. ಓಕೆ, ಸೊ ಆನ್ ಟು. ಸೊ ಏನು ಮಾಡ್ತೀವಿ ಮಕ್ಕಳ ಇದರಲ್ಲಿ? ಟು ಫೈಂಡ್ ರೇಂಜ್. Okay, to find range. Consider f of x1 equals to. Okay, so consider students f of x1 equals to f of x2. Consider f of x is equal to y. Consider f of x is equal to y. So what do we get here? We get here x minus 2 by x minus 3. Howdala? So we get here x minus 2 divided by x minus 3. X minus 2 divided by x minus 3 equals to y. Okay, so ಈಗ ಏನು ಮಾಡ್ತೀವಿ ನಾವು? What we do here? So ಇಲ್ಲಿ ಮಕ್ಕಳ ನೋಡಿ. So what we are going to do? Here we are going to write x minus 2 equals to. It is x minus 2 equals to students. It is y into. It is x minus 3. ಮಕ್ಕಳ ರೇಂಜ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಈ ಪರ್ಟಿಕ್ಯುಲರ್ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಮಕ್ಕಳ ಏನು ಮಾಡಬೇಕು? ಐ ನೀಡ್ ಟು ಕನ್ವರ್ಟ್ x is equal to in terms of y. So I need to first convert x is equal to an expression in terms of y. x ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಮಕ್ಕಳ ಎಕ್ಸ್ಪ್ರೆಷನ್ ಇನ್ y ಬರ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀರಿ? ವಾಟ್ ಯು ವಿಲ್ ಡೂ? So after that students, you will find the values of x for which x exists. Next makla, what you will do? You will find the values of y for which x exists. That is called as range. Okay, fine. Illen barutte hagadre. So here we get, ನಾನು ಏನಂತ ಹೇಳಿದೆ ಮಕ್ಕಳ? ಏನಂತ ಹೇಳಿದೆ? ಲೆಫ್ಟ್ ಹ್ಯಾಂಡ್ ಸೈಡ್ x ಬರಬೇಕು, ರೈಟ್ ಹ್ಯಾಂಡ್ ಸೈಡ್ ಏನಿರಬೇಕು? ಎಕ್ಸ್ಪ್ರೆಷನ್ ಇನ್ y ಇರಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ x ಬರ್ಕೋಬೇಕು. ಹೇಗೆ ಬರ್ಕೋಣ? ಸೊ ಇಲ್ಲಿ ನೋಡಿ, x minus 2 equals to, it is xy minus 3y. So we got here x minus xy equals to, it is 2 minus 3y. Okay, x ಕಾಮನ್ ಮಕ್ಕಳ, ಇಲ್ಲೇನು ಬಂತು? 1 minus y equals to students 2 minus 3y. Therefore x is equal to ಏನು ಬರುತ್ತೆ ಮಕ್ಕಳ? 2 minus 3y divided by 1 minus y. So ಇಲ್ಲೇನಾಗುತ್ತೆ? Therefore students here y minus 1 should not be equal to 0. Therefore y should not be equal to 1. Okay, so therefore students range is equal to, therefore range is nothing but students, it is r minus 1. ಸೊ ರಿಯಲ್ ನಂಬರ್ಸ್ ಅಲ್ಲಿ ಮಕ್ಕಳ ಯಾವುದನ್ನು ತೆಗಿಬೇಕು? 1 ಅನ್ನು ತೆಗಿಬೇಕು, ಹೌದಲ್ವಾ? ಸೊ ಇಲ್ಲಿ ನೋಡಿ, ಕೋಡೊಮೇನ್ ಕೂಡ ಅದೇ ಇದೆಯಾ? ಕೋಡೊಮೇನ್ ಕೂಡ ಅದೇ ಇದೆಯಲ್ಲ ಮಕ್ಕಳ, ರೈಟ್? ಸೊ ರೇಂಜ್ ಇಸ್ ಈಕ್ವಲ್ ಟು ಏನಾಯ್ತು ಇದರಲ್ಲಿ? ದೇರ್ಫೋರ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ದೇರ್ಫೋರ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಯಿತು. ಅರ್ಥ ಆಗ್ತಿದೆಯಾ ಮಕ್ಕಳ? ದೇರ್ಫೋರ್ ಎಫ್ ಇಸ್ ಆನ್ ಟು. ದೇರ್ಫೋರ್ ಎಫ್ ಇಸ್ ಆನ್ ಟು. ದೇರ್ಫೋರ್ ಎಫ್ ಇಸ್ ಆನ್ ಟು. ಅರ್ಥ ಆಗಿದೆ ಎಲ್ಲರಿಗೂ? ದೇರ್ಫೋರ್ ಎಫ್ ಇಸ್ ಆನ್ ಟು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್, ಸೂಪರ್ ಕೊಂಡ್ರು, ಸೂಪರ್. ಓಕೆ, ಸೊ ಇದಾದ್ಮೇಲೆ ಮಕ್ಕಳ ಇಷ್ಟೇ ಮುಗೀತು. ಬರೀ ಎಫ್ ಇಸ್ 1 1 ಮತ್ತು ಆನ್ ಟು ಇಷ್ಟೇ ಕೇಳಿರೋದು, ಆ್ಯಂಡ್ ವಿ ಹ್ಯಾವ್ ಡನ್ ಇಟ್. ಓಕೆ, ಸೊ ದೇರ್ಫೋರ್ ಕನ್ಕ್ಲೂಷನ್ ಕೊಟ್ಕೊಳ್ಳಿ ಮಕ್ಕಳ, ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಟ್ಕೊಳ್ಳಿ. ದೇರ್ಫೋರ್ ಎಫ್ ಇಸ್, ಓಕೆ, ಎಫ್ ಇಸ್ 1 1 ಆ್ಯಂಡ್ ಎಫ್ ಇಸ್ ಆನ್ ಟು. ದೇರ್ಫೋರ್ ಕನ್ಕ್ಲೂಷನ್ ಕೊಟ್ಕೊಳ್ಳಿ. ದೇರ್ಫೋರ್ ಎಫ್ ಇಸ್ 1 1 ಆ್ಯಂಡ್ ಆನ್ ಟು. ದೇರ್ಫೋರ್ ಕನ್ಕ್ಲೂಷನ್, ಸಾರಿ ಮಕ್ಕಳ, ಇದು ಕನ್ಕ್ಲೂಷನ್ ಬರೀಬೇಕು. ಸೊ ಕನ್ಕ್ಲೂಷನ್, so we need to write finally the conclusion. So what is the conclusion students? F is both 1 1 and on 2. What is the conclusion? F is both 1 1 and on 2. Both 1 1 and on 2. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈ ಪ್ರಾಬ್ಲಮ್ ಎಲ್ಲರೂ ಮಾಡಿದ್ದೀರಾ? ಹ್ಯಾವ್ ಯು ಆಲ್ ಡನ್ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್? ಇದನ್ನು ಟ್ರೈ ಮಾಡಿದ್ದೀರಾ ಮಕ್ಕಳ? ಸೊ ಒಂದು ಸೇಫ್ಟಿ ಮೆಷರ್ಗೋಸ್ಕರ ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಡ್ರೀಮ್ ಗೇಮರ್ ಏನು ಕಂದ ಕ್ವಶನ್? ಗೌತಮ್ ಏನು ಕಂದ ನೀನು ಕೇಳ್ತಾ ಇರೋದು? 47 ಅಂತಂತೀಯಾ, 41 ಅಂತ ಅಂತಿದ್ಯಾ? ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸಿಂಚನಾ, ಓಕೆ, ಸಿಂಚನಾ ನಾನು ಕಾವೇರಿ ಬ್ಯಾಚಲ್ಲಿ ಹೋಗ್ಬಿಟ್ಟು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಸರ್ಚ್ ಮಾಡು ಕಂದ. ಅಲ್ಲಿ ನಿನ್ಗೆ ಯಾವ್ದು 5 ಮಾರ್ಕ್ಸ್ ಕ್ವಶನ್ ಓದಬೇಕು ಅದೆಲ್ಲನೂ ಕೂಡ ಹೇಳಿದ್ದೀನಿ, ಅದನ್ನು ಹೋಗಿ ಓದು ಕಂದ. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ನೀನು ಏನಾದ್ರು ಕಲಿಬೇಕಂತಿದ್ರೆ ಹೋಗ್ಬಿಟ್ಟು ಸರ್ಚಲ್ಲಿ ಕಾವೇರಿ ಬ್ಯಾಚ್ ಅಂತ ಟೈಪ್ ಮಾಡಿಬಿಟ್ಟು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಕೊಡು. ಸರ್ಚಲ್ಲಿ ಯೂಟ್ಯೂಬಲ್ಲಿ ನಂದು ಸೆಷನ್ ಬರುತ್ತೆ, ಆ ಸೆಷನ್ನ ಹೋಗಿ ನೋಡ್ಕೊಂಡು ಅಲ್ಲಿ 5 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸೆಷನ್ ಇರೋದು ಪಾಸಿಂಗ್ ಪ್ಯಾಕೇಜ್ ಮತ್ತು ರಿವಿಷನ್ ಮಾಡಿಸೋರಿಗೆ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ತುಂಬ ಮಕ್ಕಳು ಅಟೆಂಡ್ ಮಾಡಲ್ಲ ಕಂದ. ನಿನ್ನೆ ನೋಡು ಸೆಷನ್ಸಲ್ಲಿ ಎಷ್ಟು ಜನ ಮಕ್ಕಳು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಕೇಳ್ತಾ ಇದ್ದಾರೆ? ತುಂಬ ಕಡಿಮೆ, ಹೌದಲ್ಲ? ಸೊ ಇಬ್ಬರಿಗೋಸ್ಕರ ಮಾಡ್ತಾ ಕೂತ್ಕೊಂಡ್ರೆ ಉಳಿದಿದ್ದ ಮಕ್ಳಿಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಗೋ ಆ್ಯಂಡ್ ವಾಚ್ ಇಟ್, ಯು ವಿಲ್ ಗೆಟ್ ಎನಿ ಆಫ್ ದ ನಾಲೆಡ್ಜ್.
ಓಕೆ ಫೈನ್. ಸೊ ಓಕೆ ಫೈನ್. ಸೊ ನೋಡಿ ಮಕ್ಕಳ ಈಗ ಓಕೆ, ಸೊ ಈ ಪ್ರಾಬ್ಲಮ್ ಬರೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ? ಸೊ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್? ಸೊಲ್ಯೂಷನ್ ನೋಡಿ. ಓಕೆ, ಸೊಲ್ಯೂಷನ್ ಮಕ್ಕಳ, ಇದರಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ನೋಡಿ ಮಕ್ಕಳ ಡೊಮೈನ್ ಮತ್ತು ಕೋ ಡೊಮೈನ್ ನೋಡಿ. ವಾಟ್ ಈಸ್ ದ ಡೊಮೈನ್ ಸ್ಟೂಡೆಂಟ್ಸ್? ಡೊಮೈನ್ ಇಸ್ ನ್ಯಾಚುರಲ್ ನಂಬರ್ ಆರ್ ಆ್ಯಂಡ್ ಕೋ ಡೊಮೈನ್ ಇಸ್ ಆಲ್ಸೋ ನ್ಯಾಚುರಲ್ ನಂಬರ್ ಆರ್. ಕೋ ಡೊಮೈನ್ ಇಸ್ ಆಲ್ಸೋ ನ್ಯಾಚುರಲ್ ನಂಬರ್ ಆರ್. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಮೊದಲನೇದಾಗಿ 1 1 ಕಮಿಂಗ್ ಟು 1 1 ಸ್ಟೂಡೆಂಟ್ಸ್, ಕಮಿಂಗ್ ಟು 1 1 ಇಯರ್. ಓಕೆ, ಸೊ ಕಮಿಂಗ್ ಟು 1 1 ಸ್ಟೂಡೆಂಟ್ಸ್ ನೋಡಿ ಮಕ್ಕಳ ಇದರಲ್ಲಿ ನೋಡಿ ಎನ್ ಇಸ್ ಆಡ್, ಎನ್ ಇಸ್ ಆಡ್ ಮತ್ತು ಎನ್ ಇಸ್ ಈವನ್ ಅಂತ ಎರಡು ವಿಷಯ ಇದೆ ಮಕ್ಕಳ. ಎನ್ ಇಸ್ ಆಡ್ ಅಂದರೆ ಏನು? ಸೊ ಎನ್ ಇಸ್ ಈಕ್ವಲ್ ಟು 1 3 5 ಇದೆಲ್ಲ ಆದಾಗ ಮಕ್ಕಳ ಎಫ್ ಆಫ್ ಎನ್ ಏನಾಗುತ್ತೆ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಇಟ್ ಇಸ್, ಸೊ ಈ ರೀತಿ ಆದಾಗ ಮಕ್ಕಳ ಎಫ್ ಆಫ್ ಎನ್ ಏನಾಗುತ್ತೆ? ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಇಟ್ ಇಸ್ n+1/2. ಓಕೆ, ಸೊ ಏನು ಇನ್ಪುಟ್ ಕೊಟ್ಟಾಗ ಮಕ್ಕಳ? ಇನ್ಪುಟ್ 1 3 5 ಅಂತ ಕೊಟ್ಟಾಗ ಎಫ್ ಆಫ್ ಎನ್ ಏನಾಗುತ್ತೆ? n+1/2. ದೇರ್ಫೋರ್ ಸ್ಟೂಡೆಂಟ್ಸ್ ಎಫ್ ಆಫ್ 1 ಅಂತ ಬರೆದ್ರೆ ಏನು ಬರುತ್ತೆ ಮಕ್ಕಳ? ಅದರಲ್ಲಿ 1+1/2 ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 2/2 ವಿಚ್ ಇಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಫ್, ನೋಡಿ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ 1 ಅಂತ ಹಾಕಿದಾಗ ದಿಸ್ ಎನ್ ಇಸ್ ಈಕ್ವಲ್ ಟು 1 ಅಂತ ಹಾಕಿದಾಗ ಇಲ್ಲಿ ನೋಡಿ ಎನ್ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು 1 ಅಂತ ಹಾಕಿದಾಗ ನಾನು ಅದನ್ನು ಎಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಮಕ್ಕಳ? ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು ಏನಾಗುತ್ತೆ? 1+1/2 ಆಗುತ್ತೆ. ಸೊ ಅದೇ ಇಲ್ಲಿಗೆ ಬರೋಣ. ನೋಡಿ ಮಕ್ಕಳ, ಇಲ್ಲಿಗೆ ಬಂದಾಗ ಎನ್ ಇಸ್ ಈವನ್, ಎನ್ ಇಸ್ ಈವನ್ ಅಂದರೆ ಏನಾಗುತ್ತೆ? ಎನ್ ಇಸ್ ಈಕ್ವಲ್ ಟು 2 4 6 ಈ ಥರ ಆಗುತ್ತೆ. ಸೊ ಈ ರೀತಿ ಆದಾಗ ಎಫ್ ಆಫ್ ಎನ್ ಏನಾಗುತ್ತೆ ಮಕ್ಕಳ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು n/2. ಸೊ ಅದಕ್ಕೆ ನೋಡಿ ಮಕ್ಕಳ ಈಗ ಎಫ್ ಆಫ್ 2. ಸೊ ಎಫ್ ಆಫ್ 2 ಅಂತ ಬಂದಾಗ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಮಕ್ಕಳ? ಐ ವಿಲ್ ಸಬ್ಸ್ಟಿಟ್ಯೂಟ್ ಇಯರ್ 2/2 ವಿಚ್ ಇಸ್ ಅಗೇನ್ 1. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಇಲ್ಲಿ ನೋಡಿ 2 ಇದೆ, ಇಲ್ಲಿ ನೋಡಿ ಮಕ್ಕಳ 2 ಇದೆ. ಸೊ 2ನ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಈ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ದೇರ್ಫೋರ್ ಯು ಗೆಟ್ ಇಯರ್ ವಾಟ್? ಏನು ಬರುತ್ತೆ ಮಕ್ಕಳ? 2/2 ವಿಚ್ ಇಸ್ ಈಕ್ವಲ್ ಟು 1. ಸೊ ಏನಂತ ಬರುತ್ತೆ ಈಗ? ದೇರ್ಫೋರ್ ಸ್ಟೂಡೆಂಟ್ಸ್, ದೇರ್ಫೋರ್ ಇಯರ್ ಓಕೆ, ಸೊ ಇಲ್ಲಿ ಏನಾಗ್ತಿದೆ? ದೇರ್ಫೋರ್ ಇಯರ್ ಎಫ್ ಆಫ್ 1 ಈಕ್ವಲ್ಸ್ ಟು ಎಫ್ ಆಫ್ 2 ಬಟ್ ಸ್ಟೂಡೆಂಟ್ಸ್ 1 is not equal to 2, but 1 is not equal to 2. ಅರ್ಥ ಆಗ್ತಿದೆಯಾ? ಓಕೆ, ದೇರ್ಫೋರ್ ಸ್ಟೂಡೆಂಟ್ಸ್, ದೇರ್ಫೋರ್ ಏನಾಗುತ್ತೆ ಮಕ್ಕಳ? ದೇರ್ಫೋರ್ ಎಫ್ ಇಸ್ ನಾಟ್, ಓಕೆ, ಸೊ ದೇರ್ಫೋರ್ ಎಫ್ ಇಸ್ ನಾಟ್ ಆನ್ ಟು, ದೇರ್ಫೋರ್ ಎಫ್ ಇಸ್ ನಾಟ್ ಆನ್ ಟು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್ ಪುನೀತ್ ಮಾಡ್ಕೊಡ್ತೀನಿ ಕಣೋ. ಇದು ಅರ್ಥ ಆಗಿದೆ ಮಕ್ಕಳ? ಸಾರಿ, ನಾಟ್ 1 1, ಸಾರಿ ಮಕ್ಕಳ, ಇಟ್ ಇಸ್ ನಾಟ್ 1 1. ದೇರ್ಫೋರ್ ಎಫ್ ಇಸ್ ನಾಟ್ 1 1. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? ದೇರ್ಫೋರ್ ಎಫ್ ಇಸ್ ನಾಟ್ 1 1. I hope this is clear. ಮಕ್ಕಳ, ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? Did everyone understood this? ನಸ್ರಿನ್ ಆಲ್ರೆಡಿ ಎಲ್ಲ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕಂದ. ನೀನು ಯಾವ್ದಾವ್ದು ಪ್ರೊಬಾಬಿಲಿಟಿ ಎಲ್ಲಾನು ಮಾಡಿದ್ದೀನಿ ನಾನು. ಎಲ್ಲ MCQ ಸೆಷನ್ಸ್ಗಳು ಕೂಡ ಮಾಡಿದ್ದೀನಿ. ಹೋಗಿ ಮಕ್ಕಳ ದಯವಿಟ್ಟು ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇನ್ ದ ಲೈವ್ ಸೆಕ್ಷನ್. ನಿಮ್ಗೆ ಎಷ್ಟು MCQs ಬೇಕು ಎಲ್ಲ ಮಾಡಿಬಿಟ್ಟಿದ್ದೀನಿ. ನಿಮಗೆ 5 ಸೆಷನ್ ಮಕ್ಕಳ, ಒಂದಲ್ಲ ಎರಡಲ್ಲ 5 ಸೆಷನ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ, ಲೈವ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಡೀಟೇಲಾಗಿ ಚೆಕ್ ಮಾಡಿ. ನನ್ನದೇ ವೀಡಿಯೋಸ್ ಬರುತ್ತೆ, ಅದೆಲ್ಲನೂ ಕೂಡ ಕೂತ್ಕೊಂಡು ನೀಟಾಗಿ ಓದಿ ಮಕ್ಕಳ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಆಲ್ ದೋಸ್ MCQs. ಎಲ್ಲ MCQsಗಳನ್ನ ನಾನು ಮಾಡಿದ್ದೀನಿ ಆಲ್ರೆಡಿ. ಓಕೆ ಫೈನ್. ಸೊ ಈಗ ಹಾಗಾದ್ರೆ ಆನ್ ಟು ಹೇಗೆ ಮಾಡೋದು ಮಕ್ಕಳ? ಇದಕ್ಕೆ ಹೌ ಟು ಚೆಕ್ ಫಾರ್ ಆನ್ ಟು. ಸೊ ಆನ್ ಟು ಅಂತ ಬಂದಾಗ ಮಕ್ಕಳ, ವಿ ನೀಡ್ ಟು ಫೈಂಡ್ ದ ರೇಂಜ್ ಇಯರ್. ಓಕೆ, ಸೊ ಏನು ಮಾಡಕ್ಕೆ ಮಕ್ಕಳ? ನಾನು ಇದರಲ್ಲಿ ರೇಂಜ್, ಟು ಫೈಂಡ್ ರೇಂಜ್. ಓಕೆ, ಸೊ ಟು ಫೈಂಡ್ ರೇಂಜ್ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹೌ ಟು ಫೈಂಡ್ ರೇಂಜ್ ಇಯರ್ ಸ್ಟೂಡೆಂಟ್ಸ್? ನೋಡಿ ಮಕ್ಕಳ ಇದರಲ್ಲಿ ಓಕೆ, ಸೊ ಕೇಸ್ ಒನ್ ಮಕ್ಕಳ, ಇದರಲ್ಲಿ ಕೇಸ್ ಒನ್ ನೋಡಿ, ಇದರಲ್ಲಿ ಕೇಸ್ 1. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಇಫ್ ಎನ್ ಇಸ್ ಆಡ್. ಓಕೆ, ಸೊ ಕೇಸ್ 1 ಏನು? ಇಫ್ ಎನ್ ಇಸ್ ಆಡ್. ಸೊ ಏನು ಆಡ್ ಇದ್ದಾಗ ಏನು ಬರ್ತಿದೆ ಮಕ್ಕಳ ಇದರಲ್ಲಿ? ಎಫ್ ಆಫ್ 1 ನೋಡಿ ಮಕ್ಕಳ ಇದರಲ್ಲಿ ಏನು ಬರ್ಕೊಳ್ತಾ ಇದ್ದೀನಿ? ಎಫ್ ಆಫ್ 1, ಎಫ್ ಆಫ್ 3, ಎಫ್ ಆಫ್ 5, ಹೌದಲ್ವಾ? ಈ ರೀತಿ ಬರ್ತಾ ಇದ್ದೀನಲ್ಲ ಮಕ್ಕಳ. ಆ್ಯಂಡ್ ಸೊ ಆನ್ ಅಪ್ ಟು ಇಟ್ ಈಸ್ ಎಫ್ ಆಫ್ ಏನು ಬರ್ತಿದ್ರಲ್ಲಿ? 2n-1 ಬಿಕಾಸ್ ಇಟ್ಸ್ ಅ ಆಡ್ ನಂಬರ್. ಓಕೆ, ಸೊ 2n-1 ಆಡ್ ನೆನಪಿರಲಿ ಮಕ್ಕಳ. ಅದು 2n-1 ಅಂದ್ರೆ ಏನು? ಇಟ್ಸ್ ಅ ಆಡ್ ನಂಬರ್. ಆ್ಯಂಡ್ 2n ಅಂದ್ರೆ ಏನು ಮಕ್ಕಳ? ಇಟ್ಸ್ ಅ ಈವನ್ ನಂಬರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ನಾನೇನು ಬರುತ್ತೆ ಮಕ್ಕಳ ಇದರಲ್ಲಿ? ವಾಟ್ ಡು ಐ ಗೆಟ್ ಹಿಯರ್ 1+1/2. ಸೊ ವಿಚ್ ಇಸ್ ನಥಿಂಗ್ ಬಟ್ 2/2 ವಿಚ್ ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ? ಇಟ್ ಇಸ್ 3+1/2. ಓಕೆ, ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 4/2. ಓಕೆ, ವಿಚ್ ಇಸ್ ಈಕ್ವಲ್ ಟು 2. ಯಾಕಂದರೆ ಮಕ್ಕಳ ಇಫ್ ಎನ್ ಇಸ್ ಆಡ್ ಇದ್ದಾಗ ಏನಾಗುತ್ತೆ? ಎಫ್ ಆಫ್ ಎನ್ ಏನಾಗುತ್ತೆ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು n+1/2. ಹೌದಲ್ಲ? ಸೊ ಐ ಆಮ್ ಯೂಸಿಂಗ್ ದ ಸೇಮ್ ಕೇಸ್ ಇಯರ್ ಸ್ಟೂಡೆಂಟ್ಸ್. ಸೊ ಇಲ್ಲೇನು ಬರುತ್ತೆ ಮಕ್ಕಳ? ಇಯರ್ ವಿ ಗೆಟ್ 5+1/2 ವಿಚ್ ಇಸ್ ನಥಿಂಗ್ ಬಟ್ 6/2 ಈಕ್ವಲ್ಸ್ ಟು 3. ಆ್ಯಂಡ್ ಇಲ್ಲೇನು ಬರುತ್ತೆ? ಇಟ್ ಇಸ್ 2n-1 + 1/2 ವಿಚ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ 2n/2 ವಿಚ್ ಇಸ್ ನಥಿಂಗ್ ಬಟ್ n. ಅರ್ಥ ಆಗ್ತಿದೆಯಾ ಮಕ್ಕಳ? ದೇರ್ಫೋರ್ ರೇಂಜ್ ಏನಾಗ್ತಿದೆ ಮಕ್ಕಳ ಇದರಲ್ಲಿ? ದೇರ್ಫೋರ್ ರೇಂಜ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಔಟ್ಪುಟ್ಸ್. ರೇಂಜ್ ಅಂದ್ರೆ ಏನು ಮಕ್ಕಳ? ಔಟ್ಪುಟ್ ಅಂತ. ಸೊ ಏನೇನು ಔಟ್ಪುಟ್ ಬಂದಿದೆ? 1 2 3 ಆ್ಯಂಡ್ ಸೋ ಆನ್ ಅಪ್ ಟು n. ಹೌದಲ್ಲ? ಸೊ ಇಲ್ಲೇನು ಬಂತು ಮಕ್ಕಳ? 1 2 3
and so on up to n. What is this? This is nothing but natural numbers. Haudala? This is nothing but natural numbers. So ಈ natural numbers ಅಂದ್ರೆ ಏನು? What is this? This is nothing but the codomain. Natural numbers ಅಂದ್ರೆ ಏನು ಮಕ್ಕಳ? This is nothing but the codomain. So ಏನು ಬರ್ತಿದೆ ಇದರಲ್ಲಿ? So this is equal to codomain. This is equal to codomain R. Sorry, codomain. Okay, so therefore ಮಕ್ಕಳ ಕೇಸ್ 1 ಅಲ್ಲಿ ಏನಾಯ್ತು? F is on 2. So ಕೇಸ್ 1 ಅಲ್ಲಿ ಏನಾಯ್ತು ಮಕ್ಕಳ? F is on 2. ಅರ್ಥ ಆಗಿದೆ ಎಲ್ಲರಿಗೂ? ನೀರಜ್, ಐ ಥಿಂಕ್ ಯು ಆರ್ ಸೋ ಕನ್ಫ್ಯೂಸ್ಡ್. ನೀರಜ್, ಕಳಿಸಿದ್ದೀವಿ, ಹೋಗಿ ನೋಡು ಕಂದ. ಕಳಿಸಿದ್ದೀವಿ, ಹೋಗಿ ನೋಡು. ಅದರಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀವಿ, ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೋಟ್ಸ್ನ ತಗೋ. ಓಕೆ, ಲಿಂಕ್ ಕೊಟ್ಟಿದ್ದೀವಿ, ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೋಟ್ಸ್ ತಗೋ ಕಂದ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಅರ್ಥ ಆಗಿದೆ ಮಕ್ಕಳ. ಆ್ಯಂಡ್ ಕೇಸ್ 2ಗೆ ಬರ್ತೀನಿ. ಓಕೆ, ಸೊ ಐ ವಿಲ್ ಕಮ್ ಟು ಕೇಸ್ 2 ಸ್ಟೂಡೆಂಟ್ಸ್. ಐ ವಿಲ್ ಕಮ್ ಟು ಕೇಸ್ 2 ಇಯರ್. ಓಕೆ, ಸೊ ಐ ವಿಲ್ ಕಮ್ ಟು ಕೇಸ್ 2 ಸ್ಟೂಡೆಂಟ್ಸ್. ಕೇಸ್ 2 ಏನು? ವಾಟ್ ಈಸ್ ಕೇಸ್ 2 ಮಕ್ಕಳ? ಕೇಸ್ 2 ಏನು? ಕೇಸ್ 2 ಇಸ್ ನಥಿಂಗ್ ಬಟ್ ಇಫ್ ಎನ್ ಇಸ್ ಆಡ್. ಸೊ ಇಫ್ ಎನ್ ಇಸ್ ಆಡ್ ಏನು ಬರುತ್ತೆ ಮಕ್ಕಳ? ಇದರಲ್ಲಿ ಎಫ್ ಆಫ್ ಎನ್ ಏನು ಬರುತ್ತೆ? ದಿಸ್ ಇಂಪ್ಲೈಸ್ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2. ಓಕೆ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2. ಸೊ ಏನೇನು ಬರುತ್ತೆ ಮಕ್ಕಳ ಇದರಲ್ಲಿ? ಎಫ್ ಆಫ್ 2, ಓಕೆ, ಎಫ್ ಆಫ್ 4, ಎಫ್ ಆಫ್ 6, ಹೌದಲ್ಲ? ಸೊ ಆ್ಯಂಡ್ ಸೋ ಆನ್ ಅಪ್ ಟು ಎಫ್ ಆಫ್ 2n. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಗೆಟ್. ಸೊ ಈಗ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಇಯರ್ 2 ಬೈ 2. ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಬೈ 2 ವಿಚ್ ಇಸ್ ಈಕ್ವಲ್ ಟು 1, 4 ಬೈ 2 which is equal to 2, okay, 6 by 2 which is equal to 3, ಹೌದಲ್ಲ? and ಇಲ್ಲೇನು ಬರುತ್ತೆ? 2n by 2 which is nothing but n. I hope this is clear. So ಮತ್ತೆ ಏನು ಬರುತ್ತೆ ಮಕ್ಕಳ ಇದರಲ್ಲಿ? range is what? the output. range ಏನು ಬರುತ್ತೆ ಮಕ್ಕಳ? range is nothing but the output ಏನಿದೆ? 1 2 3 and so on up to n, ಹೌದಲ್ಲ? right? So which is nothing but the natural number. This is nothing but the natural number which is equal to codomain. So ಏನು ಬಂತು ಮಕ್ಕಳ? range is equal to codomain ಬಂತು. So since we got range is equal to codomain, therefore ಏನಂತ ಹೇಳ್ತೀವಿ? therefore f is on 2. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? So therefore students conclusion ಏನಂತ conclusion ಕೊಡ್ಬೋದು ಮಕ್ಕಳ? therefore the conclusion is nothing but students f is 1 1. f is not 1 1. f is not 1 1 but on 2. f is not 1 1 but on 2. ಅರ್ಥ ಆಗಿದೆ ಎಲ್ಲರಿಗೂ? ಇದೆಲ್ಲರಿಗೂ ಕೂಡ ಅರ್ಥ ಆಯ್ತಾ? Did everyone understood this? Reply me fast. ಓಕೆ, ಸೊ ಮಕ್ಕಳ ಇದೆಲ್ಲರಿಗೂ ಗೊತ್ತಾಗ್ತಿದ್ಯಾ? ಯಾವ ರೀತಿ ಮಾಡಬೇಕು ಅಂತ ಕ್ಲಾರಿಟಿ ಸಿಗ್ತಾ ಇದೆಯಾ? ಹೇಳಿ ಮಕ್ಕಳ, ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಯಾವ ರೀತಿ ಮಾಡ್ಬೇಕಂತ? ಓಕೆ, ಸೊ ಇನ್ವರ್ಟಿಬಲ್ ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ನಿಮಿಷ ಮಕ್ಕಳ, ಅದನ್ನು ಸಪ್ರೇಟಾಗಿ ಶೇರ್ ಮಾಡೋಕೆ ಹೇಳ್ತೀನಿ ತಾಡಿ. ಒಂದು ನಿಮಿಷ ಮಕ್ಕಳ. ಆ PDF ಏನಿದೆ ಅದನ್ನು ಸಪ್ರೇಟಾಗಿ ಶೇರ್ ಮಾಡೋಕೆ ಹೇಳ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ಜಸ್ಟ್ ವೆಯ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್, ಒಂದು ನಿಮಿಷ ವೆಯ್ಟ್ ಮಾಡಿ ಮಕ್ಕಳ. ಸೊ ಆ PDF ಏನು, ಒಂದು ನಿಮಿಷ ವೆಯ್ಟ್ ಮಾಡಿ.
ಸೊ ಐ ಜಸ್ಟ್ ಇನ್ಫಾರ್ಮ್ ದೆಮ್, ನೋಡೋಣ ಮಕ್ಕಳ. ಓಕೆ, ಯಾ ಕೇಸ್ ಟು ಇಫ್ ಎನ್ ಇಸ್ ಈವನ್. ಸಾರಿ ಹಾಂ, ಸಾರಿ ಕಂದ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮಿಂಗ್ ಮೀ. ಇಫ್ ಎನ್ ಇಸ್ ಈವನ್, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು. ಇಫ್ ಎನ್ ಇಸ್ ಈವನ್, ಥ್ಯಾಂಕ್ ಯು ಸೋ ಮಚ್. ಓಕೆ ಫೈನ್. ನಾನು ಟೈರ್ಡ್ ಆಗಿಲ್ಲ, ನೀವು ಟೈರ್ಡ್ ಆಗಿದ್ದೀರಾ? ಸೊ ತನ್ಮಯ್ ನನಗೂ ಹೇಳಿ ಸಾಕಾಯ್ತ್ಕೊಂಡ್ರು ನಿಮ್ಗಳಿಗೆ. ಒಂದ್ಸಲ ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ. ನೋಡ್ಕಂದ, ಇಲ್ಲಿ PW ಕನ್ನಡ ಚಾನಲ್ಗೆ ಹೋಗೋ. PW ಕನ್ನಡ ಚಾನಲಲ್ಲಿ ಹೋಗ್ಬಿಟ್ಟು ಲೈವ್ ಸೆಕ್ಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕಂದ. ಈ ಲೈವ್ ಸೆಕ್ಷನಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಾ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ನಿನಗೆ, ಓಕೆ, ಕೆಳಗಡೆ ಸ್ಕ್ರಾಲ್ ಮಾಡು, ಸ್ವಲ್ಪ ಜಾಸ್ತಿ ಮಾಡು ಸ್ಕ್ರಾಲು. ಹಂಗೆ ಸ್ಕ್ರಾಲ್ ಮಾಡ್ತಾ ಬೇರೆ ಏನೇನು ಮಾಡಿದ್ದೀವಿ ಕಂಟೆಂಟ್ ನೋಡ್ಕಂದ. ನೋಡಿದ್ಮೇಲೆ ಓಕೆ, ಇಲ್ಲೊಂದು ಸೆಷನ್ ಮಾಡಿದ್ದೀವಿ ಕಣೋ, ಇಲ್ಲೊಂದು ಸೆಷನ್ ಮಾಡಿದ್ದೀವಿ. ನಿಧಾನಕ್ಕೆ ನೋಡು, ನಂತರನೇ ಮೇಲೋಟ್ ಹೋಗ್ತೀಯ. ಆಮೇಲೆ ಓಕೆ, ಸೊ ನೋಡಿಲಿ, ಇಲ್ಲಿ ಸೆಷನ್ ಮಾಡಿದ್ದೀವಿ. ಸೊ ಸೆಷನ್ ಮಾಡಿದ್ದೀವಿ ನೋಡ್ಕಂದ. ರುದ್ರತಾಂಡವ ಅಂತ ಬರ್ತಿದ್ದಂಗೆ ಸ್ವಲ್ಪ ಸ್ಲೋ ಮಾಡಿದ್ಮೇಲೆ ಓಕೆ, ಸೊ ಇಲ್ಲಿ ನೋಡ್ಕಂದ, ಇಲ್ಲಿ ಮ್ಯಾಥ್ಸ್ ಬ್ಯಾಟಲ್ ಅಂತ ಒಂದು ಸೆಷನ್ ಮಾಡಿದ್ದೀವಿ ಕಣೋ. ಈ ಮ್ಯಾಥ್ಸ್ ಬ್ಯಾಟಲ್ ಸೆಷನಲ್ಲಿ ನಿನಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಹೋಗಿ ಚೆಕ್ ಮಾಡು. ಆ ಒಂದು ಸೆಷನ್ ನೋಡಿದ್ರೆ ನಿನಗೆ 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲನೂ ಸಾಲ್ವ್ ಮಾಡ್ತೀಯಾ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಎಲ್ಲ ಸಾಲ್ವ್ ಮಾಡ್ತೀಯಾ. ಅರ್ಥ ಆಗ್ತಿದ್ಯಾ? ಹೆಂಗಿದ್ರು 4, 5, 6 ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಈಗ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಮಕ್ಕಳ ನೋಡಿ, ವಾಟ್ಸಪ್ ಚಾನಲ್ ಓಕೆ, ವಾಟ್ಸಪ್ಪೇ ಓಪನ್ ಆಗ್ತಿಲ್ವಾ? ವಾಟ್ಸಪ್ ಓಪನ್ ಆಗ್ತಿಲ್ಲ ಅಂದರೆ ಏನೋ ನಿಂದ ಆ್ಯಪ್ ಪ್ರಾಬ್ಲಮ್ ಇದೆ ಕಂದ. ಓಕೆ, ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಪ್ರಾಪರ್ಲಿ. ಫೈನ್. ಓಕೆ, ಸೊ ಈ ಕ್ಲಾಸ್ ಯಾಕೆ? ಈ ಕ್ಲಾಸು 4, 5 ಮತ್ತು 6 ಮಾರ್ಕ್ಸ್ ಮಾಡೋದಕ್ಕೆ ಮತ್ತು ರಿವಿಷನ್ ಮಾಡೋದಕ್ಕಂದ. ಅರ್ಥ ಮಾಡ್ಕೊ, ಇದು ರಿವಿಷನ್ಗೋಸ್ಕರ. ನೀವೆಲ್ಲ ಓದಿರ್ತೀರ ಅಲ್ವಾ? ನೀವು ಓದಿದಾಗ ಏನಾಗುತ್ತೆ, ಕೂತ್ಕೊಂಡು ರಿವಿಷನ್ ಮಾಡೋದಿಲ್ಲ ನೀವುಗಳು. ಓದಿದ್ದೀವಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನೆ ಆಗ್ತೀರಿ. ಆದರೆ ಅದೇ ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಸೊ ನಾನು ಮಾಡ್ತಾ ನೀವು ರೀಕಾಲ್ ಮಾಡ್ತಾ ಹೋಗ್ತೀರಿ. ನಾವು ರಿವಿಷನ್ ಮಾಡಿಸ್ತಾ ಇದ್ದೀವಿ, ಅರ್ಥ ಮಾಡ್ಕೊ. ಓಕೆ, PDF ಎಲ್ಲ ಓಪನ್ ಆಗ್ತಿದೆ ಕಣ್ರೋ, PDF ಎಲ್ಲ ಓಪನ್ ಆಗ್ತಿದೆ. ನಾನೇನೆ PDF ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಹೋಗಿ ಚೆಕ್ ಮಾಡಿ ಮಕ್ಕಳ. ಓಕೆ ಫೈನ್. ಓಕೆ, ಸೊ ಫೈನ್. ಸೊ ನೋಡಿ ಮಕ್ಕಳ, ಇದರಲ್ಲಿ ಓಕೆ, ಸೊ ನೋಡಿ ಇದರಲ್ಲಿ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸಿಕ್ಕಾಬಡೆ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದು ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ಸಿಕ್ಕಾಬಡೆ ಸಲ ರಿಪೀಟ್ ಆಗೋಗಿದೆ ಮಕ್ಕಳ ಈ ಕ್ವಶನ್ ಅಂತೂ. ಓಕೆ ಫೈನ್. ಸೊ ನೋಡಿ, ಲಿಂಕ್ ಯೂಸ್ ಮಾಡ್ಕೊಳ್ಳಿ. ಲಿಂಕ್ ಯೂಸ್ ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ರೀಡೈರೆಕ್ಟ್ ಆಗುತ್ತೆ. ಓಕೆನಾ? ಸೊ ಫೈನ್. ನೋಡಿ ಮಕ್ಕಳ, ಇದರಲ್ಲಿ ಕಮಿಂಗ್ ಟು ದಿಸ್. ಸೊ ಚಾಪ್ಟರ್ ವೈಸ್ MCQs ಎಲ್ಲಿದೆ? ಚಾಪ್ಟರ್ ವೈಸ್ MCQs ಹೋಗಿ ಲೈವ್ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಸೊ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ನಾನು ಪಡ ಮಾಡೋದಕ್ಕಾಗಲ್ಲ. ಜಸ್ಟ್ ನಿಮಗೆ ಅದೆಲ್ಲಿದೆ, ಇದೆಲ್ಲಿದೆ ಅಂತ ನೋಡ್ತಾ ಹೇಳ್ತಾ ಕೂರ್ಬೇಕಾಗತ್ತೆ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ ಫೈನ್. ಓಕೆ, ಸೊ ಈಗ ಮತ್ತೆ ಅಪ್ಲೋಡ್ ಮಾಡೋಕೆ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡ್ರು ಇನ್ನೊಂದ್ಸಲ. ಯಪ್ಪ ಕತೆ. ಫೈನ್ ಕೊಂಡ್ರು, ಫೈನ್. ಸೊ ನೋಡಿ, ಇಲ್ಲಿ ನೋಡಿ ಮಕ್ಕಳ, ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ 2 ಮೆಥಡ್ ಇದೆ ಮಕ್ಕಳ. ದೇರ್ ಆರ್ 2 ಮೆಥಡ್ಸ್ ಹಿಯರ್. ಇದರಲ್ಲಿ 2 ಮೆಥಡ್ ಇದೆ ಮಕ್ಕಳ. ಸೊ ದೇರ್ ಆರ್ 2 ಮೆಥಡ್ಸ್. 2 ಮೆಥಡ್ ಕೂಡ ಫೈನ್. 2 ಮೆಥಡ್ ಇದೆ. ಓಕೆ, 2 ಮೆಥಡ್ಸ್ ಆರ್ ದೇರ್. ಸೊ ಫಸ್ಟ್ ಮೆಥಡ್ ಸ್ಟೂಡೆಂಟ್ಸ್ ಯೂಸಿಂಗ್ ಮೆಥಡ್ ಆಫ್ ಕಾಂಪೋಸಿಷನ್. ಯೂಸಿಂಗ್ ಮೆಥಡ್ ಆಫ್ ಕಾಂಪೋಸಿಷನ್ ಕೊಂಡ್ರು. ಯೂಸಿಂಗ್ ಮೆಥಡ್ ಆಫ್ ಕಾಂಪೋಸಿಷನ್. ಓಕೆ, ಮೊದಲನೇ ಮೆಥಡ್. ಎರಡನೇ ಮೆಥಡ್ ಮಕ್ಕಳ ಎರಡನೇ ಮೆಥಡ್ ಬಂದು ಮಕ್ಕಳ ಯೂಸಿಂಗ್ 1, 1 on 2 ಫಂಕ್ಷನ್. ಯೂಸಿಂಗ್ ಕಾನ್ಸೆಪ್ಟ್ ಆಫ್ 1, 1 on 2. ಯೂಸಿಂಗ್ ಕಾನ್ಸೆಪ್ಟ್ ಆಫ್ 1, 1 and on 2. ಸೊ ಯಾವ ಮೆಥಡ್ ಬೇಕು ಮಕ್ಕಳ ನಿಮಗೆ? ಯಾವ ಮೆಥಡ್ ಬೇಕು ಹೇಳ್ತೀರಾ? ವಿಚ್ ಮೆಥಡ್ ಯು ವಾಂಟ್ ಸ್ಟೂಡೆಂಟ್ಸ್? ಯಾವ ಮೆಥಡ್ ಬೇಕು ಮಕ್ಕಳ ಇದರಲ್ಲಿ? ಎಸ್, 6 ಮಾರ್ಕ್ಸ್ ಕೂಡ ಮಾಡ್ತೀನಿ ಕೊಣ. ಬರೀ 4 ಮತ್ತು 5 ಅಲ್ಲ, 6 ಮಾರ್ಕ್ಸ್, ಸಾರಿ 4 ಮತ್ತು 6 ಅಲ್ಲ, 5 ಮಾರ್ಕ್ಸ್ ಕೂಡ ಕ್ವಶನ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಗ್ರಾಫ್ ಹೇಳ್ಕೊಡ್ತೀನಿ. ಐ ವಿಲ್ ಕಮ್ ಟು ದ್ಯಾಟ್. ಓಕೆ, ಯಾವ ಮೆಥಡ್ ಬೇಕು ಮಕ್ಕಳ ಇದಕ್ಕೆ? ವಿಚ್ ಮೆಥಡ್ ಯು ವಾಂಟ್? ಓಕೆ, ಸೊ ಗ್ರಾಫಾ? ಏನು ಗ್ರಾಫ್? ಸೊ ಇದನ್ನು ಹೇಳಿ ಮಕ್ಕಳ. ಕಾಂಪೋಸಿಷನ್ 2 ಮೆಥಡ್ ಮಾಡೋಣ. ಕೆಲವರು ಕಾಂಪೋಸಿಷನ್ ಕೇಳ್ತಾ ಇದ್ದೀರಾ, ಕೆಲವರು 1, 1 on 2 ಕೇಳ್ತಾ ಇದ್ದೀರಾ. ಸೊ 2 ಮೆಥಡ್ ಮಾಡ್ತೀನಿ ಮಕ್ಕಳ. ಓಕೆ, ಸೊ ಫಸ್ಟ್ ಒನ್ ಮಕ್ಕಳ ಮೆಥಡ್ 1. ಸೊ ಮೆಥಡ್ 1 ಬಂದುಬಿಡ್ತೀನಿ. ದಟ್ ಈಸ್ ಕಾಂಪೋಸಿಷನ್ ಮೆಥಡ್. ಓಕೆ, ಸೊ ಮೆಥಡ್ 1 ದಟ್ ಈಸ್ ಮೆಥಡ್ ಆಫ್ ಕಾಂಪೋಸಿಷನ್. ಓಕೆ, ಕಾಂಪೋಸಿಷನ್ ಮೆಥಡ್ ಮಕ್ಕಳ ಇದರಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ? ಸೊಲ್ಯೂಷನ್. ಸೊ ಸೊಲ್ಯೂಷನ್ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ? ಗಿವನ್. ಸೊ ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ f of x is equal to 4x plus 3. ಹೌದಲ್ಲ? ಗಿವನ್ f of x is equal to 4x plus 3 ಆ್ಯಂಡ್
ವಾಟ್ ಈಸ್ ದ ಡೊಮೇನ್ ಇಯರ್ ಸ್ಟೂಡೆಂಟ್ಸ್? ಡೊಮೇನ್ ಇಸ್ ಓಕೆ. ಸೊ ವಾಟ್ ಈಸ್ ಡೊಮೇನ್ ಮಕ್ಕಳ ಇದರಲ್ಲಿ? ಇಟ್ ಇಸ್ ಕ್ಯಾಪಿಟಲ್ ವೈ. ಒಂದು ನಿಮಿಷ ಮಕ್ಕಳ. ಸೊ ಇದರಲ್ಲಿ ಎನ್ ಟು ಎನ್ ಇಲ್ಲ, ಎನ್ ಟು ವೈ ಅಂತ ಬರುತ್ತೆ ಮಕ್ಕಳ. ಇದು ಸ್ವಲ್ಪ ಕ್ವಶನ್ ಚೇಂಜ್ ಇದೆ ನೋಡಿ. ಸೊ ಇಟ್ ಇಸ್ ನಾಟ್ ಎನ್ ಟು ಎನ್ ಸ್ಟೂಡೆಂಟ್ಸ್, ಇಟ್ ಇಸ್ ಎನ್ ಟು ವೈ. ಹೌದಲ್ಲ ಮಕ್ಕಳ? ಇದು ಎನ್ ಟು ವೈ ಅಂತ ಬರುತ್ತೆ. ಇಟ್ ಇಸ್ ನಾಟ್ ಎನ್ ಟು ಎನ್ ಸ್ಟೂಡೆಂಟ್ಸ್, ಇಟ್ ಇಸ್ ಎನ್ ಟು ವೈ. ಟೆಕ್ಸ್ಟ್ ಬುಕ್ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಇಟ್ ಇಸ್ ವಾಟ್ ಇಟ್ ಇಸ್ ಗಿವನ್, ಇಟ್ ಇಸ್ ಎನ್ ಟು ವೈ. ಹೌದಲ್ಲೇನ್ರೋ? ರೈಟ್. ಸೊ ಕ್ವಶನ್ ಹಂಗೆ ತಾನೇ ಇರೋದು, ಎನ್ ಟು ವೈ ತಾನೇ ಇರೋದು ಮಕ್ಕಳ ಕ್ವಶನ್. ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಎನ್ ಟು ವೈ ಅಂತ ಇದೆ. ಇಟ್ ಇಸ್ ನಾಟ್ ಎನ್ ಟು ಎನ್, ಇಟ್ ಇಸ್ ಎನ್ ಟು ವೈ. ಹೌದಲ್ಲ? ರೈಟ್. ಓಕೆ ಫೈನ್. ಸೊ ಈಗ ನೋಡಿ ಇದರಲ್ಲಿ, ಸೊ ಮೆಥಡ್ 1 ಅಲ್ಲಿ ಓಕೆ. ಸೊ ಇಲ್ಲಿ ನೋಡಿ ಮಕ್ಕಳ ಡೊಮೇನ್. ವಾಟ್ ಇಸ್ ದ ಡೊಮೇನ್ ಸ್ಟೂಡೆಂಟ್ಸ್ ಹಿಯರ್? ಸೊ ಡೊಮೇನ್ ಏನಿದೆ ಇದರಲ್ಲಿ? ಡೊಮೇನ್ ಇಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್. ಓಕೆ. ಆ್ಯಂಡ್ ಕೋಡೊಮೇನ್ ಇಸ್ ನಥಿಂಗ್ ಬಟ್, and codomain is nothing but students, codomain is nothing but y, which is nothing but which is equal to, it is y belongs to n. So it is nothing but y belongs to n such that y equals to 4x plus 3. Okay, such that y equals to 4x plus 3. Okay, comma x belongs to n here, comma x belongs to n. ಹೌದಲ್ಲ? ರೈಟ್. ಓಕೆ. ಸೊ ನೋಡಿ ಮಕ್ಕಳ, ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ಇದೇನಿದು ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳ? ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ದಿಸ್ ಇಸ್ ನಥಿಂಗ್ ಬಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಸೊ ಎಕ್ಸ್ ಮತ್ತು ವೈ ಈಕ್ವಲ್ಸ್ ಟು 4x plus 3 ಅಂತ ಅನ್ಕೊಳ್ಳಿ. ಓಕೆ. ಸೊ ಇಲ್ಲೇನು ಬರುತ್ತೆ? ವಾಟ್ ಡು ವಿ ಗೆಟ್? ಸೊ 1 ಹಾಕಿದ್ರೆ ವೈ ಏನು ಬಂತು ಮಕ್ಕಳ? 7. ಹೌದಲ್ವೇನ್ರೋ? ಹೌದು ತಾನೆ? ಎಕ್ಸ್ ಇಸ್ ಈಕ್ವಲ್ ಟು 1, ಯಾಕಂದರೆ ನ್ಯಾಚುರಲ್ ನಂಬರ್. ರೈಟ್. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿ ಏನು ಬರುತ್ತೆ ಮಕ್ಕಳ? ವೈ ಈಕ್ವಲ್ಸ್ ಟು 11. ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿ ವೈ ಈಕ್ವಲ್ಸ್ ಟು ಏನು ಬರುತ್ತೆ ಮಕ್ಕಳ? 15. ಹೌದಲ್ಲ? ಸೊ ರೈಟ್. ಸೊ ಈ ರೀತಿ ಬರ್ತಾ ಹೋಗುತ್ತೆ. ವೈ 4 ಹಾಕಿದ್ರೆ ಏನು ಬರುತ್ತೆ? ವೈ ಈಕ್ವಲ್ಸ್ ಟು 16, 16 plus 3 is 19. ಈ ರೀತಿ ಬರ್ತಾ ಹೋಗುತ್ತೆ. ಆ್ಯಂಡ್ ಸೋ ಆನ್. ಹೌದಲ್ಲ? ಆ್ಯಂಡ್ ಸೋ ಆನ್. ಸೊ ಅದೇ ರೀತಿ ಬರೆದ್ರೆ ಮಕ್ಕಳ ಏನು ಬರುತ್ತೆ? ದಿಸ್ ಇಸ್ ನಥಿಂಗ್ ಬಟ್ 7, 11, 15, 19 ಆ್ಯಂಡ್ ಸೋ ಆನ್. ಅರ್ಥ ಆಗ್ತಿದೆಯಾ? ಇಷ್ಟ ಆಯ್ತು ಮಕ್ಕಳ. ದಿಸ್ ಇಸ್ ವಾಟ್? ಕೋಡೊಮೇನ್. ಮುಗ್ದೋಯ್ತು. ಓಕೆ. ಸೊ ಈಗ ಬರೋಣ ಮಕ್ಕಳ. ಸೊ ಟು ಶೋ ದ್ಯಾಟ್, ಸೊ ಇದರಲ್ಲಿ ನೋಡಿ, ಸೊ ಇಯರ್ ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್. ಓಕೆ. ಸೊ ಕನ್ಸಿಡರ್ ಸ್ಟೂಡೆಂಟ್ಸ್ ಹಿಯರ್. ಸೊ ಕನ್ಸಿಡರ್ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಫಸ್ಟ್ ಏನು ಮಾಡೋಕ್ಕೆ ಮಕ್ಕಳ? ಟು ಫೈಂಡ್ ಜಿ ಆಫ್ ಎಕ್ಸ್. Okay, so to find students g of x, to find here g of x. So ಹೇಗೆ ಫೈಂಡ್ ಔಟ್ ಮಾಡೋಣ ಮಕ್ಕಳ g of x ಅಂತಂದರೆ? how to find g of x here? So first ನೋಡಿ ಇದರಲ್ಲಿ consider f of x is equal to y. So consider f of x is equal to y students. So therefore we get here f of x is equal to y, it is nothing but 4x plus 3 equals to y. 4x plus 3 equals to y. So therefore we got here students 4x is equal to y minus 3, or x is equal to ಏನು ಬರುತ್ತೆ ಮಕ್ಕಳ? y minus 3 divided by 4. Therefore g of x is equal to students, it is x minus 3 divided by 4. ಅರ್ಥ ಆಗ್ತಿದೆಯಾ? ಇಷ್ಟು ಎಲ್ಲ ಕೆಲಸಗಳು ಮಾಡಬೇಕಂಡ್ರು. ಇಷ್ಟೆಲ್ಲ ಕೆಲಸಗಳು ಮಾಡ್ಬೇಕು, ಇದೇನು ಅವಶ್ಯಕತೆ ಇಲ್ಲ. ದಿಸ್ ಇಸ್ ನಾಟ್ ನೀಡೆಡ್. ಇದು ಅವಶ್ಯಕತೆ ಇಲ್ಲ ಮಕ್ಕಳ, ಬಟ್ ಇದೆಲ್ಲ ಕೆಲಸಗಳನ್ನ ಮಾಡಬೇಕು. ಇದು ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಿದೆಯಾ? I hope this is clear. Bindu, go and check in the WhatsApp channel, Kanda. Get in the WhatsApp channel, check the WhatsApp channel, you will get it. I hope this is clear for everyone. Ellaರಿಗೂ ಕೂಡ ಅರ್ಥ ಆಗಿದೆಯಲ್ಲ? ಓಕೆ. ಸೊ ಈಗ ಏನು ಮಾಡಬೇಕು? ಟು ಶೋ ದ್ಯಾಟ್ ಸ್ಟೂಡೆಂಟ್ಸ್. ಸೊ ಓಕೆ, ಟು ಶೋ ದ್ಯಾಟ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಮಕ್ಕಳ? ಟು ಶೋ ದ್ಯಾಟ್ ಸ್ಟೂಡೆಂಟ್ಸ್ g circle f equals to students I n. To show that g circle f is equals to in. So consider students, consider g circle f of x. So which is nothing but students g of f of x. So what is g of f of x? It is nothing but 4x plus 3. g of x, it is what? It is 4x plus 3. ನೋಡಿ ಮಕ್ಕಳ, ನನಗೆ g of x ಏನು ಗೊತ್ತಿದೆ? ನೋಡಿ ಇದ್ರಲ್ಲಿ ನನಗೆ g of x ಅಂದರೆ ಏನು ಗೊತ್ತಿದೆ? g of x is nothing but it is y minus 3 by 4. ಹೌದಲ್ಲ? ಸಾರಿ, ಇಟ್ ಇಸ್ ಎಕ್ಸ್ ಮೈನಸ್ 3 by 4. ಇಟ್ ಇಸ್ ಎಕ್ಸ್ ಮೈನಸ್ 3 divided by 4. ಈಗ ನೋಡಿ ಈ ಎಕ್ಸ್ ಜಾಗದಲ್ಲಿ ನಾನು ಏನು ಹಾಕೊಳ್ತಾ ಇದ್ದೀನಿ ಮಕ್ಕಳ? ಐ ಆಮ್ ಟೇಕಿಂಗ್ ಯರ್ 4x plus 3. ಐ ಆಮ್ ಟೇಕಿಂಗ್ ಯರ್ ವಾಟ್? 4x plus 3. ಓಕೆ. ಸೊ ಏನು ಬರ್ತಿದೆ ಮಕ್ಕಳ ಇದರಲ್ಲಿ? g of 4x plus 3. ಸೊ ಹಾಗಾದ್ರೆ ಇಲ್ಲೇನು ಬರುತ್ತೆ? ಹಾಗಾದ್ರೆ ಇಲ್ಲಿರೋ ಎಕ್ಸ್ ಜಾಗದಲ್ಲಿ ಕೂಡ ಏನು ಬರುತ್ತೆ ಮಕ್ಕಳ? ವಿ ಗೆಟ್ ಯರ್ 4x plus 3. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಮಕ್ಕಳ? ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? ಮೈನಸ್ 3 plus 4. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ಅದೇ ಕೆಲಸ ಇಲ್ಲೂ ಕೂಡ ಮಾಡ್ತೀನಿ ಮಕ್ಕಳ. ಸೊ ವಾಟ್ ಐ ರೈಟ್ ಯರ್? 4x plus 3 minus 3 divided by 4. So this is nothing but 4x divided by 4. So which is nothing but x. So ಏನು ಬಂತು ಮಕ್ಕಳ ಇದಕ್ಕೆ? therefore g circle f of x equals to x. This implies students g circle f equals to it is in. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟ್ ಮಕ್ಕಳ ನೋಡಿ, ಟು ಶೋ ದ್ಯಾಟ್. ಸೊ ನೆಕ್ಸ್ಟ್ ಏನು ಮಾಡಬೇಕು? ಟು ಶೋ ದ್ಯಾಟ್ f circle g equals to iy.
ಓಕೆ, ಸೊ ಎಫ್ ಸರ್ಕಲ್ ಜಿ ಈಕ್ವಲ್ಸ್ ಟು ಐ ವೈ. ಸೊ ಏನು ಮಾಡ್ತೀರಾ ಇದರಲ್ಲಿ? ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್ what you will consider here f circle g of x. Okay, f circle g of x. So what do we get? F of g of x. It is nothing but f of g of x. So what is g of x, students? G of x already gottide makla. It is x minus 3 by 4. G of it is x minus 3 divided by 4. ಅರ್ಥ ಆಗ್ತಿದ್ಯಾ? ಸೊ ಏನು ಸಿಗುತ್ತೆ ಇದರಲ್ಲಿ? ಸೊ ನೋಡು, ಸಾರಿ f of. So it is f of x minus 3 by 4. Sorry ಕಂದ, it is f of. So one ನಿಮಿಷ, it is f of it is x minus 3 divided by 4. What is that? It is x minus 3 divided by 4. I hope this is clear. So f of x ಅಂದ್ರೆ ಏನು? ಆಕ್ಚುಲಿ ಬಂದು ಏನು f of x ಅಂದ್ರೆ ಏನಿದೆ? ಆಕ್ಚುಲಿ ಬಂದು f of x ಅಂದ್ರೆ ಏನಿದೆ? f of x ಅಂದ್ರೆ 4x plus 3. ಹೌದಲ್ಲ? ಸೊ ಇಲ್ಲಿರೋ x ಜಾಗದಲ್ಲಿ ಏನಾಗ್ತಾ ಇದೀನಿ ಕಂದ? ಐ ಆಮ್ ಟೇಕಿಂಗ್ ಯರ್ x minus 3 by 4. x ಇರೋ ಜಾಗದಲ್ಲಿ ಏನಾಗ್ತಾ ಇದ್ದೀನಿ? x minus 3 by 4 ಆಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಬರುತ್ತೆ? f of this. ಸೊ ದಿಸ್ ಇಸ್ ನಥಿಂಗ್ ಬಟ್ 4 into. This is nothing but students 4 into, it is 4 into x ಜಾಗಕ್ಕೆ ಏನು ಬರುತ್ತೆ? wherever there is x students, ಈ ಜಾಗಕ್ಕೆ ಏನು ಬರುತ್ತೆ ಮಕ್ಕಳ? x minus 3 by 4 ಅಂತ ಬರಿತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸೇಮ್ ಥಿಂಗ್ ಐ ಆಮ್ ರೈಟಿಂಗ್ ಯರ್. ಸೊ ಏನು ಬರುತ್ತಿದ್ರಲ್ಲ ನನಗೆ? ಐ ಗೆಟ್ ಯರ್ 4 into, ಓಕೆ 4 into, ಸೊ 4 into what? x minus 3 by 4. 4 into x minus 3 by 4. ಸೊ 4 ಮತ್ತೆ ಕ್ಯಾನ್ಸಲ್ ಆಗುತ್ತೆ ಮಕ್ಕಳ, ರೈಟ್? ಸೊ ಹಿಯರ್ ವಿ ಗೆಟ್ it is x minus 3 plus 3, so which is equal to x. Therefore students, it is f circle g of x. It is nothing but x. This implies what? This implies students f circle g equals to students, it is iy. ಇಷ್ಟು ಅರ್ಥ ಆಗಿದೆಯಾ ಎಲ್ಲರಿಗೂ? ಇಷ್ಟೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? Did everyone understood this? ಸರ್ ವೆಕ್ಟರ್ ಅಲ್ಲಿ ಓಕೆ ಏನದು ಎ ಕ್ರಾಸ್ ಬಿ ಮಾಡಬೇಕಾದ್ರೆ ಡಿಟರ್ಮಿನೆಂಟ್ ಯೂಸ್ ಮಾಡ್ಬೇಕಂದ ಅಲ್ಲಿ ರಾಯ, ಯು ನೀಡ್ ಟು ಯೂಸ್ ಡಿಟರ್ಮಿನೆಂಟ್ಸ್ ದೇರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ನೋಡ್ಕಂದ, ನಿಧಾನಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲ ಸ್ಟೆಪ್ಗಳು ಬರ್ದಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೋಕಂದ. ಸೊ ವನುಜ ಒಂದ್ಸಲ ನೀಟಾಗಿ ನಿಧಾನಕ್ಕೆ ನೋಡು, ಮತ್ತೆ ನಾನು ಬರೆದಿರೋ ಪ್ರತಿ ಸ್ಟೆಪ್ಸ್ಗಳನ್ನೂ ಅರ್ಥ ನೋಡ್ಕೊಂಡು ಬಾ, ನಿನಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಪ್ರತಿಯೊಂದು ಸ್ಟೆಪ್ಪು ನೋಡ್ಕೊಂಡು ಬಾ, ನಿನಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ದೇರ್ಫೋರ್ ಸ್ಟೂಡೆಂಟ್ಸ್, ಸೊ ದೇರ್ಫೋರ್ ಇಯರ್ ಕೇಳಿಸ್ಕೊಳ್ಳಿ ಇದರಲ್ಲಿ. ದೇರ್ಫೋರ್ ಇಯರ್ ಜಿ ಸರ್ಕಲ್ ಎಫ್ ಈಕ್ವಲ್ಸ್ ಟು ಐ ಎನ್ ಆ್ಯಂಡ್ ಎಫ್ ಸರ್ಕಲ್ ಜಿ ಈಕ್ವಲ್ಸ್ ಟು ಐ ವೈ. This implies students, this implies f is invertible. ಅರ್ಥ ಆಗ್ತಿದೆಯಾ ಮಕ್ಕಳ? ಓಕೆ, and the inverse of f is given by, and students the inverse of f, okay, and the inverse of f is given by, and the inverse of f is g, which is equal to f inverse. Okay, so this implies students g of x equals to f inverse of x, which is equal to students what? It is nothing but it is x minus 3 by 4, which is nothing but x minus 3 divided by 4. ಅರ್ಥ ಆಗ್ತಿದೆಯಾ? Okay, where g is a function from where students, where f inverse is a function from y to n. I hope this is clear students. ಅರ್ಥ ಆಗ್ತಿದೆಯಾ ಮಕ್ಕಳೆಲ್ಲರಿಗೂ? Did everyone understood this? Students? ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಇದು? Did everyone understood this? ಇದೆಲ್ಲರಿಗೂ ಅರ್ಥ ಆಗ್ತಿದೆಯಾ? I hope this is clear. ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಮಾಡಿಸ್ತೀನಿ ಕಣ. ಎಸ್ ಪ್ರಮತ್, ಮಾಡ್ತೀನಿ ಕಂದ, ಅದೆಲ್ಲ ಮಾಡ್ತೀನಿ, ಡೋಂಟ್ ವರಿ. ಸೊ ಆಲ್ 4 marks ಕ್ವಶನ್ಸ್ ವಿಲ್ ಬಿ ಡನ್, ಡೋಂಟ್ ವರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿವನ್. ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಲ್ಲ ಮಕ್ಕಳ? ಇಸ್ ದಟ್ ರೈಟ್? ಓಕೆ ಫೈನ್. ಸೊ ಈಗ ಮಕ್ಕಳ ಇದರಲ್ಲಿ ಮೆಥಡ್ 2 ಎಷ್ಟು ಜನಕ್ಕೆ ಬೇಕು? ಸೊ ಮೆಥಡ್ 2 ಅರ್ಥ ಆಗಿದ್ರೆ ಫೈನ್ ಕೊಡ್ರು. ಮೆಥಡ್ 1 ಇಷ್ಟೆಲ್ಲ ಮಾಡ್ಬೇಕು ಮಕ್ಕಳ. ಮೆಥಡ್ 1 ಓಕೆ, ಮೆಥಡ್ 1 ಅರ್ಥ ಆಗಿದ್ರೆ ಫೈನ್. ಮೆಥಡ್ 1 ಅರ್ಥ ಆಗಿದ್ರೆ ಫೈನ್ ಕೊಂಡ್ರು. ಮೆಥಡ್ 1 ಎಲ್ಲರಿಗೂ ಅರ್ಥ ಆಗಿದ್ರೆ ಇದನ್ನೇ ಬರೀರಿ ಸಾಕು. ಸೊ ಫಸ್ಟ್ ಮೆಥಡೇ ವ್ಯಾಲಿಡ್ ಕೊಂಡ್ರು. ಫಸ್ಟ್ ಮೆಥಡೇ ಟೆಕ್ಸ್ಟ್ ಬುಕ್ಕಲ್ಲಿರೋದು ನಿಮಗೆ. ಫಸ್ಟ್ ಮೆಥಡ್ ಇಟ್ ಸೆಲ್ಫ್ ಇಸ್ ಇನ್ ದ ಟೆಕ್ಸ್ಟ್ ಬುಕ್. ಸೆಕೆಂಡ್ ಮೆಥಡ್ ಇಟ್ಸ್ ಬೇಸ್ಡ್ ಆನ್ ದ ಡೆಫಿನೇಷನ್ ಆಫ್ ಇನ್ವರ್ಟಿಬಿಲಿಟಿ. ಅರ್ಥ ಆಗ್ತಿದ್ಯಾ ನಿಮಿತ್? ಅರ್ಥ ಆಗ್ತಿದ್ಯಾ? ಫಸ್ಟ್ ಮೆಥಡೇ ವ್ಯಾಲಿಡ್, ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಅದು. ಸೆಕೆಂಡ್ ಡೆಫಿನೇಷನ್ ಈಸ್ ಬೇಸ್ಡ್ ಆನ್ ದ ಡೆಫಿನೇಷನ್ ಆಫ್ ಇನ್ವರ್ಟಿಬಿಲಿಟಿ. ಸೊ ಇದೊಂದು ಓದ್ಕೊಳ್ಳಿ ಮಕ್ಕಳ ಸಾಕು ಬೇಕಾದರೆ.
ಓಕೆ, ಸೊ ಇದೊಂದು ಓದ್ಕೊಳ್ಳಿ ಬೇಕಾದ್ರೆ ಸಾಕು. ಸೊ ಅಭಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಕಂದ ಅದು ಫೈನ್. ಓಕೆ, ಸೊ ಮಾರ್ಕಿಂಗ್ ಸ್ಕೀಮಲ್ಲಿ ಎರಡಕ್ಕೂ ಆನ್ಸರ್, ಎರಡಕ್ಕೂ ಕೂಡ ಮಾರ್ಕ್ಸ್ ಇದೆ. ಮಾರ್ಕಿಂಗ್ ಸ್ಕೀಮಲ್ಲಿ, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಎರಡಕ್ಕೂ ಕೂಡ ಮಾರ್ಕ್ಸ್ ಇದೆ. ಬೋತ್ ದ ಮೆಥಡ್ಸ್ ಆಸ್ ಮಾರ್ಕ್ಸ್, ಬೋತ್ ದ ಮೆಥಡ್ಸ್ ಆಸ್ ಮಾರ್ಕ್ಸ್. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದನ್ನ ಓದ್ಕೊಳ್ಳಿ ಮಕ್ಕಳ, ಇದನ್ನ ಓದ್ಕೊಳ್ಳಿ ನೀಟಾಗಿ, ಇದೇನು ಕಷ್ಟ ಇಲ್ಲ, ಇದು ತುಂಬ ಈಸಿ ಇದೆ. ಸೊ ಜಸ್ಟ್ ಗೋ ಥ್ರೂ ದಿಸ್ ಸ್ಟೂಡೆಂಟ್ಸ್, ಜಸ್ಟ್ ಗೋ ಥ್ರೂ ದಿಸ್, ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ, ಜಸ್ಟ್ ಗೋ ಥ್ರೂ ದಿಸ್. ಓಕೆ ಫೈನ್. ಸೊ ನೆಕ್ಸ್ಟ್ ಬರೋಣ ಮಕ್ಕಳ ಇದಕ್ಕೆ. ಸೊ ಯಾರೋ 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಮಕ್ಕಳ. ಸೊ ಜಸ್ಟ್ ಗೋ ಥ್ರೂ ದಿಸ್ ಈಸಿಲಿ, ಇಟ್ ಈಸ್ ವೆರಿ ಈಸಿ ಅಲ್ಲ. ಸುಮ್ಮನೆ ಓದ್ಕೊಳ್ಳಿ ಮಕ್ಕಳ, ಅದು ನೀಟಾಗಿ ಓದ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ 4 ಮಾರ್ಕ್ಸ್ ಕ್ವಶನಲ್ಲಿ ಮಕ್ಕಳ. ಸೊ ಈ ಕ್ವಶನ್ ಎಲ್ಲರಿಗೂ ಗೊತ್ತಿದೆಯಾ? 4 ಮಾರ್ಕ್ಸಲ್ಲಿ ಇದೆಲ್ಲರಿಗೂ ಕೂಡ ಗೊತ್ತಿದೆಯಾ? ಡಿ ಆಲ್ ನೋ ದಿಸ್? ಇದೆಲ್ಲರಿಗೂ ಕೂಡ ಗೊತ್ತಿದೆಯಾ ಮಕ್ಕಳ? ಹೇಳಿ, ಡಿ ಆಲ್ ನೋ ದಿಸ್ ಸ್ಟೂಡೆಂಟ್ಸ್? ಇದೆಲ್ಲರಿಗೂ ಗೊತ್ತಿದೆಯಾ? ಟೆಲ್ ಮಿ ಸ್ಟೂಡೆಂಟ್ಸ್, ಇದೆಲ್ಲರಿಗೂ ಕೂಡ ಗೊತ್ತಿದೆಯಾ? ಯಾಕ್ರೋ ನೀರು ಕುಡಿತಾ ಇದ್ದೀನಿ ಕೊಂಡ್ರು? ಐ ಆಮ್ ನಾಟ್ ಟಯರ್ಡ್. ಗೊತ್ತಿಲ್ಲ ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ ಅಂತಲೇ ನನಗೆ ಗೊತ್ತಿಲ್ಲ. ಆಮ್ ಐ ಲುಕಿಂಗ್ ಟಯರ್ಡ್ ಇಯರ್? ಮೇ ಬಿ ಬ್ರೈಟ್ನೆಸ್ ಕಡಿಮೆ ಇದೆ ನನ್ನ ಮುಖಕ್ಕೆ ಅಷ್ಟೇ. ಐ ಆಮ್ ನಾಟ್ ಟಯರ್ಡ್ ಸ್ಟೂಡೆಂಟ್ಸ್. ಎಸ್, ಹೇಳ್ಕೊಳ್ಳೋಣ. ಐ ನೋ ಎವ್ರಿಥಿಂಗ್ ಯು ವಿಲ್ ಆಸ್ಕ್, ನನಗೆ ಗೊತ್ತಿದೆ, ಪ್ರತಿಯೊಂದನ್ನು ಕೂಡ ಕೇಳ್ತೀರಿ, ನನಗೆ ಗೊತ್ತಿದೆ ಮಕ್ಕಳ. ಓಕೆ, ಸೊ ಸೊಲ್ಯೂಷನ್. ಓಕೆ, ಸೊ ಗಿವನ್ ದಟ್ ಸ್ಟೂಡೆಂಟ್ಸ್, ನೋಡಿ ಮಕ್ಕಳ ಇದರಲ್ಲಿ, ಓಕೆ, ಗಿವನ್ f of x is continuous. f of x is continuous at x is equal to 3. Given f of x is continuous at x is equal to 3 ಮಕ್ಕಳ. ಓಕೆ, ಸೊ ಏನು ಬರುತ್ತೆ ಇದರಲ್ಲಿ? therefore ಸ್ಟೂಡೆಂಟ್ಸ್ limit as x tends to 3. ಓಕೆ, ಸೊ limit as x tends to 3, f of x equals to it is f of 3. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ಇದೆಲ್ಲರಿಗೂ? ಓಕೆ, ಸೊ ಇಲ್ಲಿ, ಓಕೆ, ಸೊ ಫಸ್ಟ್ ಮಕ್ಕಳ ಇದರಲ್ಲಿ therefore ಸ್ಟೂಡೆಂಟ್ಸ್ limit as x tends to 3 minus f of x, okay, so which is equal to limit as x tends to 3 plus, okay, so f of x equals to students, it is f of 3. f of 3 ಅಂದ್ರೆ ಏನು ಬರುತ್ತೆ ಮಕ್ಕಳ? ನೋಡಿ ಇದರಲ್ಲಿ ನೋಡಿ, ಇದನ್ನು ಅಬ್ಸರ್ವ್ ಮಾಡಿ. ಯಾವುದನ್ನು ಅಬ್ಸರ್ವ್ ಮಾಡಬೇಕು ಮಕ್ಕಳ? ಯು ನೀಡ್ ಟು ಅಬ್ಸರ್ವ್ ದಿಸ್. ಇದನ್ನು ಅಬ್ಸರ್ವ್ ಮಾಡಿ. ಸೊ ಇದನ್ನು ಅಬ್ಸರ್ವ್ ಮಾಡಿ ಮಕ್ಕಳ, ಯು ನೀಡ್ ಟು ಅಬ್ಸರ್ವ್ ದಿಸ್. ಎಸ್ಪೆಷಲಿ ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಈಕ್ವಲ್ ಟು ಸೈನ್. ಇಲ್ಲಿ ಏನು ಈಕ್ವಲ್ ಟು ಸೈನ್ ಇದೆ ಮಕ್ಕಳ, ಇದನ್ನು ಅಬ್ಸರ್ವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಅಂದರೆ ಅರ್ಥ ಏನಿದು? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಆ್ಯಕ್ಚುಲಿ ಬಂದು ಮಕ್ಕಳ ಇದ್ರದ್ದು ಮೀನಿಂಗ್ ಏನು? ವಾಟ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದಿಸ್? ನೋಡಿ, ಆ್ಯಕ್ಚುಯಲ್ ಮೀನಿಂಗ್ ಬಂದು ಮಕ್ಕಳ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ರೀತಿ ಬರುತ್ತೆ. ಆ್ಯಕ್ಚುಯಲ್ ಮೀನಿಂಗ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ ax plus 1. ಓಕೆ, ಸೊ ax plus 1 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಟ್ ಇಸ್ bx plus 3. ಸೊ ax plus 1 ಯಾವಾಗ? ಸೊ ಇದು ಮಕ್ಕಳ ಇಫ್ ಎಕ್ಸ್ ಇಸ್ ಲೆಸರ್ ದ್ಯಾನ್ 3. ಇದು ಯಾವಾಗ? ಇಫ್ ಎಕ್ಸ್ ಇಸ್ ಈಕ್ವಲ್ ಟು 3. ಇದು ಯಾವಾಗ? ಇಫ್ ಎಕ್ಸ್ ಇಸ್ ಈಕ್ವಲ್ ಟು 3. ಆ್ಯಂಡ್ ಮೂರನೇದು ಯಾವಾಗ? ಮೂರನೇದು ಮಕ್ಕಳ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 3. ದಿಸ್ ಇಸ್ ದ ಆ್ಯಕ್ಚುಯಲ್ ಮೀನಿಂಗ್. ಅರ್ಥ ಆಗ್ತಿದೆ ಎಲ್ಲರಿಗೂ? ದಿಸ್ ಇಸ್ ದ ಆ್ಯಕ್ಚುಯಲ್ ಮೀನಿಂಗ್ ಸ್ಟೂಡೆಂಟ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 3. ಎಕ್ಸ್ ಇಸ್ ಈಕ್ವಲ್ ಟು 3 ಅಂದ್ರೆ ಏನು? ಎಫ್ ಆಫ್ 3. ಓಕೆ, ಇಲ್ಲಿ ಏನು ಎಫ್ ಆಫ್ 3 ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಮಕ್ಕಳ? ಇದೇನೇ ಎಕ್ಸ್ ಇಸ್ ಈಕ್ವಲ್ ಟು 3. ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಯಾವ ಜಾಗಕ್ಕೆ? ಸೊ ಎ ಇಂಟು ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಎ ಇಂಟು 3 plus 1. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈಗ ಇಲ್ಲಿಗೆ ಬನ್ನಿ. ಇದು ಮಕ್ಕಳ ನೋಡಿ, ಎಲ್ ಎಚ್ ಎಲ್ ಯೂಸ್ ಮಾಡ್ತೀವಿ. ಇದನ್ನು ಎಲ್ ಎಚ್ ಎಲ್ ಯೂಸ್ ಮಾಡ್ತೀವಿ ಮಕ್ಕಳ. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀರಿ? ಆರ್ ಎಚ್ ಎಲ್ ಯೂಸ್ ಮಾಡ್ತೀರಿ. ಆ್ಯಂಡ್ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀರಿ? ಸೊ ಎಲ್ ಎಚ್ ಎಲ್ಗೆ ಯಾಕೆ? ಬಿಕಾಸ್ ಲೆಸರ್ ದೆನ್ ಸಿಂಬಲ್ ಇರೋದ್ರಿಂದ ಎಲ್ ಎಚ್ ಎಲ್ಗೆ, ಗ್ರೇಟರ್ ದೆನ್ ಸಿಂಬಲ್ ಇರೋದ್ರಿಂದ ಆರ್ ಎಚ್ ಎಲ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿಗೆ ಬಂದು ಯಾವುದಕ್ಕೆ ಮಕ್ಕಳ ಇದು? ಸೊ ಇಲ್ಲಿಗೆ ಬಂದು ಯಾವುದಿದು? ಸೊ ವಿಚ್ ಇಸ್ ದಿಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ 3. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಈಗ ನೋಡಿ ಇದರಲ್ಲಿ ವಾಟ್ ಡು I get here. So I get here students, limit as x tends to 3 minus, so ಏನು ಬರುತ್ತೆ ಮಕ್ಕಳ ಅದರಲ್ಲಿ? ax plus 1, okay, so which is equal to limit as x tends to 3 plus, so ಏನು ಬರುತ್ತೆ ಮಕ್ಕಳ ಇದರಲ್ಲಿ? bx plus 3, so which is equal to 3a plus 1, I hope this is clear. ಅರ್ಥ ಆಗ್ತಿದೆ ಏನ್ರೋ ಎಲ್ಲರಿಗೂ? ಸೊ what do I get here? Therefore students, I get here, it is a into 3 plus 1. Okay, so it is nothing but b into 3 plus 3. Okay, b into 3 plus 3, which is nothing but again it is 3a plus 1. ನೋಡಿ ಮಕ್ಕಳ, ಇದು ಮತ್ತೆ ಇದು ಸೇಮ್ ಇದೆ. ದಿಸ್ ಆ್ಯಂಡ್ ದಿಸ್ ಆರ್ ಸೇಮ್, ಹೌದಲ್ವಾ? ದಿಸ್ ಆ್ಯಂಡ್ ದಿಸ್ ಆರ್ ಸೇಮ್. ಸೊ ನಾನೇನು ಮಾಡ್ತೀನಿ ಮಕ್ಕಳ? ಐ ಜಸ್ಟ್ ಕನ್ಸಿಡರ್ ದೀಸ್ ಟು. ಇದನ್ನು ಮತ್ತೆ ಇದನ್ನು ಕನ್ಸಿಡರೇಷನ್ ತೊಗೊಳ್ತೀನಿ. ಯಾಕಂದರೆ ಇದು ಮತ್ತೆ ಇದೇನಾಗಿದೆ ಮಕ್ಕಳ? ಸೇಮ್ ಇದೆ.
ಹೌದಲ್ಲ? ಸೊ therefore students we get here it is 3b. This implies students 3b plus 3 equals to it is 3a plus 1. Okay, so therefore we got here it is 3b is equal to it is 3a minus 2. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? ಓಕೆ, ಸೊ our b is equal to what? b is equal to it is 3a minus 2 divided by 3. So this is the relation students. ಸೊ ಇಷ್ಟು ಬರೆದ್ರೆ ಸಾಕು ಮಕ್ಕಳ, ಇಷ್ಟು ಬರೆದ್ರೆ ಸಾಕು. ಅರ್ಥ ಆಗ್ತಿದೆಯಾ? b is equal to 3a minus 2 by 3. This is the answer. I hope this is clear. ಇಷ್ಟು ಬರೆದ್ರೆ ಮುಗೀತು ಮಕ್ಕಳ. ಎಸ್ ಕುಶಾಲ್, ರಿಲೇಷನ್ ಫಂಕ್ಷನ್ಸ್ ಕ್ವಶನ್ ಆಯ್ತು ಕಣ, 5 ಮಾರ್ಕ್ಸ್ ಕ್ವಶನ್ ಮುಗಿಸಾಯ್ತು. ಸೊ ಎಸ್ ಆದರ್ಶ್, ಮ್ಯಾಟ್ರಿಕ್ಸ್ ಇಂದ 2 ಥಿಯರಮ್ ಇದೆಯಲ್ಲ ಕಂದ, 2 ಥಿಯರಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಬೋತ್ ದ ಥಿಯರಮ್ಸ್ ಮೈಟ್ ಬಿ ಆಸ್ಡ್. ಒಂದು a plus a dash is symmetric, symmetric and a minus a dash is q symmetric. ಅದೊಂದು ತೋರಿಸೋದಿದೆಯಲ್ಲ ಅದೊಂದು. ಓಕೆ, ಎರಡನೇದು ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ಸ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್, ಈ ಎರಡೂ ಕೂಡ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ಕೇಳಿರೋದೇನು ಕಂದ ನಿಮಿತ್? ಕೇಳಿರೋದೇನಿಲ್ಲಿ ರಿಲೇಷನ್ಶಿಪ್ ಕೇಳಿರೋದು ಕಣ. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ರಿಲೇಷನ್ಶಿಪ್ ಇಯರ್. ಸೊ ದೇ ಆರ್ ನಾಟ್ ಆಸ್ಕಿಂಗ್ ಅಸ್ ಟು ಫೈಂಡ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಸಪ್ರೇಟ್ ಪ್ರಾಬ್ಲಮ್ ಇದೆ, ಅದು ಬೇರೆ ಪ್ರಾಬ್ಲಮೇ ಇದೆ. ಎ ಆ್ಯಂಡ್ ಬಿಗೆ ಸಪ್ರೇಟ್ ಪ್ರಾಬ್ಲಮೇ ಇದೆ. ಎಸ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಹೇಳ್ಕೊಡ್ತೀನಿ, ಬಟ್ ಕಡೆಯಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಫೈನ್. ಸೊ ಎ ಆ್ಯಂಡ್ ಬಿ ಪ್ರಾಬ್ಲಮ್ ಬೇಕಾ? ಎ ಆ್ಯಂಡ್ ಬಿ ಪ್ರಾಬ್ಲಮ್ ಬೇಕಾ? ಹೇಳ್ಕೊಡ್ತೀನಿ ನೋಡು. ಸೊ ಎ ಮತ್ತು ಬಿ ಪ್ರಾಬ್ಲಮ್ ನೋಡು, ಫೈಂಡ್ ಔಟ್ ಮಾಡೋದು ಇಲ್ಲಿದೆ ನೋಡ್ಕಂದ ಇಲ್ಲಿ. ಸೊ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈ ಪ್ರಾಬ್ಲಮ್. ಓಕೆ, ಸೊ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈ ಪ್ರಾಬ್ಲಮ್. ಕೊಯ್ಲಿ ಅದೆಲ್ಲ ಹೇಳ್ಕೊಡಿದ್ದೀನಿ, ಹೋಗಿ ಚೆಕ್ ಮಾಡ್ಕಂದ. 3 ಮಾರ್ಕ್ಸ್ ನೆನ್ನೆ ಕ್ವಶನಲ್ಲಿ ನಾನು ಕೇಳಿದೆ ಹೇಳ್ಕೊಡ್ಲಾ ಅಂತ, ಯಾರು ಕೇಳಲಿಲ್ಲ. ಅದಕ್ಕಿಂತ ಮುಂಚೆ ಸೆಷನಲ್ಲಿ ಮಾಡಿದ್ದೀನಿ, ಅದೆಲ್ಲ 3 ಮಾರ್ಕ್ಸ್ ಸೆಷನ್, ಹೋಗಿ ಚೆಕ್ ಮಾಡು. ಓಕೆ ಫೈನ್. ಇಲ್ಲಿ ನೋಡು. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ ಮಕ್ಕಳ. ಸೊ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್. ನೋಡಿ ಮಕ್ಕಳ, ಒಂದು ಫಂಕ್ಷನ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಮಕ್ಕಳ? ಇದರಲ್ಲಿ ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಕೊಟ್ಟಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಮಕ್ಕಳ ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಕೊಟ್ಟಿಲ್ಲ. ಇಟ್ ಇಸ್ ಗಿವನ್ ಕಂಟಿನ್ಯೂಸ್ ಅಂತ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಫ್ ಇಟ್ ಇಸ್ ಮೆನ್ಷನ್ಡ್ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಅರ್ಥ ಮಕ್ಕಳ. ಇಲ್ಲಿ ಜಸ್ಟ್ ಕಂಟಿನ್ಯೂಸ್ ಅಂತ ಮೆನ್ಷನ್ ಮಾಡಿದ್ರೆ ಇಟ್ ಮೀನ್ಸ್ ದ್ಯಾಟ್ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ರಿಯಲ್ ಲೈನ್. ಓಕೆ, ಪ್ರತಿಯೊಂದು ಪಾಯಿಂಟಲ್ಲಿ ಕೂಡ ಮಕ್ಕಳ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಓಕೆ ಕೊಯ್ಲಿ, ಹೇಳ್ಕೊಡ್ತೀನಿ ತಾಡ್ಕಂದ, ಹೇಳ್ಕೊಡ್ತೀನಿ ತಾಡು, ಒಂದು ನಿಮಿಷ ವೆಯ್ಟ್ ಮಾಡೋ. ಸೊ ಸೊಲ್ಯೂಷನ್. ಸೊ ಇಲ್ಲಿ ನೋಡಿ ಮಕ್ಕಳ, ಗಿವನ್ ದ್ಯಾಟ್ ಸ್ಟೂಡೆಂಟ್ಸ್ f of x is continuous, given that f of x is continuous function. Okay, so therefore students, this implies f of x is continuous. f of x is continuous at okay, f of x is continuous at x is equal to 2 and x is equal to 10. ಯಾಕೆ ಮಕ್ಕಳ ಇವೆರಡೇ ಪಾಯಿಂಟ್ ತಗೊಂಡೆ ಮಕ್ಕಳ? ಯಾಕೆ ಇವೆರಡೇ ಪಾಯಿಂಟ್ ತಗೊಂಡೆ? ಯಾಕೆ ನಾನು ಇದರಲ್ಲಿ ಎರಡೇ ಪಾಯಿಂಟ್ ತಗೊಂಡೆ ಮಕ್ಕಳ? ಯಾಕಂದರೆ ಇರೋದೇ 2 ಪಾಯಿಂಟ್ ಇದರಲ್ಲಿ. ಓಕೆ, ಐ ಹ್ಯಾವ್ ಟೇಕನ್ ಓನ್ಲಿ ದೀಸ್ ಪಾಯಿಂಟ್ಸ್ ಮಕ್ಕಳ. ಅರ್ಥ ಆಗ್ತಿದೆಯಾ? ಆ್ಯಕ್ಚುಲ್ ಬಂದಿದ್ದು ಏನಾಗುತ್ತೆ ಅಂದರೆ ಮಕ್ಕಳ, ಕೇಳಿಸ್ಕೊಳ್ಳಿ ಇದರಲ್ಲಿ. ಲಿಸನ್ ಟು ಮಿ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದರಲ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಾನು ಆ್ಯಕ್ಚುಲಿ ಮಕ್ಕಳ ಈ ರೀತಿ ಬರೀಬೇಕು. ದಿಸ್ ಇಸ್ ಹೌ ಐ ರೈಟ್ ಹಿಯರ್. ಸೊ ಕೇಳಿಸ್ಕೊಳ್ಳಿ, ಎಲ್ಲರೂ ಕೂಡ ಕೇಳಿಸ್ಕೋಬೇಕು. 5. ಓಕೆ, ಸೊ 5 ಆ್ಯಂಡ್ ಇಯರ್. ಸೊ ಒಂದು ನಿಮಿಷ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಸೊ ಇದರಲ್ಲಿ ನೋಡಿ. ಓಕೆ, ಸೊ ಇದರಲ್ಲಿ ನೋಡಿ ಮಕ್ಕಳ. ಸೊ ನೋಡಿ ಯಾವ ರೀತಿ ಬರೀತೀನಿ ನೋಡಿ. ಇದರಲ್ಲಿ 5. Okay, 5 and then ax plus b. Okay, 5 ax plus b, and then here it is ax plus b. Okay, ax plus b and then 21. ನೋಡಿ ಮಕ್ಕಳ ಇದರಲ್ಲಿ. ಸೊ ಕಮಿಂಗ್ ಟು ದಿಸ್, ಇದು ಯಾವಾಗ? ಇದು ಇಫ್ x is lesser than 2. Okay, so if x is equal to 2 ಮತ್ತು if x is greater than 2. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ನೋಡಿ ಮಕ್ಕಳ ಇದರಲ್ಲಿ ಇಲ್ಲೇನು ಬರುತ್ತೆ? ಸೊ ಈ ಜಾಗದಲ್ಲಿ ಬಂದರೆ if x is lesser than 10, okay, if x is lesser than 10, if x is equal to 10, and makla illen barutte if x is greater than 10. Okay, this is how actually we need to write makla. ಇಲ್ಲಿ ಏನು ಬರೆದಿದ್ದಾರೆ ಇದನ್ನ ಬರೆದ್ರೆ ಈ ರೀತಿ ಆ್ಯಕ್ಚುಲಿ ಬರಿಬೇಕಾಗತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಮಕ್ಕಳ ಇಲ್ಲಿ? ಓಕೆ, ಇಲ್ಲಿ ಈಕ್ವಲ್ ಟು ಸೈನ್ ಇದೆ, ಇಲ್ಲಿ ಈಕ್ವಲ್ ಟು ಸೈನ್ ಇರೋದ್ರಿಂದ ಏನು ಮಾಡಿದ್ದೀನಿ? 5ನ 2 ಸಲ ಬರ್ಕೊಂಡಿದ್ದೀನಿ. ಎಲ್ಲಿ? ಲೆಸರ್ ದೆನ್ ಸಿಂಬಲ್ಗೂ ಬರ್ಕೊಂಡಿದ್ದೀನಿ, ಈಕ್ವಲ್ ಟು ಸಿಂಬಲ್ಗೂ ಬರ್ಕೊಂಡಿದ್ದೀನಿ. ಅದೇ ರೀತಿ ನೋಡು, ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಇಟ್ ಮೀನ್ಸ್ ವಾಟ್? ಇಲ್ಲಿ ಏನು 21 ಇದೆ ಅದನ್ನು ಗ್ರೇಟರ್ ದೆನ್ 10ಗೂ ಬರ್ಕೊಂಡಿದ್ದೀನಿ, ಮತ್ತು ಈಕ್ವಲ್ ಟು 10ಗೂ ಕೂಡ ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ನೋಡು ಇದರಲ್ಲಿ.
So first one students, yeah, so here, okay, so first here at x is equal to students 2. So at x is equal to 2. So ಏನಾಗುತ್ತೆ ಮಕ್ಕಳ ಇದರಲ್ಲಿ we get here limit as x tends to 2. Okay, so limit as x tends to 2, f of x equals to, it is f of 2. So therefore it is nothing but limit as x tends to 2 minus, okay, so limit as x tends to 2 minus, okay, next page ಅಲ್ಲಿ ಬರೆಯೋಣ. So let me write this in the next page ಮಕ್ಕಳ, let me write this in the next page ಅಲ್ಲಿ ಬರೀತೀನಿ, ಜಾಗ ಸಾಲ್ತಾ ಇಲ್ಲ. So let me write this in the next page students. Okay, so at x is equal to 2. So first ಏನು ಮಕ್ಕಳ ಇದರಲ್ಲಿ at x is equal to 2. So at x is equal to 2 ಏನಾಗುತ್ತೆ, limit as x tends to 2. So limit as x tends to 2, f of x equals to, it is f of 2. Okay, so therefore we write here limit as x tends to 2 minus f of x equals to, it is limit as x tends to 2 plus f of x equals to, it is f of 2. So what is this? Limit as x tends to 2 minus. Limit as x tends to 2 minus. ನೋಡು ಮಕ್ಕಳ, ನೋಡಿ ಇದು LHL ಸಾರಿ ಇದು ಎಲ್ಲಿಗೆ ಹೋಗುತ್ತೆ, LHL ಹೋಗುತ್ತೆ. ಓಕೆ, ಇದೆಲ್ಲಿಗೆ ಹೋಗುತ್ತೆ, f of 2, ಇದೆಲ್ಲಿಗೆ ಹೋಗುತ್ತೆ, RHL ಹೋಗುತ್ತೆ. ಹೌದಲ್ಲ, ಗ್ರೇಟರ್ ದೆನ್ ಸಿಂಬಲ್ ಇರೋದ್ರಿಂದ. ಓಕೆ, ಸೊ LHL ಗೆ ಏನು ಬಂತು, it is 5. ಓಕೆ, ಸೊ ಇಲ್ಲೇನು ಬರೀತೀಯಾ, what do you write here? So here you write limit as x tends to 2 minus, it is 5. Okay, so here it is limit as x tends to 2 plus, limit as x tends to 2 plus, it is ax plus 1, sorry, ax plus b, it is ax plus b, this is ax plus b, and here it is also 5. Okay, so ಏನು ಬರುತ್ತೆ ಮಕ್ಕಳ ಇದರಲ್ಲಿ, 5 equals to, it is nothing but 2a plus b equals to 5. Okay, so therefore we consider these two. ಯಾವುದನ್ನ ಮಕ್ಕಳ, ಇದನ್ನ ಮತ್ತೆ ಇದನ್ನ ಕನ್ಸಿಡರೇಷನ್ ತಗೊಂಡ್ರೆ 2a plus b equals to 5. ಅರ್ಥ ಆಗಿದೆಯಾ ಮಕ್ಕಳ ಎಲ್ಲರಿಗೂ? what do we get here? We get here 2a plus b equals to 5. It is 2a plus b equals to 5. So next ಬರೋಣ ಇದರಲ್ಲಿ, ನೆಕ್ಸ್ಟ್ ಬರೋಣ ಮಕ್ಕಳ ಇದರಲ್ಲಿ ಇದೇ ರೀತಿ at x is equal to 10. ಸೊ ನಾನೇನು ಮಾಡ್ತೀನಿ ಮಕ್ಕಳ ಈಗ at x is equal to 10. ಓಕೆ, ಸೊ at x is equal to 10 ಏನಾಗುತ್ತೆ, limit as x tends to 10. ಓಕೆ, ಸೊ f of x equals to f of 10. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ, we get here limit as x tends to 10 minus, limit as x tends to 10 minus f of x equals to, it is limit as x tends to 10 plus, limit as x tends to 10 plus f of x equals to, it is f of 10. Okay, so ಈಗ ಏನು ಬರೀತೀರಾ ಇದರಲ್ಲಿ, what do you write here? Here you write limit as x tends to 10 minus, limit as x tends to 10 minus f of x. What is 10 minus students? 10 minus ಅಂದ್ರೆ ಏನು ಬರುತ್ತೆ ಮಕ್ಕಳ ಇದರಲ್ಲಿ, LHL, this is LHL. Okay, this is f of 10 and this is RHL. So LHL ಏನು ಬರುತ್ತೆ, ax plus b. Okay, so here it is ax plus b. So this is ax plus b. Okay, so this is limit as x tends to 10 plus, it is 21, and here also it is 21. Okay, so here we get 10a plus b equals to 21. So ಏನು ಬರುತ್ತೆ ಮಕ್ಕಳ ಇದರಲ್ಲಿ, on considering these two we write here 10a plus b equals to, it is 21. ಅರ್ಥ ಆಗಿದೆ ಎಲ್ಲರಿಗೂ? I hope this is clear. So call this as equation 1 ಮಕ್ಕಳ, call this as equation 1 and call this as equation 2. ಇದು ಅರ್ಥ ಆಗಿದೆಯಾ ಇಷ್ಟುನು? Did everyone understood up to here? ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? Did everyone understood up to here? ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? Did everyone understood this? ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ ಮಕ್ಕಳ? ಆದರ್ಶ್ ಮಾಡ್ತೀನಿ ಕಂದ, ಮಾಡ್ತೀನಿ ಒಂದು ನಿಮಿಷ. ಸೊ ನೆನ್ನೆ ಮಾಡಿಸಿದ್ದೀನಿ ನೋಡು ಬ್ರೈನ್. ಓಕೆ, ಸೊ ಹಿಯರ್ therefore students equation 1. ಓಕೆ, ಸೊ equation 1 minus equation 2 ಸ್ಟೂಡೆಂಟ್ಸ್, ಇಲ್ಲೇನು ಬರೀತೀನಿ ಮಕ್ಕಳ ನಾನು, ಸೊ equation 1 minus equation 2. ಓಕೆ, ಅಥವಾ ಸೊ ಫ್ರಮ್ 1 and 2 ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ ಮಕ್ಕಳ ಇದರಲ್ಲಿ ಫ್ರಮ್ 1 and 2. ಸೊ ಫ್ರಮ್ 1 and 2 ನಾವೇನು ಬರಿಬೋದು ಮಕ್ಕಳ, ಫ್ರಮ್ 1 and 2. ಸೊ ಫ್ರಮ್ 1 and 2 it is 2a plus b. ಸೊ 2a plus b equals to 5. 2a plus b equals to 5. ಹೌದಲ್ಲ, it is 2a plus b equals to 5. And students it is 10a. Okay, 10a plus b equals to 21. So ಇಲ್ಲೇನು ಬರುತ್ತೆ ಮಕ್ಕಳ, ಮೈನಸ್, this is minus symbol. So solving this ಏನು ಬರುತ್ತೆ ಮಕ್ಕಳ, ಸೊ ಇಲ್ಲಿ b ಕ್ಯಾನ್ಸಲ್ ಆಗುತ್ತೆ, b and b get cancelled. Okay, so we get here minus 8. Minus 8a equals to minus 16. Therefore a equals to what students, 2. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So therefore students use a equals to 2 in 1. Use a equals to 2 in equation 1. So therefore we got here it is 2 into. Okay, so 2 into 2 plus b equals to 5. Okay, so therefore b equals to, it is 5 minus 4
which is nothing but 1. B is equal to what, students? 1. So therefore conclusion ಏನಾಗುತ್ತೆ ಮಕ್ಕಳ? Therefore A is equal to 2 and B is equal to 1. A is equal to 2 ಮತ್ತೆ B is equal to 1. ಅರ್ಥ ಆಗಿದೆಯಾ? ಯಾ, ಫೈನ್. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಅ ಬ್ರೇಕ್ ಸ್ಟೂಡೆಂಟ್ಸ್. ಒಂದು ಸ್ವಲ್ಪ ಬ್ರೇಕ್ ಕೊಡ್ತೀನಿ ಮಕ್ಕಳ, ಒಂದು 15 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಅ ಬ್ರೇಕ್ ಆಫ್ 15 ಮಿನಿಟ್ಸ್ ಮಕ್ಕಳ. ಐ ಆಮ್ ಗೋಯಿಂಗ್ ಟು ಗಿವ್ ಅ ಬ್ರೇಕ್ ಆಫ್ 15 ಮಿನಿಟ್ಸ್. ಕಮ್ ಬ್ಯಾಕ್ ಆಫ್ಟರ್ 15 ಮಿನಿಟ್ಸ್. ಓಕೆ, ಬ್ರೇಕ್ ತಗೊಳ್ಳಿ ಮಕ್ಕಳ. ಕಮ್ ಬ್ಯಾಕ್ ಆಫ್ಟರ್ 15 ಮಿನಿಟ್ಸ್. 15 ಮಿನಿಟ್ಸ್ ಆದಮೇಲೆ ಬನ್ನಿ. ಓಕೆ, ಸೊ ಟೇಕ್ ಅ ಬ್ರೇಕ್ ಸ್ಟೂಡೆಂಟ್ಸ್.
So welcome back my dear students, welcome back. ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ರಿಗೂ ಕೂಡ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಸ್ ಹರ್ಷವರ್ಧನ್, ಅದಕ್ಕೆ ಯೂಶ್ವಲಿ ನಾನು ಸಜೆಸ್ಟ್ ಮಾಡಲ್ಲ ಕಣೋ. ಅದಕ್ಕೆ ಹರ್ಷವರ್ಧನ್ ಯೂಶ್ವಲಿ ನಾನು ಸಜೆಸ್ಟ್ ಮಾಡೋದಿಲ್ಲ, ಯಾಕಂದರೆ ದರ್ ಆರ್ ಲಾಟ್ ಆಫ್ ಕ್ವಶನ್ಸ್ ಶುಡ್ ಬಿ ಟು ಬಿ ಸಾಲ್ವ್ಡ್ ಇನ್ ಡೆಫಿನೆಟ್ ಇಂಟೆಗ್ರಲ್ಸ್. ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ ಪ್ರಾಪರ್ಟೀಸ್ ಇದೆ, ಬಟ್ ಕ್ವಶನ್ಸ್ ಇದೆಯಲ್ಲ, ದರ್ ಆರ್ ಲಾಟ್ ಆಫ್ ಕ್ವಶನ್ಸ್. ಎಸ್ಪೆಷಲಿ ಎಫ್ ಆಫ್ ಎ ಮೈನಸ್ ಎಕ್ಸ್ ಮೇಲೆ there are 10 to 12 problems to be done. Okay, so that's why I don't suggest usually the definite integrals. Okay, so ಯಾವ ಕ್ವಶನ್ ಬೇಕು ಮಕ್ಕಳ ನೆಕ್ಸ್ಟ್? ಸೊ ವಿಚ್ ಕ್ವಶನ್ ಯು ವಾಂಟ್? 4, 5, 6 ಅಲ್ಲಿ ಮಕ್ಕಳ ಯಾವ ಕ್ವಶನ್ಸ್ ಬೇಕು? ವಿಚ್ ಕ್ವಶನ್ಸ್ ಯು ನೀಡ್ ಇನ್ 4, 5, 6 ಮಕ್ಕಳ? ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ರೆಡಿ ಎಲ್ಲ ಮಾಡಿದ್ದೀನಿ ಕೊಡೋ. ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQs ಎಲ್ಲ ಸೆಷನ್ಸ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ MCQs ಎಲ್ಲ ಆಗಿದೆ ಮಕ್ಕಳ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಏನು ಬೇಕು ಮಕ್ಕಳ? ಗ್ರಾಫ್ ಅಂದರೆ LPP ಬೇಕು ಅಂತ ಕೇಳ್ತಾ ಇದ್ದೀರಾ. ಓಕೆ, ಸೊ LPP ಬಿಟ್ರೆ ಸೊ ಇವನು ಕೊಹ್ಲಿ ಕೇಳ್ತಾ ಇದ್ದ ಸರ್ AB ಓಲ್ ಇನ್ವರ್ಸ್. ಸೊ ಪ್ರೂವ್ ದ್ಯಾಟ್. ಸೊ ಇದೊಂದು ಪ್ರೂಫ್ ಕೇಳ್ತಾ ಇದ್ರು ಅವರು. ಸೊ ಟು ಪ್ರೂವ್ ದ್ಯಾಟ್, ಓಕೆ, ಸೊ ನಿಮಿಷ ಮಕ್ಕಳ ಇಲ್ಲಿ ಪ್ರೂವ್ ದ್ಯಾಟ್ ಇಫ್ A and B ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್. ಸೊ ಏನು ಕ್ವಶನ್ ಕೇಳ್ತಿದ್ರು? ಇಫ್ A and B are invertible matrices, if A and B are invertible matrices, if A and B are, okay, so if A and B are invertible matrices, if A and B are invertible matrices, okay, if A and B are invertible matrices, prove that AB whole inverse equals to B inverse into A inverse. AB whole inverse equals to B inverse into A inverse. Okay, so fine. So solution students, solution, given that students, given that A and B are invertible matrices, A and B are invertible matrices, A and B are invertible matrices. So invertible matrices adre, so A and B are invertible matrices. This implies students, this implies A into A inverse. This implies A into A inverse equals to I, and students B into B inverse equals to I. B into B inverse equals to I. Okay, so given that A and B are invertible matrices, so this implies A into A inverse equals to I and B into B inverse equals to I. Okay, so consider students, consider. Okay, so consider students, consider here. So consider AB into, AB into students, AB whole inverse. Okay, so consider here, consider AB into AB whole inverse equals to I. ಹೌದಲ್ಲ ಮಕ್ಕಳ? ರೈಟ್. ಕನ್ಸಿಡರ್ AB ಇಂಟು AB ಓಲ್ ಇನ್ವರ್ಸ್ ಈಕ್ವಲ್ಸ್ ಟು I. ಇದನ್ನು ನಾನು ಕನ್ಸಿಡರೇಷನ್ ತಗೋಬೇಕು ಮಕ್ಕಳ. ಸೊ ಇಲ್ಲಿ ಏನು ಮಾಡ್ತೀರಾ? ವಾಟ್ ಯು ವಿಲ್ ಡೂ ಇಯರ್? ಪ್ರೀ ಮಲ್ಟಿಪ್ಲೈ. ಓಕೆ, ಫಸ್ಟ್ ಏನು ಮಾಡ್ತೀರಾ ಮಕ್ಕಳ? ಪ್ರೀ ಮಲ್ಟಿಪ್ಲೈ. ಸೊ ಫಸ್ಟ್ ವಾಟ್ ಯು ವಿಲ್ ಡೂ? ಪ್ರೀ ಮಲ್ಟಿಪ್ಲೈ ಬೈ A ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಪ್ರೀ ಮಲ್ಟಿಪ್ಲೈ ಬೈ A ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಪ್ರೀ ಮಲ್ಟಿಪ್ಲೈ ಬೈ A ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗೇನಾಗುತ್ತೆ ಮಕ್ಕಳ ಇದರಲ್ಲಿ? A ಇನ್ವರ್ಸ್ ಇಂಟು A. ಓಕೆ, A ಇನ್ವರ್ಸ್ ಇಂಟು A. ಸೊ A ಇನ್ವರ್ಸ್ ಇಂಟು A ಮಕ್ಕಳ ಪ್ರೀ ಮಲ್ಟಿಪ್ಲೈ, ಮುಂಚೆ ಮಲ್ಟಿಪ್ಲೈ ಮಾಡಬೇಕು. ಇಂಟು ಬಿ ಈಕ್ವಲ್ಸ್ ಟು ಇಂಟು ಬಿ, ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್ AB ಓಲ್ ಇನ್ವರ್ಸ್ ಈಕ್ವಲ್ಸ್ ಟು ಇಟ್ ಇಸ್ A ಇನ್ವರ್ಸ್ ಇಂಟು I. A ಇನ್ವರ್ಸ್ ಇಂಟು I. ಅರ್ಥ ಆಗಿದೆ ಎಲ್ಲರಿಗೂ? ಸೊ ನಾನು ಎಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ ಮಕ್ಕಳ? ಪ್ರೀ ಮಲ್ಟಿಪ್ಲೈ ಎಲ್ಲಿ ಮಾಡಿದ್ದೀನಿ? ಪ್ರೀ ಮಲ್ಟಿಪ್ಲೈ ಇಲ್ಲಿ ಒಂದು ಕಡೆ ಮಾಡಿದ್ದೀನಿ. A ಇನ್ವರ್ಸ್ ಇಂಟು A. ಓಕೆ, A ಇನ್ವರ್ಸ್ ಇಂಟು A. ಓಕೆ, ಸೊ A ಇನ್ವರ್ಸ್ ಇಂಟು A, ಆ್ಯಂಡ್ ಇಲ್ಲೂ ಕೂಡ A ಇನ್ವರ್ಸ್ ಇಂಟು A. ಅರ್ಥ ಆಗಿದೆಯಾ? ಪ್ರೀ ಮಲ್ಟಿಪ್ಲೈ. ಓಕೆ, ವಾಟ್ ಈಸ್ A ಇನ್ವರ್ಸ್ ಇಂಟು A ಸ್ಟೂಡೆಂಟ್ಸ್? A ಇನ್ವರ್ಸ್ ಇಂಟು A ಅಂದರೆ ಏನಾಗಿದೆ? What is A inverse into A? Is nothing but I. ಹೌದಲ್ಲ? So this is nothing but I into B, and here students it is AB whole inverse. This is AB whole inverse equals to students it is A inverse. ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ? ರೈಟ್. ಸೊ therefore we get here B into, so therefore we get here B into AB whole inverse equals to it is A inverse into, sorry, A inverse. ಸೊ ಇಲ್ಲಿ ಮತ್ತೇನು ಮಾಡ್ತೀರಾ ಮಕ್ಕಳ? ಪ್ರೀ ಮಲ್ಟಿಪ್ಲೈ. ಸೊ ಮತ್ತೇನು ಮಾಡ್ತೀರಾ ಇದರಲ್ಲಿ? ಪ್ರೀ ಮಲ್ಟಿಪ್ಲೈ ಬೈ, ಸೊ ಪ್ರೀ ಮಲ್ಟಿಪ್ಲೈ ಬೈ ಮೈ ಸ್ಟೂಡೆಂಟ್ಸ್ B ಇನ್ವರ್ಸ್ ಆನ್ ಬೋತ್ ಸೈಡ್ಸ್. B ಇನ್ವರ್ಸ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಮಕ್ಕಳ B ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿ. ಸೊ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಇಯರ್ B ಇನ್ವರ್ಸ್. ಓಕೆ, ಸೊ B ಇನ್ವರ್ಸ್ ಇಂಟು B ಇನ್ವರ್ಸ್ ಇಂಟು B ಇಂಟು AB ಓಲ್ ಇನ್ವರ್ಸ್. ಓಕೆ, ಸೊ ಇಂಟು, ಸೊ B ಇನ್ವರ್ಸ್ ಇಂಟು B, ಸೊ B ಇನ್ವರ್ಸ್ ಇಂಟು B ಇಂಟು AB ಓಲ್ ಇನ್ವರ್ಸ್. AB ಓಲ್ ಇನ್ವರ್ಸ್ ಈಕ್ವಲ್ಸ್ ಟು ಇಟ್ ಇಸ್ B ಇನ್ವರ್ಸ್ ಇಂಟು A ಇನ್ವರ್ಸ್. I hope this is clear. So what is this student? This is nothing but again I into it is AB whole inverse equals to it is B inverse into A inverse. So therefore this implies students AB whole inverse equals to, this implies AB whole inverse equals to it is B inverse into A inverse. ಅರ್ಥ ಆಗಿದೆಯಾ ಮಕ್ಕಳ?
I hope this is clear. So what do we get here? We write here hence proved. We write here hence proved. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಕ್ವಶನ್ ಪೇಪರ್ ಏನು ಕಷ್ಟ ಇರೋದಿಲ್ಲ ಕಣ್ರೋ. ಹಿಸ್ಟ್ರಿಯಲ್ಲೇನೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಕಷ್ಟ ಬಂದಿಲ್ಲ, ಈ ಸಲನೂ ಕಷ್ಟ ಬರೋದಿಲ್ಲ. ಡೋಂಟ್ ವರಿ. ಪಾಸ್ ಆಗೋದಕ್ಕೆ ಮತ್ತು 8ಗೆ 60 ತೊಗೊಳೋಕ್ಕೆ ಕಷ್ಟನೇ ಇರೋದಿಲ್ಲ. ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ 8ಗೆ 60 ತೊಗೊಳೋದಕ್ಕೆ ಕಷ್ಟನೇ ಇರೋದಿಲ್ಲ ಮಕ್ಕಳ. ಅಬೌವ್ 60 ತೊಗೊಳೋದಕ್ಕೇ ಸ್ವಲ್ಪ ಕಷ್ಟ. ಅಂದರೆ ನಿಮ್ಗೆ ಹೇಳೋದು MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದರೆ ಸಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಣೋ. ಯು ಕ್ಯಾನ್ ಎಕ್ಸ್ಪ್ಲೇನ್ ಇನ್ 3D ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್. ಸೊ ನಿಮಗೆ ಈಗ ಏನು ಡಿರೈವೇಷನ್ ಬೇಕಾ? ಅದು ಯು ವಾಂಟ್ ದ ಡಿರೈವೇಷನ್ ಆಫ್ ದಿಟ್. ಸೊ ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್. ಸೊ 2 and 3. ಓಕೆ. ಸೊ 2 and 3 ಔಟ್. ಸೊ 20 ಔಟ್. ಓಕೆ, ಔಟ್ ಆಫ್ ಔಟ್ಗೆ. ಸೊ ಆಗಿದೆ ಅಮಿತ್, ಆಲ್ರೆಡಿ ಐ ಹ್ಯಾವ್ ಡನ್ ಇಟ್. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಮಕ್ಕಳ. ಸೊ ಹರ್ಷವರ್ಧನ್ ಮಾಡಿಸ್ತೀನಿ ಕಣೋ, ಮಾಡಿಸ್ತೀನಿ. ಒಂದು ನಿಮಿಷ. ಸೊ ನೋಡಿ ಮಕ್ಕಳ, ಇದರಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋಗಿ ನೋಡಿ ಮಕ್ಕಳ. ವಿಡಿಯೋ ಸೆಕ್ಷನಲ್ಲಿ ನೋಡಿ ಮಕ್ಕಳ, ಇದರಲ್ಲಿ 3 marks 2 marks ಮತ್ತು 3 marks ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು ಅಂತ ಲಿಸ್ಟ್ ಕೊಟ್ಟಿದ್ದೀನಿ. ಸೊ 4 ಮತ್ತು 5 ಮತ್ತು 6 marksಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು ಅಂತ ಲಿಸ್ಟ್ ಕೊಟ್ಟಿದ್ದೀನಿ ಮಕ್ಕಳ. ಆ್ಯಂಡ್ ಇದರಲ್ಲಿ MCQs ಒಂದು ವಿಡಿಯೋ ಕೊಟ್ಟಿದ್ದೀನಿ. ಸೊ ಇದನ್ನು ಪೂರ್ತಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, MCQs ಕೂಡ ಏನು ನೋಡಬೇಕು, ಏನು ಮಾಡಬೇಕಂತ ಕೊಟ್ಟಿದ್ದೀನಿ ಮಕ್ಕಳ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಈಗ ನೋಡಿ. ಓಕೆ, ಸೊ ಈಗ ಮಕ್ಕಳ ಇನ್ಯಾವ ಚಾಪ್ಟರ್ ಬೇಕೀಗ? ಇನ್ಯಾವ ಚಾಪ್ಟರ್ ಬೇಕು ಮಕ್ಕಳ? ವಿಚ್ ಚಾಪ್ಟರ್ ಯು ವಾಂಟ್? ಕೆಲವರು ಎಲ್ಲ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಎಷ್ಟು ಜನಕ್ಕೆ ಬೇಕು? ಸೊ ಗ್ರಾಫ್ ಕೇಳ್ತಾ ಇದ್ದೀರಾ, ಗ್ರಾಫ್ ಕೂಡ ಹೇಳ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಕ್ವಶನ್ ಮತ್ತು ಈಕ್ವೇಷನ್ ಆಫ್ ಲೈನ್ ಎಲ್ಲ ಮಾಡಿಸಿದ್ದೀನಿ ಕಂಡ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಎಸ್, ಅದು ಅಷ್ಟು ಓದಿದ್ರೆ ಬರುತ್ತೆ ಕಣೋ, ಅಷ್ಟು ಓದಿದ್ರೆ ಬರುತ್ತೆ. ನೋಡಿ ಮಕ್ಕಳ, ನೋಡಿ ಇದರಲ್ಲಿ ಒಂದು ಆಲ್ರೆಡಿ ಹೇಳಿದ್ದೆ ನಾನು, ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳ. ನೋಡಿ ಈ ಕಡೆ. ಸೊ ಲಿಸನ್ ಟು ಮೀ ಸ್ಟೂಡೆಂಟ್ಸ್, ಲಿಸನ್ ಟು ಮೀ. ಸೊ ಲಿಸನ್ ಟು ಮೀ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ ಮಕ್ಕಳ. ಇದರಲ್ಲಿ ಎಸ್. ಸೊ ಇದೊಂದು ಸೆಷನ್ ಇದೆ ಕಣ್ರೋ, ಇದೊಂದು ಸೆಷನ್ ಇದೆ. ತುಂಬಾ ನಾನು ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸೊ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಮಕ್ಕಳ ಅದನ್ನು. ಸೊ ಒಂದು ಸೆಷನ್ ಇದೆ ಮಕ್ಕಳ ಇದರಲ್ಲಿ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಸೊ ರುದ್ರ ತಾಂಡವ. ಓಕೆ, ಸೊ ಎಲ್ಲೋಯ್ತು ರುದ್ರ ತಾಂಡವ ಸೆಷನ್ಸ್ ಎಲ್ಲೋಯ್ತು? ಯಾಕೆ ಕಾಣಿಸ್ತಾ ಇಲ್ಲ ಅದು? ಓ, ಲೈವ್ ಅಲ್ಲ. ಲೈವಲ್ಲಿ ಮಕ್ಕಳ, ಕಮಿಂಗ್ ಟು ದ ಲೈವ್ ಸೆಷನ್. ಸೊ ಲೈವಲ್ಲಿ ಮಕ್ಕಳ ಒಂದು ಸೆಷನ್ ಮಾಡಿದ್ದೀನಿ ನೋಡಿ. ಲೈವಲ್ಲಿ ಒಂದು ಸೆಷನ್ ಇದೆ ಮಕ್ಕಳ, ಸೊ ಆ ಸೆಷನ್ಗೆ ಹೋಗಿ. ಎಸ್, ಆ ಸೆಷನ್ಗೆ ಹೋಗಿ ಮಕ್ಕಳ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನೋಡಿ ಈ ಸೆಷನ್ಗೆ ಹೋಗಿ ಮಕ್ಕಳ, ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಇಲ್ಲೇ ತೋರಿಸ್ತೀನಿ ನೋಡಿ ಮಕ್ಕಳ. ಇದರಲ್ಲಿ ನಿಮಗೆ ನೋಡಿ ಈ ಸೆಷನ್ ನೋಡಿ ಮಕ್ಕಳ. ಈ ಸೆಷನಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ಗಳು ಕೂಡ ಮಾಡಿಸಿದ್ದೀನಿ ಕಣೋ. ಈ ಸೆಷನ್ ನೋಡಿ. ಸೊ ವಾಟ್ ದಿಸ್ ಸೆಷನ್ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಎಲ್ಲ 3 marks ಸೆಷನ್ಸ್ ಕೂಡ ಮಾಡಿಸಿದ್ದೀನಿ. ನಿಮಗೆ ಏನೇನು ಕ್ವಶನ್ ಬೇಕು ಮಕ್ಕಳ? 3 marks ಎಲ್ಲ ಮಾಡಿಸಿದ್ದೀನಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ 3 marks ಬೇಕಾ? ಇದನ್ನು ಕೂಡ ಮಾಡಿಸಿದ್ದೀನಿ ನೋಡಿ. ಓಕೆ, ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ 2 marks ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ 2 marks. ಓಕೆ, ಸೊ ಮಾಡಿಸೋಣ ನೋಡಿ ಮಕ್ಕಳ. ಇದರಲ್ಲಿ 3 marksಗೆ ಏನೇನು ಸೆಷನ್ ಬೇಕು? ನಿಮ್ಗೆ 3D ಬೇಕಾ? ಡಿ ವಾಂಟ್ 3D ಸ್ಟೂಡೆಂಟ್ಸ್? 3D ಬೇಕಾ? 3D ಯಾರೋ ಈಕ್ವೇಷನ್ ಆಫ್ ಲೈನ್ ಕೇಳ್ತಿದ್ರಲ್ಲ ಈಗ ತಾನೆ? ಈಗ ತಾನೆ? ಸಂಬಡಿ ವಾಸ್ ಆಸ್ಕಿಂಗ್ ಈಕ್ವೇಷನ್ ಆಫ್ ಲೈನ್ ಜಸ್ಟ್ ನಾವು. ಓಕೆ, ಸೊ 3D ಅಲ್ಲಿ ಮಕ್ಕಳ ಈಕ್ವೇಷನ್ ಆಫ್ ಲೈನ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಮಕ್ಕಳ. ಸೊ ವೆಕ್ಟರ್ಸ್ ಆಗ್ತಾ ಬಂತು 3D. ಇಲ್ಲಿ ನೋಡಿ, ಸೆಕ್ಷನ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳ. ಇಂಟರ್ನಲ್ ಡಿವಿಷನ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಸೊ ಅದನ್ನು ಬಿಟ್ಟು ಮಕ್ಕಳ ನಿಮಗೆ 3D. ಓಕೆ, ಸೊ ನೋಡಿ ಓಂಕಾರ್ ಸರ್ ಕೂಡ ಸೆಷನ್ ಮಾಡಿದ್ದಾರೆ. ಈವನ್ ಓಂಕಾರ್ ಸರ್ ಹ್ಯಾಸ್ ಡನ್ ಅ ಸೆಷನ್. ಸೊ ಇದರಲ್ಲಿ 2 marks, ಇದೇ ಸೆಷನಲ್ಲಿ ಮಕ್ಕಳ 2 marks ಕ್ವಶನ್ಸ್ನ ಓಂಕಾರ್ ಸರ್ ಮಾಡಿಸಿದ್ದಾರೆ. ಓಕೆ, ಸೊ 2 marks ಕ್ವಶನ್ಸ್ಗಳನ್ನ ಓಂಕಾರ್ ಸರ್ ಮಾಡಿಸಿದ್ದಾರೆ. 3 marks ಕ್ವಶನ್ಸ್ಗಳನ್ನ ನಾನು ಮಾಡಿಸಿದ್ದೀನಿ. ಓಕೆ, ಸೊ ಹೋಗಿ ಮಕ್ಕಳ, ದಯವಿಟ್ಟು ಹೋಗಿ ನೋಡಿ. ಓಕೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಸ್ಟೂಡೆಂಟ್ಸ್. ಐ ರಿಕ್ವೆಸ್ಟ್ ಯು ಟು ಗೋ ಆ್ಯಂಡ್ ಚೆಕ್ ಇಟ್. ಸೊ ದಯವಿಟ್ಟು ಹೋಗಿ ನೋಡಿ ಮಕ್ಕಳ ಇದನ್ನು. ಸೊ ಇಟ್ ವಿಲ್ ಬಿ ಲಾಟ್ ಆಫ್ ಬೆನಿಫಿಟ್ ಸ್ಟೂಡೆಂಟ್ಸ್ ಬೈ ವಾಚಿಂಗ್ ದಿಸ್ ಸೆಷನ್. ಸೊ ಈ ಸೆಷನ್ ನೋಡೋದ್ರಿಂದ ಮಕ್ಕಳ ತುಂಬ ಬೆನಿಫಿಟ್ ಆಗುತ್ತೆ. ದಯವಿಟ್ಟು ಹೋಗಿ ನೋಡಿ. ಓಕೆ, ದೆರ್ ಇಸ್ ಲಾಟ್. ಸರ್ ಇದೆಲ್ಲ ಇದೆ ಕಂದ. ಈ ಸೆಷನ್ ಹೋಗು. ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಬೆಟರ್ ಅಂತ ಟೈಪ್ ಮಾಡ್ಕಂದ.
ಇದರಲ್ಲೆಲ್ಲ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಹೇಳಿದ್ದೀನಿ, ಎಲ್ಲ ಸಾಲ್ವ್ ಮಾಡಿಸಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಓಕೆ, ಎಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಎಲ್ಲವೂ ಕೂಡ ಇಲ್ಲಾಗಿದೆ. ಎವ್ರಿಥಿಂಗ್ ಇಸ್ ಬಿನ್ ಡನ್ ಹಿಯರ್. ಪ್ಲೀಸ್ ಗೋ ಆ್ಯಂಡ್ ಚೆಕ್ ದಿಸ್ ಸೆಷನ್ ಸ್ಟೂಡೆಂಟ್ಸ್. ಈ ಸೆಷನ್ನ ದಯವಿಟ್ಟು ಹೋಗಿ ನೋಡಿ ಮಕ್ಕಳ. ಐ ರಿಕ್ವೆಸ್ಟ್ ಯು ಟು ವಾಚ್ ದಿಸ್ ಸೆಷನ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈ ಸೆಷನ್ ಏನಿದೆ ಮಕ್ಕಳ, ಈ ಸೆಷನ್ನ ದಯವಿಟ್ಟು ಹೋಗಿ ನೋಡಿ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳನ್ನ ಕೂಡ ಇಲ್ಲಿ ಮಾಡಿಸಿದ್ದೀವಿ. ಅಮಿತ್, ಎಸ್ ಮಾರ್ಕ್ ವೈಸಲ್ಲೇ ಹೋಗ್ಬೇಕು ಕಣೋ, ಮಾರ್ಕ್ಸ್ ವೈಸಲ್ಲೇ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್, ಹೌದು ಉಲಿಯಾ, ಹೌದು. ಫೈನ್ ಸ್ಟೂಡೆಂಟ್ಸ್, ಫೈನ್. ಸೊ ಈಗ ಬರೋಣ ಮಕ್ಕಳ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಕೆಲವರು ಕೇಳ್ತಾ ಇದ್ರಿ. ಸೊ ಡಿಫರೆನ್ಷಿಯಲ್ ಇಕ್ವೇಷನ್ಸ್ಗೆ ಹೋಗೋಣ. ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಎಷ್ಟು ಜನಕ್ಕೆ ಬೇಕು ಕೇಳಿ ಮಕ್ಕಳ? ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಎಷ್ಟು ಜನಕ್ಕೆ ಬೇಕು? ಹೌ ಮೆನಿ ಆಫ್ ಯು ವಾಂಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್? 5 ಮಾರ್ಕ್ಸ್ ಕ್ವಶನ್ಸ್. ಡಿಫರೆನ್ಷಿಯಲ್ ಇಕ್ವೇಷನ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಜನಕ್ಕೆ ಬೇಕು ಇದರಲ್ಲಿ? ಎಸ್ ಅಮಿತ್, ಎಸ್ ಕಂದ, 30 ಮಾರ್ಕ್ಸ್ ಖಂಡಿತ ಫುಲ್ ಬರುತ್ತೆ ಕಣೋ. 30 ಮಾರ್ಕ್ಸ್ ಫುಲ್ ಖಂಡಿತ ಬರುತ್ತೆ. ಗೋ ಆ್ಯಂಡ್ ಚೆಕ್ ಇಟ್. ಎಸ್, ಓಕೆ. ಸೊ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕಣೋ ಕೊಯ್ಲಿ. ನಾನು ಹೇಳಿದ್ನಲ್ಲ ಸೆಷನ್ ಹೋಗಿ ನೋಡ್ಕಂದ. ಸುಮ್ಮನೆ ಟೈಮ್ ಮಕ್ಕಳ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಯಾರು ಬೇಕು ಅವ್ರು ಹೋಗಿ ಮ್ಯಾಥ್ಸ್ ಬ್ಯಾಟಲ್ ಕ್ಲಾಸ್ ನೋಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ನಾನು ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಎಲ್ಲರಿಗೂ. ಇಲ್ಲ ನಾನು ಬಂದಿರೋದು ಇವತ್ತು 5, 6 ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಕ್ಕೆ. ನಾನು ಬಂದಿರೋದು ಇಲ್ಲಿ 5, 6 ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಕ್ಕೆ. ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ 5 ಮಾರ್ಕ್ಸ್ ಬೇಕಾ? ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ 5 ಮಾರ್ಕ್ಸ್ ಬೇಕಾ? ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಕ್ವಶನ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿ 2 ಮಾರ್ಕ್ಸ್ ಮತ್ತು ಮಕ್ಕಳ ಈ PPTಯಲ್ಲಿ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಓಕೆ ಫೈನ್. ಈ ಕ್ವಶನ್ ನೋಡಿ ಮಕ್ಕಳ, ಕಮಿಂಗ್ ಟು ದಿಸ್ ಕ್ವಶನ್. ಸೊ ಈ ಕ್ವಶನ್ ನೋಡಿ ಇದರಲ್ಲಿ. ಸೊ ಐ ನೀಡ್ ಟು ಕಂಪೇರ್ ವಿತ್ ಸ್ಟೂಡೆಂಟ್ಸ್, ಐ ನೀಡ್ ಟು ಕಂಪೇರ್ ವಿತ್ dy/dx ಪ್ಲಸ್ py ಈಕ್ವಲ್ಸ್ ಟು q. ಇದ್ರ ಜೊತೆ ನಾನು ಕಂಪ್ಯಾರಿಸನ್ ಮಾಡ್ಕೋಬೇಕು ಮಕ್ಕಳ. ಓಕೆ, ಸೊ ಇಲ್ಲಿ ನೋಡಿ. ಸೊ ಇದರಲ್ಲಿ ಬಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ವಾಟ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸ್ಟೂಡೆಂಟ್ಸ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ e ಪವರ್ ಇಂಟಿಗ್ರಲ್ p ಇಂಟು dx. ಓಕೆ, ಮತ್ತೆ ಸೊಲ್ಯೂಷನ್ ಏನಾಗುತ್ತೆ ಇದರಲ್ಲಿ? ವಾಟ್ ಈಸ್ ದ ಸೊಲ್ಯೂಷನ್ ಸ್ಟೂಡೆಂಟ್ಸ್? ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ y ಇಂಟು. So solution is nothing but students y into integrating factor equals to, it is integral of students q into integrating factor, okay, into dx plus c is the right answer. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಸೊಲ್ಯೂಷನ್ ಸ್ಟೂಡೆಂಟ್ಸ್. y into integrating factor equals to integral of q into integrating factor into dx plus c is the solution. ಸೊ ಇದರಲ್ಲಿ ಮಕ್ಕಳ ಆನ್ಸರ್ ಹೇಗೆ ತಗೊಳ್ಳೋದು? ಸೊ ನೋಡಿ ಸೊಲ್ಯೂಷನ್, ಇದಕ್ಕೆ ಮಕ್ಕಳ ಸೊಲ್ಯೂಷನ್ ಯಾವ ರೀತಿ ಬರುತ್ತೆ? ಸೊ dy/dx ಪ್ಲಸ್ ಆಫ್ -1 ಇಂಟು y ಈಕ್ವಲ್ಸ್ ಟು ಮಕ್ಕಳ ಏನಿದೆ cos x ಇದೆ. ಸೊ ಇಲ್ಲೇನಾಗುತ್ತೆ? p is equal to -1 ಬರುತ್ತೆ, ಹೌದಲ್ಲ? ಆ್ಯಂಡ್ q is equal to ಏನಿದೆ ಮಕ್ಕಳ cos x ಬರುತ್ತೆ. ಸೊ ವಾಟ್ ವಿ ಗೆಟ್ ಹಿಯರ್? ವಿ ಗೆಟ್ ಹಿಯರ್ ಇಂಟಿಗ್ರಲ್ ಆಫ್ p ಇಂಟು dx. ಇಟ್ಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಂಟಿಗ್ರಲ್ ಆಫ್ -1 ಇಂಟು dx. ಇಟ್ಸ್ ನಥಿಂಗ್ ಬಟ್ -x. ಸೊ ಇದೇನು ಬರುತ್ತೆ ಮಕ್ಕಳ? -x. therefore integrating factor equals to e power integral p into dx which is nothing but students e power -x. ಅರ್ಥ ಆಗಿದೆಯಾ ಇಷ್ಟೆಲ್ಲರಿಗೂ ಕೂಡ ಅರ್ಥ ಆಗಿದೆಯಲ್ಲ? ಇಷ್ಟು ಬರೆದ್ರೆ ಮಕ್ಕಳ 1 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಷ್ಟು ಬರೆದ್ರೆ ಮಕ್ಕಳ 1 ಮಾರ್ಕ್ಸ್ ಸಿಗುತ್ತೆ. ಓಕೆ ಫೈನ್. ಸೊ ಹಾಗಾದರೆ ಸೊಲ್ಯೂಷನ್ ಏನು? ವಾಟ್ ಇಸ್ ದ ಸೊಲ್ಯೂಷನ್ ಸ್ಟೂಡೆಂಟ್ಸ್? ಸೊ ದೇರ್ಫೋರ್ ಸೊಲ್ಯೂಷನ್ ಇಸ್ ಸೊ ಸೊಲ್ಯೂಷನ್ ಏನು ಬರುತ್ತೆ ಹಾಗಾದರೆ? ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ಸ್ ಟು, ಇಟ್ ಇಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು q, ಓಕೆ, ಇಂಟು dx ಪ್ಲಸ್ c. ಸೊ ಇದೇನು ಬರುತ್ತೆ ಈಗ? ನನಗೆ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಸೊ ವಿ ಗೆಟ್ ಹಿಯರ್ ಇಂಟಿಗ್ರಲ್ ಆಫ್ e ಪವರ್ -x ಇಂಟು q ಅಂದ್ರೆ ಏನಿದೆ ಮಕ್ಕಳ? cos x. q ಅಂದ್ರೆ ಏನಿದೆ ಇಲ್ಲಿ? cos x ಇದೆ ಇಂಟು dx ಪ್ಲಸ್ c. ಆ್ಯಂಡ್ ಇಲ್ಲೇ ಇದೆ ಮಕ್ಕಳ, ಇಟ್ ಇಸ್ y ಇಂಟು e ಪವರ್ -x. ಓಕೆ, ಸೊ ಈಗ ನೋಡಿ, ಐ ನೀಡ್ ಟು ಇಂಟಿಗ್ರೇಟ್ ದಿಸ್ ಸ್ಟೂಡೆಂಟ್ಸ್. ನಾನೇನು ಮಾಡ್ಬೇಕು ಮಕ್ಕಳ? ಐ ನೀಡ್ ಟು ಇಂಟಿಗ್ರೇಟ್ ದಿಸ್. ಸೊ ಇದನ್ನೇನು ಬರೀತೀನಿ ಮಕ್ಕಳ? y ಇಂಟು e ಪವರ್ -x ಈಕ್ವಲ್ಸ್ ಟು, ಇಟ್ ಇಸ್ i ಪ್ಲಸ್ c ಅಂತ ಬರ್ಕೊಳ್ತೀನಿ. ಸೊ ವೇರ್ i ಈಸ್ ಈಕ್ವಲ್ ಟು ಸ್ಟೂಡೆಂಟ್ಸ್, ಇಟ್ ಇಸ್ ಇಂಟಿಗ್ರಲ್ ಆಫ್ e ಪವರ್ -x ಇಂಟು cos x, e ಪವರ್ -x ಇಂಟು cos x ಇಂಟು dx ಪ್ಲಸ್ c. ಓಕೆ, ಹಾಗಾದರೆ ಇಂಟಿಗ್ರೇಟ್ ಮಾಡೋದು ಹೇಗೆ ಮಕ್ಕಳ ಇದನ್ನು? ಸೊ ಲೆಟ್ ಮಿ ಇಂಟಿಗ್ರೇಟ್ ದಿಸ್. ಇದನ್ನು ಇಂಟಿಗ್ರೇಟ್ ಮಾಡೋದು ಹೇಗೆ? ಸೊ ಇದು ಯಾವ ರೂಲ್ ಮಕ್ಕಳ ಇದು? ವಿಚ್ ಇಸ್ ದಿಸ್ ರೂಲ್?
ಐಲೈಟ್ ರೂಲ್ಗೆ ಹೋಗಬೇಕು. ಸೊ ವಿಚ್ ಇಸ್ ದಿಸ್ ರೂಲ್ ಸ್ಟೂಡೆಂಟ್ಸ್? ಐ ನೀಡ್ ಟು ಗೋ ವಿತ್ ಐಲೈಟ್ ರೂಲ್. ಹೌದಲ್ಲ? ಸೊ ಐಲೈಟ್ ರೂಲ್ ಪ್ರಕಾರ ಹೋದ್ರೆ ಮಕ್ಕಳ ಇ ಈಸ್ ನಥಿಂಗ್ ಬಟ್ ಇ ಪವರ್ ಮೈನಸ್ ಎಕ್ಸ್ ಆ್ಯಂಡ್ ಟಿ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿಕ್ ಕಾಸ್ ಎಕ್ಸ್. ಹೌದಲ್ಲ? ಬಟ್ ವಾಟ್ ಐ ಸಜೆಸ್ಟೆಡ್ ಸ್ಟೂಡೆಂಟ್ಸ್, ಇನ್ಸ್ಟೆಡ್ ಆಫ್ ಕೀಪಿಂಗ್ ಲೈಕ್ ದಿಸ್, ಈ ರೀತಿಯೂ ಇಟ್ಕೋಬೋದು, ತೊಂದರೆ ಇಲ್ಲ. ಓಕೆ, ಸೊ ಕಾಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಅಂತ ಇಟ್ಕೊಂಡ್ರು ಕೂಡ ತೊಂದರೆ ಇಲ್ಲ ಮಕ್ಕಳ. ಸೊ ಯು ಕ್ಯಾನ್ ಈವನ್ ಕೀಪ್ ಇಟ್ ಆಸ್ ಕಾಸ್ ಎಕ್ಸ್ ಇಂಟು you can even keep it as cos x into e power minus x. So ಏನು ಬರುತ್ತೆ ಇದಕ್ಕೆ? ಸೊ we get here cos x. Okay, we get here students cos x, it is e power minus x divided by minus 1. ಯಾಕೆ? ಇಂಟಿಗ್ರೇಟ್ ಮಾಡ್ತಿರೋದ್ರಿಂದ. ಇಂಟಿಗ್ರೇಷನ್ ಆಫ್ e power minus x is nothing but e power minus x divided by minus 1. Minus students d by dx of cos x is nothing but minus sin x divided by e power minus x divided by minus 1 into dx. So what do I get? I get here it is minus e power minus x into cos x, okay, minus into it is, so sin x into e power minus x, sin x into e power minus x into dx. I hope this is clear. ಅರ್ಥ ಆಗಿದೆಲ್ಲ ಮಕ್ಕಳೆಲ್ಲರಿಗೂ? ಸೊ once again ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಸೊ once again ಏನು ಬರುತ್ತೆ ಇದರಲ್ಲಿ? we get here I, okay, so therefore I is equal to students, it is minus e power minus x into cos x minus, ನೋಡಿ ಮಕ್ಕಳ ಮತ್ತೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಎಸ್, ಇಲ್ಲಿ ಮತ್ತೆ ಇಂಟಿಗ್ರೇಟ್ ಮಾಡಬೇಕು ಮಕ್ಕಳ ಇದರಲ್ಲಿ sin x into e power minus x. ಐ ನೀಡ್ ಟು ಇಂಟಿಗ್ರೇಟ್ ದಿಸ್ ಅಗೇನ್. ಸೊ ಮತ್ತೆ ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ? ಮಕ್ಕಳ? ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಗೋ ವಿತ್ ದ ನೆಕ್ಸ್ಟ್ ಪೇಜ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಪೇಜ್ ಹೋಗ್ತೀನಿ ಮಕ್ಕಳ, ಇಲ್ಲಿ ಜಾಗ ಸಾಲದಿಲ್ಲ. ಸೊ ಐ ವಿಲ್ ಗೋ ಟು ದ ನೆಕ್ಸ್ಟ್ ಪೇಜ್ ಹಿಯರ್, ಆರ್ ಲೆಟ್ ಮಿ ರೈಟ್ ಹಿಯರ್ I is equal to ಸ್ಟೂಡೆಂಟ್ಸ್, ಇಟ್ ಇಸ್ ಮೈನಸ್ e power minus x into cos x ಮೈನಸ್ ಮಕ್ಕಳ ನೋಡಿ ಮತ್ತೆ ಹೈಲೈಟ್ ರೂಲ್ ಅಪ್ಲೈ ಮಾಡಬೇಕು ಇದರಲ್ಲಿ. ಮತ್ತೆ ಹೈಲೈಟ್ ರೂಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಮಕ್ಕಳ? ಸೊ sin x into e power minus x divided by minus 1 minus differentiation of sin x is nothing but cos x, and here it is e power minus x divided by minus 1 into dx. ಇಷ್ಟು ಅರ್ಥ ಆಗಿದೆಯೇನ್ರ ಎಲ್ಲರಿಗೂ? ಮಕ್ಕಳ? ಸೊ ನೋಡಿ ಇದನ್ನ ರೀರೈಟ್ ಮಾಡಿದಾಗ, ಸೊ ವೆನ್ ಐ ಟ್ರೈ ಟು ರೀರೈಟ್ ದಿಸ್, ಇದನ್ನ ರೀರೈಟ್ ಮಾಡಿದಾಗ ಮಕ್ಕಳ I is equal to ನೋಡಿ ಮಕ್ಕಳ minus e power minus x into cos x. ಓಕೆ, ಸೊ ನೋಡಿ ಇದರಲ್ಲಿ ಮೈನಸ್ ಇದೆ, ಇಲ್ಲಿ ನೋಡಿ ಮಕ್ಕಳ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಪ್ಲಸ್, ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಓಕೆ, ಸೊ ನೋಡಿ ಮತ್ತೆ ಏನಾಗುತ್ತೆ ಇದರಲ್ಲಿ? ಮೈನಸ್, ಇಲ್ಲೊಂದು ಮೈನಸ್ ಇದೆ ಮಕ್ಕಳ. ಮೈನಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಮೈನಸ್. ಸೊ ಇಲ್ಲೇನು ಬರುತ್ತೆ? ಮೈನಸ್ ಇಂಟಿಗ್ರಲ್ ಆಫ್, okay, so minus students integral of it is cos x into e power minus x into dx. What is this? ಇದೇನು ಮಕ್ಕಳ ಇದು? this is nothing but I. ಹೌದಲ್ಲ? ನೋಡಿ cos x into e power minus x into dx ಅಂದ್ರೆ ಏನು? this is nothing but I. so ಈ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳ? this is nothing but I. so therefore what do I get? therefore I get here I equals to it is minus e power minus x into cos x plus e power minus x into sin x minus I. ಓಕೆ, ಸೊ ಈ ವ್ಯಾಲ್ಯೂ ಏನು ಐ ಇದೆ ಮಕ್ಕಳ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ. ಸೊ ಏನಾಗುತ್ತೆ? 2i ಆಗುತ್ತೆ. ಸೊ ವಿ ಗೆಟ್ ಇಯರ್ 2i ಈಕ್ವಲ್ಸ್ ಟು ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ಇಂಟು ಕಾಸ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಸೊ ಹಾಗಾದ್ರೆ ಐ ಈಸ್ ಈಕ್ವಲ್ ಟು ಏನು ಬರುತ್ತೆ? ಸೊ ದೇರ್ಫೋರ್ ಐ ಈಸ್ ಈಕ್ವಲ್ ಟು ಇಟ್ ಇಸ್ 1/2 ಇಂಟು. ಓಕೆ, ಸೊ ಬೇಕಾದರೆ ಮಕ್ಕಳ ಇದರಲ್ಲಿ ಕಾಮನ್ ತಗೋಣ. ಸೊ ಇಫ್ ಯು ವಾಂಟ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಟೇಕ್ ಕಾಮನ್ ಇಯರ್. ಸೊ ಕಾಮನ್ ತಗೊಂಡ್ರೆ ಏನು ಬರುತ್ತೆ ಮಕ್ಕಳ? ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ, ಸೊ ಇ ಪವರ್ ಮೈನಸ್ ಎಕ್ಸ್ನ ಕಾಮನ್ ತಗೊಂಡ್ರೆ ಏನು ಬರುತ್ತೆ ಇದರಲ್ಲಿ? ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಹೌದಲ್ಲ? ರೈಟ್. ಸೊ ದೇರ್ಫೋರ್ ಐ ಈಸ್ ಈಕ್ವಲ್ ಟು, ದೇರ್ಫೋರ್ ಐ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್ ಇಟ್ ಇಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಈಗ ಏನು ಬರುತ್ತೆ ಇದರಲ್ಲಿ ನನಗೆ? ಸೊ ಈಗ ಏನು ಬರುತ್ತೆ ಮಕ್ಕಳ? ದೇರ್ಫೋರ್ equation 1 implies, therefore equation 1 implies it is y into e power minus x equals to it is e power minus x by 2 into sin x minus cos x into sin x minus cos x plus c is the right answer. ಅರ್ಥ ಆಗಿದೆ ಎಲ್ಲರಿಗೂ? ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಮಕ್ಕಳ? ಎನಿ ಡೌಟ್ ಹಿಯರ್? ಸ್ಟೂಡೆಂಟ್ಸ್? ಸೊ ಎಕ್ಸಸೈಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಂಡ ಯಶವಂತ್. ಎಕ್ಸಸೈಸ್ ಏನಿದೆ ಅದನ್ನು ಸಾಲ್ವ್ ಮಾಡು. ಎಕ್ಸಸೈಸ್ ಜೊತೆಗೆ ಎಕ್ಸಾಂಪಲ್ ಕ್ವಶನ್ಸ್ಗಳು ಕೂಡ ಹೋಗು. ಎಕ್ಸಸೈಸ್ ವಿತ್ ಎಕ್ಸಾಂಪಲ್ ಕ್ವಶನ್ಸ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಜೊತೆಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡು. ಮತ್ತೆ ಕಾಸ್ ಎಕ್ಸ್ ಮತ್ತೆ ಸೈನ್ ಎಕ್ಸ್ ಪ್ರಾಬ್ಲಮ್ಸ್ ಕೂಡ ಮಾಡ್ಕೊಂಡ.
ಸೊ ಮಿಸ್ಟೇಕ್ ಯಾವ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇದ್ರಲ್ಲಿ ನಿನ್ಗೆ ಮಕ್ಕಳ ಹೇಳಿ, ಯಾವ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಬೇಕು ಇದ್ರಲ್ಲಿ ನಿಮ್ಗೆ? ಇದರಲ್ಲಿ ಯಾವ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು? ವಿಚ್ ಸ್ಟೆಪ್ ಐ ನೀಡ್ ಟು ಎಕ್ಸ್ಪ್ಲೇನ್ ಹಿಯರ್? ಮತ್ತೆ ಕ್ವಶನ್ ಬ್ಯಾಂಕ್ MCQ ನ ಎಷ್ಟು ಥರ ಮಾಡಲಿ? ಮಾಡಿದ್ದೀನಿ, ಒಂದ್ಸಲ ಹೋಗಿ ನೋಡಿ ಅದನ್ನ. ಎಸ್. ಸೊ ಫೋರ್ತ್ ಸ್ಟೆಪ್ 1 2 3 4 ಇದನ್ನ ಬೇಕಾದ್ರೆ ಮತ್ತೆ ಹೇಳ್ಕೊಡ್ತೀನಿ ತಾಡ್ರು, ಇದನ್ನು ಮತ್ತೆ ಹೇಳ್ಕೊಡ್ತೀನಿ ನೋಡು. ಸೊ I is equal to ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್, ಹೌದಲ್ವೇನೋ? ಸೊ ಇಲ್ಲಿ ನೋಡೋ, I is equal to, ನೋಡೋ ಇಲ್ಲಿ I is equal to ಏನು ಬರುತ್ತೋ ಕಾಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ -1. ಓಕೆ, ಸೊ -1 ಮೈನಸ್ ಇಂಟಿಗ್ರಲ್ ಆಫ್ ಇಲ್ಲೇನು ಬರುತ್ತೆ ಮೈನಸ್ ಸೈನ್ ಎಕ್ಸ್, ಹೌದಲ್ವೇನೋ? ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ -1 ಇಂಟು ಡಿ ಎಕ್ಸ್, ಹೌದಲ್ಲ? ರೈಟ್. ಸೊ ಇದೇನು ಬರುತ್ತೆ ಈಗ? I is equal to ಇಟ್ ಇಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಮೈನಸ್ ಇಂಟು ಮೈನಸ್, ಇಲ್ಲಿ ನೋಡು ಮೈನಸ್ ಇಂಟು ಮೈನಸ್ ಪ್ಲಸ್, ಮುಗಿದೋಯ್ತು. ಸೊ ಇಲ್ಲೇನು ಬರುತ್ತೆ? ಇಟ್ ಇಸ್ ಇ ಪವರ್ ಸೈನ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡ್ಕಂದ ಇದನ್ನು ಮತ್ತೆ ಏನು ಮಾಡಬೇಕು? ಇದಕ್ಕೆ ಮತ್ತೆ ಏನು ಮಾಡ್ತೀರಿ? ಮತ್ತೆ ಐಲೇಟ್ ರೂಲ್, ಮತ್ತೆ ಬೈ ಪಾರ್ಟ್ಸ್. ಸೊ ಇದೇನು ಮಾಡ್ತೀರಿ ಮಕ್ಕಳ? ಮತ್ತೆ ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಏನು ಮಾಡ್ತೀರಾ ಮಕ್ಕಳ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮತ್ತೆ ಅಪ್ಲೈ ಮಾಡ್ತೀರಿ. ಸೊ ದೇರ್ಫೋರ್ ಐ ಗೆಟ್ ಹಿಯರ್ I ಈಕ್ವಲ್ಸ್ ಟು ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸ್ಟೂಡೆಂಟ್ಸ್ ನೋಡಿ, ಇದನ್ನು ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಅಗೇನ್ ಐ ನೀಡ್ ಟು ಇಂಟಿಗ್ರೇಟ್ ವಿತ್ ಪಾರ್ಟ್ಸ್. ಸೊ ಏನಾಗುತ್ತೆ ಇದರಲ್ಲಿ? ವಾಟ್ ವಿ ಗೆಟ್ ಹಿಯರ್ ಸೈನ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ -1 ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. Differentiation of sin x is nothing but cos x divided by e power minus x divided by -1 into dx. I hope this is clear. So ಏನಾಗುತ್ತೆ ಇದರಲ್ಲಿ? What do I get? I get here I equals to, it is minus e power minus x into cos x. Okay, so minus into minus is plus into e power minus x into sin x. Okay, so ನೋಡ್ಕಂದ ಇದರಲ್ಲಿ, ನೋಡಿ ಇದರಲ್ಲಿ. ಸೊ ಇಲ್ಲೇನಿದೆ? ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಯಿತು? ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್, ಹೌದಲ್ಲ? ಪ್ಲಸ್ ಇಂಟು ಮೈನಸ್ ಇಸ್ ನಥಿಂಗ್ ಬಟ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಸೊ ಮೈನಸ್ ಆಫ್ ಏನಾಗುತ್ತೆ ಇದರಲ್ಲಿ? ವಿ ಗೆಟ್ ಹಿಯರ್ ಇಂಟಿಗ್ರಲ್ ಆಫ್ ಇಟ್ ಇಸ್ ಕಾಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಏನಿದು? ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಐ, ಹೌದಲ್ಲ? ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಐ. ಇದೇನಿದು? ಐ, ಹೌದು ತಾನೆ? ಸೊ ಏನು ಬರಿತೀನಿ ನಾನು ಇದರಲ್ಲಿ ಅದಕ್ಕೆ? ಸೊ ದೇರ್ಫೋರ್ ವಿ ರೈಟ್ ಹಿಯರ್ I ಈಕ್ವಲ್ಸ್ ಟು ಇಟ್ ಇಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್. ಓಕೆ, ಸೊ ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೊಳ್ಳಿ ಮಕ್ಕಳ. ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೊಂಡಿದ್ದೀನಿ ಇದರಲ್ಲಿ. ಸೊ ಏನು ಬರುತ್ತೆ ಇದರಲ್ಲಿ? ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಸೈನಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ಐ. ಅರ್ಥ ಆಗಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ ಇದರಲ್ಲಿ? 2i. ಸೊ 2i ಈಕ್ವಲ್ಸ್ ಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. Okay, so therefore I equals to, what is this? It is e power minus x divided by 2 into sin x minus cos x. ಅರ್ಥ ಆಗಿದೆಯೇನ್ರ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ? ಡಿಡ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್? ಸೋಹನ್, ಐ ಆಮ್ ಫೈನ್ ಕಣೋ, ಐ ಆಮ್ ಫೈನ್. ಹೇಗೆ ಓದಿದ್ಯಾ ಕಂದ? ಸೋಹನ್ ಹೇಗೆ ಓದಿದ್ಯಾ? ಚೆನ್ನಾಗಿ ಓದಿದ್ಯಾ? ಹೌಸ್ ಯೋರ್ ಪ್ರಿಪರೇಷನ್ಸ್? ವೆರಿ ಗುಡ್ C7 HK, ವೆರಿ ಗುಡ್ ಕಂದ, ವೆರಿ ಗುಡ್, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಮಣಿಕಂಠ, ಹೌದು ಲಿಯಾ, ಹೌದು ಕಣೋ, ಹೌದು. LPP ಗ್ರಾಫ್ ಹೇಳ್ತೀನಿ ಕಣೋ, LPP ಗ್ರಾಫ್ ಖಂಡಿತ ಹೇಳ್ತೀನಿ, ಹೇಳ್ಕೊಡ್ತೀನಿ. LPP ಕೂಡ ಖಂಡಿತ ಈ ಸೆಷನಲ್ಲಿ ಮಾಡೇ ಮಾಡ್ತೀನಿ. ಓಕೆ, ಸೊ ಈ ಪ್ರಾಬ್ಲಮ್ ಮಕ್ಕಳ ಬೇಕಾ? ಸೊ ಈ ಪ್ರಾಬ್ಲಮ್ ಇದರಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ಯಾವ್ಯಾವ ಕ್ವಶನ್ಸ್ ಕೂಡ ಓದಬೇಕಂತ ಲಿಸ್ಟ್ ಕೊಟ್ಟಿದ್ದೀನಿ ಮಕ್ಕಳ. ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ವಶನ್ ಬೇಕು ಅಂತ ಕೇಳಿ, ಲೆಟ್ ಮಿ ಟೀಚ್ ಯು ದಿಸ್ ಪ್ರಾಬ್ಲಮ್ಸ್. ಯಾರಿಗಾದ್ರೂ ಇದರಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಮಕ್ಕಳ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಯಾವ್ದಾದ್ರು ಬೇಕು ಅಂತಿದ್ರೆ ಅದನ್ನ ಹೇಳಿ, ಐ ವಿಲ್ ಟೀಚ್ ಯು ದಟ್. ಸೊ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಯಾವ್ದಾದ್ರು ಇದ್ರೆ ಮಕ್ಕಳ ಅದನ್ನ ಕೇಳಿ, ಲೆಟ್ ಮಿ ಟೀಚ್ ಯು. ಸೊ ಈ ಪ್ರಾಬ್ಲಮ್ ಬೇಕಾ? ಸೊ LPP ಹೇಳ್ಕೊಡ್ತೀನಿ ಕೊಂಡ್ರು, LPP ಖಂಡಿತ ಮಾಡ್ತೀನಿ ಮಕ್ಕಳ. ಇದಾದ್ಮೇಲೆ LPPನೇ ಮಾಡೋದು. ಸೊ ಯಾವ್ದಾದ್ರು ಪ್ರಾಬ್ಲಮ್ ಬೇಕಾ? ಸೊ ಲಕ್ಷ್ಯ KCET ಬ್ಯಾಚ್ ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಸೋನ್. ಸೊ ಹೋಮೋಜಿನಿಯಸ್ ಈಕ್ವೇಷನ್ಸ್ ಕೇಳಲ್ಲ ಕಣೋ. ಕೇಳಿದ್ರೆ MCQs ಕೇಳ್ಬೋದು, ಅಷ್ಟೇ. ಅದನ್ನ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳೋದಿಲ್ಲ, ಡೋಂಟ್ ವರಿ. ಎಸ್, ಯು ಕ್ಯಾನ್ ಸ್ಟಡಿ ದಟ್. ಸಿದ್ದಯ್ಯ, ಯು ಕ್ಯಾನ್ ಸ್ಟಡಿ ದಟ್. ಓದ್ಬೋದು ಕಣೋ ಅದು.
ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡು ಕಂದ. ರೀಸೆಂಟ್ಲಿ ಐ ಹ್ಯಾವ್ ಡನ್ ಅ ವಿಡಿಯೋ, ಐ ಥಿಂಕ್ ಯು ಆರ್ ಆಸ್ಕಿಂಗ್ ಅಬೌಟ್ ದ್ಯಾಟ್ ಓನ್ಲಿ, ಐ ಥಿಂಕ್ 5.5 hours ವಿಡಿಯೋ, ಅದು ನೋಡ್ಕಂದ ಅದನ್ನು. ಸೊ ಒಳ್ಳೇದಾಗಲಿ, 2 hours ವೇಸ್ಟ್ ಮಾಡಿದೆ, ಒಳ್ಳೇದಾಗಲಿ. ಓಕೆ ಫೈನ್. ಸೊ LPP ಬೇಕು ಅಂತ ಕೇಳ್ತಾ ಇದ್ರೆ ಲೆಟ್ ಮಿ ಗೋ ವಿತ್ LPP ಸ್ಟೂಡೆಂಟ್ಸ್. LPP ಬೇಕು ಅಂತ ಕೇಳ್ತಾ ಇದ್ರೆ ಮಕ್ಕಳ, ಲೆಟ್ ಮಿ ಸ್ಟಾರ್ಟ್ ವಿತ್ LPP. ಮಕ್ಕಳ 3 ಕನ್ಸ್ಟೆಂಟ್ಸ್ ಬೇಕಾ 2 ಕನ್ಸ್ಟೆಂಟ್ಸ್ ಬೇಕಾ? ಫಸ್ಟ್ ಯಾವ್ದು ಬೇಕು? 3 ಕನ್ಸ್ಟೆಂಟ್ಸ್ 2 ಕನ್ಸ್ಟೆಂಟ್ಸ್? ಶಲ್ ಐ ಸ್ಟಾರ್ಟ್ ವಿತ್ 3 ಕನ್ಸ್ಟೆಂಟ್ಸ್ ಸ್ಟೂಡೆಂಟ್ಸ್? ಈ ಕ್ವಶನ್ ಮಾಡ್ಲಾ? ಶಲ್ ಐ ಸ್ಟಾರ್ಟ್ ವಿತ್ 3 ಕನ್ಸ್ಟೆಂಟ್ಸ್? 3 ಕನ್ಸ್ಟೆಂಟ್ಸ್ ಹೇಳ್ಕೊಡ್ಲಾ? ನೈನ್ 9.5 ಅಲ್ಲಿ 5th ಕ್ವಶನ್. ಓಕೆ 9.5 ಅಲ್ಲಿ 5th ಕ್ವಶನ್. ಒಂದು ನಿಮಿಷ ಕಂದ ನೋಡ್ತಾ ಇದ್ದೀನಿ. ಓಕೆ ಒಂದು ನಿಮಿಷ, ಐ ಆಮ್ ಜಸ್ಟ್ ಚೆಕಿಂಗ್ ಇಟ್. 9.5 ಅಲ್ಲಿ ಯಾವ್ದು 5th ಕ್ವಶನ್ ಅಂತ ನೋಡ್ತಾ ಇದ್ದೀನಿ. ಎಸ್, cos square x, ಅದೇನೋ cos square x into dy by dx. Yes, Nagraj, you are asking this question. Okay, so Nagraj, you are asking this question. So solve. Okay, so you are asking this question, solve cos square x. ಇದೇನೋ ಇದೇ ಕ್ವಶನ್ ಅಲ್ಲಿ ನಾನು ಕೇಳ್ತಾ ಇರೋದು. cos square x into dy by dx plus y equals to tan x. This is the question you are asking, right? cos square x into dy by dx plus y equals to tan x. I think Nagraj, you are asking this question, right? Okay, so ಮಾಡೋಣ ಕಂದ. ಸೊ ನೋಡಿ ಇಲ್ಲಿ ಡಿವೈಡ್ ಬೈ, ಸೊ ಇಲ್ಲೇನಾಗುತ್ತೆ ಸೊಲ್ಯೂಷನ್. ಸೊ ಫಸ್ಟ್ ಇದ್ರಲ್ಲಿ ಏನು ಮಾಡ್ಬೇಕಂದ್ರೆ ಸೊ cos square x ಇಂಟು ಸೊ dy by dx. ಓಕೆ, ಸೊ ಪ್ಲಸ್ y ಈಕ್ವಲ್ಸ್ ಟು tan x ಏನಿದೆ, ಸೊ ಡಿವೈಡ್ ಬೈ cos square x ಮಕ್ಕಳ, ಡಿವೈಡ್ ಬೈ ಇಯರ್ ಇಟ್ ಇಸ್ cos square x. ಓಕೆ, ಸೊ ಏನು ಬರುತ್ತೆ? ಯಾಕೆ ಡಿವೈಡ್ ಬೈ cos square x? ವೈ ಶುಡ್ ಐ ಡಿವೈಡ್ ಬೈ cos square x? ನೋಡಿ ಮಕ್ಕಳ, ಯಾಕೆ ಡಿವೈಡ್ ಬೈ cos square x ಅಂತ ಮಾಡ್ಬೇಕಂತಂದ್ರೆ ಇನ್ dy by dx ಪ್ಲಸ್ py ಈಕ್ವಲ್ಸ್ ಟು q. Okay, so here you can observe that. Students, coefficient of dy by dx is nothing but 1. So here you can observe that coefficient of, so you can observe that students, coefficient of dy by dx is nothing but 1. Howdala? Coefficient of dy by dx is nothing but 1. So ಆ ಕಾರಣಕ್ಕೆ ಮಕ್ಕಳ I am dividing by cos square x. So what do I get? So I get here, so dy by dx plus 1 by cos square x into y equals to, students, it is tan x by cos square x equals to, it is tan x by cos square x. Okay, so ಇಲ್ಲೇನು ಬರುತ್ತೆ ಮಕ್ಕಳ? So we get here dy by dx equals, dy by dx plus it is secant square x. Okay, secant square x into y equals to, students, it is secant square x into tan x. Secant square x into tan x. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, so we get here secant square x into tan x. So ಇದರಲ್ಲಿ p ಏನಾಯಿತು? What is p, students? P is nothing but secant square x. Okay, p is nothing but it is secant square x. Okay, p is nothing but it is secant square x equals to, students, and q is equal to, students, it is nothing but, so tan x ala, so tan x sin by cos. Okay, so it is nothing but tan x into secant square x. It is tan x into secant square x. I hope this is clear. ಅರ್ಥ ಆಗಿದೆಲ್ಲ ಮಕ್ಕಳ ಎಲ್ಲರಿಗೂ? ಸೊ ನೆಕ್ಸ್ಟ್ ಈಗ ನೋಡಿ ಇದರಲ್ಲಿ therefore integrating of p into dx, integration of p into dx is nothing but integration of secant square x into dx. ಹೌದಲ್ಲ? integration of secant square x into dx, it is nothing but, students, tan x. It is nothing but tan x. Therefore integrating factor, students, integrating factor equals to, it is e power integral p into dx, so which is nothing but e power, it is tan x, e power tan x. I hope this is clear. So therefore students, solution ಏನಾಗುತ್ತೆ? Students, solution is, what is the solution, students? That is nothing but y into integrating factor equals to, it is integral of q into integrating factor into dx plus c is the right answer. Sorry, this is what we get. So agar illen barutte, so y into e power tan x. Okay, so equals to, students, integral of, what is q? So yeah, e power tan x into students ಏನಿದೆ ಮಕ್ಕಳ ಇದರಲ್ಲಿ secant square x into tan x. ಹೌದಲ್ಲ? So what we get here, secant square x, so tan x into secant square x, tan x into secant square x into dx plus c. So ಇಲ್ಲೇನು ಮಾಡ್ತೀನಿ ಮಕ್ಕಳ? So what do I do here? So ಇಲ್ಲೇನು tan x ಇದೆ ಮಕ್ಕಳ, ಇದನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ತೀರಿ. So what you are going to do here? You are going to take the substitution here. So put tan x equals to t. Therefore we get here, it is secant square x into dx. Secant square x into dx equals to ಮಕ್ಕಳ ಏನು ಬಂತು? dt ಬಂತು. ಇಲ್ಲಿ ನೋಡಿ secant square x into dx ಅಂದ್ರೆ ಏನಾಯಿತು?
ಇಲ್ಲಿ ನೋಡಿ ಮಕ್ಕಳ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನಾಯ್ತು ಡಿ ಟಿ ಬಂತು. ಸೊ ದೇರ್ಫೋರ್ ವಿ ಗೆಟ್ ಹಿಯರ್ ಇಟ್ ಇಸ್ y ಇಂಟು ಇ ಪವರ್ tan x. ಓಕೆ, ಸೊ ಈಕ್ವಲ್ಸ್ ಟು ಇಟ್ ಇಸ್ ಇ ಪವರ್ ಟಿ ಇಂಟು ಟಿ ಇಂಟು ಡಿ ಟಿ ಪ್ಲಸ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ನೋಡಿ ಇದರಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ವಾಟ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್? ಇಟ್ ಇಸ್ ನಥಿಂಗ್ ಬಟ್ ಡಿ ಟಿ. ಈ ಜಾಗದಲ್ಲಿ ಡಿ ಟಿ ಬಂತು ಆ್ಯಂಡ್ ಟ್ಯಾನ್ ಎಕ್ಸ್. ವಾಟ್ ಇಸ್ ಟ್ಯಾನ್ ಎಕ್ಸ್ ಸ್ಟೂಡೆಂಟ್ಸ್? ಟ್ಯಾನ್ ಎಕ್ಸ್ ಅಂದರೆ ಟಿ ಬಂದಿದೆ ಆ್ಯಂಡ್ ಇ ಪವರ್ ಟಿ ಬಂದಿದೆ ಇದರಲ್ಲಿ. ಓಕೆ, ಸೊ ಲೆಟ್ ಮಿ ಇಂಟಿಗ್ರೇಟ್ ದಿಸ್. ಇದನ್ನು ಇಂಟಿಗ್ರೇಟ್ ಮಾಡೋಣ. ಸೊ ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ? ವಾಟ್ ಡು ಐ ಗೆಟ್? ಸೊ ಐ ಗೆಟ್ ಹಿಯರ್ y ಇಂಟು ಸ್ಟೂಡೆಂಟ್ಸ್ ಇ ಪವರ್ ಟ್ಯಾನ್ ಎಕ್ಸ್. ಓಕೆ, ಈಕ್ವಲ್ಸ್ ಟು ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಟಿ ಇಂಟು ಇ ಪವರ್ ಟಿ ಇಂಟು ಡಿ ಟಿ ಪ್ಲಸ್ ಸಿ. ಯಾಕೆ ಮಕ್ಕಳ ಟಿ ಇಂಟು ಇ ಪವರ್ ಟಿ ಅಂತ ಬರ್ಕೊಂಡೆ? ವೈ ಡಿಡ್ ಐ ರೈಟ್ ಟಿ ಇಂಟು ಇ ಪವರ್ ಟಿ? ಬಿಕಾಸ್ ಆಫ್ ದ ಐಲೈಟ್ ರೂಲ್ ಸ್ಟೂಡೆಂಟ್ಸ್. ಐಲೈಟ್ ರೂಲ್ ಪ್ರಕಾರ ಹೋದ್ರೆ because of the eilat rule, so what do I get students? So t algebraic is nothing but t and this is nothing but e power t. Exponential is nothing but e power t. So first ಯಾವ್ದು ಬರ್ಕೊಳ್ತೀರಾ? ಫಸ್ಟ್ algebraic ಬರ್ಕೊಂಡು ಅದಾದ್ಮೇಲೆ exponential form ನ ಬರ್ಕೊಳ್ತೀರಾ, ರೈಟ್? ಸೊ what do I get here? ಸೊ ಏನು ಬರುತ್ತೆ ಮಕ್ಕಳ? ಸೊ therefore we get here t into e power t. So minus students e power t plus c. Okay, so y into e power tan x equals to this. So therefore y into e power tan x equals to it is e power t into t minus 1 plus c. So therefore y into e power tan x equals to it is e power tan x. Okay, so into tan x minus 1 into tan x minus 1 plus c is the right answer. I hope this is clear for everyone. ಅರ್ಥ ಆಗಿದೆಯೇನ್ರಿ ಎಲ್ಲರಿಗೂ? Did everyone understood this? Reply me fast. So last 3 steps. Thank you Harshavardhan. Thank you Kanda. Okay. So last 3 steps ಏನಿದು? Integration by parts ಕೊಣ. I have done here integration by parts. So this is integration by parts. ಇಲ್ಲಿಂದ ಇಲ್ಲಿಗೆ integration by parts ಮಾಡಿದ್ದೀನಿ. Okay, by parts, integration by parts. Last 3 steps it is integration by parts. Okay, so some students are asking me LPP problems. Okay, some students are asking me LPP problems. So let me go with LPP problems students. LPP problems solve ಮಾಡೋಣ. ಮಕ್ಕಳ ತುಂಬಾ ಸ್ಟೂಡೆಂಟ್ಸ್ ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡೋದಿಲ್ಲ. ಸೊ ತುಂಬಾ ಮಕ್ಕಳು ಆಕ್ಚುಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡೋದಿಲ್ಲ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಸೊ ಎಷ್ಟು ಜನಕ್ಕೆ ಏನು ಬೇಸಿಕ್ಸ್ ಗೊತ್ತಿಲ್ಲ ಇದರಲ್ಲಿ? ಎಷ್ಟು ಜನಕ್ಕೆ ಏನು ಬೇಸಿಕ್ಸ್ ಗೊತ್ತಿಲ್ಲ? ಯಾವಾಗ ಮಾಡೋರು ತಪ್ಪಾಗ್ತಾನೆ ಇದೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ ಇದರಲ್ಲಿ? ಬೇಸಿಕ್ಸ್ ಗೊತ್ತಿದೆ. ಎಸ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ಫೌಂಡ್ ಬೈ ಸಾಲ್ವಿಂಗ್ 2 ಈಕ್ವೇಷನ್ಸ್. ಹೌದು. ಓಕೆ, ಫೈನ್. ಡೋಂಟ್ ವರಿ. ನೋಡಿ ಮಕ್ಕಳ, ಇಲ್ಲಿ ಏನು ಈಕ್ವೇಷನ್ಸ್ ಇದೆ ಮಕ್ಕಳ, ಇನ್ಈಕ್ವೇಷನ್ಸ್ ಇದೆ. ಅದನ್ನ ಈಕ್ವೇಷನ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 3 ಇನ್ಈಕ್ವೇಷನ್ ಇದೆ. 1, ಓಕೆ, ಸೊ 2 ಮತ್ತೆ ಮಕ್ಕಳ, ಸೊ ದಿಸ್ ಈಸ್ ದ ಸೆಕೆಂಡ್ ಒನ್. ಸೊ ಒಂದು ನಿಮಿಷ. ಯಾ, ದಿಸ್ ಈಸ್ ದ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್. ಆ್ಯಂಡ್ ಮೂರನೇದು ಮಕ್ಕಳ ಇಲ್ಲೇನಿದೆ ಇದು. ದೀಸ್ ಆರ್ ದ 3 ಈಕ್ವೇಷನ್ಸ್. ದೀಸ್ ಆರ್ ದ 3 ಇನ್ಈಕ್ವೇಷನ್ಸ್. ಈ 3 ಇನ್ಈಕ್ವೇಷನ್ ಮಕ್ಕಳ ಈಕ್ವೇಷನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಲಿಸನ್ ಟು ಮಿ ಸ್ಟೂಡೆಂಟ್ಸ್, ಲಿಸನ್ ಟು ಮಿ. ಸೊ ಇಲ್ಲಿ ನೋಡಿ, ಸೊ ಏನು ಮಾಡ್ತೀರಾ ಇದರಲ್ಲಿ? ಫಸ್ಟ್ ಒನ್ ಸೊಲ್ಯೂಷನ್ ಸ್ಟೂಡೆಂಟ್, ಸೊಲ್ಯೂಷನ್ ಮಕ್ಕಳ ಏನು ಮಾಡ್ತೀರಿ? ಕನ್ಸಿಡರ್. ಸೊ ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್ ಎರಡು ಇಸ್ x plus 3y. x plus 3y equals to 60. ಅರ್ಥ ಆಗ್ತಿದೆಯಾ? ಸೊ ಇಲ್ಲೇನು ಮಾಡ್ತೀರಿ ಮಕ್ಕಳ? ಪುಟ್ x is equal to 0. ಓಕೆ, x is equal to 0. ದಿಸ್ ಇಂಪ್ಲೈಸ್ y equals to ಏನು ಬರುತ್ತೆ ಮಕ್ಕಳ? 20. ಓಕೆ, ಆ್ಯಂಡ್ ಪುಟ್ y equals to 0. ಪುಟ್ y equals to 0 ಸ್ಟೂಡೆಂಟ್ಸ್. x is equal to ಏನು ಬರುತ್ತೆ ಮಕ್ಕಳ? 60. ಸೊ ಇದರಿಂದ ಏನು ಪಾಯಿಂಟ್ ಸಿಗುತ್ತೆ ಮಕ್ಕಳ? ಫ್ರಮ್ ದಿಸ್ ಐ ಆಮ್ ಗೋಯಿಂಗ್ ಟು ಗೆಟ್ 0,20 ಆ್ಯಂಡ್ ಇದರಿಂದ ಏನು ಸಿಗುತ್ತೆ? ಐ ಆಮ್ ಗೋಯಿಂಗ್ ಟು ಗೆಟ್ ಸ್ಟೂಡೆಂಟ್ 60,0. ಇದೆಲ್ಲರಿಗೂ ಕೂಡ ಅರ್ಥ ಆಯ್ತಲ್ಲ? I hope this is clear for everyone and call this as equation 1 students. ಇದನ್ನ equation 1 ಅಂತ ಕರೀರಿ. ಇದು ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? I hope this is clear for everyone. ಎಲ್ಲರಿಗೂ ಕೂಡ ಅರ್ಥ ಆಗಿದೆಯಾ ಇದು? Did everyone understood this? ಇದು ಅರ್ಥ ಆಗಿದೆಯಾ ಹೇಳಿ?
ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ 3y ಈಕ್ವಲ್ಸ್ ಟು 60 ಆಗುತ್ತೆ, y ಈಕ್ವಲ್ಸ್ ಟು 20 ಬರುತ್ತೆ, ಆ್ಯಂಡ್ y ಈಕ್ವಲ್ಸ್ ಟು 0 ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 60 ಬರುತ್ತೆ. ಹೌದಲ್ಲ? ಸೊ ನೆಕ್ಸ್ಟ್ ನೋಡಿ ಮಕ್ಕಳ ಇದರಲ್ಲಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಇಯರ್, ಇಟ್ ಈಸ್ ಎಕ್ಸ್ ಪ್ಲಸ್ ವೈ. ಸೊ ಇಲ್ಲೇನಿದೆ ಮಕ್ಕಳ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 10. ಓಕೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸೇಮ್ 10. ಸೇಮ್ ಥಿಂಗ್ ಮಕ್ಕಳ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಇಂಪ್ಲೈಸ್ y ಈಕ್ವಲ್ಸ್ ಟು 10, ಆ್ಯಂಡ್ ಮಕ್ಕಳ ಪುಟ್ y ಈಕ್ವಲ್ಸ್ ಟು 0. put y equals to 0, we get here x is equal to 10. Okay, so ಇಲ್ಲಿ ನೋಡಿ ಇದರಲ್ಲಿ ಮಕ್ಕಳ, so now here this is nothing but, so this is nothing but students, this is equation 2, this is equation 2. so ಇದೇನು ಬರುತ್ತೆ, we get here 0, 10, and ಇದೇನು ಬರುತ್ತೆ ಮಕ್ಕಳ, this is nothing but 10, 0, 0, 10 ಮತ್ತೆ 10, 0. so ಇಷ್ಟೇ ಅಲ್ಲ, ಇನ್ನೊಂದು equation ಇದೆ ಮಕ್ಕಳ, there is one more equation here. so okay, there is one more equation here, which is nothing but x is equal to y, x is equal to y. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕೇಳಿಸ್ಕೊಳ್ಳಿ ಮಕ್ಕಳ, ಕೇಳಿಸ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇ ತುಂಬ ಜನ ತಪ್ಪು ಮಾಡೋದು, ಈ ಜಾಗದಲ್ಲೇ ತುಂಬ ಜನ ತಪ್ಪು ಮಾಡೋದು ಮಕ್ಕಳ. ಪ್ಲೀಸ್ ಲಿಸನ್ ಟು ಮೀ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ತುಂಬ ಜನ ಮಕ್ಕಳು ತಪ್ಪು ಮಾಡೋದೇ ಇಲ್ಲಿ, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಹೆಂಗಿದ್ರು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹಾಕ್ತೀರಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬಂದಾಗ ಇಲ್ಲೇನು ಬರುತ್ತೆ ಮಕ್ಕಳ, y ಈಕ್ವಲ್ಸ್ ಟು 0 ಬಂದೇ ಬರುತ್ತೆ. ಹೌದಲ್ಲ? y ಈಕ್ವಲ್ಸ್ ಟು 0 ಬಂದೇ ಬರುತ್ತೆ. ಸೊ ಆಟೋಮೆಟಿಕಲಿ ಮಕ್ಕಳ, ಆಟೋಮೆಟಿಕಲಿ ನಿಮ್ಗೇನು ಸಿಕ್ತು, ಒಂದು ಪಾಯಿಂಟ್ ಸಿಕ್ತು. ಸೊ ಯು ಗಾಟ್ ಅ ಪಾಯಿಂಟ್ ದಟ್ ಈಸ್ 0, 0. ಯಾವ ಪಾಯಿಂಟ್ ಬಂತು ಮಕ್ಕಳ ನಿಮಗೆ? ಯು ಗಾಟ್ ಅ ಪಾಯಿಂಟ್ ದಟ್ ಈಸ್ 0, 0. 0, 0 ಅಂತ ಒಂದು ಪಾಯಿಂಟ್ ಆಲ್ರೆಡಿ ಬಂತು. 0, 0 ಅಂತ ಆಲ್ರೆಡಿ ಒಂದು ಪಾಯಿಂಟ್ ಬಂದಿದೆ. ಈಗ ಮತ್ತೆ ಮಕ್ಕಳ y ಈಕ್ವಲ್ಸ್ ಟು 0 ಅವಶ್ಯಕತೆ ಇಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ಮೇಲೆ, ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ಮೇಲೆ y ಈಕ್ವಲ್ಸ್ ಟು 0 ಬಂತು. ಆಬ್ವಿಯಸ್ಲಿ ಮಕ್ಕಳ y ಈಕ್ವಲ್ಸ್ ಟು 0 ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಬಂದೇ ಬರುತ್ತೆ. ಸೊ ಮತ್ತೆ y ಈಕ್ವಲ್ಸ್ ಟು 0 ಹಾಕೋ ಅವಶ್ಯಕತೆ ಖಂಡಿತ ಇಲ್ಲ. ಸೊ ಏನು ಮಾಡ್ಬೋದಾಗಾದ್ರೆ, ಒಂದು ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳಿ ಮಕ್ಕಳ, ಇಲ್ಲಿ ಏನು ವ್ಯಾಲ್ಯೂಸ್ ಇದೆ ನೋಡಿ, ಇದೆಲ್ಲ ಮಲ್ಟಿಪಲ್ಸ್ ಆಫ್ 10 ಇದೆ. ಹೌದಲ್ಲ ಮಕ್ಕಳ? ಓಕೆ, ಇಲ್ಲೆಲ್ಲ ಏನಿದೆ ಮಕ್ಕಳ, ಇಲ್ಲೆಲ್ಲ ಏನಿದೆ, ಮಲ್ಟಿಪಲ್ಸ್ ಆಫ್ 10 ಇದೆ. ಈ ಎಲ್ಲ ಕಡೆ ಇಲ್ಲಿ ನೋಡಿ ಮಕ್ಕಳ, ಮಲ್ಟಿಪಲ್ಸ್ ಆಫ್ 10, ಇಲ್ಲಿ ನೋಡಿ ಮಲ್ಟಿಪಲ್ಸ್ ಆಫ್ 10. ಸೊ ಇಲ್ಲಿ ಕೂಡ y ವ್ಯಾಲ್ಯೂ ಕೂಡ ಏನು ಮಾಡ್ತೀರಿ, ಪುಟ್ y ಈಕ್ವಲ್ಸ್ ಟು, ಸೊ ಆ ಕಾರಣಕ್ಕೆ ಮಕ್ಕಳ ಏನು ಮಾಡ್ತೀರಿ, ಪುಟ್ y ಈಕ್ವಲ್ಸ್ ಟು 10. ದಿಸ್ ಇಂಪ್ಲೈಸ್, ಒಂದು ನಿಮಿಷ, just give me a moment students, just give me a moment. Okay, so ಒಂದು ನಿಮಿಷ ಮಕ್ಕಳ, ಇದರಲ್ಲಿ put x is equal to 0. so this implies y equals to 0. okay, this implies we get here 0, 0. okay, so ಇಲ್ಲಿ ನೋಡಿ x is equal to 0, this implies, okay, so and ಇಲ್ಲಿ ಏನು ಬಂದಿತ್ತು, y equals to 0. so here we got 0, 0. so next ಏನು ಮಾಡ್ತೀನಿ ನೋಡಿ, put students here, put ಓಕೆ, y ಈಕ್ವಲ್ಸ್ ಟು 10 ಏನಾಗ್ತೀನಿ ಮಕ್ಕಳ, y ಈಕ್ವಲ್ಸ್ ಏನಾಗ್ತಾ ಇದ್ದೀನಿ, 10 ಆಗ್ತಾ ಇದ್ದೀನಿ. ಯಾಕೆ 10 ಆಗ್ತಾ ಇದ್ದೀನಿ? ಬಿಕಾಸ್ ಐ ಹ್ಯಾವ್ ಗಾಟ್ ಯರ್ ಮಲ್ಟಿಪಲ್ಸ್ ಆಫ್ 10. ಇಲ್ಲೂ ಕೂಡ ಮಲ್ಟಿಪಲ್ಸ್ ಆಫ್ 10 ಇರಬೇಕಂತ ಕಾರಣಕ್ಕೆ ಆಗ್ತಾ ಇದ್ದೀನಿ. ಸೊ ಏನು ಬಂತು ಮಕ್ಕಳ, x ಇಸ್ ಈಕ್ವಲ್ ಟು 10 ಆ್ಯಂಡ್ ವಿ ಗಾಟ್ ಯರ್ 10, 10. ನನಗೇನು ಬಂತು ಮಕ್ಕಳ ಇದರಲ್ಲಿ, ವಿ ಗಾಟ್ ಯರ್ 10, 10. ಇಷ್ಟು ಅರ್ಥ ಆಗಿದೆಯೇನ್ರ ಎಲ್ಲರಿಗೂ? ಇಷ್ಟು ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಇಷ್ಟು ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಾ? ಇಷ್ಟೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ ಮಕ್ಕಳ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್ ದಿಸ್? ವೀರೇಶ್ ಏನು ಅರ್ಥ ಆಗಿಲ್ಲ ಕಂದ? ವೀರೇಶ್ ಏನು ಅರ್ಥ ಆಗಿಲ್ಲ ನಿನಗೆ? ಏನು ಅರ್ಥ ಆಗಿಲ್ಲ ಅಂತ ಕೇಳು, ಹೇಳ್ಕೊಡೋಣ. ಏನು ಅರ್ಥ ಆಗಿಲ್ಲ? ಇದರಲ್ಲಿ ಏನು ಕಷ್ಟ ಇದೆ ಫಸ್ಟ್ ಆಫ್ ಆಲ್ ಇದರಲ್ಲಿ ನಿನಗೆ? ಸೊ ಇದರಲ್ಲಿ ಏನೋ ಕಷ್ಟ ಇದೆ. ಸೊ ನೋಡಿ, ಕಮಿಂಗ್ ಟು ದ ಕ್ವಶನ್ ಸ್ಟೂಡೆಂಟ್ಸ್, ಈಗ ನೋಡಿ ಮಕ್ಕಳ ಇದರಲ್ಲಿ. ಓಕೆ, ಸೊ ಕಮಿಂಗ್ ಟು ದ ಕ್ವಶನ್ ಇಯರ್, ಕಮಿಂಗ್ ಟು ದಿ ಗ್ರಾಫ್ ಸ್ಟೂಡೆಂಟ್ಸ್. ಸೊ ಗ್ರಾಫ್ ನೋಡಿ ಮಕ್ಕಳ. Okay, so coming to the graph here. Yes, coming to the graph. The graph ನೋಡಿ ಮಕ್ಕಳ ಇದರಲ್ಲಿ. Yes, coming to the graph here. So graph ಬರೋಣ ಮಕ್ಕಳ ಇದರಲ್ಲಿ. Okay, so coming to this graph. So ಈ ಗ್ರಾಫ್ ಅಲ್ಲಿ ನೋಡಿ ಮಕ್ಕಳ, ಸ್ಕೇಲ್ ತುಂಬಾನೇ ಇಂಪಾರ್ಟೆಂಟ್. Okay, so in this graph students, scale is very very important. Scale ಸಿಕ್ಕಾಬಡೆ ಇಂಪಾರ್ಟೆಂಟ್ ಮಕ್ಕಳ. Okay, in this graph scale is important. ಓಕೆ, ಸೊ ಸ್ಕೇಲ್ ಬರ್ಕೊಳ್ತೀರಲ್ಲ ಮಕ್ಕಳ, ಸ್ಕೇಲ್ ತುಂಬಾ ಇಂಪಾರ್ಟೆಂಟ್. ಸ್ಕೇಲ್ ಬರಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಿ. ಓಕೆ, ಸ್ಕೇಲ್ ಬರಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಿ. ಸೊ ಸ್ಕೇಲಲ್ಲಿ ಏನು ಬರಿಬೇಕು ಮಕ್ಕಳ, ವಾಟ್ ಶುಡ್ ಬಿ ದೇರ್ ಇನ್ ದ ಸ್ಕೇಲ್? ಫಸ್ಟ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸಲ್ಲಿ ಏನು, ವೈ ಆಕ್ಸಿಸಲ್ಲಿ ಏನು? ಸೊ ಎಕ್ಸ್ ಆಕ್ಸಿಸಲ್ಲಿ ಮಕ್ಕಳ 1 ಸೆಂಟಿಮೀಟರ್ ಈಕ್ವಲ್ಸ್ ಟು, ಸೊ ಎಕ್ಸ್ ಆಕ್ಸಿಸಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು ಏನು, ವೈ ಆಕ್ಸಿಸಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು ಏನು? ಸೊ ಎರಡೂ ಕಡೆ ನೋಡಿ ಮಕ್ಕಳ 10 ಯೂನಿಟ್ಸ್ ಇದೆ. ಹೌದಲ್ಲ? ನೋಡಿ ಇಲ್ಲಿ ಮಲ್ಟಿಪಲ್ಸ್ ಆಫ್ 10 ಇದೆ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಮಲ್ಟಿಪಲ್ಸ್ ಆಫ್ 10 ಇದೆ. ಹೌದಲ್ಲ? ಸೊ ಅದರಿಂದ ಏನು ಬರೀತೀರಿ ಮಕ್ಕಳ, ಎರಡೂ ಕಡೆ 10 ಯೂನಿಟ್ಸ್ ಅಂತ ಬರೀತೀರಿ. ಸೊ ಏನು ಬರೀತಾರೆ ಇದರಲ್ಲಿ, 10 ಯೂನಿಟ್ಸ್. ಸೊ ಯು ಆರ್ ಗೋಯಿಂಗ್ ಟು ರೈಟ್ ಯರ್ ವಾಟ್, 10 ಯೂನಿಟ್ಸ್. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಯು ಆರ್ ಗೋಯಿಂಗ್ ಟು ರೈಟ್ ವಾಟ್ ಸ್ಟೂಡೆಂಟ್ಸ್, 10 ಯೂನಿಟ್ಸ್. ಸೊ ಅದೇ ರೀತಿ ಮಕ್ಕಳ, ಅದೇ ರೀತಿ ಇಲ್ಲೂ ಕೂಡ 10 ಯೂನಿಟ್ಸ್ ಅಂತ ಹಾಕೊಳ್ಳಿ. ಓಕೆ, ಸೊ ಇಲ್ಲಿ ಕೂಡ ಏನು ಮಾಡ್ಬೇಕು ಮಕ್ಕಳ, ಸೊ ವಾಟ್ ಐ ನೀಡ್ ಟು ಡೂ ಯರ್, ಫೈನ್. ಸೊ ಈಗ ನೋಡಿ ಇದರಲ್ಲಿ
ವಾಟ್ ಐ ನೀಡ್ ಟು ಡೂ ನಾವು ಸ್ಟೂಡೆಂಟ್ಸ್, ಈಗ ಇಲ್ಲೇನು ಮಾಡ್ಬೇಕು ಮಕ್ಕಳು ಹಾಗಾದರೆ ನಾನು. ಓಕೆ, ಸೊ ನೋಡಿ ಈಗ ನೋಡಿ ಇದರಲ್ಲಿ, ಸೊ ಜಸ್ಟ್ ರೈಟ್ ದ ಯೂನಿಟ್ ಸ್ಟೂಡೆಂಟ್ಸ್ 0 1 2 3 4 5, ಓಕೆ 4 5 6 7 8 9 10. ಓಕೆ, ಸೊ ಇಲ್ಲಿ ಬರೋಣ 1 2 3 4 5 6 7 8. ಓಕೆ, ಸೊ ಇದು ಅವಶ್ಯಕತೆ ಇಲ್ಲ ಅಲ್ಲ ಮಕ್ಕಳ, ಸೊ ಇದೇನು ಅವಶ್ಯಕತೆ ಇಲ್ಲ. ಹಾಗಾದರೆ ಲೆಟ್ ಮೀ ಶೇಡ್ ದಿಸ್ ಆಫ್. ಓಕೆ, ಸೊ ಲೆಟ್ ಮೀ ಶೇಡ್ ದಿಸ್ ಆಫ್. ಫೈನ್. ಸೊ ಈಗ ನೋಡಿ ಇದರಲ್ಲಿ ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ 10 20 30 40 50 60 70 80 90 100. ಓಕೆ, ಆ್ಯಂಡ್ ಇಲ್ಲೇನು ಬರುತ್ತೆ, ಇಲ್ಲಿ ಕೂಡ 10 20 30 40 50 60 70 80. ಸೊ ಇಲ್ಲಿ ಏನು ಪಾಯಿಂಟ್ಸ್ ಇದೆ ಮಕ್ಕಳ, ವಾಟ್ ಆರ್ ದಿ ಪಾಯಿಂಟ್ಸ್ ಐ ಹ್ಯಾವ್ ಗಾಟ್. ಸೊ ಏನು ಪಾಯಿಂಟ್ಸ್ ಇದೆ ನನಗೆ ಇದರಲ್ಲಿ, ಮೊದಲನೇ ನೋಡಿ 0,20 ಮತ್ತು 60,0. ಏನಿದೆ ಮಕ್ಕಳ 0,20. ಓಕೆ, 0,20 ಬರೋದಿಲ್ಲಿ, ಈ ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ 0,20. ಓಕೆ, ಈ ಜಾಗದಲ್ಲಿ ಏನು ಬರುತ್ತೆ 60,0. ಈ ಜಾಗದಲ್ಲಿ ಏನು ಬರುತ್ತೆ ವಿ ಗೆಟ್ ಹಿಯರ್ 60,0. ಓಕೆ, ಎರಡನ್ನೂ ಜಾಯಿನ್ ಮಾಡಿ ಒಂದು ಲೈನ್ ಬರಿಬೇಕು. ಓಕೆ, ಎರಡನ್ನೂ ಜಾಯಿನ್ ಮಾಡಿ ಮಕ್ಕಳ ಒಂದು ಲೈನ್ ಬರಿಬೇಕು. ಅರ್ಥ ಆಗ್ತಿದೆಯಾ? ಸೊ ಐ ನೀಡ್ ಟು ಜಾಯಿನ್ ಬೋತ್ ಆಫ್ ದಿಸ್ ಆ್ಯಂಡ್ ರೈಟ್ ಅ ಲೈನ್ ಸ್ಟೂಡೆಂಟ್ಸ್. ಓಕೆ, ಐ ನೀಡ್ ಟು ಜಾಯಿನ್ ಬೋತ್ ಆಫ್ ದಿಸ್ ಆ್ಯಂಡ್ ರೈಟ್ ಅ ಲೈನ್. ಅರ್ಥ ಆಗ್ತಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯೇನೋ? ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡು, ಐ ಆಮ್ ಜಸ್ಟ್ ರೈಟಿಂಗ್ ಅ ಲೈನ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್. ಈ ಎರಡೂ ಪಾಯಿಂಟ್ಸ್ನ ಸೇರಿಸಿ ಒಂದು ಲೈನ್ ಬರೆದಿದ್ದೀನಿ. ಸೊ ಏನಾಗ್ತಿದೆ ಇದರಲ್ಲಿ, ವಾಟ್ ಈಸ್ ದಿಸ್ ಸ್ಟೂಡೆಂಟ್ಸ್, ಈ ಬರೆದ್ಮೇಲೆ ಸುಮ್ಮನೆ ಆಗಬಾರ್ದು ಮಕ್ಕಳ. ರೈಟ್ ದ ಇಕ್ವೇಷನ್ ಆಫ್ ದಿಸ್ ಲೈನ್. ಈ ಲೈನ್ ಏನಿದೆ, ಈ ಲೈನ್ದು ಇಕ್ವೇಷನ್ ಬರೀರಿ. ಓಕೆ, ಸೊ ಇಲ್ಲಿ ನೋಡಿ 0,20 ಮತ್ತು 60,0 ಬಂದಮೇಲೆ ಇದಕ್ಕೆ ಏನು ಇಕ್ವೇಷನ್ ಮಕ್ಕಳ, ಇದು x + 3y = 60. ಹೌದಲ್ಲ? ಸೊ ವಾಟ್ ಈಸ್ ದಿಸ್ ಇಕ್ವೇಷನ್ ಸ್ಟೂಡೆಂಟ್ಸ್, ಇಟ್ ಇಸ್ x + 3y = 60. ದಿಸ್ ಈಸ್ ದ ಇಕ್ವೇಷನ್. ಇಟ್ ಈಸ್ x + 3y = 60. ಸೊ ಗ್ರಾಫ್ ಸ್ಲೈಡ್ ಇದೆ ನೋಡಿ, ಪರವಾಗಿಲ್ಲ ಕಂದ, ಇಟ್ಸ್ ಓಕೆ ನೀರಜ್, ಇಟ್ಸ್ ಓಕೆ. ಸೊ ನೋಡಿ ಮಕ್ಕಳ ಇದರಲ್ಲಿ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟ್ ನೋಡಿ ಇದರಲ್ಲಿ. ಸೊ ನೆಕ್ಸ್ಟ್ ಏನು ಬೇಕು ನಂಗೆ ಇದರಲ್ಲಿ 0,10 ಮತ್ತು 10,0. ನೆಕ್ಸ್ಟ್ ಏನು ಬೇಕು ಮಕ್ಕಳ 0,10 ಮತ್ತು 10,0. ಸೊ ಇಲ್ಲಿ ಯಾವುದು ಯೂಸ್ ಮಾಡ್ಕೊಳ್ಳೋಣ. ಸೊ ಲೆಟ್ ಮಿ ಯುಟಿಲೈಸ್ ದಿಸ್ 0,10. ನೋಡಿ 0,10 so something has gone wrong here. So x is equal to 0, 20, yes, 60,0. Y equals to 0, x is equal to 60. Perfect. Okay. Fine. ಸರಿ ಇದೆ ಮಕ್ಕಳ. 0,10 ಮತ್ತು 10,0. ಓಕೆ, 0,10 ಮತ್ತು 10,0. 0,10 ಮತ್ತು 10,0. ಓಕೆ, ಸೊ ಜಸ್ಟ್ ಜಾಯಿನ್ ದೀಸ್ 2 ಸ್ಟೂಡೆಂಟ್ಸ್. ಇವೆರಡನ್ನು ಜಾಯಿನ್ ಮಾಡಿ ಮಕ್ಕಳ, ಇವೆರಡನ್ನು ಜಾಯಿನ್ ಮಾಡಿ ಈಗ. ಸೊ ಇವೆರಡನ್ನು ಜಾಯಿನ್ ಮಾಡಿ ಏನು ಸಿಗುತ್ತೆ ಈಗ ನನಗೆ. ಸೊ ದಿಸ್ ಈಸ್ ಹೌ ಐ ಗೆಟ್. ಹೌದಲ್ಲ? ಸೊ ದಿಸ್ ಈಸ್ ದ ಲೈನ್ ಐ ವುಡ್ ಲೈಕ್ ಟು ಗೆಟ್. ಓಕೆ, ಸೊ ನೋಡಿ ಮಕ್ಕಳ ಇದರಲ್ಲಿ, ವಾಚ್ ಹಿಯರ್. ಸೊ ದಿಸ್ ಈಸ್ ನಥಿಂಗ್ ಬಟ್ x + y = 10. ದಿಸ್ ಈಸ್ ನಥಿಂಗ್ ಬಟ್ x + y = 10. ಸೊ ಈಗ ಮಕ್ಕಳ ಇನ್ನೊಂದು ಲೈನ್ ಬಂತು. ಈಗ ನೋಡಿ ಇನ್ನೊಂದು ಲೈನ್ ಇದೆ ಇದರಲ್ಲಿ, ಇನ್ನೊಂದು ಲೈನ್ ಇದೆ ನೋಡಿ ಮಕ್ಕಳ, 0,0 ಮತ್ತು 10,10. ಹೌದಲ್ಲ? 0,0 ಮತ್ತು 10,10. ವೇರ್ ಡು ವಿ ಗೆಟ್ ಸ್ಟೂಡೆಂಟ್ 0,0 ಮತ್ತು 10,10? ನೋಡಿ ಈ ಜಾಗದಲ್ಲಿ ಬರುತ್ತೆ. ಸೊ 0,0 ಇಲ್ಲಿ, ದಿಸ್ ಈಸ್ 0,0 ಮತ್ತು 10,10 ಎಲ್ಲಿ ಬರುತ್ತೆ ಮಕ್ಕಳ, 10,10 ಕಮ್ಸ್ ಸಮ್ವೇರ್ ಹಿಯರ್. ದಿಸ್ ಈಸ್ 10,10. ಹೌದಲ್ಲ? ಸೊ ನಾನು ಎರಡನ್ನೂ ಸೇರಿಸಿ ಜಾಯಿನ್ ಮಾಡಿದ್ರೆ, ಓಕೆ, ಎರಡನ್ನೂ ಕೂಡ ಮಕ್ಕಳ ಸೇರಿಸಿ ಜಾಯಿನ್ ಮಾಡಿದ್ರೆ ವಾಟ್ ಡು ಐ ಗೆಟ್ ನಾವು. ಸೊ ನೋಡಿ ದಿಸ್ ಈಸ್ ವಾಟ್ ಐ ಗೆಟ್. ಸೊ ನೋಡಿ ಮಕ್ಕಳ, ಎರಡನ್ನೂ ಸೇರಿಸಿ ಜಾಯಿನ್ ಮಾಡ್ತಾ ಇದ್ದೀನಿ. ಐ ಆಮ್ ಜಾಯ್ನಿಂಗ್ ದಿಸ್ ಬೋತ್. ಎರಡನ್ನೂ ಕೂಡ ಜಾಯಿನ್ ಮಾಡ್ತಾ ಇದ್ದೀನಿ ಮಕ್ಕಳ ಸೇರಿಸಿ. ಸೊ ಈಗ ನೋಡಿ ನನಗೆ ಐ ಆಮ್ ಗೆಟಿಂಗ್ ಲೈಕ್ ದಿಸ್. ಸೊ ಇಷ್ಟೆಲ್ಲರಿಗೂ ಅರ್ಥ ಆಯ್ತೇನ್ರೋ? ಇಷ್ಟೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಡಿಡ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್? ಇಷ್ಟು ರಿಪ್ಲೈ ಮಾಡಿ ಮಕ್ಕಳ ಬೇಗ, ಇಷ್ಟನ್ನು ರಿಪ್ಲೈ ಮಾಡಿ ಬೇಗ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ x is equal to y. ಇಷ್ಟೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಎನಿ ಡೌಟ್ ಹಿಯರ್? ಡಿಡ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್? ಓಕೆ, ಸೊ ಇಷ್ಟೆಲ್ಲರಿಗೂ ಕೂಡ ಕ್ಲಾರಿಟಿ ಇದೆಯಲ್ಲ ಮಕ್ಕಳ?
ಸೊ ಈಗ ನನಗೆ ರೀಜನ್ನ ಡಿಸೈಡ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಐ ನೀಡ್ ಟು ಡಿಸೈಡ್ ದೀಸ್ 2 ಪಾಯಿಂಟ್ಸ್. ನೋಡಿ ಮಕ್ಕಳ, ಈ 2 ಪಾಯಿಂಟ್ ತುಂಬಾ ಮುಖ್ಯ ನನಗೆ. ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಮಕ್ಕಳ, ಐ ನೀಡ್ ಟು ಫೈಂಡ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆ್ಯಂಡ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ನೋಡಿ ಈ 2 ಪಾಯಿಂಟ್ನ ಮಕ್ಕಳ ನಾನು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ಈಕ್ವೇಷನ್ 1 ಅಲ್ವೇನ್ರೋ? ದಿಸ್ ಇಸ್ ಈಕ್ವೇಷನ್ 1 ಹೌದಲ್ಲ, ದಿಸ್ ಇಸ್ ಈಕ್ವೇಷನ್ 2 ಆ್ಯಂಡ್ ದಿಸ್ ಇಸ್ ಈಕ್ವೇಷನ್ 3. ಇದು ಈಕ್ವೇಷನ್ 3 ಹೌದಲ್ಲ ಮಕ್ಕಳ? ಐ ನೀಡ್ ಟು ಫೈಂಡ್ ದೀಸ್ 2 ಪಾಯಿಂಟ್ಸ್. ಈ 2 ಪಾಯಿಂಟ್ ಕೂಡ ನಾನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಮಕ್ಕಳ ಇದನ್ನು? ವಾಟ್ ಈಸ್ ದಿಸ್ ಪಾಯಿಂಟ್ ಆ್ಯಂಡ್ ವಾಟ್ ಈಸ್ ದಿಸ್ ಪಾಯಿಂಟ್? ಹೌ ಡು ಯು ಫೈಂಡ್ ದೀಸ್ 2 ಪಾಯಿಂಟ್ ಸ್ಟೂಡೆಂಟ್ಸ್? ಗ್ರಾಫ್ ನೋಡ್ಕೊಂಡು ಹೇಳ್ತೀರಾ? ಎಲ್ಲ ಪ್ರಾಬ್ಲಮ್ಗೂ ಕೂಡ ಗ್ರಾಫ್ ನೋಡ್ಕೊಂಡು ಹೇಳ್ಬೋದಾ ನಾನು? ಈ 2 ಪಾಯಿಂಟ್ ಬೇಕಲ್ಲ, ಹೌ ಡು ಯು ಫೈಂಡ್ ಇಟ್? ಈ 2 ಪಾಯಿಂಟ್ ಬೇಕಲ್ಲ ಮಕ್ಕಳ, ಈ 2 ಪಾಯಿಂಟ್ ಬೇಕಲ್ಲ, ಹೌ ಡು ಯು ಫೈಂಡ್ ಇಟ್? ಹೇಗೆ ನೋಡ್ತೀರಾ ಮಕ್ಕಳ ಅದನ್ನು? ಹೌ ಡು ಯು ಫೈಂಡ್ ಇಟ್ ಸ್ಟೂಡೆಂಟ್ಸ್? ಹೌ ಡು ಯು ಫೈಂಡ್ ಬೋತ್ ದ ಪಾಯಿಂಟ್ಸ್? ಎಸ್, ಮಾಡ್ತೀನಿ ಕೊಡ. ನೋಡಿ ಮಕ್ಕಳ, ನೋಡಿ ಈ ಪಾಯಿಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಟು ಫೈಂಡ್ ದಿಸ್ ಸ್ಟೂಡೆಂಟ್ಸ್ ಯು ನೀಡ್ ಟು ಈಕ್ವೇಟ್ ದೀಸ್ 2. ಓಕೆ, ಇವೆರಡೂ ಕೂಡ ಮಕ್ಕಳ ಸಾಲ್ವ್ ಮಾಡಬೇಕು. ಈಕ್ವೇಷನ್ 1 and 3 ಕೇಳಿಸ್ಕೊಳ್ಳಿ ಮಕ್ಕಳ, ಇದರಲ್ಲಿ ಸಾಲ್ವ್ ಈಕ್ವೇಷನ್ 1 and 3 ಕೇಳಿಸ್ಕೊಳ್ಳಿ ಇದರಲ್ಲಿ. ಸೊ ನನಗೆ ಏನೇನು ಈಕ್ವೇಷನ್ಸ್ ಇದೆ ಮಕ್ಕಳ? x + 3y. ಸೊ x + 3y = 60. ಓಕೆ, ಸೊ ಕಾಲ್ ಈಕ್ವೇಷನ್ 1 ಆ್ಯಂಡ್ x + y = 10. ಸೊ ಕಾಲ್ ಈಕ್ವೇಷನ್ 2 ಆ್ಯಂಡ್ x = y ಏನಿದೆ ಕಾಲ್ = 3. ಸಾರಿ, ಈಕ್ವೇಷನ್ 3. ಅರ್ಥ ಆಗ್ತಿದೆಯಾ? ಸೊ ನೋಡಿ ಮಕ್ಕಳ, ಫ್ರಮ್ 1 and 3 ಕೇಳಿಸ್ಕೊಳ್ಳಿ ಇದರಲ್ಲಿ. ಫ್ರಮ್ 1 and 3 ಏನಿದೆ ಮಕ್ಕಳ ಇದರಲ್ಲಿ? x + 3y. ಓಕೆ, ಸೊ ಈಕ್ವಲ್ಸ್ ಟು ಆರ್ ಯೂಸ್ ಸ್ಟೂಡೆಂಟ್ಸ್ ಯೂಸ್ ಈಕ್ವೇಷನ್ 3. ಸೊ ಯೂಸ್ ಸ್ಟೂಡೆಂಟ್ಸ್ ಈಕ್ವೇಷನ್ 3 ಇನ್ ಈಕ್ವೇಷನ್ 1. ಓಕೆ, ಸೊ ಇದೇನು ಬರುತ್ತೆ ಮಕ್ಕಳ? ವಾಟ್ ಡು ಐ ಗೆಟ್ ಹಿಯರ್ ಇಟ್ ಈಸ್ x = y ಇದೆ. ಸೊ y + 3y = 60. ಸೊ 4y = 60. therefore y = ಏನು ಬಂತು ಮಕ್ಕಳ? 15. ಸೊ therefore this implies students equation 1 implies ಏನು ಬರುತ್ತೆ ಮಕ್ಕಳ? x = 15. ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನು? therefore point of intersection of equation 1 and equation 3 is nothing but students, it is 15,15. ಏನು ಮಕ್ಕಳ ಇದು ಪಾಯಿಂಟ್? it is nothing but 15,15. ಸೊ ಏನು ಬರುತ್ತೆ ಇದರಲ್ಲಿ? this particular point is nothing but students, it is 15,15. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಇದನ್ನ ಸಾಲ್ವ್ ಮಾಡಿದ್ಮೇಲೆ ಏನು ಬಂತು ಮಕ್ಕಳ? ನನಗೆ ಇದರಲ್ಲಿ 15 ಮತ್ತು 15 ಬಂತು. ಈಗ ಏನು? ದಿಸ್ ಆ್ಯಂಡ್ ದಿಸ್ ಶುಡ್ ಬಿ ಸಾಲ್ವ್ಡ್. ಓಕೆ, ಹೌದು ತಾನೆ? ಈ ಪಾಯಿಂಟ್ ಹೆಂಗೆ ಫಾರ್ಮ್ ಆಗಿದೆ? ಹೌ ದಿಸ್ ಪಾಯಿಂಟ್ ಇಸ್ ಫಾರ್ಮ್ ಸ್ಟೂಡೆಂಟ್ಸ್? ಈ ಪಾಯಿಂಟ್ ಫಾರ್ಮ್ ಆಗಿದ್ದಕ್ಕೆ ಕಾರಣ ಏನು? ಇದನ್ನ ಸಾಲ್ವ್ ಮಾಡಿದ್ದಕ್ಕೆ ಈ ಪಾಯಿಂಟ್ ಫಾರ್ಮ್ ಆಯ್ತು, ಹೌದಲ್ಲ? ಇದನ್ನ ಸಾಲ್ವ್ ಮಾಡಿದ್ದಕ್ಕೆ, ಸಾರಿ, ಇದನ್ನ ಇಂಟರ್ಸೆಕ್ಟ್ ಮಾಡಿದ್ದಕ್ಕೆ ಮಕ್ಕಳ ಈ ಪಾಯಿಂಟ್ ಸಿಕ್ಕಿದೆ. ಸೊ ಐ ನೀಡ್ ಟು ಸಾಲ್ವ್ ದೀಸ್ 2 ಈಕ್ವೇಷನ್ಸ್. 2 ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು. ಸೊ ಈಗ ಏನು ಮಾಡ್ತೀನಿ ಮಕ್ಕಳ ನಾನು? ವಾಟ್ ಡು ಐ ಡೂ ನಾವು? ಸೊ ಯೂಸ್. ಓಕೆ, ಸೊ ನಾನೇನು ಮಾಡ್ತೀನಿ ಮಕ್ಕಳ? ಯೂಸ್. ಸೊ ಈಗ ನೋಡಿ ಮತ್ತೆ ಇದರಲ್ಲಿ ಯೂಸ್. ಸೊ ಯೂಸ್ ಸ್ಟೂಡೆಂಟ್ಸ್ ಈಕ್ವೇಷನ್ 3 ಇನ್ ಈಕ್ವೇಷನ್ 2. ಸೊ ವಾಟ್ ಡು ಐ ಗೆಟ್? ಏನು ಬರುತ್ತೆ ಮಕ್ಕಳ ನನಗೆ ಇದರಲ್ಲಿ? x + x = 10. ಸೊ 2x = 10. ಸೊ therefore students x = 5. okay, equation 2 implies, therefore students equation 3 implies or equation 1 implies, equation 1 implies ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಸಾರಿ, equation 2 implies, ಒಂದು ನಿಮಿಷ ಮಕ್ಕಳ, equation 3 implies. ಸೊ ಏನು ಬರುತ್ತೆ ಇದರಲ್ಲಿ? y = 5. ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ? equation 3 implies y = 5. therefore point of intersection of equation 1 and equation 2 and equation 3 is nothing but it is 5,5. this is 5,5. so ಏನು ಬರುತ್ತೆ ಮಕ್ಕಳ ಇದರಲ್ಲಿ? we get here 5,5. what do we get here? we get here 5,5. ಇಷ್ಟು ಅರ್ಥ ಆಗಿದೆಯೇನ್ರೋ? ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆಯಾ? did everyone understood this? ಓಕೆ, ಸೊ ಈಗ ನೋಡಿ ಮಕ್ಕಳ, ಟು ಚೂಸ್ ದ ರೀಜನ್. ಈಗ ಏನು ಮಾಡಬೇಕು ಮಕ್ಕಳ? ಐ ನೀಡ್ ಟು ಚೂಸ್ ದ ರೀಜನ್. ನೋಡಿ, ವೈಲ್ ಫೈಂಡಿಂಗ್ ದ ರೀಜನ್ ಸ್ಟೂಡೆಂಟ್ಸ್. ಓಕೆ, ನೋಡಿ ಮಕ್ಕಳ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸಿ, ವೆನ್ ವಿ ವಾಂಟ್ ಟು ಡಿಸೈಡ್, ಕೇಳಿಸ್ಕೊಳ್ಳಿ ಮಕ್ಕಳ, ವೆನ್ ವಿ ವಾಂಟ್ ಟು ಡಿಸೈಡ್ ದ ರೀಜನ್, ಬೇಸ್ಡ್ ಆನ್ ದ ಇನ್ಇಕ್ವೇಷನ್ ಗಿವನ್, when you want to decide the solution region
the solution region based on the inequation, solution region based on inequation, based on inequation ಏನು ಮಾಡ್ತೀರಿ ಮಕ್ಕಳ, based on inequation ಏನು ಮಾಡ್ತೀರಿ, based on inequation. ಓಕೆ, ಸೊ ಏನು ಮಾಡ್ತೀರಿ ಮಕ್ಕಳ, use a point, okay, which is not lying on the line. Use a point which is not lying on the line, which is not lying on the line, which is not lying on the line. Use a point which is not lying on the line. ಅರ್ಥ ಆಗ್ತಿದ್ಯಾ? ಯೂಸ್ ಅ ಪಾಯಿಂಟ್ ವಿಚ್ ಇಸ್ ನಾಟ್ ಲೈಯಿಂಗ್ ಆನ್ ದ ಲೈನ್. ಲೈನ್ ಮೇಲೆ ಇಲ್ಲದೆ ಇರೋದನ್ನ ಪಾಯಿಂಟ್ನ ಯೂಸ್ ಮಾಡಬೇಕು. ಸೊ ಯಾವ ಪಾಯಿಂಟ್ ಮಕ್ಕಳ ಲೈನ್ ಮೇಲೆ ಇಲ್ಲ ಆ ಪಾಯಿಂಟ್ನ ನಾನು ಯೂಟಿಲೈಸ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಈಗ ನೋಡಿ ಮಕ್ಕಳ, ಇದರಲ್ಲಿ ಇಲ್ಲೇನು ಮಾಡ್ತೀನಿ ನಾನು, ಫಸ್ಟ್ ಇನ್ಇಕ್ವೇಷನ್ ತಗೊಳ್ತೀನಿ. ಯಾವುದು? ಎಕ್ಸ್ ಪ್ಲಸ್ 3y ಸ್ಟೂಡೆಂಟ್ಸ್ ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು, ಓಕೆ, ಎಕ್ಸ್ ಪ್ಲಸ್ 3y ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು. ಫಸ್ಟ್ ಏನಿದೆ ಮಕ್ಕಳ ಇದರಲ್ಲಿ, ಕನ್ಸಿಡರ್. ಸೊ ನೋಡಿ ಇದರಲ್ಲಿ ಕನ್ಸಿಡರ್ ಸ್ಟೂಡೆಂಟ್ಸ್ ಎಕ್ಸ್ ಪ್ಲಸ್ 3y, consider students x plus 3y is lesser than or equal to 60. ಸೊ ನಾನೇನು ಮಾಡಬೇಕೀಗ, ಐ ನೀಡ್ ಟು ಚೂಸ್. ಸೊ ಯಾವುದಾದ್ರೂ ಚೂಸ್ ಮಾಡಿ ಮಕ್ಕಳ, ಚೂಸ್. ಸೊ ನಿಮಗೆ ಬಿಟ್ಟಿದ್ದು ಮಕ್ಕಳ, ಯಾವುದನ್ನಾದ್ರೂ ಚೂಸ್ ಮಾಡಿ, ಬಟ್ ಇಟ್ ಶುಡ್ ನಾಟ್ ಬಿ ಆನ್ ದ ಲೈನ್. ಈ ಲೈನ್ ಮೇಲೆ ಇಲ್ಲದೆ ಇರೋ ಪಾಯಿಂಟ್ ಯಾವುದನ್ನಾದ್ರೂ ಚೂಸ್ ಮಾಡಿ ಮಕ್ಕಳ. ಯು ಚೂಸ್ ಎನಿ ಪಾಯಿಂಟ್ ವಿಚ್ ಇಸ್ ಅಬೌವ್ ದ ಲೈನ್. ಸೊ ಚೂಸ್ ಅ ಪಾಯಿಂಟ್ ವಿಚ್ ಇಸ್ ನಾಟ್ ಆನ್ ದ ಲೈನ್ ಆ್ಯಂಡ್ ಇಟ್ ಶುಡ್ ಬಿ ಐದರ್ ಅಬೌವ್ ಆರ್ ಬಿಲೋ ದ ಲೈನ್. ಅರ್ಥ ಆಗ್ತಿದ್ಯಾ ಮಕ್ಕಳ? ವಿಚ್ ಇಸ್ ನಾಟ್ ಆನ್ ದ ಲೈನ್, ವಿಚ್ ಇಸ್ ನಾಟ್ ಲೈಯಿಂಗ್ ಆನ್ ದ ಲೈನ್, ಆ್ಯಂಡ್ ದ ಪಾಯಿಂಟ್ ಶುಡ್ ಬಿ ಸ್ಟೂಡೆಂಟ್ಸ್ ಐದರ್, and the point should be either above or below the line, either above or below the line, or below the line. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಆ ಪಾಯಿಂಟ್ ಎಲ್ಲಿ ಇರ್ಬೇಕು ಮಕ್ಕಳ? ಇಲ್ಲ ಮೇಲ್ಗಡೆ ಇರ್ಬೇಕು, ಲೈನ್ ಮೇಲ್ಗಡೆ ಇರ್ಬೇಕು, ಇಲ್ಲ ಲೈನ್ ಕೆಳಗಡೆ ಇರ್ಬೇಕು. ಎನಿ ಪಾಯಿಂಟ್ ಯು ಚೂಸ್ ಸ್ಟೂಡೆಂಟ್ಸ್. ಯಾವ ಚೂಸ್ ಮಾಡ್ತೀರಾ ಮಕ್ಕಳ ಇದರಲ್ಲಿ? ವಿಚ್ ಪಾಯಿಂಟ್ ಯು ವಾಂಟ್ ಟು ಚೂಸ್ ಸ್ಟೂಡೆಂಟ್ಸ್ ಹೇಳ್ತೀರಾ? ಯಾವ ಪಾಯಿಂಟ್ ಚೂಸ್ ಮಾಡ್ತೀರಾ ಮಕ್ಕಳ? 0,0 ಬಿಟ್ಟು ಇನ್ಯಾವುದನ್ನಾದ್ರೂ ಹೇಳಿ. 0,0 ಯೂಶ್ವಲಿ ಹೇಳ್ತಾ ಇರ್ತೀರಾ ಅಲ್ವಾ? ಫಾರ್ ಅ ಚೇಂಜ್ ಸ್ಟೂಡೆಂಟ್ಸ್ 0,0 ಬಿಟ್ಟು ಕೂಡ ಬೇರೆ ಹೇಳ್ಬೋದು. ಎನಿ ಪಾಯಿಂಟ್ ಯು ವಾಂಟ್ ಸ್ಟೂಡೆಂಟ್ಸ್. ನೋಡಿ ಆ ಪಾಯಿಂಟ್ ಮಕ್ಕಳ ಅಬೌವ್ ದ ಲೈನ್ ಇಲ್ಲ ಬಿಲೋ ದ ಲೈನ್ ಇರಬೇಕು. ಎನಿ ಪಾಯಿಂಟ್ ಯು ವಾಂಟ್ ಯು ಕ್ಯಾನ್ ಚೂಸ್. ಯಾವುದನ್ನು ಚೂಸ್ ಮಾಡ್ತೀರಾ? 1,1 ಕಮ್ಸ್ ವೇರ್ ಬಿಲೋ ದ ಲೈನ್. ಹೌದಲ್ಲ? 1,1 ಎಲ್ಲಿದೆ? 1,1 ಕಮ್ಸ್ ಬಿಲೋ ದ ಲೈನ್. ಇಸ್ ಇಟ್ ರೈಟ್? 1,1 ಎಲ್ಲಿದೆ? ಬಿಲೋ ದ ಲೈನ್ ಇದೆ. 5,3 ಎಲ್ಲಿ ಬರುತ್ತೆ? 5,3 ಕೂಡ ಬಿಲೋ ದ ಲೈನ್. 5,3 ಕೂಡ ಬಿಲೋ ದ ಲೈನ್. 10,20 ಎಲ್ಲಿ ಬರುತ್ತೆ? 10,20 ಇಸ್ ಆನ್ ದ ಲೈನ್ ಅನ್ಕೊಳ್ತೀನಿ. ಓಕೆ, ಸೊ 10 ಆ್ಯಂಡ್ ದೆನ್ 20 ಇಲ್ಲಿ ಬರುತ್ತೆ ಅಬೌವ್ ದ ಲೈನ್. 10,20 ಇಸ್ ಅಬೌವ್ ದ ಲೈನ್. ಹೌದಲ್ಲ? ಸೊ ನಾನು ಸಜೆಸ್ಟ್ ಮಾಡೋದು, ಯು ಆರ್ ಚೂಸಿಂಗ್ ಇಟ್ ಫೈನ್ ಸ್ಟೂಡೆಂಟ್ಸ್, ಮಾಡಿ, ತೊಂದರೆ ಇಲ್ಲ. 10 ಇವತ್ತು ಎಲ್ಲಿ ಬರುತ್ತೆ ಅಂತ ನಿಮಗೆ ಕ್ಲಾರಿಟಿ ಇರಬೇಕು. 10,20 ಇಲ್ಲಿ ಬರುತ್ತೆ ನೋಡಿ. 10,20 ಬಂದು ಈ ಜಾಗದಲ್ಲಿ ಬರುತ್ತೆ ಅಬೌವ್ ದ ಲೈನ್. ಓಕೆ, 5,3 ಇಸ್ ಬಿಲೋ ದ ಲೈನ್. ಹೌದಲ್ಲ? ಬಟ್ ನಾನು ಸಜೆಸ್ಟ್ ಮಾಡೋದು, ವಾಟ್ ಐ ಸಜೆಸ್ಟ್ ಇಸ್ ಲೆಟ್ ದ ಪಾಯಿಂಟ್ ಬಿ ಐದರ್ ಆನ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್ ಸ್ಟೂಡೆಂಟ್ಸ್. ಸೊ ವಾಟ್ ಐ ಸಜೆಸ್ಟ್ ಇಸ್, ಸಜೆಷನ್ ಏನಂದರೆ ಮಕ್ಕಳ, ಸಜೆಷನ್ ಏನಂತಂದರೆ ಇದರಲ್ಲಿ ಲೆಟ್ ದ ಪಾಯಿಂಟ್ ಬಿ ಐದರ್ ಆನ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಸಜೆಷನ್ ಏನು? ವಾಟ್ ಈಸ್ ದ ಸಜೆಷನ್ ಸ್ಟೂಡೆಂಟ್ಸ್? ಲೆಟ್ ದ ಪಾಯಿಂಟ್ ಬಿ ಐದರ್ ಆನ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಸಜೆಷನ್ ಏನು? ಲೆಟ್ ದ ಪಾಯಿಂಟ್ ಬಿ, ಓಕೆ, ಲೆಟ್ ದ ಪಾಯಿಂಟ್ ಬಿ ಐದರ್ ಆನ್, let the point be either on x axis or y axis. Be either on x axis or y axis. x axis ಮೇಲಾದರೂ ಇಟ್ಕೊಳ್ಳಿ, y axis ಮೇಲಾದರೂ ಇಟ್ಕೊಳ್ಳಿ ಮಕ್ಕಳ, ಎಲ್ಲಾದರೂ ಇಟ್ಕೊಳ್ಳಿ. ಓಕೆ, ಎಲ್ಲಾದರೂ ಇರ್ಬೋದು. ಇಟ್ ಈಸ್ ಬೆಟರ್ ಸ್ಟೂಡೆಂಟ್ಸ್, ಇಟ್ ಈಸ್ ಬೆಟರ್. ಸೊ ಯಾವುದನ್ನು ಚೂಸ್ ಮಾಡೋಣ ಮಕ್ಕಳ? ಈಗ ಹಾಗಾದರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದನ್ನು ಚೂಸ್ ಮಾಡ್ತೀರಾ ಅಥವಾ ವೈ ಆಕ್ಸಿಸ್ ಮೇಲೆ ಯಾವುದನ್ನು ಚೂಸ್ ಮಾಡ್ತೀರಾ? ವಿ ಕ್ಯಾನ್ ಚೂಸ್ 10,0. ದಟ್ ಈಸ್ ಬೆಟರ್ ಅಲ್ಲ ಮಕ್ಕಳ? ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಚೂಸ್ 10,0. ಬೆಟರ್ ಅಲ್ವಾ ಅದು? ಹೌದೋ ಇಲ್ವೋ? ಚೂಸ್ 10,0 ಸ್ಟೂಡೆಂಟ್ಸ್ ವಿಚ್ ಇಸ್ ಆನ್ ಎಕ್ಸ್ ಆಕ್ಸಿಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ರಿಗೂ ಕೂಡ ಅರ್ಥ ಆಗ್ತಿದೆಯಾ? ಸೊ ಏನಾಗುತ್ತೆ ಇದರಲ್ಲಿ? ಸೊ ವಾಟ್ ಡು ಐ ಗೆಟ್ ಹಿಯರ್? ಇಟ್ ಈಸ್ 10 ಪ್ಲಸ್ 0 which is equal to 10. Okay, so which is lesser than or equal to 60, which is true. This is 10 lesser than or equal to 60, which is nothing but true. So true ಆಯ್ತಲ್ಲ ಮಕ್ಕಳ? This is true. ಹಾಗಾದ್ರೆ ಏನಾಗುತ್ತೆ ಮಕ್ಕಳ? Then if the point, so on substituting the point, if the given statement is true, ನಾನು ಏನು ಮಾಡ್ತೀನಿ ಮಕ್ಕಳ? ಆ ಕಡೆಗೇನೆ ಶೇಡ್ ಮಾಡ್ಕೊಂಡು ಬರ್ತೀನಿ. So what do I do now students? I now start shading the region. So ನಾನೇನು ಮಾಡ್ತೀನಿ ಈಗ? I start shading the below region. So ನಾನೇನು ಮಾಡ್ತೀನಿ ಮಕ್ಕಳ? I start shading the below region. ಅರ್ಥ ಆಗಿದೆಯಾ ಇಷ್ಟು ಅರ್ಥ ಆಗಿದೆ ಮಕ್ಕಳ ಎಲ್ಲರಿಗೂ? ರೈಟ್, ಓಕೆ. ಸೊ ನೋಡಿ ನೀರಜ್, ಅದಕ್ಕೆ ಆರಿಜಿನ್ ಚೂಸ್ ಮಾಡ್ತೀರಿ, ಹೌದಲ್ಲ ಕಂದ? ಬಟ್ ಮೂರನೇ ಲೈನ್ ಅಂತ ಬಂದಾಗ ಅದಕ್ಕೆ ಮತ್ತೆ ಆರಿಜಿನ್ ಚೂಸ್ ಮಾಡಿಬಿಡ್ತೀರಿ. ಮೂರನೇ ಪಾಯಿಂಟ್ ಅಂತ ಬಂದಾಗ ಅಂದರೆ ಮೂರನೇ ಲೈನ್ ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು ವೈ.
ಇದಕ್ಕೆ ಬಂದಾಗ ಮತ್ತೆ ಅದನ್ನೇ 0,0 ಚೂಸ್ ಮಾಡ್ತೀರಿ. ಅದು ನೀವು ನೆನ್ಪಿಟ್ಕೊಂಡಿದ್ರೆ ಫೈನ್, ನೆನ್ಪಿಟ್ಕೊಳ್ಳಿಲ್ಲ ತುಂಬ ಮಕ್ಕಳಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಬೇಕಾದ್ರೆ ಅದನ್ನೇ ಚೂಸ್ ಮಾಡಿ, ನಾನು ಏನು ಬೇಡ ಅಂತ ಹೇಳೋದಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಚೂಸ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಬಂದು ನೋಡಿ ಮಕ್ಕಳ ಚೂಸ್. ಓಕೆ, ಸೊ ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್ ಸ್ಟೂಡೆಂಟ್ಸ್ ಹಿಯರ್ x plus y is greater than or equal to 10. ನೋಡಿ ಮಕ್ಕಳ, ಕನ್ಸಿಡರ್ x plus y is greater than or equal to 10 ಅಂದರೆ ಯಾವ ಲೈನ್ ಮಕ್ಕಳ ಇದು, ಹೌದಲ್ಲ? ಸೊ ಯಾವುದನ್ನು ಚೂಸ್ ಮಾಡೋಣ ಮಕ್ಕಳ ಇದರಲ್ಲಿ, ವಿಚ್ ಒನ್ ಶಲ್ ವಿ ಚೂಸ್? ನೋಡಿ 10,10 ಇದೆ. ಸೊ ಅಬೌವ್ ದ ಲೈನ್ ಆರ್ ಬಿಲೋ ದ ಲೈನ್, ಯಾವುದನ್ನು ಚೂಸ್ ಮಾಡ್ತೀರಾ ಮಕ್ಕಳ? ಯು ಕ್ಯಾನ್ ಚೂಸ್ ಎನಿಥಿಂಗ್ ಹಿಯರ್, ಯಾವುದನ್ನಾದರೂ ಚೂಸ್ ಮಾಡ್ಬೋದು ಮಕ್ಕಳ, ಐದರ್ ಅಬೌವ್ ದಿಸ್ ಆರ್ ಬಿಲೋ ದಿಸ್, ಎನಿಥಿಂಗ್ ಸ್ಟೂಡೆಂಟ್ಸ್. ಯಾವುದನ್ನು ಚೂಸ್ ಮಾಡ್ತೀರಾ ಮಕ್ಕಳ? ಯಾವುದನ್ನು ಚೂಸ್ ಮಾಡ್ತೀರಾ ಇದರಲ್ಲಿ? ವಿಚ್ ಒನ್ ಯು ವಿಲ್ ಚೂಸ್? ಯಾವುದನ್ನು ಚೂಸ್ ಮಾಡ್ತೀರಿ? 0,30, 0,30 ಸಮ್ವೇರ್ ಇಯರ್, 0,30 ಇಲ್ಲಿದೆ ಅಲ್ಲ? ಓಕೆ, ಚೂಸ್ 0,30, ಚೂಸ್ ಸ್ಟೂಡೆಂಟ್ಸ್ 0,30. ಸೊ ಏನು ಬರುತ್ತೆ ಇದರಲ್ಲಿ? 0,30. ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, ಇಟ್ ಇಸ್ 0 plus 30. ಓಕೆ, ಸೊ ಒಂದು ನಿಮಿಷ ಮಕ್ಕಳ, ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಇದೆ ಇದರಲ್ಲಿ. ಓಕೆ, ಸೊ ಇಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಹೌದಲ್ಲ? ಸೊ ದಿಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಸೊ 30 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10, ವಿಚ್ ಇಸ್ ನಥಿಂಗ್ ಬಟ್ ಟ್ರೂ. ದಿಸ್ ಇಸ್ ನಥಿಂಗ್ ಬಟ್ ಟ್ರೂ. ಸೊ ಟ್ರೂ ಆದರೆ ಏನಾಗುತ್ತೆ ಮತ್ತೆ ಟ್ರೂ ಆದರೆ ಏನಾಗುತ್ತೆ ಮಕ್ಕಳ? ಅಗೇನ್ ಇಟ್ ಈಸ್ ಟುವರ್ಡ್ಸ್ ದ ಪಾಯಿಂಟ್, ದ ರೀಸನ್ ಈಸ್ ಟುವರ್ಡ್ಸ್ ದ ಪಾಯಿಂಟ್, ಹೌದಲ್ಲ ಮಕ್ಕಳ? ಸೊ ದ ರೀಸನ್ ಈಸ್ ಟುವರ್ಡ್ಸ್ ದ ಪಾಯಿಂಟ್, ಸೊ ವಿ ಟೇಕ್ ಅಪ್ವರ್ಡ್ಸ್, ವಿ ಟೇಕ್ ಮಕ್ಕಳ ಅಪ್ವರ್ಡ್ಸ್. ಅರ್ಥ ಆಗಿದೆ ಎಲ್ಲರಿಗೂ? ವಿ ಟೇಕ್ ಅಪ್ವರ್ಡ್ಸ್, ರೈಟ್? ಇಟ್ ಈಸ್ ಟ್ರೂ, ದೇರ್ಫೋರ್ ವಿ ಟೇಕ್ ಅಪ್ವರ್ಡ್ಸ್. ಈಗ ಮಕ್ಕಳ ಇನ್ನೊಂದೇನಿದೆ? ಸೊ ಕನ್ಸಿಡರ್ ದ ಥರ್ಡ್ ಒನ್. ವಾಟ್ ಇಸ್ ದ ಥರ್ಡ್ ಒನ್ ಸ್ಟೂಡೆಂಟ್ಸ್? ಎಕ್ಸ್ ಇಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ವೈ. Okay, so let me choose the third one students, let me choose the third one here. Consider x is lesser than or equal to y tane. Yeah, consider x is lesser than or equal to y. Nodi makla, consider x is lesser than or equal to y, x is lesser than or equal to y. ಈಗ ಯಾವ್ದನ್ನು ಚೂಸ್ ಮಾಡ್ತೀರಾ ಮಕ್ಕಳ? x is lesser than or equal to y is nothing but this particular line, ಹೌದಲ್ಲ? ಸೊ ಈಗ either above or below, ಯಾವ್ದನ್ನು ಚೂಸ್ ಮಾಡ್ತೀರಿ ಮಕ್ಕಳ? ಯಾವ್ದನ್ನು ಚೂಸ್ ಮಾಡ್ತೀರಿ? either above or below. Which one you will choose students? ಯಾವ್ದನ್ನು ತಗೊಳ್ತೀರಾ ಮಕ್ಕಳ? 0,20. So 0,20. So it comes here like this, ಈ ಕಡೆ ಆಪೋಸಿಟ್, ಹೌದಲ್ಲ? ಸೊ ಚೂಸ್ 0,20. ಸೊ ಇಲ್ಲೇನು ಚೂಸ್ ಮಾಡ್ತೀರಾ ಮಕ್ಕಳ? ಚೂಸ್ 0,20. ಓಕೆ, ಸೊ ವಾಟ್ ವಿ ಗೆಟ್? 0 is lesser than or equal to 20. ಸೊ ವಿಚ್ ಇಸ್ ನಥಿಂಗ್ ಬಟ್ ಟ್ರೂ ಅಗೇನ್. ದಿಸ್ ಇಸ್ ಅಗೇನ್ ಟ್ರೂ, ಹೌದಲ್ಲ ಮಕ್ಕಳ? ಸೊ ಹಾಗಾದ್ರೆ ಟುವರ್ಡ್ಸ್ ವಿಚ್ ಸೈಡ್ ವಿಲ್ ಗೆಟ್? ಟುವರ್ಡ್ಸ್ ದಿಸ್ ಸೈಡ್. ಸೊ ಈ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ಯಾವ ಕಡೆಗೆ ಸಿಗ್ತಾ ಹೋಗುತ್ತೆ ಮಕ್ಕಳ? ಇಟ್ ಈಸ್ ಟುವರ್ಡ್ಸ್ ದಿಸ್ ಪರ್ಟಿಕ್ಯುಲರ್ ಸೈಡ್, ಹೌದಲ್ಲ? ಸೊ ಹಾಗಾದರೆ ಎಲ್ಲ ಸೇರಿಸಿ ಮಕ್ಕಳ ಯಾವ ರೀಜನ್ ಬರುತ್ತೆ? ದಿಸ್ ಇಸ್ ದ ರೀಜನ್ ವಿ ಗೆಟ್. ಸೊ ಎಲ್ಲ ಸೇರಿಸಿ ಮಕ್ಕಳ ಯಾವ ರೀಜನ್ ಬರುತ್ತೆ? ದಿಸ್ ಇಸ್ ದ ರೀಜನ್ ವಿ ಗೆಟ್. ದಿಸ್ ಇಸ್ ದ ರೀಜನ್ ವಿ ಗೆಟ್ ಸ್ಟೂಡೆಂಟ್ಸ್. ಈ ರೀಜನ್ ನನ್ನ ಕನ್ಸಿಡರೇಷನ್ ತಗೋಬೇಕು. ದಿಸ್ ಇಸ್ ದ ರೀಜನ್ ವಿ ಗೆಟ್, ಹೌದಲ್ಲ ಮಕ್ಕಳ? ದಿಸ್ ಇಸ್ ದ ರೀಜನ್ ವಿ ಗೆಟ್. ಸೊ ಇದು ಬರೋದ್ಮೇಲೆ, ಇಷ್ಟೆಲ್ಲ ಆದಮೇಲೆ ಮಕ್ಕಳ ಒಂದು ವಿಷಯ ನೆನ್ಪಿಟ್ಕೋಬೇಕು. ಓಕೆ, ಸೊ ಇಷ್ಟೆಲ್ಲ ಆದಮೇಲೆ ಒಂದು ವಿಷಯ ಮಕ್ಕಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಏನಂತ ಅಂದರೆ ಇದನ್ನು ಫೀಸಿಬಲ್ ರೀಜನ್ ಅಂತ ಬರೆಯೋದನ್ನು ಮಾತ್ರ ಮರಿಬಾರ್ದು. ಓಕೆ, ಸೊ ಇದನ್ನು ಮಕ್ಕಳ ಫೀಸಿಬಲ್ ರೀಜನ್ ಅಂತ ಮರೆಯೋದನ್ನು ಮಾತ್ರ ಬರಿಬೇಡಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಫೀಸಿಬಲ್ ರೀಜನ್. ಪ್ಲೀಸ್ ರೈಟ್ ದಿ ಸ್ಟೂಡೆಂಟ್ಸ್, ಇದನ್ನು ದಯವಿಟ್ಟು ಬರೀರಿ ಮಕ್ಕಳ. ಇದನ್ನು ಫೀಸಿಬಲ್ ರೀಜನ್ ಅಂತ ಮೆನ್ಷನ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಡು ನಾಟ್ ಫಾರ್ಗೆಟ್ ದಿಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ 5,5. ದಿಸ್ ಇಸ್ ವಾಟ್ 5,5. ಸೊ ಈಗ ಮೇಜರ್ ಮಕ್ಕಳ, ಈಗ ಮೇಜರ್ ಏನು? ಕಾರ್ನರ್ ಪಾಯಿಂಟ್ಸ್ನ ಚೆಕ್ ಮಾಡೋದು. ಸೊ ಕಾರ್ನರ್ ಪಾಯಿಂಟ್ಸ್ ಯಾವುದು? ದೇರ್ಫೋರ್ ದ ಕಾರ್ನರ್ ಪಾಯಿಂಟ್ಸ್ ಆರ್. ಓಕೆ, ಸೊ ನೆಕ್ಸ್ಟ್ ಬೇಕಾಗಿರೋದು ಮಕ್ಕಳ ದೇರ್ಫೋರ್ ದ ಕಾರ್ನರ್ ಪಾಯಿಂಟ್ಸ್ ಆರ್. ದೇರ್ಫೋರ್ ದ ಕಾರ್ನರ್ ಪಾಯಿಂಟ್ಸ್ ಆರ್. ಸೊ ವಾಟ್ ಆರ್ ದ ಕಾರ್ನರ್ ಪಾಯಿಂಟ್ಸ್? ಯಾವ್ದಾವ್ದು ಮಕ್ಕಳ ಕಾರ್ನರ್ ಪಾಯಿಂಟ್ಸ್ ಮೇಜರ್ ನಂಗೆ ಇದರಲ್ಲಿ? ಯಾವ್ದು ಕಾರ್ನರ್ ಪಾಯಿಂಟ್ಸ್ ಮಕ್ಕಳ? ವಿಚ್ ಆರ್ ದೋಸ್ ಕಾರ್ನರ್ ಪಾಯಿಂಟ್ಸ್? ನೋಡಿ ಈ ಪಾಯಿಂಟ್. ಓಕೆ, ಯಾವುದು ಮಕ್ಕಳ? ವಿಚ್ ಇಸ್ ದ ಕಾರ್ನರ್ ಪಾಯಿಂಟ್ ಹಿಯರ್? ಸೊ ದಿಸ್ ಇಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್, ದಿಸ್ ಇಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್, ದಿಸ್ ಇಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್, ಹೌದಲ್ಲ? ರೈಟ್. ಸೊ ಇದರಲ್ಲಿ ಏನು ಬರುತ್ತೆ? ದಿಸ್ ಇಸ್ ಎ, ದಿಸ್ ಇಸ್ ಬಿ. Okay, so then this is C and this is students D. ಹೌದಲ್ಲ? Is that right? ಹೌದಲ್ಲ ಮಕ್ಕಳ? ರೈಟ್. ಓಕೆ, ಸೊ ಹಾಗಾದರೆ ನನಗೆ ಇದರಲ್ಲಿ ಏನು ಸಿಗುತ್ತೆ? ವಾಟ್ ಈಸ್ ದ್ಯಾಟ್ ವಿ ಗೆಟ್ ಹಿಯರ್? ಓಕೆ, ಸೊ ಒಂದು ನಿಮಿಷ ಮಕ್ಕಳ. 15,15. Yes, fine. So what are the corner points students? Therefore A of 0,20. So it is A of 0,20. Next students B of it is 0,10. Yeah, B of students it is 0,10. C of 5,5. C of students 5,5 and D of students it is 15,15. D of it is 15,15. Okay, so ಈಗ ಏನು ಮಾಡ್ತೀನಿ ನಾನು ಇದರಲ್ಲಿ? ಸೊ ಕಾರ್ನರ್ ಪಾಯಿಂಟ್ಸ್ ಒಂದು ಕಡೆಗೆ ಬರ್ಕೊಳ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಕಾರ್ನರ್ ಪಾಯಿಂಟ್ಸ್ ಆನ್ ಒನ್ ಸೈಡ್ ಸ್ಟೂಡೆಂಟ್ಸ್ ಆ್ಯಂಡ್ Z is equal to another side. Okay, so here I am going to write, so first corner point. So ಏನು ಬರೀತೀನಿ ಮಕ್ಕಳ ಇದರಲ್ಲಿ? ಕಾರ್ನರ್ ಪಾಯಿಂಟ್ಸ್ ಒಂದು ಕಡೆ, ಕಾರ್ನರ್ ಪಾಯಿಂಟ್ಸ್. ಓಕೆ, ಇನ್ನೊಂದು ಕಡೆ ಏನು ಮಕ್ಕಳ? ಇನ್ನೊಂದು ಕಡೆ Z is equal to, what is Z is equal to students? Z is equal to, it is
Z is equal to, it is nothing but it is 3x plus 9y. Z is equal to, it is 3x plus 9y. So what do I get? ಏನು ಬರುತ್ತೆ ಮಕ್ಕಳ ಇದರಲ್ಲಿ? So we get here it is 0, 20. Okay, so 0, 10, and students it is 5, 5, and now it is 15, 15. Okay, so therefore Z is equal to, it is 0 plus 180. Okay, which is equal to 180. And then students it is Z is equal to, it is 0 plus 90, which is equal to 90. And Z is equal to, it is 15 plus 9 into 5 is 45, which is equal to 60. And Z is equal to, students, it is 45 plus 15 into 5, 135. So which is nothing but 180. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಏನು ಕೇಳಿದಾರೆ ಮಕ್ಕಳ ಇದರಲ್ಲಿ? ವಾಟ್ ಇಸ್ ದಟ್ ದೇ ಆರ್ ಆಸ್ಕ್ಡ್? Solve the minimize and maximize. Okay, so therefore students ಇವೆರಡು ಪಾಯಿಂಟ್ ಅಲ್ಲಿ, so these 2 points, so this is the point where it is maximum. Okay, so maximum, and here also it is maximum, and here it is minimum. ಈ ಜಾಗದಲ್ಲಿ ಮಕ್ಕಳ it is minimum. So conclusion is very important students. Conclusion ಬರಿಲೇಬೇಕು ಮಕ್ಕಳ ಇದರಲ್ಲಿ. Conclusion is very important. So what is the conclusion students? Therefore ಮಕ್ಕಳ, so therefore ಇಲ್ಲೇನು conclusion ಕೊಡ್ತೀರಿ? What is the conclusion? Therefore the maximum value of Z. So first one students ಇದರಲ್ಲಿ the maximum value of Z. Okay, the maximum value of, okay, so the maximum value of Z is equal to, the maximum value of Z is equal to 3x plus 9y. 3x plus 9y is, the maximum value of Z is equal to 3x plus 9y is 180. 180 students at what? At what point students? At 15, 15. At 15, 15 and students 0, 20. ಇಷ್ಟು ಬರೆದ್ರೆ ಆಗೋಯ್ತಾ? ಇಷ್ಟು ಬರೆದ್ರೆ ಆಗೋಯ್ತು ಮಕ್ಕಳ? ಇಷ್ಟು ಬರೆದ್ರೆ ಆಯ್ತಾ? ಖಂಡಿತ ಇಲ್ಲ. ನೋಡಿ ಈ ಎರಡು ಪಾಯಿಂಟ್ ಏನಿದೆ 15, ಮತ್ತು 0, 20 ಏನಿದೆ ಅಷ್ಟೇ ಅಲ್ಲ ಮಕ್ಕಳ. ಅಟ್ ಆಲ್ ದ ಪಾಯಿಂಟ್ಸ್, ಈ ಎಲ್ಲ ಪಾಯಿಂಟ್ಸ್, ಇನ್ನು ಉಳಿದಿರೋ ಎಲ್ಲ ಪಾಯಿಂಟ್ಸ್ಗಳ ಮೇಲೆ ಕೂಡ ಬರುತ್ತೆ. ಓಕೆ, ಇನ್ನೇನು ಇಲ್ಲಿ ಉಳಿದಿರೋ ಪಾಯಿಂಟ್ಸ್ ಇದೆ. So whatever the remaining points are there, no students, on these points also we get the maximum values. Okay, so ಅದಕ್ಕೆ ಏನು ಬರಿಬೇಕು ಇದರಲ್ಲಿ? Therefore students ಏನು ಬರಿಬೇಕು? The maximum value of Z is equal to 3x plus 9y is 180 at this and at all the points and at all the points and at all points on the line segment, joining on the line segment joining what students? Joining 15, 15 and 15 and 0, 20. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇಷ್ಟೆಲ್ಲ ಬರೀಲೇಬೇಕು. and second one is the minimum value. Okay, the second one is nothing but the minimum value of, okay, the minimum value of Z is equal to, the minimum value of Z is equal to 3x plus 9y. 3x plus 9y is nothing but students, it is 60. At what point? At nothing but it is 5, 5. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಈ ಕನ್ಕ್ಲೂಷನ್ ಬರೀಲೇಬೇಕು ಮಕ್ಕಳ. ದಿಸ್ ಕನ್ಕ್ಲೂಷನ್ ಇಸ್ ಮಸ್ಟ್. ಅರ್ಥ ಆಗಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕೂಡ ಅರ್ಥ ಆಗ್ತಿದ್ಯಾ? ಹೌದು ಹುಲಿಯಾ, ಎರಡೂ ಬರುತ್ತೆ, ಎರಡೂ ಚಾನ್ಸಸ್ ಇದೆ ಕಣೋ. ಫ್ಲೈ ಓವರ್ ಬೋತ್ ಚಾನ್ಸಸ್ ಆರ್ ದೇರ್. 2 lines and 3 lines ಬೋತ್ ಚಾನ್ಸಸ್ ಆರ್ ದೇರ್. ಬಟ್ ಇಷ್ಟೆಲ್ಲ ಬರೀಲೇಬೇಕು ಮಕ್ಕಳ. ಇಷ್ಟು ಎಲ್ಲ ನಿಮ್ಮ ಇದರಲ್ಲಿ ಇರಲೇಬೇಕು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? So these many things should be there. Okay, so next ಯಾವ ಕಾನ್ಸೆಪ್ಟ್ ಬೇಕು ಮಕ್ಕಳ? ನೆಕ್ಸ್ಟ್ ಒನ್ ವಿಚ್ ಕಾನ್ಸೆಪ್ಟ್? ಸೊ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಬೇಕು? 4, 5, 6 ಅಲ್ಲಿ ಯಾವ ಪ್ರಾಬ್ಲಮ್ ಬೇಕು ಮಕ್ಕಳ? ನೆಕ್ಸ್ಟ್ ಅಲ್ಲಿ 4, 5, 6 ಅಲ್ಲಿ ಯಾವ ಪ್ರಾಬ್ಲಮ್ ಬೇಕು? ಯಾವ ಕಾನ್ಸೆಪ್ಟ್ ಬೇಕು? ಸೊ ಅಷ್ಟು ಬರದೆ ಸಾಲದಿಲ್ಲ, ಇಷ್ಟೆಲ್ಲ ಬರೀಲೇಬೇಕು. ಕಂಪ್ಲೀಟ್ ಇಷ್ಟು ಬರೀಬೇಕು ಮಕ್ಕಳ. ಯು ಕ್ಯಾನ್ ಸ್ಕಿಪ್ ಇಂಟಿಗ್ರೇಷನ್. ಖಂಡಿತ ಇಂಟಿಗ್ರೇಷನ್ ನಾನು ಮಣಿಕಂಠ ಬೇಡ ಕಣೋ, ಸುಮ್ಮನೆ 6 marks ಕ್ವಶನ್ಸ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ತೀರಿ? ಬೇಕಾದ್ರೆ ಪ್ರಾಬ್ಲಮ್ಸ್ ಮಾಡಿಸಿ ಅಂದರೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. 6 marks ಕ್ವಶನ್ಸ್ ಅಲ್ಲಿ ಬೇಕಾದರೆ ನಾನು ಪ್ರೂಫ್ ಮಾಡ್ಸೋಕೆ ಹೋಗಲ್ಲ, ಬೇಕಾದ್ರೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಪ್ರಾಬ್ಲಮ್ಸ್ ಬೇಕಾ? ಎಲ್ಲ ಬೌಂಡೆಡ್ ಮಾತ್ರ ಕೇಳೋದು. ದೇ ವಿಲ್ ಆಸ್ಕ್ ಓನ್ಲಿ ಬೌಂಡೆಡ್. ಅನ್ಬೌಂಡೆಡ್ ಕೇಳಲ್ಲ. ಸಾಯಿಸ್ಕಂದ ಅನ್ಬೌಂಡೆಡ್ ಕೇಳಲ್ಲ ಕಣೋ ಮಕ್ಕಳ. ಪ್ರೊಬ್ಯಾಬಿಲಿಟಿ ಬಂದು 3 marks ಕ್ವಶನ್ಸ್, ಪ್ರೊಬ್ಯಾಬಿಲಿಟಿ ಬಂದು 2 ಮತ್ತು 3 marks. ಬಟ್ ನಾನು ಡಿಸ್ಕಸ್ ಮಾಡ್ತಿರೋದೀಗ 2 ಮತ್ತು 3 marks ಅಲ್ಲ. ಐ ಆಮ್ ಓನ್ಲಿ ಡಿಸ್ಕಸಿಂಗ್ 5 marks ಕ್ವಶನ್ಸ್. ಓಕೆ, ಐ ಆಮ್ ಡಿಸ್ಕಸಿಂಗ್ ಓನ್ಲಿ 5 marks ಕ್ವಶನ್ಸ್ ಮಕ್ಕಳ.
5, 4 and 6, 4, 5 and 6 ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀರಜ್ ಅರ್ಥ ಆಗ್ತಿದೆಯಲ್ಲ ಕಂದ ನಾನು ಹೇಳ್ತಿರೋದು? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಇಂಟಿಗ್ರಲ್ಸ್ 5 ಮಾರ್ಕ್ಸ್. ಸೊ ಪ್ರೂಫ್ ಅಲ್ಲ, ಪ್ರಾಬ್ಲಮ್ಸ್ ಬೇಕಾ ನಿಮಗೆ? ಯು ವಾಂಟ್ ಪ್ರಾಬ್ಲಮ್ಸ್ ಆನ್ ಇಂಟಿಗ್ರೇಷನ್? ಪ್ರೂಫ್ ಬೇಕಾ ಪ್ರಾಬ್ಲಮ್ಸ್ ಬೇಕಾ? ಬರೀ ಪ್ರಾಬ್ಲಮ್ಸಾ? ಎಸ್ ಸಾಯಿಸ್ ಕಂದ, ಗುಡ್ ಕಣೋ. KCET ಕೂಡ ಚೆನ್ನಾಗಾಗುತ್ತೆ, ಡೋಂಟ್ ವರಿ ಮಕ್ಕಳ. ಓನ್ಲಿ ಪ್ರಾಬ್ಲಮ್ಸ್ ಆರ್ ಈವನ್ ಪ್ರೂಫ್ ಕೂಡ ಬೇಕಾ? ಇಂಟಿಗ್ರಲ್ಸ್ ಅಲ್ಲಿ 5 ಮಾರ್ಕ್ಸ್ ಪ್ರೂಫ್ ಕೂಡ ಬೇಕಾ? ಓಕೆ ಫೈನ್. ಫೈನ್ ಸ್ಟೂಡೆಂಟ್ಸ್, ಫೈನ್. ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳ. ಸೊ ಇವ್ಯಾಲ್ಯೂಯೇಟ್ ದಿಸ್ ಅಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್. ಓಕೆ, ಇವ್ಯಾಲ್ಯೂಯೇಟ್ ದಿಸ್ ಅಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್. ಓಕೆನಾ? ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಪ್ರೂಫ್ ಸ್ಟೂಡೆಂಟ್ಸ್ ಹಾಗಾದ್ರೆ. ಓಕೆ, ಸೊ 5 ಮಾರ್ಕ್ಸ್ ಪ್ರೂಫ್. ಓಕೆ, ಪ್ರೂಫ್ ಶುರು ಮಾಡೋಣ ಹಾಗಾದ್ರೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಪ್ರೂಫ್. ಓಕೆ, ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರೂಫ್ ಬೇಕಾ? ಅದನ್ನು ಮಾಡಿಸೋಣ ಕಂದ. ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರೂಫ್ ಕೂಡ ಮಾಡಿಸೋಣ, ಡೋಂಟ್ ವರಿ. ಓಕೆ, ಸೊ ಇಲ್ಲಿಗೆ ಬರೋಣ ಮಕ್ಕಳ. ಪ್ರೂಫ್ ಆಫ್ ದಿಸ್. ಸೊ ಲೆಟ್ I is equal to students, it is integral of 1 divided by x square minus a square, okay, into dx. So here we get 1 by 2a, okay, into multiple of 2a, and here students we write here it is x minus a. So here we write x minus a into x plus a, okay, so into dx. So we get here it is 1 by 2a into integral of it is a plus a divided by it is x minus a, okay, into x plus a, okay, so into dx. And here we write students plus x and minus x. Illen baritin makla, I am going to write here plus x and then minus x. So nodi, I am just going to group this students. I am just going to group this a minus x, okay, a minus x and a plus x. Iveradunu makla group ಮಾಡ್ತಾ ಬರ್ತೀನಿ. I am going to group this. ಇವೆರಡನ್ನು ಕೂಡ ಗ್ರೂಪ್ ಮಾಡ್ತಾ ಬರ್ತೀನಿ ಮಕ್ಕಳ. Okay, so what do I get? I get here 1 by 2a. Okay, so I get here students I is equal to it is 1 by 2a into integral of ನೋಡಿ ಮಕ್ಕಳ ಇದರಲ್ಲಿ it is x plus a. Okay, so ಒಂದು ನಿಮಿಷ ಮಕ್ಕಳ, ಒಂದು ನಿಮಿಷ. It is x plus a. Okay, so then and then students plus it is a minus x divided by it is x minus a into it is x minus a into x plus a into dx. ನೋಡಿ ಮಕ್ಕಳ ಇದರಲ್ಲಿ ಇಲ್ಲಿ ಡಿನಾಮಿನೇಟರ್ ಏನು ಟರ್ಮ್ ಇದೆ ಮಕ್ಕಳ, ಅದೇ ರೀತಿ ನ್ಯೂಮರೇಟರಲ್ಲಿ ಇರಬೇಕು. ಡಿನಾಮಿನೇಟರ್ ಏನು ಟರ್ಮ್ ಇದೆ ಮಕ್ಕಳ, ಅದೇ ರೀತಿ ನ್ಯೂಮರೇಟರಲ್ಲಿ ಇರಬೇಕು. ಅದಕ್ಕೆ ಇದೆಲ್ಲ ಕೆಲಸ ಮಾಡ್ಕೊಬೋದಿರೋದು ಅದೇ ಕಾರಣಕ್ಕೆ. ಬಟ್ ಇಲ್ಲಿ ನೋಡಿ a ಮೈನಸ್ ಎಕ್ಸ್ ಇದೆ. ಇಲ್ಲಿ ನೋಡಿ ಮಕ್ಕಳ a ಮೈನಸ್ ಎಕ್ಸ್ ಇದೆ. ಸೊ ನಾನೇನು ಮಾಡ್ತೀನಿ ಅದಕ್ಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್ 1 by 2a ಇಂಟು ಇಂಟಿಗ್ರಲ್ ಆಫ್ ಇಟ್ ಇಸ್ x plus a ಸ್ಟೂಡೆಂಟ್ಸ್. ಆ್ಯಂಡ್ ಇಲ್ಲಿ ಏನು ಬರುತ್ತೆ x minus a, okay, divided by students it is x plus a into x minus a into x minus a into dx. ಬಟ್ ಮಧ್ಯದಲ್ಲಿ ಏನು ಬರುತ್ತೆ ಮಕ್ಕಳ, ಇನ್ಸ್ಟೆಡ್ ಆಫ್ ಪ್ಲಸ್ ವಿಲ್ ಗೆಟ್ ಮೈನಸ್. ಇಲ್ಲೇನಿತ್ತು ಮಕ್ಕಳ, ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಪ್ಲಸ್ ಇತ್ತು, ಅಲ್ಲೇನಾಯಿತು ಮೈನಸ್ ಆಯಿತು. ಆ್ಯಂಡ್ ಇಲ್ಲಿ a ಮೈನಸ್ ಎಕ್ಸ್ ಇತ್ತು, ಇಲ್ಲೇನಾಯಿತು x ಮೈನಸ್ a ಬಂತು. ಓಕೆ, ಸೊ ವಾಟ್ ಡು ಐ ಗೆಟ್? Therefore I get here I equals to it is 1 by 2a into integral of x plus a divided by x plus a into x minus a into x minus a. So minus integral of, yeah, so into dx. So minus it is x minus a divided by, yeah, it is x plus a into x minus a into x minus a into dx. Okay, so therefore I is equal to, yeah, therefore I is equal to students it is 1 by 2a. Therefore I is equal to it is 1 by 2a into integral of 1 divided by x minus a. So minus 1 divided by it is x plus a into dx. Okay, so therefore this is nothing but I is equal to 1 by 2a into log of, this is nothing but log of x minus a, okay, log of mod x minus a minus it is log of mod x plus a into dx. I hope this is clear. So therefore we get here, okay, so therefore we get here I equals to it is integral of 1 by 2a into log of mod x minus a divided by x plus a plus c, okay, divided by x plus a plus c. I hope this is clear. ಅರ್ಥ ಆಗಿದೆ ಮಕ್ಕಳ ಪ್ರೂಫ್ ಇದು? Did everyone understood this?
ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಇಲ್ಲಿ ನೋಡಿ, therefore integral of, therefore students, 1 by integral of x square minus 16 into dx is nothing but it is integral of 1 divided by x square minus 4 square into dx. Okay, so therefore it is 1 by 2 into 4 into log of, it is mod x minus 2 divided by, sorry, x minus 4 divided by x plus 4 plus c. So therefore we got here, it is 1 by 8 into, it is log of mod, it is x minus 4 divided by x plus 4 plus c is the answer. I hope this is clear. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ ಇದು? Okay, so I am going to give breaks, students. I am going to give break for 10 minutes. 10 minutes break ಸಾಕು ಮಕ್ಕಳಿಗ. So I am going to give you break for 10 minutes. 10 ನಿಮಿಷ break ಕೊಡ್ತಾ ಇದ್ದೀನಿ. Okay, I am going to give you break for 10 minutes and come after that, students. Okay. So plus c. Okay. ಫೈನ್ ಕಂದ, ಅಲ್ಲಿ ಪ್ಲಸ್ ಸಿ ಬರ್ಬೇಕು ಕಣೋ. ಮಿಸ್ ಆಗಿದೆ ಕಣೋ. ಪ್ಲಸ್ ಸಿ ಬರೆಯೋದಕ್ಕೆ ಡಿ ಎಕ್ಸ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಪ್ಲಸ್ ಸಿ ಬರೆಯೋದಕ್ಕೆ ಡಿ ಎಕ್ಸ್ ಹಾಕಿದ್ದೀನಿ ಅಷ್ಟೇ. ಇಟ್ ಇಸ್ ಪ್ಲಸ್ ಸಿ ಆ್ಯಕ್ಚುಲಿ. ಫೈನ್. ಓಕೆ ಮಕ್ಕಳ, ಕಮ್ ಬ್ಯಾಕ್ ಆಫ್ಟರ್ 10 minutes. ಕಮ್ ಬ್ಯಾಕ್ ಆಫ್ಟರ್ 10 minutes, ಸ್ಟೂಡೆಂಟ್ಸ್. 10 minutes ಬಿಟ್ಕೊಂಡು ಬನ್ನಿ. ಸೊ ಕಮ್ ಬ್ಯಾಕ್ ಆಫ್ಟರ್ 10 minutes, ಸ್ಟೂಡೆಂಟ್ಸ್. 10 minutes ಬಿಟ್ಕೊಂಡು ಬನ್ನಿ ಬೇಗ.
So welcome back my dear students, welcome back. Sir, how to solve tan inverse of 2x minus tan inverse of 3x equals to pi by 4? What is that question you are asking? Tan inverse of 2x plus tan inverse of 3x equals to pi by 4. As ಇಲ್ವಲ್ಲ ಈಗ ಅಂದರೆ ಆ ಕಾನ್ಸೆಪ್ಟ್ ಇಲ್ವಲ್ಲ ಈಗ. ಸೊ ಐ ಕ್ಯಾನ್ ಪುಟ್ tan of a plus b ಯೂಸ್ ಮಾಡ್ಬೋದು. ಆ ಕಾನ್ಸೆಪ್ಟ್ ಇಲ್ವಲ್ಲ ಕಂದ ಈಗ. ಸೊ tan inverse of 2x ನ a ಅಂತ ತಗೋಬೇಕಾಗತ್ತೆ. 2x ಈಕ್ವಲ್ಸ್ ಟು tan a ಆಗುತ್ತೆ. ಓಕೆ, ಸೊ ನೋಡಿಲಿ ಅಂದರೆ ಆ ಫಾರ್ಮುಲಾ ಮುಂಚೆ ಆ ಫಾರ್ಮುಲಾ ಇತ್ತು, ಈಗ ಆ ಫಾರ್ಮುಲಾ ಇಲ್ಲ. ಸೊ ನೋಡಿಲಿ ಸೊ ಸಾಲ್ವ್ ಓಕೆ. ಸೊ tan inverse of 2x minus tan inverse of 3x ಈಕ್ವಲ್ಸ್ ಟು pi by 4. ಆ್ಯಕ್ಚುಲಿ ಬಂದು ಇದನ್ನು ನೀನು ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು ನಿಮಗೆ. ಸೊ ಯು ಹ್ಯಾಡ್ ಅ ಕಾನ್ಸೆಪ್ಟ್ ಅರ್ಲಿಯರ್. ಸೊ ಇದು ಡಿಲೀಟ್ ಆಗಿದೆ. tan inverse of a minus tan inverse of b nothing but tan inverse of a minus b. Okay, so tan inverse of a minus b divided by 1 plus a into b. So this is the concept you can use. Actually ಬಂದು ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ವಿ. ಓಕೆ, ಈಗ ಈ ಕಾನ್ಸೆಪ್ಟ್ ಇಲ್ಲ. ಓಕೆ, ಸೊ ಈ ಕಾನ್ಸೆಪ್ಟ್ ಬೇಕಂದ್ರೆ ಇದು ಆ್ಯಕ್ಚುಲಿ ಎನ್ ಸಿ ಆರ್ ಟಿ ಪ್ರಾಬ್ಲಮ್ ಅಲ್ಲ ಅಲ್ಲ. ದಿಸ್ ಇಸ್ ನಾಟ್ ಎನ್ ಸಿ ಆರ್ ಟಿ ಪ್ರಾಬ್ಲಮ್, ರೈಟ್? ಇಟ್ ಇಸ್ ಅ KCET ಪ್ರಾಬ್ಲಮ್ ಐ ಬಿಲೀವ್. ಸೊ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಓಂಕಾರ್ ಸರ್ ಕೊಡ್ತಾರೆ. ಸೊ ಟುಮಾರೋ ವಿಲ್ ಬಿ ಡೂಯಿಂಗ್ ಅ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಆಲ್ರೆಡಿ ಒಂದು ಸೆಷನ್ ಮಾಡಿದ್ದಾರೆ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಇದಕ್ಕೆ ಯಾರಿಗೆ ಬೇಕು ಸೊಲ್ಯೂಷನ್ ಇದಕ್ಕೆ? ಸೊ ಇಲ್ಲಿ ನೋಡಿಲಿ. ಸೊ tan inverse of you get here, it is 2x minus 3x divided by it is 1 plus 6x square. So equals to pi by 4. Therefore it is 2x minus 3x. Okay, so divided by 1 plus 6x square equals to 1. Because since students tan pi by 4 equals to 1, tan pi by 4 equals to 1. Okay, so ಇದೇನು ಬರುತ್ತೆ? We get here minus x equals to, it is 1 plus 6x square or 6x square plus x plus 1 equals to 0. Okay, so 6 can be done as 3 into 2. 6 can be done as 3 into 2. So minus x. 3x minus 2x atwa? Is it 3x minus 2x or 2x minus 3x? Is it 2x minus 3x or 3x minus 2x? ಏನದು? ಸೊ ಯಾರೋ ಕೇಳಿದ್ದು 3x minus 2x ಅಂತ ಅನ್ಕೊಳ್ತೀನಿ. ಪ್ಲಸ್ ಇದೆಯಾ? ಓಕೆ, ಇಟ್ ಈಸ್ ಪ್ಲಸ್. ಓಕೆ, ಸೊ ಇಲ್ಲಿ ಪ್ಲಸ್ ಇದೆ. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಬರುತ್ತೆ. ಸೊ ಇದು ಪ್ಲಸ್, ಇದು ಮೈನಸ್. ಓಕೆ, ಸೊ a ಪ್ಲಸ್ ಬಿ ಡಿವೈಡೆಡ್ ಬೈ 1 ಮೈನಸ್ a ಇಂಟು ಬಿ. ಓಕೆ, ಸೊ ಹಾಗಾದರೆ ಇದರಲ್ಲಿ 2x ಪ್ಲಸ್ 3x ಡಿವೈಡೆಡ್ ಬೈ 1 ಮೈನಸ್ 6x ಸ್ಕ್ವೇರ್. ಓಕೆ, ಸೊ ಇಟ್ ಈಸ್ 2x ಪ್ಲಸ್ 3x ಡಿವೈಡೆಡ್ ಬೈ 1 ಮೈನಸ್ 6x ಸ್ಕ್ವೇರ್. So it is nothing but 5x equals to 1 minus 6x square. So 6x square plus 5x minus 1 equals to 0. Okay, so 6 can be done as 6 into 1. So it is plus. So therefore it is plus and then minus. Sorry, this is minus. Okay, so therefore we got here 6x square plus 6x. So minus x plus minus 1 equals to 0. So here it is 6x common, x plus 1. So minus 1 common x plus 1 equals to 0. Therefore x is equal to 1 by 6 or x is equal to minus 1. Okay, so this is what you get. ಅರ್ಥ ಆಗ್ತಿದೆಯಾ? I hope this is clear. ಅರ್ಥ ಆಗ್ತಿದೆಯೇನಪ್ಪ? So tan inverse of 1 by 3 plus tan inverse of 1 by 2. I hope this is clear. ಅರ್ಥ ಆಗಿದೆಯೇನೋ? ಫೈನ್. ಸೊ ಹೇಳಿ ಮಕ್ಕಳ, ಇನ್ಯಾವುದಾರ ಡೌಟ್ ಇದೆಯಾ? So have you got any other questions students? Have you got any other questions? ಹೇಳಿ ಮಕ್ಕಳ, ಬೇಗ ರಿಪ್ಲೈ ಮಾಡಿ. ಸೊ ಇನ್ಯಾವುದಾರ ಡೌಟ್ಸ್ ಕ್ಲಿಯರ್ ಮಾಡ್ಬೇಕಂಡ್ರೋ ಬೇಗ ರಿಪ್ಲೈ ಮಾಡ್ರೋ. ಸೊ ಸಂಬಡಿ ವಾಸ್ ಆಸ್ಕಿಂಗ್ ಇ ಪವರ್ ಎಕ್ಸ್ ಪ್ರಾಬ್ಲಮ್. ಸೊ ಯಾರೋ ಒಬ್ಬರು ಇ ಪವರ್ ಎಕ್ಸ್ ಪ್ರಾಬ್ಲಮ್ ಕೇಳ್ತಾ ಇದ್ರು. ಸೊ ಈ ಪ್ರಾಬ್ಲಮ್ ಅಂದ್ಕೊಳ್ತೀನಿ. ಐ ಥಿಂಕ್ ಸಮ್ ಸ್ಟೂಡೆಂಟ್ಸ್ ವರ್ ಆಸ್ಕಿಂಗ್ ದಿಸ್ ಪ್ರಾಬ್ಲಮ್. ಈ ಕ್ವಶನ್ ಯಾರೋ ಕೇಳ್ತಿದ್ರಲ್ಲ? ಎಸ್. ಸೊ ಇಟ್ ಈಸ್ ಪೈ ಎ ಬಿ ಬರುತ್ತೆ ಕಂದ, ಪೈ ಎ ಬಿ ಬರುತ್ತೆ. ಪೂಜಾ, ದ ಆನ್ಸರ್ ಇಸ್ ಪೈ ಎ ಬಿ. ಸೊ ಇಂಟಿಗ್ರಲ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ಕಣ್ರೋ. ಇಂಟಿಗ್ರಲ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬನ್ನಿ. ಆ್ಯಕ್ಚುಲಿ LPP ಇಸ್ ಬೆಟರ್ ಕಂದ, ಯಾಕಂದರೆ
ಇಂಟಿಗ್ರಲ್ಸಲ್ಲಿ ಪ್ರಾಬ್ಲಮ್ ಏನಂತಂದರೆ ಪ್ರೂಫ್ಸ್ ಆರ್ ಈಸಿ ಬಟ್ ತುಂಬ ಪ್ರಾಬ್ಲಮ್ಸ್ಗಳು ಓದಬೇಕು. ದ ಪ್ರಾಬ್ಲಮ್ಸ್ ಆರ್ ಟೂ ಮಚ್. ಸೊ ಈ ಪ್ರಾಬ್ಲಮ್ ಮಾಡ್ತೀರಾ? ಸೊ ಯಾರಿಗೆ ಇನ್ಯಾವ ಪ್ರಾಬ್ಲಮ್ ಬೇಕು ಮಕ್ಕಳ? ವಿಚ್ ಪ್ರಾಬ್ಲಮ್ ಯು ವಾಂಟ್? ಎಮ್ ಸಿ ಕ್ಯೂಸ್ ಆಲ್ರೆಡಿ ಮಾಡಿದ್ದೀನಿ ಕಂದ, ಎಮ್ ಸಿ ಕ್ಯೂಸ್ ಆಲ್ರೆಡಿ ಮಾಡಿದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಎಲ್ ಪಿ ಪಿ ಕೂಡ ಮಾಡಿದ್ದೀನಿ, ಕವಿತಾ ಎಲ್ ಪಿ ಪಿ ಕೂಡ ಮಾಡಿದ್ದೀನಿ ಕಂದ, ಎಲ್ ಪಿ ಪಿ ಈಗ ತಾನೇ ಮಾಡಿದ್ದೀನಿ, ಗೋ ಆ್ಯಂಡ್ ಚೆಕ್ ಇಟ್. ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ವೈಷ್ಣವಿ ಜನರಲ್ ಸೊಲ್ಯೂಷನ್ 2 ಪ್ರಾಬ್ಲಮ್ ಮಾಡಿದ್ದೆ. ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬೇಕು ಅಂದರೆ ಕೇಳಿ ಮಕ್ಕಳ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬೇಕು, ಎಕ್ಸಾಮಿಗೆ ಕೇಳೋವಂಥದ್ದು ಪ್ರಾಬ್ಲಮ್ ಅಂತ ಕೇಳಿದ್ರೆ ಕೇಳಿ. 5, 4 and 6 ಮಾರ್ಕ್ಸ್. ಶ್ರೇಯಾ ಇದು 5, 4 and 6 ಮಾರ್ಕ್ಸ್ ಸೆಷನ್ ಕಂದ. 2 ಮತ್ತು 3 ಮಾರ್ಕ್ಸ್ ಸೆಷನ್ಸ್ಗೆ ಹೋಗಿ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಓಕೆ. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಬೇಕಾ? ಓಕೆ ಕಣ್ರು, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಕ್ವಶನ್ ಕೇಳೋಣ, ಮಾಡಿಸೋಣ. So let me start with application of integration, students. Yes, let me start with application of integration question. Find the area of the circle enclosed. Okay, so find the area enclosed by the circle. ನೋಡಿ ಮಕ್ಕಳ, ಇದರಲ್ಲಿ ಏನು ಮಾಡ್ತೀರಾ? ಫಸ್ಟ್ you are going to draw a circle here. So circle with radius a. So first you are going to draw a circle with radius a. This is very important ಮಕ್ಕಳ. So diagram ಬರೀಲೇಬೇಕು. So you need to write the diagram, students, otherwise you will be losing the marks. This is a comma 0, this is 0 comma a. Okay, so therefore students, here it is origin and this is x, x dash, so y, y dash. Okay na? So ನೋಡಿ ಇದರಲ್ಲಿ, ಸೊ ಮೊದಲನೇದಾಗಿ ಮಕ್ಕಳ, ಮೊದಲನೇದಾಗಿ ಏನು ಇಕ್ವೇಷನ್ ಇದೆ ಇದರಲ್ಲಿ ಸೊಲ್ಯೂಷನ್. ಓಕೆ, ಸೊ ಕನ್ಸಿಡರ್, ಸೊ ಫಸ್ಟ್ ಕನ್ಸಿಡರ್ ದಿ ಸ್ಟೂಡೆಂಟ್ಸ್, ಈ ಇಕ್ವೇಷನ್ ಕನ್ಸಿಡರೇಷನ್ ತಗೊಳ್ಳಿ ಮಕ್ಕಳ. ಕನ್ಸಿಡರ್ ಹಿಯರ್ x square plus y square equals to a square. Okay, so y square equals to, it is a square minus x square. Okay, so therefore y equals to what? It is root of a square minus x square. Okay, so we know that students, area of circle, okay, we know that here area equals to integral of y into dx and it is a to b. Okay, this is c to d ಅಂತ ಅನ್ಕೊಳ್ಳಿ, this is c to d. ಸೊ ಇಲ್ಲಿ ನೋಡಿ ಮಕ್ಕಳ, ಏರಿಯಾದಲ್ಲಿ ಇಲ್ಲಿ ಸರ್ಕಲ್ ನೋಡಿದಾಗ ನನಗೆ ಒಂದು ವಿಷಯ ಗೊತ್ತಾಗ್ತಾ ಇದ್ದು, ಈ ಸರ್ಕಲ್ ನೋಡಿದಾಗ ಮಕ್ಕಳ ಒಂದು ವಿಷಯ ಗೊತ್ತಾಗಿದ್ದೇನೆಂದರೆ, ಆಲ್ ದ ಪಾರ್ಟ್ಸ್ ಆರ್ ಸಿಮಿಟ್ರಿಕ್ ಹಿಯರ್. ಅಂದರೆ ಪ್ರತಿಯೊಂದು ಕ್ವಾಡ್ರೆಂಟಲ್ಲಿ ಕೂಡ ಏನು ಪಾರ್ಟ್ ಇದೆ ಮಕ್ಕಳ, ದೋಸ್ ಆರ್ ಸಿಮಿಟ್ರಿಕಲ್ ಟು ಈಚ್ ಅದರ್, ಅಂದರೆ ಈಕ್ವಲ್ ಪಾರ್ಟ್ಸ್ ಕವರ್ ಆಗುತ್ತೆ. ಸೊ ಈಕ್ವಲ್ ಪಾರ್ಟ್ಸ್ ಕವರ್ ಆಗೋದ್ರಿಂದ ನಾನೇನು ಮಾಡ್ತೀನಿ ಇದರಲ್ಲಿ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್, ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಮಾರ್ಕ್ ದಿಸ್ ರೀಜನ್. ಈ ರೀಜನ್ನ ಮಕ್ಕಳ ಶೇಡ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಯು ನೀಡ್ ಟು ಶೇಡ್ ಇಟ್. ಅರ್ಥ ಆಗ್ತಿದೆಯಾ? ಅಷ್ಟೇ ಅಲ್ಲ ಮಕ್ಕಳ, ಅಷ್ಟೇ ಅಲ್ಲ, ಈ ರೀಜನ್ ಏನಿದೆ ಈ ರೀಜನ್ನ ಕೂಡ ಬರಿಬೇಕು. ದಟ್ ಇಸ್ y ಈಕ್ವಲ್ಸ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಲೂ ಕೂಡ ಬರಿಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನನಗೇನು, ಈ ರೀಜನ್ನ ನಾನು ಶೇಡ್ ಮಾಡಿದ್ದೀನಿ, ಬಟ್ ನನಗೆ ಬೇಕಾಗಿರೋದು ಕಂಪ್ಲೀಟ್ ಏರಿಯಾ ಅಲ್ಲ ಮಕ್ಕಳ. ನನಗೆ ಬೇಕಾಗಿರೋದು ಕಂಪ್ಲೀಟ್ ಏರಿಯಾ. ನಾನೇನು ಮಾಡ್ತೀನಿ, ಅದಕ್ಕೆ 4ನ ಮಲ್ಟಿಪ್ಲೈ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 4. ಸೊ ವಾಟ್ ಡು ಐ ಗೆಟ್? a ಈಕ್ವಲ್ಸ್ ಟು, ದಿಸ್ ಇಸ್ 4 ಇಂಟು ಇಟ್ ಇಸ್ 0 to a. ನೋಡಿ ಮಕ್ಕಳ, ಈ ರೀಜನ್ ಎಲ್ಲಿಂದ ಎಲ್ಲಿಗೆ ಶುರು ಆಗ್ತಾ ಇದೆ? ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಇಯರ್ ಆ್ಯಂಡ್ ಎಂಡಿಂಗ್ ಅಪ್ ಟು ಇಯರ್. ಸೊ 0 ಇಂದ ಶುರುವಾಗಿ a ಎಂಡ್ ಆಗ್ತಾ ಇದೆ, ಆ್ಯಂಡ್ ಇಯರ್ ವಿ ಗೆಟ್ ಇಟ್ ಇಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಂಟು dx. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದರೆ ಮಕ್ಕಳ ಏರಿಯಾ ಏನು ಬರುತ್ತೆ? ಸೊ ದೇ ಫಾರ್ ಏರಿಯಾ ಈಕ್ವಲ್ಸ್ ಟು 4 ಇಂಟು ಇಂಟಿಗ್ರಲ್ 0 to a, ಇಟ್ ಈಸ್ ರೂಟ್ ಆಫ್ 4, ರೂಟ್ ಆಫ್ it is a square minus, sorry, x square minus a square. It is a square minus x square. This is a square minus x square. This is a square minus x square into dx. So this is nothing but 4 into, it is x by 2 into, it is root of a square minus x square plus a square by 2 into, plus a square by 2 into, student, sine inverse of, it is x by a, and here the limits are 0 to a. So what do I get? ಏನು ಬರುತ್ತೆ ಮಕ್ಕಳ ಇದರಲ್ಲಿ? therefore I get here 4 into, it is x by 2 into, it is 0, okay, plus it is a square by 2 into sine inverse of 1, okay. So this is upper limit, this is upper limit, students, this is upper limit, minus here lower limit. So minus, students, lower limit, so minus lower limit, ಇದೇನು ಬರುತ್ತೆ ಮಕ್ಕಳ? 0 plus 0, okay. So this is your lower limit. I hope this is clear. So therefore we got here 4 into, it is a square by 2 into pi by 2. So what we get here? We get here pi a square square units. This is the right answer. Pi a square units, is this the answer? I hope this is clear. ಅರ್ಥ ಆಗಿದೆಯಾ ಎಲ್ಲರಿಗೂ?
Did everyone understood this? ಓಕೆ, ಸೊ ಇದರಲ್ಲಿ ಕೆಲವು ಕ್ವಶನ್ಸ್ ತಗೊಳ್ತೀನಿ ನೋಡಿ ಮಕ್ಕಳ, ಇದನ್ನು ಪ್ರಾಕ್ಟೀಸ್ ಮಾಡಿರಿ ಯಾವುದಕ್ಕೂ. ಮಕ್ಕಳ ಈ ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಫೈಂಡ್ ದ ಏರಿಯಾ ಎನ್ಕ್ಲೋಸ್ ಬೈ ದ ಸರ್ಕಲ್ y ಸ್ಕ್ವೇರ್ ಈಕ್ವಲ್ಸ್ ಟು 4x, y ಆಕ್ಸಿಸ್ ಅಂಡ್ ದ ಲೈನ್ y ಈಕ್ವಲ್ಸ್ ಟು 1. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ದಿಸ್ ಒನ್ ಸೊಲ್ಯೂಷನ್ ಸ್ಟೂಡೆಂಟ್ಸ್, it is nothing but students, right parabola. This is nothing but right parabola. This is right parabola. Okay, this is right parabola students. ಏನು ಬರುತ್ತೆ ಮಕ್ಕಳ ಕರ್ವಿಗ? So this is how we get the curve. ಈ ರೀತಿ ಬರುತ್ತೆ ಮಕ್ಕಳ. So this is x dash, so y dash and origin. So ಇಲ್ಲೇನು ಬರುತ್ತೆ? we get here like this. ಈ ರೀತಿ ಬರ್ತಾ ಹೋಗುತ್ತೆ, ಹೌದಲ್ಲ? So this is right parabola. And y equals to 1 ಎಲ್ಲಿ ಬರುತ್ತೆ? This is y equals to 1. ಅರ್ಥ ಆಗಿದೆಯಾ ಎಲ್ಲರಿಗೂ? This is y equals to 1 and this is x is equal to 0. That is nothing but y axis. ಅಂದ್ರೆ ಮಕ್ಕಳ x is equal to 0. So this is the region I need to consider students. This is the region which I need to consider for integration. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಹಾಗಾದ್ರೆ what is that I get students here? ಇದೇನು ಬರುತ್ತೆ ಮಕ್ಕಳ ಇದು? ಇಲ್ಲಿ ನೋಡಿ y ಸ್ಕ್ವೇರ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಮಕ್ಕಳ ಇಯರ್ ಗಿವನ್. ಓಕೆ, ಸೊ ಗಿವನ್ ನೋಡಿ ಮಕ್ಕಳ, ಇದರಲ್ಲಿ ಏನು ಕೊಟ್ಟಿದ್ದಾರೆ? ಇದರಲ್ಲಿ ಗಿವನ್ ಸ್ಟೂಡೆಂಟ್ಸ್ y ಸ್ಕ್ವೇರ್ ಈಕ್ವಲ್ಸ್ ಟು 4x. ಸೊ y ಸ್ಕ್ವೇರ್ ಈಕ್ವಲ್ಸ್ ಟು 4x, therefore y ಈಕ್ವಲ್ಸ್ ಟು ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಸ್ಕ್ವೇರ್ ರೂಟ್ ಆಫ್ 4 ಇಂಟು x. ಸೊ therefore y ಈಕ್ವಲ್ಸ್ ಟು ಏನು ಬರುತ್ತೆ? 2 ಇಂಟು ರೂಟ್ x. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಾ? ಆ್ಯಂಡ್ ಇದರಲ್ಲಿ ಮಕ್ಕಳ ನೋಡಿ, ಇದರಲ್ಲಿ ಒಂದು ವಿಷಯ ತಿಳ್ಕೋಬೇಕು. ಸೊ ಒಂದು ವಿಷಯ ತಿಳ್ಕೋಬೇಕು ಮಕ್ಕಳ, ನನಗೆ ಈ ಪಾಯಿಂಟ್ ಬೇಕು ನೋಡಿ. ಇದರಲ್ಲಿ ಲೋವರ್ ಲಿಮಿಟ್ ಗೊತ್ತಿದೆ. ಲೋವರ್ ಲಿಮಿಟ್ ನೋಡಿ ಮಕ್ಕಳ, ಲೋವರ್ ಲಿಮಿಟ್ ಇಸ್ 0. ನೋಡಿ ಇದರಲ್ಲಿ ಲೋವರ್ ಲಿಮಿಟ್ ಗೊತ್ತಿದೆ. ಲೋವರ್ ಲಿಮಿಟ್ ಏನು ಮಕ್ಕಳ? 0. ಬಟ್ ಅಪ್ಪರ್ ಲಿಮಿಟ್, ಓಕೆ, ಬಟ್ ಅಪ್ಪರ್ ಲಿಮಿಟ್ ಮಕ್ಕಳ ಇಲ್ಲಿ ಕ್ಲಾರಿಟಿ ಇಲ್ಲ. ಬಟ್ ಅಪ್ಪರ್ ಲಿಮಿಟ್ ನನಗೆ ಇದರಲ್ಲಿ ಕ್ಲಾರಿಟಿ ಇಲ್ಲ, ಹೌದಲ್ಲ? ಲೋವರ್ ಲಿಮಿಟ್ ಕ್ಲಾರಿಟಿ ಇದೆ. ಲೋವರ್ ಲಿಮಿಟ್ ಇಸ್ ವಾಟ್? 0. ಓಕೆ, ಲೋವರ್ ಲಿಮಿಟ್ ಮಕ್ಕಳ ಇಟ್ ಈಸ್ ನಥಿಂಗ್ ಬಟ್ 0. ಲೋವರ್ ಲಿಮಿಟ್ ಯಾವುದು? ದಿಸ್ ಇಸ್ ದ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಮಕ್ಕಳ, ಅಪ್ಪರ್ ಲಿಮಿಟ್ ನನಗೆ ಗೊತ್ತಿಲ್ಲ. ಸೊ ಅಪ್ಪರ್ ಲಿಮಿಟ್ ಯಾವುದು? ಈ ಪಾಯಿಂಟ್ ಮತ್ತು ಈ ಪಾಯಿಂಟ್, ಈ ಎರಡು ಪಾಯಿಂಟ್ ಬೇಕು ನನಗೆ. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ ಮಕ್ಕಳ? ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ it is a point of intersection of, this is the point of intersection of y square equals to 4x and y equals to 1, ಹೌದಲ್ಲ? ಸೊ ಇಲ್ಲೇನು ಬರೀತೀನಿ ಮಕ್ಕಳ? y square equals to 4x, ಓಕೆ, and y equals to 1. ಇವೆರಡನ್ನೂ ಚೂಸ್ ಮಾಡಿದ್ರೆ ಏನು ಬರುತ್ತೆ ಮಕ್ಕಳ? we get here 1 equals to 4x or x is equal to, it is 1 by 4. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ here we get it is 1 by 4 comma, it is 1 by 4 comma 1. Okay, so here we get it is 1 by 4 comma 0. So upper limit ಏನು ಬಂತು ಮಕ್ಕಳ? upper limit is 1 by 4. I hope this is clear for everyone. ಅರ್ಥ ಆಗಿದೆ ಎಲ್ಲರಿಗೂ? So therefore students, area is equal to, it is nothing but students, integral 0 to 1 by 4, it is 2 into root x. Okay, so ಇದೇನು ಬರುತ್ತೆ ಮಕ್ಕಳ? it is 1 minus 2 into root x. 1 minus 2 into root x into dx. I hope this is clear. ಇದೆಲ್ಲರಿಗೂ ಅರ್ಥ ಆಗಿದೆಯಾ? ಈ ರೀತಿನಾದರೂ ಬರಿಬೋದು ಮಕ್ಕಳ. ದೇರ್ ಇಸ್ ಒನ್ ಮೋರ್ ವೇ, ಇನ್ನೊಂದು ವೇ ಹೇಳ್ಕೊಡ್ತೀನಿ ಮಕ್ಕಳ. ಐ ವಿಲ್ ಟೀಚ್ ಯು ಒನ್ ಮೋರ್ ವೇ, ಡೋಂಟ್ ವರಿ. ಇದನ್ನು ಬಿಟ್ಟರೆ ಮಕ್ಕಳ, ದಿಸ್ ಇಸ್ ಮೆಥಡ್ ಒನ್. ಐ ವಿಲ್ ಟೀಚ್ ಯು ಅನದರ್ ಮೆಥಡ್. ದಿಸ್ ಇಸ್ ಮೆಥಡ್ ಒನ್ ಸ್ಟೂಡೆಂಟ್ಸ್, ಐ ವಿಲ್ ಟೀಚ್ ಯು ಅನದರ್ ಮೆಥಡ್. ಇನ್ನೊಂದು ಈಸಿ ಮೆಥಡ್ ಇದೆ ಮಕ್ಕಳ, ಅದನ್ನು ಕೂಡ ಹೇಳ್ಕೊಡ್ತೀನಿ, ಡೋಂಟ್ ವರಿ. ದಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇದೇನು ಮಕ್ಕಳ? ಇದು ಅಲಾಂಗ್ ಎಕ್ಸ್ ಆಕ್ಸಿಸ್ ತೊಗೊಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲೇನು ಮಾಡ್ತಾ ಇದ್ದೀನಿ? ಸೊ ಈ ಥರ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬೇಡ, ಇಷ್ಟು ಸಾಕು. ಸೊ ಇದೇನು ಬರುತ್ತೆ ಮಕ್ಕಳ? ಎಕ್ಸ್ ಇಸ್ ಎಕ್ಸ್ ಇಂಟು, ಸೊ ದಿಸ್ ಇಸ್ ಎಕ್ಸ್ ಮೈನಸ್, ಸೊ 2 ಇಂಟು ಇಟ್ ಇಸ್ ಎಕ್ಸ್ ಪವರ್ 3 by 2 ಡಿವೈಡೆಡ್ ಬೈ 3 by 2. ಓಕೆ, ಆ್ಯಂಡ್ ಇಟ್ ಈಸ್ 0 to 1 by 4. ಓಕೆ, ಸೊ ದೇರ್ಫೋರ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಸೊ ಏರಿಯಾ ಇಸ್ ಈಕ್ವಲ್ ಟು, ಇಟ್ ಇಸ್ ಎಕ್ಸ್ ಮೈನಸ್ ಇಟ್ ಈಸ್ 2 ಇಂಟು 3 by 2, ದಟ್ ಇಸ್ 4 by 3. ಸೊ 4 by 3 ಇಂಟು ಎಕ್ಸ್ ಪವರ್ 3 by 2 ಆ್ಯಂಡ್ ಇಟ್ ಈಸ್ 0 to 1 by 4. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಏನು ಬರುತ್ತೆ ಇದರಲ್ಲಿ? ಏರಿಯಾ ಇಸ್ ಈಕ್ವಲ್ ಟು, ಇಟ್ ಇಸ್ 1 by 4 minus 4 by 3 into it is x into root x. Okay, so x into root x whole power, so x into root x, and it is 0 to 1 by 4. Okay, so area is equal to 1 by 4 minus it is 4 by 3 into students 1 by 4 into 1 by 2. Okay, and then students here we get a equals to, it is 1 by 4 and then minus 1 by 6. Okay, because 4 and 4 get cancelled.
So therefore area is equal to, it is 6 minus 4 divided by 24, which is nothing but 2 by 24, which is nothing but area equals to 1 by 12. 1 by 12 square units. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? Did everyone get this answer? So 5 marks is actually. This is a 5 marks question. I hope this is clear. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಮಕ್ಕಳ? ಎನಿ ಡೌಟ್ ಹಿಯರ್? ಎನಿ ಡೌಟ್ ಹಿಯರ್ ಸ್ಟೂಡೆಂಟ್ಸ್? ಏನಾದರೂ ಡೌಟ್ ಇದೆಯಾ ಮಕ್ಕಳ? ಆ್ಯಕ್ಚುಲಿ ಕ್ವಶನ್ ಸ್ವಲ್ಪ ತಪ್ಪಿದೆ ಮಕ್ಕಳ. ಇದರಲ್ಲಿ ಕ್ವಶನ್ನೇ ತಪ್ಪಿದೆ. ಕ್ವಶನ್ ನೋಡಿ ಮಕ್ಕಳ, y ಈಕ್ವಲ್ಸ್ ಟು 3 ಇದೆ ಕ್ವಶನ್ ಬುಕ್ಕಲ್ಲಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಕ್ಕಳ y ಈಸ್ ಈಕ್ವಲ್ ಟು 3 ಇದೆ. ಇದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ y ಈಸ್ ಈಕ್ವಲ್ ಟು 3 ಇದೆಯಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಮಕ್ಕಳ y ಈಕ್ವಲ್ಸ್ ಟು 3 ಇದೆ ಅಲ್ವಾ? ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಮಕ್ಕಳ y ಈಕ್ವಲ್ಸ್ ಟು 3 ಇದೆ ಅಲ್ವಾ? ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಮಕ್ಕಳ y ಈಕ್ವಲ್ಸ್ ಟು 3 ಇದೆ. ಸೊ ಇದೇನಾಗುತ್ತೆ, y ಈಕ್ವಲ್ಸ್ ಟು 3 ಬರುತ್ತಾಗ. ದಿಸ್ ಇಸ್ y ಈಕ್ವಲ್ಸ್ ಟು 3. ಓಕೆ, ಸೊ ಇಲ್ಲೇನು ಬರುತ್ತೆ ಮಕ್ಕಳ? ಸೊ y ಈಕ್ವಲ್ಸ್ ಟು 3 ಆದರೆ ಇದು 9. ಓಕೆ, ಸೊ ದಿಸ್ ಇಸ್ 9 by 4 ಆಗುತ್ತೆ. ಸೊ ಇದೇನಾಗುತ್ತೆ ಮಕ್ಕಳ? 9 by 4, 3 ಬರುತ್ತೆ. ಸೊ ವಿ ಗೆಟ್ ಇಯರ್ 9 by 4, 3. ಸಾರಿ, 9 by 4, 3. This is 9 by 4, 3. Sorry, 9 by 4, 0. So here it is 9 by 4. So ಇದೇನು ಬರುತ್ತೆ ಮಕ್ಕಳ? This is nothing but 9 by 4. Okay, this is nothing but 9 by 4 and this is nothing but 9 by 4. Okay, so ಇಲ್ಲಿ 9 by 4, 9 by 4. Okay, so this is 9 by 4, 9 by 4. ಇಲ್ಲಿಗೆ ಬರೋಣ. It is 9 by 4. This is 9 by 4 into 3 by 2. Okay, so therefore here 4 and 4 get cancelled. So ಇಲ್ಲೇನಿದೆ ಮಕ್ಕಳ? It is 3 and 3. 3 and 3 also get cancelled. Okay, so 3 and 3 also get cancelled here. So we are left out with 9 by 2. So ಇದೇನು ಬರುತ್ತೆ ಮಕ್ಕಳ? We get here 9 by 2. So ಇದೇನು ಬರುತ್ತೆ? What do we get? So therefore here it is 4. 4 is the LCM. So 9 minus ಇಲ್ಲಿ ನೋಡಿ ಮಕ್ಕಳ 3 ಬರುತ್ತಿದ್ದು. ಸೊ ದಿಸ್ ಇಸ್ 3. ದಿಸ್ ಇಸ್ 3, therefore 3x. ಸೊ ಒಂದು ನಿಮಿಷ ಮಕ್ಕಳ, ದಿಸ್ ಇಸ್ 3x, 3 by 4. ಓಕೆ, ಸೊ ದಿಸ್ ಇಸ್ 27 by 4. ದಿಸ್ ಇಸ್ 27 by 4. therefore it is 27 by 4. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ? 27 minus 18 divided by 4. So which is nothing but students, a is equal to 9 by 4 square units. ಸೊ ಇದ್ಯಾರಿಗಾರು ಎಕ್ಸ್ಪ್ಲೇಷನ್ ಬೇಕಾದರೆ ಕೇಳಿ ಮಕ್ಕಳ. ಎಸ್, ಆನ್ಸರ್ ಇಸ್ 9 by 4. ಹೌದು ಕಂದ, ಆನ್ಸರ್ ಇಸ್ 9 by 4. ಇಲ್ಲಿ ಕ್ವಶನ್ ತಪ್ಪಾಗಿತ್ತು. ಇಲ್ಲಿ y is equal to 3 ಬರಿಬೇಕಾಗಿತ್ತು ಮಕ್ಕಳ. ಅದು y is equal to 1 ಬರೆದ್ಬಿಟ್ಟಿತ್ತು ಅದರಲ್ಲಿ. ಸೊ ಅದಕ್ಕೆ ಈ ರೀತಿ ಆನ್ಸರ್ ಬಂದಿತ್ತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಮಕ್ಕಳ. ಈ ಪ್ರಾಬ್ಲಮಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. If there is any doubt in this problem, you ask me. I will teach you another method, students. I will teach you another method. So determinants problems ಕೂಡ ಮಾಡಿದ್ದೀನಿ. ಸೊ ಡಿಟರ್ಮಿನೆಂಟ್ಸ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀನಿ ಮಕ್ಕಳ. ಗೋ ಆ್ಯಂಡ್ ಚೆಕ್, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಸ್ಟೂಡೆಂಟ್ಸ್. ನೋಡಿ ಮಕ್ಕಳ, ಈ ಪ್ರಾಬ್ಲಮ್ ಕೂಡ ಓದ್ಕೋಬೇಕು. ದಿಸ್ ಪ್ರಾಬ್ಲಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದು ನೋಡಿ, ಸೊ ದಿಸ್ ಪ್ರಾಬ್ಲಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್ ಮಕ್ಕಳ. ಇಲ್ಲಿ ನೋಡಿ ಇದರಲ್ಲಿ, ಸೊ ಯರ್ ಯು ಆರ್ ಗೋಯಿಂಗ್ ಟು ಇಂಟಿಗ್ರೇಟ್ ದಿಸ್. ಸೊ ದಿಸ್ ಇಸ್ ಎಕ್ಸ್. ಸೊ ಎಕ್ಸ್, ಎಕ್ಸ್ ಡ್ಯಾಶ್. ಸೊ ವೈ, ವೈ ಡ್ಯಾಶ್, ಆರಿಜಿನ್. ಓಕೆ, ಸೊ ಇಲ್ಲೇನು ಬರುತ್ತೆ ಮಕ್ಕಳ? 1 ಆ್ಯಂಡ್ ದೆನ್ -1 ಆ್ಯಂಡ್ ಇಟ್ ಈಸ್ 0 pi by 2. ಓಕೆ, ಸೊ pi 3 pi by 2 and then 2 pi and then 2 pi. Okay, so ಇಲ್ಲೇನಾಗುತ್ತೆ ಮಕ್ಕಳ? 0. ಸೊ sin x. Okay, sorry, 0 sin x pi 3 pi by 2 and then 2 pi. Okay, so ಈಗ ನೋಡಿ ಮಕ್ಕಳ ಇದರಲ್ಲಿ, ಸೊ ಇಲ್ಲಿ ನೋಡಿ, we can watch that this is 2. there are 2 parts here. This is part A students and this is part B. ಸೊ ನೋಡಿ, ಇದು area 1. This is area 1 students and this is area 2. This is area 2. ಹೌದಲ್ಲ? ರೈಟ್. ಸೊ here students, area 1 equals to, here ನೋಡಿ ಇಲ್ಲಿ ಏನಾಗಿದೆ, area 1 equals to area 2. Therefore students, area, total area equals to A1 plus A2.
So therefore area equals to, it is 2 into a1. So 2 into a1, ಇದರಲ್ಲಿ ಏನು ಬರುತ್ತೆ ಮಕ್ಕಳ, here we get 0 to pi. ನೋಡಿ ಏನು ಬರುತ್ತೆ ಇದರಲ್ಲಿ, we get here 0 to pi, ಇಲ್ಲಿಂದ ಇಲ್ಲಿವರೆಗೆ. This is lower limit and this is upper limit. Okay, so and then we get here 2 into, it is sin x into dx. So we got here, it is 2 into, it is minus cos x and 0 to pi. So ಏನು ಬರುತ್ತೆ ಮಕ್ಕಳ ಇದರಲ್ಲಿ, 2 into, yeah, this is sin x ಅಲ್ಲ, okay. So minus 2 into, it is minus 1. So we got here 4 square units is the answer. ಮಕ್ಕಳ ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್. ಗೋ ಥ್ರೂ ದಿಸ್ ಪ್ರಾಬ್ಲಮ್ ವೆರಿ ವೆಲ್ ಸ್ಟೂಡೆಂಟ್ಸ್. ತುಂಬ ಇಂಪಾರ್ಟೆಂಟ್ ಮಕ್ಕಳ ಈ ಪ್ರಾಬ್ಲಮ್, ಎಕ್ಸಾಮ್ ಬರೋ ಚಾನ್ಸಸ್ ಇರುತ್ತೆ. ಗೋ ಥ್ರೂ ದಿಸ್ ವೆಲ್. ಓಕೆ, ಸೊ ಅದನ್ನ ಬಿಟ್ರೆ ಮಕ್ಕಳ fine. So okay, ಸೊ ಮಕ್ಕಳ ಇದನ್ನ ಬಿಟ್ಟರೆ ಯಾವ್ದು ಬೇಕು? ನೀರಜ್, ಪ್ರಾಬಬಿಲಿಟಿಲಿ ಯಾವ್ದು ಬಂಕ್ ಬೇಕಂತ 3 marks ಕ್ವಶನ್ ಏನೋ? ಯು ವಾಂಟ್ 3 marks ಕ್ವಶನ್ ಇನ್ ಪ್ರಾಬಬಿಲಿಟಿ? ಸೊ ಮಾಡಿಸಿದ್ದೀನಿ ಮನೋಜ್, ಹ್ಯಾವ್ ಡನ್ ಇಟ್, ಗೋ ಆ್ಯಂಡ್ ಚೆಕ್. ಸೊ ಯಾವ್ದು ಬೇಕು? ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಲಿ 4 marks ಕ್ವಶನಲ್ಲಿ ಯಾವ್ದು ಬೇಕು? 2 ಕ್ವಶನ್ ಮಾಡಿದ್ದೀನಿ, ಬೇರೆ ಉಳಿದಿರೋದೆಲ್ಲ ಕೊಟ್ಟಿದ್ದೀನಿ. ಯಾವ್ದು ಬೇಕಂತ ಕೇಳಿ ಮಕ್ಕಳ, ಇಂಥದ್ದು ಬೇಕಂತ ಕೇಳಿ. ಸೊ ಎಲ್ಲಾನು ಸುಮ್ಮನೆ ಆ ಟಾಪಿಕ್ ಈ ಟಾಪಿಕ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಸ್ ಫಾರ್ 2 marks ಆ್ಯಂಡ್ 3 marks. ನಾನು ಮಾಡ್ತಿರೋದು 4, 5 ಆ್ಯಂಡ್ 6 marks ಕ್ವಶನ್ಸ್ ಈಗ. ಸೊ ನೀರಜ್ ಯಾವ ಕ್ವಶನ್ ಬೇಕು ಕೇಳು? ಓಕೆ, ನಾನು ಹೇಳ್ತಿರೋದು ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ಸುತ್ತೆ. 4, 5, 6 marks ಕ್ವಶನ್ಸ್ ಮಾಡಿಸ್ತಾ ಇರೋದು, ನೀವೆಲ್ಲ 2 ಮತ್ತು 3 marks ಕೇಳ್ತಾ ಇದ್ದೀರಿ. ಓಕೆ, ಸೊ ಇಂಟಿಗ್ರೇಷನ್ ಪ್ರೂಫ್ಸ್ ಕೇಳ್ತಾ ಇದ್ದೀರಾ? ಇಂಟಿಗ್ರೇಷನ್ ಪ್ರೂಫ್ಸ್ ಬೇಕು ಅಂತ ಹೇಳೋರು ನೋಡಿ ಮಕ್ಕಳ ಇದರಲ್ಲಿ. ಓಕೆ, ಸೊ ಈ ಪ್ರಾಬ್ಲಮ್ ನೋಡಿ, ಈ ಪ್ರಾಬ್ಲಮ್ ಮಕ್ಕಳ, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ ಪ್ರಾಬ್ಲಮ್ ಇದು. ಸೊ ಕಮಿಂಗ್ ಟು ದಿಸ್ ಪ್ರೂಫ್, ಸೊ ನೋಡಿ ಮಕ್ಕಳ ಇಲ್ಲಿ ಏನಿದೆ, a ಪ್ಲಸ್ ಬಿ ಮೈನಸ್ ಎಕ್ಸ್ ಏನಿದೆ, ಈ a ಪ್ಲಸ್ ಬಿ ಮೈನಸ್ ಎಕ್ಸ್ ಏನಿದೆ ಮಕ್ಕಳ, ಇದನ್ನೇ ನೀವೇನು ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಆಗಿ ತಗೋಬಹುದು ಮಕ್ಕಳ. ಪುಟ್ a ಪ್ಲಸ್ ಬಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. Put a plus b minus x is equal to t. Therefore students, here it is 0 plus 0 minus dx equals to dt. Therefore dx equals to, it is minus dt. dx equals to minus dt. So ಇದೇನು ಬರುತ್ತೆ ಮಕ್ಕಳ, ಇದೇನು ಬರುತ್ತೆ ಇದರಲ್ಲಿ ನನಗೆ. ಸೊ t is equal to a plus b minus x ಇರೋದ್ರಿಂದ as x tends to a students, as x tends to a. Okay, so t is equal to ಏನು ಬರುತ್ತೆ ಮಕ್ಕಳ, a plus b minus a, so which is equal to b. Okay, so then students, as x tends to b, t tends to, so ಇಲ್ಲಿ ಮಕ್ಕಳ tends to ಅಂತ ಹಾಕೋಣ. ಓಕೆ, ಸೊ t tends to. ಓಕೆ, ಸೊ ಇಲ್ಲೇನಾಗುತ್ತೆ, t tends to students a plus b minus b, okay, which is equal to a. I hope this is clear. So therefore I is equal to, it is integral of, it is integral of, so a ಇರೋ ಜಾಗದಲ್ಲಿ b ಬರುತ್ತೆ, b ಇರೋ ಜಾಗದಲ್ಲಿ a ಬರುತ್ತೆ, and this is a plus, okay, so t x ಜಾಗದಲ್ಲಿ ಏನು ಬರುತ್ತೆ ನೋಡಿ ಮಕ್ಕಳ, what is there in the place of x? ಸೊ x ಜಾಗದಲ್ಲಿ ಏನು ಬರುತ್ತೆ, x is equal to a plus b minus t, ಹೌದಲ್ಲ. ಸೊ x ಜಾಗದಲ್ಲಿ ಏನು ಬರುತ್ತೆ ಮಕ್ಕಳ, what do you get in the place of x? x ಜಾಗದಲ್ಲಿ ನನಗೆ, ಸೊ ಒಂದು ನಿಮಿಷ ಮಕ್ಕಳ, ಲೆಟ್ ಮಿ ರೀರೈಟ್ ದಿಸ್. ಸೊ ನನಗೇನು ಬರುತ್ತೆ x ಜಾಗದಲ್ಲಿ, x is equal to, it is a plus b minus t. ಓಕೆ, ಸೊ therefore dx equals to minus dt. ಓಕೆನಾ. ಸೊ ಈಗ ಏನು ಬರುತ್ತೆ ಇದರಲ್ಲಿ, we get here f of it is a plus b minus t into minus dt. ಓಕೆ, ಸೊ ನೋಡಿ ಈಗ ಕೇಳಿಸ್ಕೊಳ್ಳಿ ಮಕ್ಕಳ, ಲಿಸನ್ ಟು ಮೀ. ಸೊ ಇದರಲ್ಲಿ ಲೆಟ್ ಮಿ ರೈಟ್ ಇನ್ ದ ನೆಕ್ಸ್ಟ್ ಪೇಜ್. ಸೊ I is equal to, it is integral, so minus integral of b to a, it is a plus f of a plus b minus t,
ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಟಿ ಇಂಟು ಡಿ ಟಿ. ಸೊ ನೋಡಿ, ನಮಗೆ ಎರಡು ರಿಸಲ್ಟ್ಸ್ ಗೊತ್ತಿದೆ ಮಕ್ಕಳ. ರಿಸಲ್ಟ್ಸ್ ಗೊತ್ತಿದೆ. ಒಂದು ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಎ ಟು ಬಿ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇದೊಂದು ರಿಸಲ್ಟ್ ಗೊತ್ತಿದೆ ಮಕ್ಕಳ ನಮಗೆ. ಆ್ಯಂಡ್ ಇನ್ನೊಂದು ರಿಸಲ್ಟ್ ಯಾವ್ದು ಗೊತ್ತಿದೆ ಅಂತಂದರೆ, ಮಕ್ಕಳ ಇಂಟಿಗ್ರಲ್ ಆಫ್ ಮೈನಸ್ ಸಿ ಟು ಡಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದರೆ, ದಿಸ್ ಇಸ್ ರಿಟರ್ನ್ ಆಸ್ ಇಂಟಿಗ್ರಲ್ ಡಿ ಟು ಸಿ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. This is another result which you know. So I is equal to ಏನಾಗುತ್ತೆ, it is integral a to b, it is f of a plus b minus x into dx. I hope this is clear. Okay, so therefore students ಏನಂತ ಬರಿಬಹುದು, therefore integral 0 to a f of x into dx is nothing but it is integral a to b. So integral a to b. Okay, so we get here integral a to b f of a plus b minus x into dx. So this is hence proved. So ಇದಕ್ಕೇನು ಬಂತು ಮಕ್ಕಳ, hence proved. ಬನ್ನಿ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಏನು ಬೇಕು? ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಯಾವ ಟಾಪಿಕ್ ಬೇಕು ನಿಮಗೆ? ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನಾ? ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಪ್ರಾಬ್ಲಮ್ ಒಂದೆರಡು ಮಾಡಿದ್ದೀನಿ ನೋಡ್ಕಂದ. ಇನ್ಯಾವುದಾದ್ರು ಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಾಬ್ಲಮ್ ಬೇಕಂತ ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಮಕ್ಕಳ ಇದಕ್ಕೆ ಇಂಟಿಗ್ರಲ್ ಪೈ ಬೈ ಸಿಕ್ಸ್. ಸೊ ಪ್ರಾಬ್ಲಮ್ ಅಂತ ಬಂದಾಗ ಮಕ್ಕಳ ಇಂಟಿಗ್ರಲ್ ಪೈ ಬೈ ಸಿಕ್ಸ್. ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಪೈ ಬೈ ಸಿಕ್ಸ್ ಟು ಪೈ ಬೈ ತ್ರೀ. ಸೊ ಒನ್ ಬೈ ಸ್ಟೂಡೆಂಟ್ ಸ್ಕ್ವೇರ್ ರೂಟ್ ಆಫ್. ಸೊ ಇಟ್ ಈಸ್ ಒನ್ ಬೈ ಸ್ಕ್ವೇರ್ ರೂಟ್ ಆಫ್. So it is 1 by 1 plus, okay, so 1 by 1 plus square root of tan x into dx, square root of tan x into dx. So this is nothing but integral pi by 6 to pi by 3. Okay, so 1 divided by, it is 1 plus, okay, so it is 1 plus, ಏನು ಬರುತ್ತೆ ಮಕ್ಕಳ, root of sin x by root of cos x. Root of sin x divided by root of cos x into dx. So what we get, integral pi by 6 to pi by 3. So it is root of cos x divided by, it is root of cos x plus root of sin x. Root of cos x plus root of sin x into dx. So call this as equation 1. Call this as equation 1. So relations and functions 5 marks question starting ಮಾಡಿದ್ದೀನಿ. Relations and functions 5 marks question starting ಮಾಡಿದ್ದೀನಿ. Please ಹೋಗಿ ನೋಡ್ಕೊಳ್ಳಿ. Okay, I have done all the 4 or 5 questions which are required. Please go and check it. So Pattar relations and functions 5 marks questions already ಮಾಡಿದ್ದೀನಿ. Go and check it. Okay, so coming to the students, ಇಲ್ಲಿಗೆ ಬಂದಾಗ, so here students a is equal to pi by 6. Okay, so b is equal to pi by 3. So this implies a plus b minus x equals to, therefore this implies a plus b minus x equals to, it is pi by 2 minus x. Okay, so therefore we got here I is equal to, therefore cos of pi by 2 minus x equals to sin x. Okay, equals to sin x, and sin of pi by 2 minus x equals to sin of pi by 2 minus x equals to cos x. Okay, so therefore I is equal to, ಇಲ್ಲೇನು ಬರುತ್ತೆ ಮಕ್ಕಳ, integral pi by 6 to pi by 3. So this is nothing but root of sin x. Okay, divided by root of cos x plus, root of sin x plus root of cos x plus root of cos x into dx. So call this as equation 2. So equation 1 plus equation 2. Equation 1 plus equation 2 is nothing but 2y equals to integral pi by 6 to pi by 3. Okay, and hence here we get root of sin x, root of cos x divided by, it is root of cos x plus root of sin x into dx, plus it is integral here pi by 6 to pi by 3. Okay, so root of sin x divided by, it is root of sin x plus root of cos x. I hope this is clear. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ಬೇಕಾದರೆ ಒಂದು ಕೆಲಸ ಮಾಡೋಣ. So this plus this, this plus this. I hope this is clear. So ಏನಾಗುತ್ತೆ ಮಕ್ಕಳ ಅದಕ್ಕೆ, therefore we get here 2y equals to, integral of pi by 6 to pi by 3. Okay, so it is nothing but root of sin x plus root of cos x divided by root of sin x plus root of cos x. Root of sin x plus
root of cos x into dx. Okay, so therefore we got here 2i equals to, it is integral of pi by 6 to pi by 3, and it is 1 into dx. Okay, so 2i equals to, it is x, and then students, it is pi by 6 to pi by 3. Okay, so therefore 2i equals to, it is pi by 3 minus pi by 6, so which is equal to pi by 6. So therefore I equals to, it is pi by 12. I hope this is clear. ಅರ್ಥ ಆಗಿದೆಯೇನ್ರ ಎಲ್ಲರಿಗೂ? Okay. So coming to some differential equations problem, students. So coming to this, ಇಲ್ಲಿಗೆ ಬರೋಣ. So ಇಲ್ಲೇನಾಗುತ್ತೆ ಇದರಲ್ಲಿ solution for this. Yeah, solution for this, students. It is x into dy by dx. Okay, plus 2 into y equals to x square. So divide by x, students, divide by x here. So divide by x, therefore we got here, it is dy by dx, dy by dx plus 2 by x, okay, into y equals to x. So therefore integrating factors, therefore p is equal to 2 by x. So therefore this implies integral of p into dx is nothing but, it is 2 into integral of 1 by x into dx. Okay, so therefore we got here, it is 2 into, and q is nothing but, students, it is x. Okay, so 2 into, it is log x. So therefore it is log x square. Illen barat makla log x square. So here we get log x square. Therefore integrating factor equals to, therefore integrating factor equals to, students, e power integral p into dx, e power integral p into dx equals to, it is e power integral of, sorry, e power, it is log x square. Therefore in barat makla idralli we get here x square. So therefore solution is nothing but, therefore students, solution is, so y into integrating factor, so into equals to, it is integrating factor into q, okay, into dx plus c. So therefore we get here, students, y into, what is integrating factor? Integrating factor is nothing but x square. So equals to, it is integrating factor is nothing but, it is x square into q, x square into, students, what is q? Q is nothing but x into dx plus c. So therefore we got here y into x square equals to, it is x cube into dx plus c. So therefore we got here, it is x square y. So it is x square y equals to, it is x power 4 divided by 4 plus c is the right answer. I hope this is clear for everyone. ಎಲ್ರಿಗೂ ಕೂಡ ಅರ್ಥ ಆಗಿದೆಯಾ ಮಕ್ಕಳ ಇದು? I hope this is clear. ಮಕ್ಕಳ ಇನ್ಯಾವುದಾದ್ರು ಪ್ರಾಬ್ಲಮ್ ಬೇಕಾ? ಮಕ್ಕಳ ಇನ್ಯಾವುದಾದ್ರು ಪ್ರಾಬ್ಲಮ್ ಬೇಕಾ? If you want any other problem, students, I will be teaching it. Otherwise, let me end the class. At least you can study instead of spamming here. So ಹೇಳಿ ಮಕ್ಕಳ ಇನ್ಯಾವುದಾದ್ರು ಟಾಪಿಕ್ಸ್ ಬೇಕಾ? Do you want any other topics, students? ಯಾವ್ದಾದ್ರು ಟಾಪಿಕ್ಸ್ ಬೇಕಾ ಮಕ್ಕಳ ನಿಮಗೆ? ಫೈಂಡಿಂಗ್ ಎ ಇನ್ವರ್ಸ್ ಬಿಗಿನಿಂಗ್ ಅಲ್ಲೇ ಮಾಡಿದ್ದೀನಿ ಕೊಂಡ್ರು, ನೋಡ್ರು. ಐ ಹ್ಯಾವ್ ಡನ್ ಇಟ್ ಆಲ್ರೆಡಿ ಮಾಡಿದ್ದೀನಿ ಅದನ್ನ, ನೋಡಿ ಒಂದ್ಸಲ. ಸೊ ಈಗ ಬಂದು ಕೇಳೋದಲ್ಲ ಕಂದ, ಆಗಲೇ ಮಾಡಿದ್ದೀನಿ ನೋಡಿಲಿ. ಸೊ ಫೈಂಡಿಂಗ್ ಎ ಇನ್ವರ್ಸ್ ಆ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೀನಿ.
ನೋಡಿಲಿ, ಇಲ್ಲಿ ಮಾಡಿಸಿದ್ದೀನಿ ನೋಡ್ಕೊಂಡ ಇಲ್ಲಿ. ಐ ಹ್ಯಾವ್ ಡನ್ ಇಯರ್, ಪ್ಲೀಸ್ ಚೆಕ್. Yes, differential equations ಕೂಡ ಮಾಡಿಸಿದ್ದೀನಿ ಕಂದ ನೋಡು. I have done differential equations also. Please go and check it. 5 marks. Application of integration problems will be for 5 marks, not for 4. Yes, you can skip integration control. Integration skip ಮಾಡಿದ್ರು ಕೂಡ 78, 79 ತಗೋಬಹುದು. Okay. So fine students, ಹಾಗಾದ್ರೆ fine ಮಕ್ಕಳ, fine. So ಹಾಗಾದ್ರೆ let me end this session, students. Let me end this session. Okay, so let me end this session, students. Hagadra makla, let me end this session. So all the best for your exams, students. All the best for your exams. So makla, ಓದ್ಕೊಳ್ಳಿ ನೀಟಾಗಿ, ಟೈಮ್ ವೇಸ್ಟ್ ಮಾಡಬೇಡಿ. I can see that most of the students are wasting your time. ಸನೋರಿಟ ಅರ್ಥ ಮಾಡ್ಕೋಕಂದ, it is not a 2 or 3 marks question session. It is 4, 5 and 6 marks questions session. It is a 4, 5 and 6 marks question. ಈ ಸೆಷನ್ ಮಕ್ಕಳ ಮಾಡ್ತಿರೋದು ನಾನು. So please go and watch the 2 and 3 marks questions in the earlier sessions. Okay? So fine ಮಕ್ಕಳ, fine. So fine students, ಹಾಗಾದ್ರೆ ಸಿಗೋಣ. All the best for your exams, students. All the best for your exams. ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳ, ಚೆನ್ನಾಗಿ ಓದ್ಕೊಳ್ಳಿ. All the best for your sessions. ಎಕ್ಸಾಮ್ ಚೆನ್ನಾಗಿ ಓದ್ಕೊಳ್ಳಿ. ನಾಳೆ ಮತ್ತೆ ರಿವಿಷನ್ ಸೆಷನ್ಸ್ನ ಓಂಕಾರ್ ಸರ್ ಮಾಡ್ತಾರೆ ಮಕ್ಕಳ. ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡ್ತಾರೆ. Okay, please go and check, students. Please go and check. Sigana makla. Bye bye students. Take care. All the best, students. Take care. Study well. All the best. Bye bye.